ಪ್ರಸಂಗ. ಅಂತಹ ಅಪರೂಪದ ಮಳೆಗಾಲದಲ್ಲಿ ಶ್ರೀಮಠದಲ್ಲಿ ನಾವು ಕೊಡುವಂತಹ ಪ್ರಥಮ ಕಾರ್ಯಕ್ರಮ ಇವತ್ತು. ತಾಳಮದ್ದಳೆಯ ಕ್ಷೇತ್ರಕ್ಕೆ ಸ್ವಲ್ಪ ಅಪರೂಪವಾದಂತಹ ಪ್ರಸಂಗವನ್ನೇ ನಾವು ಇವತ್ತು ಕೂಡ ಆಯ್ದುಕೊಂಡಿದ್ದೇವೆ. ಸತಿ ಸಾವಿತ್ರಿ ಎಂಬಂತಹ ಪ್ರಸಂಗ. ಈಗಾಗಲೇ ಎಲ್ಲ ಸ್ವಾಮಿಗಳು ಸೇರಿದಂತೆ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಬಂದು ಸೇರಿಕೊಂಡಿದ್ದೇವೆ. ಎಲ್ಲರನ್ನೂ ಶ್ರೀಮಠದ ಪರವಾಗಿ ಹಾಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಥಮವಾಗಿ ಪರಮಪೂಜ್ಯ ಸ್ವಾಮಿಗಳಿಗೆ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಯುತ ವಿನಾಯಕ್ ಭಟ್ ಗಾಳಿಮನೆ ಮತ್ತು ಕಲಾವಿದರೆಲ್ಲ ಸೇರಿಕೊಂಡು ಗುರುಗಳಿಗೆ ಫಲಸಮರ್ಪಣೆ ಮಾಡಬೇಕು. ನಮ್ಮ ಗೌರವ ಸಲಹೆಗಾರರಾದಂತಹ ಯೋಗಿ ಸುಧಾಕರ ತಂತ್ರಿ ಇವರು ನಮ್ಮೊಡನೆ ಬಂದು ಸೇರಿಕೊಳ್ಳಬೇಕು ಅಂಥೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾ, ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಗೌರವ ಸಲಹೆಗಾರರಾದಂತಹ ಯೋಗಿ ಸುಧಾಕರ ತಂತ್ರಿಯವರಿಗೆ ನಮ್ಮ ಬಳಗದ ಪರವಾಗಿ ಸ್ವಾಮಿಗಳು ವಸ್ತ್ರ ಹೊದಿಸಿ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಪರಮಪೂಜ್ಯ ಸ್ವಾಮಿಗಳು ಹಾಗೆ ಯೋಗಿ ಸುಧಾಕರ ತಂತ್ರಿಯವರು ಸೇರಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಏನು ಶಕ್ತಿ ಇದೆ ಮತ್ತು ಮರಣವನ್ನೇ ಗೆಲ್ಲತಕ್ಕಂಥ ಶಕ್ತಿ ಪಾತಿವ್ರತ ಧರ್ಮಕ್ಕೆ ಇದೆ ಅನ್ನುವುದನ್ನು ಪ್ರಸ್ತುತಪಡಿಸಿದಂಥ ಪ್ರಸಂಗ, ಹೌದಲ್ವಾ? ಹಾಗಾಗಿ ಸತ್ಯವಾನ ಸಾವಿತ್ರಿ ಸತ್ಯವಾನನ ಮರಣವನ್ನೇ ಗೆದ್ದು ಒಂದು ಅಪರೂಪದ ಮನಸ್ಸು ತುಂಬಿ ಬರುವ, ಹೃದಯ ತುಂಬಿ ಬರುವ ತಪಸ್ಸಿನ ಬಗ್ಗೆ ಮತ್ತು ಸ್ತ್ರೀಯ ಬಗ್ಗೆ ಗೌರವವನ್ನು ಹೆಚ್ಚಿಸತಕ್ಕಂಥ ಒಂದು ಅದ್ಭುತವಾದಂಥ ಪ್ರಸಂಗ. ಆ ಮೂಲಕ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಎಷ್ಟು ಉಚ್ಚ ಮಟ್ಟದಲ್ಲಿ ಇತ್ತು ಅನ್ನುವುದನ್ನು ಈ ವರ್ತಮಾನದ ಬದುಕಿಗೆ ತೋರಿಸ್ತಕ್ಕಂಥ ಒಂದು ಶ್ರೇಷ್ಠ ಪ್ರಸಂಗ. ಆ ಮೂಲಕ ಪಾತ್ರ ವರ್ಗಗಳು ಜೀವಂತವಾಗಿ ಆ ಕಾಲಕ್ಕೆ ನಮ್ಮನ್ನು ಕೊಂಡೊಯ್ದು ಆ ಕಾಲದ ಪಾತ್ರದಲ್ಲಿ ದೇವರು, ದೇವತೆಗಳು ಮತ್ತು ನಮ್ಮ ಮನುಷ್ಯರು ಯಾವ ರೀತಿಯ ಸಾಧನೆಯನ್ನು ಮತ್ತು ತಪಸ್ಸನ್ನು, ನಿಷ್ಠೆಯನ್ನು ತೋರಿಸಿ
ಮರಣವನ್ನು ಗೆಲ್ಲತಕ್ಕಂಥ ಶಕ್ತಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ಸತ್ಯವಾನ ಸಾವಿತ್ರಿ ಅನ್ನುವ ಮಹಾತ್ಮೆಯಲ್ಲಿ ನಮಗೆ ತಿಳಿದು ಬರುವ ಸತ್ಯ. ಆ ಸತ್ಯವನ್ನು ನಮ್ಮ ಶ್ರೇಷ್ಠ ಮಟ್ಟದ ಕಲಾವಿದರ ನೆಲೆಯಲ್ಲಿ ಅನೇಕ ವರ್ಷಗಳ ಒಂದು ಅಭ್ಯಾಸ ಇರುವಂಥವರು ಮತ್ತು ಬಹಳ ಕುತೂಹಲ ಮತ್ತು ಉತ್ಸಾಹ ಇರುವವರು ಕಲಾವಿದರು. ಈಗ ಕೇವಲ ವೃತ್ತಿ ಧರ್ಮಕ್ಕಾಗಿ ಒಂದು ಹರಕೆ ಸಲ್ಲಿಸಿ ಹೋಗುವವರಂತ ಆಗ್ತದೆ, ಅದಲ್ಲ. ಅದರ ಬಗ್ಗೆ ತಪಸ್ಸು ಮಾಡಿ ನಿರಂತರ ಶೋಧನೆ ಮಾಡ್ತಾ ಅಂತ ಹೇಳ್ತಾರೆ. ಅದಕ್ಕಾಗಿ ನಮಗೆ ಉತ್ಸಾಹಿ ತಂಡದಲ್ಲಿ ತುಂಬ ವಿಶ್ವಾಸ ಮತ್ತು ಸಂತೋಷ. ಆ ಒಂದು ಮಟ್ಟದಲ್ಲಿ ಗಾಳಿಮನೆಯವರು ಮತ್ತು ನಮ್ಮ ಅವರ ಬಳಗದ ಎಲ್ಲ ಕೆರೆಗದ್ದೆಯವರು ಮತ್ತು ಕೇಕುಣ್ಣಯ್ಯರು ಅಲ್ವಾ, ಕೇಕಣ್ಣಯ್ಯರು, ಕೇಕಣಾಜಿಯವರು ಮತ್ತು ಇವರು ಕೃಷ್ಣಮೂರ್ತಿಗಳು. ನೀವು ಸಹೋದರ ವಿನಾಯಕ ಭಟ್ರು ಗಾಳಿಮನೆಯ ಹೆಸರು ಅವರದ್ದು, ಸುಧಾಕರ್ರು, ಶ್ರೀಯುತ ಪ್ರದೀಪ್ ಹೆಬ್ಬಾರರು ಚಾರ. ಅದೇ ರೀತಿಯಾಗಿ ನಮ್ಮ ಭಾಗವತರು ಇಲ್ಲಿ ಬಂದಿದ್ದಾರೆ, 2 ಜನ. ಒಂದು ನಮ್ಮ ಹಿಮ್ಮೇಳದ ಕಲಾವಿದರಾದ ಭಾಗವತರಾದ ಇಲ್ಲೇ ಪ್ರಾರಂಭ ಮಾಡಿದ್ದು ಶಿವಂಜನಾರವರು. ಅದೇ ರೀತಿಯಾಗಿ ನಮ್ಮ ಪ್ರೀತಿಗೆ ಪಾತ್ರರಾದಂಥ ಹಿರಿಯ ಸಂಘಟಕ ಮತ್ತು ಕಲಾವಿದ ಚೆಂಡೆ ವಾದಕ ಸಕಲ ಕಲಾ ವಲ್ಲಭ ದೇವಾನಂದ ಭಟ್ರಿಗೂ ಮತ್ತು ತುಳುಪುಳಿಯವರಿಗೂ ಮತ್ತು ನಮ್ಮ ಹಿರಿಯ ಭಾಗವತರಾದ ವಾಸುದೇವ ಭಟ್ರಿಗೆ ಮತ್ತು ಬಂದಂಥ ನಿಮಗೆಲ್ಲ ಕಲಾವಿದರಿಗೆ ಇನ್ನು ಸೇರಲಿಕ್ಕಿದ್ದಾರೆ. ಯಾಕೂ ಇನ್ನು ಗೊತ್ತಿಲ್ಲ, ಚೇರ್ ಸ್ವಲ್ಪ ಹಾಕಿದ್ದಾರೆ. ಈಗ ಎಲ್ಲ ಚೇರ್ಗಳು ಭರ್ತಿ ಆಗ್ತವೆ. ಹಾಗಾಗಿ ಎಲ್ಲರಿಗೂ ಮಂಗಳವಾಗಲಿ. ಪುರುಷೋತ್ತಮರು ಚಕ್ರತಾಳದಲ್ಲಿ, ವೈಶಾಖ್ ರಾಜ್ ಜೈನ್ ಇವತ್ತು ಅರ್ಥ ಹೇಳಲಿಕ್ಕೆ ಬಂದಿದ್ದಾರೆ. ನಮಗೆ ಜೈನರು ಬ್ರಾಹ್ಮಣರು ಎಲ್ಲ ಒಂದೇ. ಹಾಗಾಗಿ ಎಲ್ಲ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದಂಥ ಶಕ್ತಿಗಳು ನಮ್ಮ ಮುಕ್ತಿಗೆ ಮಾರ್ಗಕ್ಕೆ ಹೇಗೆ ನೆರವು ಕೊಡ್ತವೆ, ತಪಸ್ಸಿನಲ್ಲಿ ಏನು ಶಕ್ತಿ ಇದೆ ಅನ್ನೋದು ಸ್ತ್ರೀ ಪುರುಷ ಭೇದ ಇಲ್ಲದೆ ಹೇಳತಕ್ಕಂಥ ಒಂದು ಶ್ರೇಷ್ಠ ಪ್ರಸಂಗ. ಅದು ಬರಲಿ. ಆ ಮೂಲಕ ನಮ್ಮ ಸಂಸ್ಕೃತಿ ಸಂಸ್ಕಾರ ಹೆಚ್ಚಾಗಲಿ, ವಿಕೃತಿ ಅಳಿಲಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಯವರು ಯಾವತ್ತೂ ನಮ್ಮ ತಂಡದ ಮೇಲೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮ ಕೊಡಬೇಕು, ಶ್ರೀಮಠದಲ್ಲಿ ಕಾರ್ಯಕ್ರಮ ಕೊಡೋದು ಅಂತ ಹೇಳಿದರೆ ನಮಗೂ ಒಂದು ರೀತಿಯ ಹೆಮ್ಮೆ. ಯಾಕೆ ಅಂತ ಹೇಳಿದರೆ ಗುರುಗಳು ಇಡೀ ಕಾರ್ಯಕ್ರಮವನ್ನು ಕೇಳಿ ಅದರಲ್ಲಿ ಏನು ತಿದ್ದುಪಡಿಗಳೋ ಇನ್ನೊಂದು ಮತ್ತೊಂದು ಆತ್ಮೀಯವಾಗಿ ನಮಗೆ ಅದನ್ನು ಸಲಹೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಆ ಅಧ್ಯಯನ ಮತ್ತು ಪ್ರದರ್ಶನ ಮತ್ತು ದಾಖಲೀಕರಣ ಇದಕ್ಕೆ ಸೂಕ್ತವಾದಂತಹ ವೇದಿಕೆ ಈ ಜೈನ ಮಠ ಅಂತೇಳಿ ಹೇಳ್ತಾ, ಇನ್ನು ಇವತ್ತಿನ ಪ್ರಸಂಗ ನಾವು ಆಯ್ದುಕೊಂಡದ್ದು ಸತ್ಯವಾನ್ ಸಾವಿತ್ರಿ. ನಾವು ಈಗಾಗಲೇ ನಮ್ಮ ಆಮಂತ್ರಣದಲ್ಲಿ ಹೇಳಿರುವಂತೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಸುಭಾಂಜನ ಡಿ ಭಟ್, ಚಂಡೆಮದ್ದಲೆ ವಾದಕರಾಗಿ ಶ್ರೀಯುತ ದೇವಾನಂದ ಭಟ್ ಬೆಳವಾಯಿ ಮತ್ತು ಪುರುಷೋತ್ತಮ ತುಡುಪುಳೆಯವರು, ಚಕ್ರತಾಳದಲ್ಲಿ ವೈಶಾಖ್ ರಾಜ್ ಜೈನ್ ಮತ್ತೆ ಜೊತೆಯಲ್ಲಿ ಅವರ ಪಾತ್ರವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಅವರು ಚಕ್ರತಾಳ ಮತ್ತು ಪಾತ್ರವನ್ನು ಎರಡನ್ನೂ ಇವತ್ತು ನಿರ್ವಹಿಸಲಿಕ್ಕಿದ್ದಾರೆ. ಪಾತ್ರವರ್ಗದಲ್ಲಿ ಮುಮ್ಮೇಳದಲ್ಲಿ ಪಾತ್ರವರ್ಗದಲ್ಲಿ ಸತ್ಯವಾನನಾಗಿ ಶ್ರೀಯುತ ವೆಂಕಟರಮಣ ಭಟ್ ಕೆರೆಗದ್ದೆಯವರು, ಸಾವಿತ್ರಿಯಾಗಿ ವಿದ್ವಾನ್ ವಿನಾಯಕ ಭಟ್ ಗಾಳಿಮನೆಯವರು, ಯಮಧರ್ಮರಾಗಿ ಶ್ರೀಯುತ ಕೇಶವ ಭಟ್ ಕೇಕಣಾಜಿಯವರು, ಹಾಗೆ ಚಿತ್ರಗುಪ್ತನಾಗಿ ವೈಶಾಖರಾಜ್ ಜೈನ್ರವರು, ಮತ್ತು ಅಶ್ವಪತಿಯ ಪಾತ್ರದಲ್ಲಿ ಕೃಷ್ಣಮೂರ್ತಿ ನಾನೇ ಕಾಣಿಸಿಕೊಳ್ತಾ ಇದ್ದೇನೆ. ಹಾಗೆ ನಾರದರಾಗಿ ಪ್ರದೀಪ್ ಕುಮಾರ್ ಹೆಬ್ಬಾರ್ ಚಾರ ಇವರು ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಪ್ರಸಂಗವನ್ನು ಪ್ರಾರಂಭ ಮಾಡಬೇಕು. ನಿಮ್ಮೆಲ್ಲರ ಉಪಸ್ಥಿತಿ ಕಾರ್ಯಕ್ರಮದ ಅಂತ್ಯದವರೆಗೂ ಇದೇ ರೀತಿ ಇರಬೇಕು ಅಂಥೇಳಿ ಕಲಾವಿದರಲ್ಲಿ ಕೇಳಿಕೊಳ್ತಾ ಪ್ರಸಂಗವನ್ನು ಆರಂಭಿಸುವರೆ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಹಲೋ ಆನ್ ಹಲೋ 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 ಚೂರು ಡಿಲೇ ಕೊರಲೆ ಹಲೋ 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 ಬೇಸಿನ ಶಾರ್ಪ್ನ ಹಲೋ 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 ಶ್ರೀ ಗುರುಗಣಾಧಿಪತಿಭ್ಯೋ ನಮಃ ಆಯ ಪಾಶಾಂಕುಶಧರನೇ ತ್ರೈಜಗದೀಶ ಗಣಾಧಿಪತೆ ಗಣಪ ಪಾಶಾಂಕುಶಧರನೇ ತ್ರೈಜಗದೀಶ ಗಣಾಧಿಪನೇ ದೋಷರಹಿತ ಸುವಿಲಾಸಿಯೇ ನಿನ್ನಡಿ ದೋಷರಹಿತ ಸುವಿಲಾಸಿಯೇ ನಿನ್ನಡಿ ದಾಸನೆಂದೆನು ತನ್ನ ಪೋಷಿಸೋ ಕರುಣದಿ ದೋಷರಹಿತ ಸುವಿಲಾಸಿಯ ನಿನ್ನಡಿ ದಾಸನನ್ನು ತನ್ನ ಪೋಷಿಸು ಕರುಣದಿ ಪಾಲಿಸೋ ಗಜವದನ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ಎದ್ದುಪಚರಿಸಕಾಗಂ ದೊರೆಯಳು ಕ್ಷೇಮವ ಬೆಸಗೊಂಡಿರುವ ಸಮಯದೊಳು ದೊರೆಯಳು ಕ್ಷೇಮವ ಬೆಸಗೊಂಡಿರುವ ಸಮಯದೊಳು ಬಂದೆರಗಿದಳು ಸಾವಿತ್ರಿ ಧರ್ಮೋ ರಕ್ಷತಿ ರಕ್ಷಿತಃ, ತುಂಬ ಪ್ರಸಿದ್ಧವಾದಂತಹ ಮಾತು. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರಿಂದ ರಕ್ಷಿಸಲ್ಪಟ್ಟಂತಹ ಆ ಧರ್ಮವೇ ರಕ್ಷಿಸುತ್ತದೆ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಬಹಳ ಸರಳವಾದಂತಹ ಉತ್ತರ. ಧಾರಯೇತ್ ಇತಿ ಧರ್ಮ. ಪ್ರಾಜ್ಞರು ಇದನ್ನ ಹೇಳಿದ್ರು. ಎಲ್ಲರಿಗೂ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಇದನ್ನು ಹೇಳಬೇಕು ಅಂತ ಕೇಳಿದ್ರೆ, ಯಾವುದನ್ನು ನಾವು ಸ್ವತಃ ಆಚರಣೆಯ ಮೂಲಕ ಈ ಲೋಕಕ್ಕೆ ಬೋಧಿಸ್ತೇವೋ ಅದು ಧರ್ಮ. ಪ್ರತಿಯೊಂದು ಜೀವಿಗೂ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಧರ್ಮಗಳಿರ್ತದೆ. ಪುರುಷ ಇರ್ಬೋದು, ಸ್ತ್ರೀ ಇರ್ಬೋದು. ಆದಂತಹ ಪುರುಷನಿಗೆ ತಂದೆಯ ಧರ್ಮ, ಪಿತಾ ಧರ್ಮ, ಅದು ಒಂದು ಬೇರೆಗೆ ಇರ್ತದೆ. ತಂದೆಗೆ ಮಗನಾದಂತಹ ಅವನಿಗೆ ಸುತ ಧರ್ಮ ಎಂಬುದು ಮತ್ತೆ ಬೇರೆಯೇ ಇರ್ತದೆ. ಸ್ತ್ರೀ ಆದರೂ ಅಷ್ಟೇನೆ, ವಿಶೇಷವಾಗಿ ಮಂತ್ರಿಯಾಗಿ, ಮಗಳಾಗಿ, ತಾಯಿಯಾಗಿ, ಈ ರೀತಿಯಾಗಿ ಬೇರೆ ಬೇರೆ ಧರ್ಮವನ್ನು ಅವಳೂ ಕೂಡ ಅನುಸರಿಸಬೇಕಾಗ್ತದೆ. ಹಾಗಿದ್ರೆ ಧರ್ಮವನ್ನು ಅನುಸರಿಸಬೇಕು ಅಂತೇಳಿ ಆದರೆ, ಅದು ನಿರಂತರವಾಗಿ ಅನುಸರಿಸಬೇಕು ಅಂತೇಳಿ ಆದರೆ, ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳು ಒದಗಿ ಬರಬೇಕು. ಹೇಳಿಕೊಳ್ಳುವುದಕ್ಕೆ ಭದ್ರ ದೇಶದ ಅಧಿಪತಿ ಅಶ್ವಸೇನ ನಾನು ವಾಂಶಿಕವಾದ ಹಿನ್ನೆಲೆಯನ್ನು ಗಮನಿಸಿದರೆ ಸ್ವಯಂಭೂ ಮನುವಿನ ಮರಿಮಗ, ಇದಕ್ಕಿಂತ ಹೆಚ್ಚು ಬೇಡ. ಮಾಳವ ದೇಶದ ಕನ್ಯೆ ಮಾಳವಿ, ಇವಳನ್ನು ವಿವಾಹವಾಗಿ ಸುಮಾರು ವರ್ಷಗಳ ಕಾಲ ಸತ್ಯಸಂಧನಾಗಿ, ಜಿತೇಂದ್ರಿಯನಾಗಿ, ಧರ್ಮವತ್ಸಲನಾಗಿ, ಪ್ರಜಾವತ್ಸಲನಾಗಿ ರಾಜ್ಯವನ್ನು ಆಡ್ತಾ ಇದ್ದೇನೆ. ಏನು ಮಾಡೋಣ? ಒಂದು ಕೊರತೆ ನನ್ನಲ್ಲಿ ಇತ್ತು. ಧರ್ಮವದು ನನ್ನಿಂದ ಪರಿಪಾಲಿಸಲ್ಪಟ್ಟಂತಹ ಧರ್ಮ ಮತ್ತೂ ಮುಂದುವರಿಸುವವರು ಯಾರು 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 ಅಂತ ಹೇಳುವಂತಹ ಒಂದು ಕೊರತೆ ನನ್ನಲ್ಲಿ ಯಾವಾಗಲೂ ಕಾಡ್ತಾ ಇತ್ತು. ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಸೂಚಿಸಿದವರು ಅಂತೇಳಿ ನೆನಪು ಮಾಡಿಕೊಳ್ತಾ ಇರುವಾಗಲೇ ನೋಡಿ ಕೇಳ್ತಾ ಇರುವಂತದ್ದು. ವೀಣೆಯ ನಾದವೂ ಕೇಳ್ತಾ ಇದೆ, ಅದೇ ಶ್ರುತಿಯಲ್ಲಿ ಹರಿನಾಮ ಸ್ಮರಣೆಯೂ ಕೇಳ್ತಾ ಇದೆ ಅಂತೇಳಿ ಅನ್ನುವಾಗ ಅದೇ ನಾರದರು ತಾನೇ ಬರ್ತಾ ಇರುವುದು. ಹಾಗಿದ್ರೆ ಬಂದಂತಹ ನಾರದರನ್ನು ಎದುರುಗೊಳ್ಳಬೇಕು, ಅರ್ಘ್ಯ ಪಾದ್ಯಾದಿಗಳಿಂದ ಉಪಚಾರ ಮಾಡಬೇಕು. ಅಂತಹ ನಾರದರನ್ನು ಸ್ವಾಗತಿಸಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಬೇಕು ಅಂತೇಳಿ ಪರಿವಾರದವರಿಗೆ ಸೂಚಿಸಿ ಅವರನ್ನು ಸ್ವಾಗತಿಸುವಲ್ಲಿ ಮುಂದಾಗ್ತೇನಂತೆ. ಬ್ರಹ್ಮಮಾನಸ ಪುತ್ರನಾದಂತಹ ನಾನು ಇಂದು ಹರಿಯ ಪ್ರೇರಣೆ ಅಂತ ಈ ಮಾದ್ರಾದೇಶಕ್ಕೆ ಬಂದಿದ್ದೇನೆ. ಆದ್ದರಿಂದ ಮಾದ್ರಾಧಿಪನ ರಾಜಾಂಗಣದಲ್ಲಿ ನಾನಿಂದು ಕುಳಿತಿದ್ದೇನೆ. ನೋಡೋಣ ಬರ್ತಾನ ಅಂತ. ನಾರಾಯಣ ನಾರಾಯಣ ನಾರಾಯಣ. ಪರಮ ಪೂಜ್ಯರೇ, ಕೇಳಿದಂತಹ ವೀಣೆಯ ಸ್ವರ ಜೊತೆಯಲ್ಲೇ ಕೇಳ್ತಾ ಇರುವಂತಹ ಹರಿನಾಮ, ಬಂದವರು ನಾರದರು ಎಂಬುದಕ್ಕೆ ಇದಕ್ಕಿಂತ ಹೆಚ್ಚಿನ ಸೂಚನೆ ಬೇಡ. ಬದ್ಧವನಿದ್ದೇನೆ, ಹೀಗೆ ಬರಬೇಕು, ಯಥೋಚಿತವಾದಂತಹ ಆಸನ ಅದರಲ್ಲಿ ಕುಳಿತುಕೊಳ್ಳಬೇಕು, ಆಸೀನರಾಗಬೇಕು. ಇಲ್ಲಿ ಇರುವಂತಹ ಮಿತ ಅನುಕೂಲ ಅಂದ್ರೆ ನೀವು ಬರುವ ನಿರೀಕ್ಷೆ ಇರದೇ ಇದ್ದದ್ರಿಂದ ತತ್ಕ್ಷಣದಲ್ಲೇ ಎಷ್ಟು ಸಿದ್ಧ ಮಾಡ್ಲಿಕ್ಕಾಗ್ತದ ಆ ಹಿನ್ನೆಲೆಯಲ್ಲಿ ಆಡಿದ್ದು ನಾನು ಮಿತ ಅನುಕೂಲ ಅಂತ ಹೇಳುವಂಥದ್ದು. ರಾಜ್ಯದಲ್ಲೇ ಬಡತನ ಇದೆ ಅಂತೇಳಿ ಅಂತ ಅಲ್ಲ, ಅದನ್ನೇ
ಮುಂದಾಗಿಸಿಕೊಂಡು ಹಾ ಪಾದ್ಯಾದಿ ಉಪಚಾರಗಳನ್ನು ಮಾಡಿದವನಿದ್ದೇನೆ. ಇದರಿಂದ ಪ್ರಸನ್ನರಾಗಬೇಕು, ನಮಗೆ ಬೇಕಾದಂಥ ರೀತಿಯಲ್ಲಿ ಉತ್ತರೋತ್ತರವಾಗುವಂತೆ ಹರಸಬೇಕು. ನಿಮ್ಮಲ್ಲಿ ಕೇಳಿಕೊಡ್ತಾ ಇರುವುದು ಇಷ್ಟೇ ನಾನು. ಶುಭಮಸ್ತು ಶುಭಮಸ್ತು. ಸಾವಿತ್ರಿಯಾದ ನಾನು ನಿಮ್ಮ ಚರಣಾರವಿಂದಗಳಿಗೆ ಪೊಡಮಡುತ್ತಾ ಇದ್ದೇನೆ. ಸೌಭಾಗ್ಯಮದೀವ. ಅಪ್ಪ, ನಿಮ್ಮ ಮಗಳೇ, ಚರಣಾರವಿಂದಗಳಿಗೂ ಪೊಡಮಡುತ್ತಾ ಇದ್ದಾಳೆ ಸಾವಿತ್ರಿ. ಶುಭವಾಗಲಿ ಮಗಳೇ. ಮುನಿವರ್ಯ, ಇದು ಪ್ರಥಮವಲ್ಲ. ಹೌದು. ಈ ರಾಜಸಭೆಗೆ ಬರ್ತಾ ಇದ್ದೀರಿ, ನಾವು ಬರ್ತಾ ಇದ್ದೀರಿ. ಈ ಹಿಂದೆಯೂ ಬಂದವರಿದ್ದೀರಿ. ಬಂದಂತಹ ಕಾಲಕ್ಕಾಗುವಾಗ ಹೌದು. ಈ ಹಿಂದಿನ ಒಂದು ಸಲದ ಬರೋಣವನ್ನು ನಾನೀಗ ನೆನಪು ಮಾಡ್ತಾ ಇರುವುದು. ಹಾ ಒಮ್ಮೆ ತಾವು ಈ ರಾಜಸ್ಥಾನಕ್ಕೆ ಬಂದಾಗ ಹಾ ಎದುರುಗೊಂಡಂತಹ ನಾನು, ಸಪತ್ನೀಕನಾಗಿ ಎದುರುಗೊಂಡಂತಹ ನಾನು ಹಾ ತಮ್ಮಲ್ಲಿ ಕೇಳಿಕೊಂಡಿದ್ದು, ಹ್ಮ್ ಅಪುತ್ರಶ್ಚ ಗತಿರ್ನಾತಿ ಹ್ಮ್ ಗತಿರ್ನಾಸ್ತಿ ಸ್ವರ್ಗಂ ನೈವಚ ಅಂತ ಹೇಳುವಂತಹ ಮಾತನ್ನು ತಮ್ಮ ಮುಂದೆ ಆಡಿದವನಿದ್ದೇನೆ ನಾನು. ಅದಕ್ಕೆ ಒಂದು ವ್ರತದ ನಿಯಮವನ್ನು ನಾನು ನಿನಗೆ ಹೇಳಿದ್ದೆ. ಹೌದು. ಆಗ ತಾವು ಹೇಳಿದಂತಹ ಮಾತು ಕೇವಲ ಇದು ಒಂದು ವಾಕ್ಯ ಅಲ್ಲ, ಇದರ ಮುಂದಿನ ವಾಕ್ಯವನ್ನು ನೀನು ಗಮನಿಸಿದ್ದೆ ಅಂತ ಹೇಳಿ. ಆದರೆ ನಿನ್ನ ಯಾವ ಚಿಂತೆ ಉಂಟು ಆ ಚಿಂತೆಗೆ ಇದರ ಮುಂದಿನ ವಾಕ್ಯದಲ್ಲೇ ಪರಿಹಾರ ಇದೆ ಅಂತ ಹೇಳುವಂತದ್ದು. ಹೌದು. ತಾವೇ ಆಡಿದಂತಹ ವಾಕ್ಯ. ಯಾವ ಉಪಾಯದಿಂದಲಾದರೂ ಏನಕೇನಾಪಿ ಉಪಾಯೇನ ಮಕ್ಕಳನ್ನು ಪಡೆಯುವಲ್ಲಿ ನಿನಗೆ ಕೊರತೆ ಇರುವಂತಹ ದೈವ ಬಲವನ್ನು ನೀನು ಸಂಪಾದಿಸಿಕೊಳ್ಳಬೇಕು ಅಂತ ಹೇಳುವಂತಹ ಮಾತನ್ನು ತಾವು ಆಡಿದವರಿದ್ದೀರಿ. ಆ ವ್ರತ ಯಾವುದು ಅಂತ ಗೊತ್ತುಂಟ ನಿನಗೆ? ಆ ಹಿನ್ನೆಲೆಯಲ್ಲೇ ತಮ್ಮ ಸೂಚನೆಯನ್ನು ಅನುಲಕ್ಷಿಸಿ ಸಪತ್ನೀಕನಾಗಿ 18 ವರ್ಷಗಳ ಸುದೀರ್ಘ ಕಾಲ ದಿನವೊಂದಕ್ಕೆ 18 ಲಕ್ಷ ಸಂಖ್ಯೆಯಲ್ಲಿ ಗಾಯತ್ರಿ ಹವನವನ್ನು ಮಾಡಿದವರಿದ್ದೇನೆ. ದಿನದ 6ನೆಯ ಯಾಮದಲ್ಲಿ ಮಿತ ಆಹಾರವನ್ನು ತಮ್ಮ ಸೂಚನೆಯಂತೆ ಸ್ವೀಕರಿಸುತ್ತಾ ಆ ರೀತಿಯಲ್ಲಿ ನನ್ನ ಜೀವನವನ್ನು ಕಳೆದಂತಹ ಸಂದರ್ಭ 18 ವರ್ಷದ ಕೊನೆಗಾಗುವಾಗ ನನ್ನ ಆ ವ್ರತದಿಂದ ಪ್ರಸನ್ನ ಚಿತ್ತಳಾದಂತಹ ಸಾವಿತ್ರಿ ದೇವಿ ತಾನು ಒಲಿದು ಬಂದದ್ದು. ಬಂದವಳೆ ಏನು ಬಯಕೆ ಅಂತ ಕೇಳುವಾಗ ಆಕೆಯಲ್ಲಿ ನಾನು ಆಡಿದ್ದು ವಂಶ ವೃದ್ಧಿಯಾಗಬೇಕು. ಯಾಕೆ ಅಂತ ಕೇಳಿದ್ರೆ, ವಂಶ ವೃಕ್ಷ ಎಂಬುದು ದೇವರ ದೀಪೋತ್ಸವ ಇದ್ದಂತೆ. ದೇವರ ಗರ್ಭಗುಡಿಯಲ್ಲಿರುವಂತಹ ಒಂದು ದೀಪದ ಸಹಾಯಕ ಪಡೆದುಕೊಂಡು ಮತ್ತೊಂದು ದೀಪವನ್ನು ಬೆಳಗುತ್ತೇವೆ, ಆ ದೀಪದ ಸಹಾಯದಿಂದ ಇನ್ನೊಂದು ದೀಪವನ್ನು ಬೆಳಗುತ್ತೇವೆ. ಹಾಗೆ ಸಾಲಾಗಿ ದೀಪವನ್ನು ಬೆಳಗಿದಂತಹ ಆ ಸಾಲಿನಲ್ಲಿರುವಂತಹ ಕೊನೆಯ ದೀಪವನ್ನು ಕೇಳಿದ್ರೂ ಕೂಡ ತನ್ನ ಮೂಲ ಸ್ಥಾನ ದೇವರ ಗರ್ಭಗುಡಿಯ ದೀಪ ಅಂತೇಳಿ ಹೇಳುತ್ತದೆ. ಹಾಗೆ ನನ್ನ ಹಿರಿಯರಿಂದ ನಾನು ನನ್ನ ಮುಂದಿನ ಪೀಳಿಗೆಯು ಯಾವುದೋ ಒಂದು ಪೀಳಿಗೆಯನ್ನು ಕೇಳಿದ್ರೂ ಕೂಡ ಆ ಮೂಲವನ್ನು ಹೆಸರಿಸಲಿಕ್ಕೆ ನನಗೆ ಸಂತಾನ ಬೇಕು, ಆ ಹಿನ್ನೆಲೆಯಲ್ಲಿ ನನ್ನ ವಂಶ ವೃದ್ಧಿಯಾಗಬೇಕು ಅಂತ ಆಕೆಯಲ್ಲಿ ಕೇಳಿಕೊಂಡದ್ದು ನಾನು. ಪುತ್ರ ಸಂತಾನ ಬೇಕು ಅಂತ ಕೇಳಿಕೊಂಡೆ. ಆಗ ಆಕೆ ಆಡಿದ್ದು ಶ್ರೀಮನ್ನಾರಾಯಣನ ಆ ಚಿತ್ತ, ಜೊತೆಗೆ ಸ್ವಯಂಭೂ ಮುನಿಗಳ ಮನುವಿನ ಆ ಪ್ರೇರಣೆ. ನಿನಗೆ ಈಗ ಈ ಸದ್ಯದಲ್ಲಿ ನಿನಗೆ ಪುತ್ರಿಯೋರ್ವಳ ಜನನ ಆಗ್ತದೆ, ಪುತ್ರ ಭಾಗ್ಯ ಸದ್ಯಕ್ಕೆ ನಿನಗಿಲ್ಲ ಅಂತ ಆಡಿದವಳಿದ್ದಾಳೆ. ಹಾಗಿದ್ರೆ ಹೇಗೆ ಮುಂದೆ ಅಂತ ಕೇಳುವಾಗ ಪುನಃ ಪ್ರಶ್ನೆಯನ್ನು ಕೇಳಿದ ಆಕೆಯಲ್ಲಿ. ಆಗ ಹೇಳಿದ್ರು, ಈಗ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳುವ ಸ್ವಾತಂತ್ರ್ಯ ನಿನಗಿಲ್ಲ. ನಾವು ಏನು ಅನುಗ್ರಹಿಸಿದ್ದೆವು ಅದನ್ನು ನೀನು ಸ್ವೀಕರಿಸಬೇಕು. ಮುಂದೆ ಆಕೆಯಿಂದಲೇ ನಿನ್ನ ವಂಶ ಮಾತ್ರವಲ್ಲ, ಮದುವೆಯಾಗಿ ಆಕೆ ಸೇರಿದಂತಹ ಮನೆಯ ಕೂಡ ಆಕೆಯಿಂದ 2 ಕುಲಗಳು ವೃದ್ಧಿಯಾಗ್ತದೆ ಅಂತ ಹೇಳುವಂತಹ ಸೂಚನೆಯನ್ನು ಸಾವಿತ್ರಿ ದೇವಿ ಕೊಟ್ಟವಳು. ಆ ಹಿನ್ನೆಲೆಯಲ್ಲಿ ಮನೆಗೆ ಹಿಂತಿರುಗಿ ಬಂದು ಕೆಲವೇ ದಿನಗಳಲ್ಲಿ ಮಾಳವಿ ದೇವಿ ಗರ್ಭಿಣಿಯಾದಳು. ನವಮಾಸ ತುಂಬಿ ಹುಟ್ಟಿದಂತಹ ಹೆಣ್ಣು ಮಗುವಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿದಂತಹ ಸಂದರ್ಭ, ಪುರೋಹಿತರ ಸೂಚನೆಯೂ ಸೇರಿದಂತೆ ನಾನು ಸಾವಿತ್ರಿಯ ವ್ರತವನ್ನು ಮಾಡಿ
ಹುಟ್ಟಿದಂತಹ ಮಗಳಾದ್ದರಿಂದ ಅವಳಿಗೆ ಸಾವಿತ್ರಿ ಎಂಬುದಾಗಿ ಹೆಸರನ್ನಿಟ್ಟಿದ್ದೇನೆ. ಹಾ ದಿನದಿನಕ್ಕೆ ಪೂರ್ಣ ಚಂದ್ರಮನಂತೆ ಬೆಳೆಯುತ್ತಾ ಬಂದ್ಲು. ಹಾ 16 ವರ್ಷ ಪ್ರಾಯವಾಗುವಂತಹ ಆ ಸಂದರ್ಭದಲ್ಲಿ ಹಾ ಇನ್ನೇನು ಅವಳನ್ನು ಮದುವೆ ಮಾಡಬೇಕು ಅಂತ ಹೇಳುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೆ. ಓ ಏನು ಮಾಡುವುದು? ಹ್ಮ್ ಬಂದಂತಹ ರಾಜಕುಮಾರರೆಲ್ಲರೂ ಸಹ ಹಾ ಲಕ್ಷ್ಮಿಯಂತೆ, ಸರಸ್ವತಿಯಂತೆ, ಉಮೆಯಂತೆ ಅಂದ್ರೆ ಅಲ್ಲ, ಆ 3 ಮೂರ್ತಿಗಳಿಗೂ ಮಿಕ್ಕಿದ ಸೌಂದರ್ಯ ರೀತಿಯಲ್ಲಿ ಬೆಳೆದಿರುವಂತಹ ಆ ಮಗಳ ಸೌಂದರ್ಯ ಮಾತ್ರವಲ್ಲ, ತೇಜಸ್ಸನ್ನು ನೋಡಿಕೊಂಡು ಇವಳಿಗೆ ತಕ್ಕನಾದಂತಹ ವರರು ನಾವಲ್ಲ, ಇವಳಿಗೆ ಬೇರೆ ವರವನ್ನು ನೋಡಿ ಎಂಬಂತಹ ಸೂಚನೆಯನ್ನು ಕೊಡುವುದರ ಮೂಲಕ ಅವರೆಲ್ಲರೂ ಇವಳನ್ನು ಮದುವೆಯಾಗದೆ ಹಿಂತಿರುಗಿ ಹೋದರು. ನಮಸ್ಕರಿಸಿ ಹಿಂದಿರುಗಿ ಹೋದ್ರು. ಹೌದು. ಹ್ಮ್ ಏನು ಮಾಡೋದು? ಒಂದು ಚಿಂತೆಯಿಂದ ಹೊರಬಂದಂತಹ ನನಗೆ ಮತ್ತೊಂದು ಚಿಂತೆ ಬಾಧಿಸ್ತಾ ಇತ್ತು. ಹಾ ಕೇಳಿದ್ದೆ, ತಿಳ್ಕೊಂಡದ್ದು ನಾನು ಆಸ್ಥಾನದ ವಿದ್ವಾಂಸರಿಂದ. ಋತುಸ್ನಾತೆಯಾದಂತಹ ಪತ್ನಿಯಲ್ಲಿ ಪುತ್ರನನ್ನು ಅಥವಾ ಮಕ್ಕಳನ್ನು ಪಡೆಯದವ, ಹಾ ವಿಧವೆಯಾದಂತಹ ತಾಯಿಯನ್ನು ಪೋಷಿಸಿದಂತಹ ಮಕ್ಕಳು, ಷೋಡಶ ಪ್ರಾಯಕ್ಕೆ ಬಂದಂತಹ ಕನ್ಯೆಯನ್ನು ಮದುವೆ ಮಾಡಿಕೊಡದಂತಹ ಪಿತ, ಈ ಮೂವರೂ ಕೂಡ ದೇವನಿಂದನೆಗೆ ಗುರಿಯಾಗ್ತಾರೆ. ಇಂತಹ ದೇವನಿಂದನೆಗೆ ನಾನು ಗುರಿಯಾಗಬೇಕಾಯ್ತಲ್ಲ ಮಗಳೇ, ಏನು ಮಾಡುವುದು ಅಂತ ನನ್ನ ಮಗಳಲ್ಲಿ, ಯಾಕಂದ್ರೆ ಇರುವುದು ಒಬ್ಬಳೇ ಮಗಳು ನನಗೆ, ಬೇರೆ ಮಗ ಬೇರೆ ಇದ್ರೆ ಅವನಲ್ಲಿ ಯಾರು ಕರೆದು ಕೇಳಬಹುದಾಗಿತ್ತು. ಇರು ಮಗಳು ಒಬ್ಬಳೇ ಇರುವ ಕಾರಣದಲ್ಲಿ ಅವಳನ್ನೇ ನಾನು ಕೇಳಿದ್ದು. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡುಕೊಳ್ಳಬೇಕಲ್ಲ ಮಗಳೇ ಅಂತ ಹೇಳುವಾಗ ಆಕೆಯೇ ಸೂಚನೆ ಕೊಟ್ಟದ್ದು ನನಗೆ ಬೇಕಾದಂತಹ ಗಂಡನನ್ನು ನಾನು ಹುಡುಕಿಕೊಂಡು ಬರ್ತೇನೆ ಅಂತೇಳಿ. ವರಾನ್ವೇಷಣೆಗೆ ಹೋಗಿದ್ದಾಳೆ. ಹಾಗಂತ ಒಮ್ಮಿಂದೊಮ್ಮೆಲೆ ನಾನು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅವಳು ಹೇಳಿದ್ಲು ಅಂತೇಳಿ ನಮ್ಮ ಆಸ್ಥಾನದಲ್ಲಿರುವಂತಹ ಧರ್ಮವಿದರಾದಂತಹ ಬ್ರಾಹ್ಮಣರ ಸಲಹೆಯನ್ನು ಕೇಳಿದೆ. ಇದು ಸಾಧು ಅಂತ ಅವರು ಆಡಿದ್ರು. ಅವರ ಆ ಮಾತನ್ನು ಅನುಲಕ್ಷಿಸಿ ವೃದ್ಧರಾದಂತಹ ಅಮಾತ್ಯರನ್ನು, ಮಿತವಾದಂತಹ ರಕ್ಷಣಾ ಭಟರನ್ನು ಸೇರಿಕೊಂಡು ನೀನು ಹೋಗಬೇಕು ಮಗಳೇ ಅಂತ ಅವಳನ್ನು ಕಳಿಸಿದವನಿದ್ದೇನೆ. ಕಳಿಸಿದಂತಹ ಮಗಳು ತಾವು ಇಲ್ಲೇನು ಬಂದು ಕ್ಷಣ ಮಾತ್ರದಲ್ಲಿ ಅವಳು ಕೂಡ ಬಂದು ಸೇರಿದವಳಿದ್ದಾಳೆ. ತಮಗೂ ಕೂಡ ವಂದನೆಯನ್ನು ಸಲ್ಲಿಸಿದವಳಿದ್ದಾಳೆ. ಏನಾಯಿತು ಅಂತ ಹೇಳುವಂತದ್ದನ್ನು ಅವಳಿಂದಲೇ ಕೇಳಬೇಕಲ್ವೇ? ಶಂಕದಿಂದ ಬಂದ್ರೆ ತೀರ್ಥ. ಹೌದು. ಹಾಗಾಗಿ ಮಗಳೇ, ಅಪ್ಪ, ಹುಣ್ಣಿಮೆಯ ದಿನ ಮಾಡಿದಂತಹ ಯಾವುದೋ ಒಂದು ವ್ರತ, ನೀನು ಆ ವ್ರತದ ಪ್ರಸಾದವನ್ನು ತಟ್ಟೆಯಲ್ಲಿಟ್ಟುಕೊಂಡು ಬಂದು ನನ್ನ ಪಾದಗಳಿಗೆ ಎರಗಿದ್ದು ವಟ ಸಾವಿತ್ರಿ ವ್ರತ. ಆ ಪ್ರಸಾದವನ್ನು ಸ್ವೀಕರಿಸಿದಂತಹ ನಾನು ನಿನಗೆ ಬೇಕಾದಂತಹ ಅನುರೂಪನಾದಂತಹ ವರಾನ್ವೇಷಣೆಗೆ ನೀನು ತೊಡಗಬೇಕು ಅಂತ ಹರಸಿ ಕಳಿಸಿದ್ದು. ಈಗ ತಾನೇ ಹೋಗಿದವಳು, ಈಗ ತಾನೇ ಬಂದವಳಿದ್ದಿ. ಹೌದು. ಏನಾಯಿತು? ನಿನ್ನ ಅನುಭವ ಏನು ಅಂತ ಹೇಳುವಂಥದ್ದನ್ನು ನೀನೇ ಹೇಳಬೇಕು ಮಗಳೇ. ಸವಿನಯವಾಗಿ, ಸಗೌರವವಾಗಿ ದೇವಋಷಿಗಳಾದಂತಹ ನಾರದರ ಸಮಕ್ಷದಲ್ಲಿ ತಮ್ಮ ಮುಂದೆ ಬಿತ್ತರಿಸುವುದಕ್ಕೆ ಅಪ್ಪಣೆಯನ್ನ ಬೇಡ್ತಾ ಇದ್ದೇನೆ. ಚಿರಸೌಭಾಗ್ಯಳಗೆಂದು ಸುರಮುನಿ ಹರಸಿಯೇ ವೃಕ್ಷವಿಲ್ಲದೆ ಪ್ರವರ್ತಿಸಿದು ಸೃಷ್ಟಿ ನಿಯಮ
ಭಿನ್ನಯಿಸಿಕೊಂಡೇನೋ, ಹಾ ಅಪರೂಪದಲ್ಲಿ ಅತಿಥಿಗಳಾಗಿ ಬಂದಂತಹ ತಮ್ಮಲ್ಲಿಯೂ ಅದೇ ಭಾವದಲ್ಲಿ ಇದ್ದೇನೆ. ಹರಸಬೇಕು, ಹಾರೈಸಬೇಕು. ಹಾ ತಮ್ಮಂತಹ ಮಹನೀಯರು ಹೀಗೆ ಈ ರೀತಿಯಲ್ಲಿ ಬರುವುದೇ ನಮ್ಮ ಪಾಲಿನ ಮಹಾ ಸೌಭಾಗ್ಯ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಹೌದು. ಹಾಗಾಗಿ ಹಾ ತಮ್ಮ ಚರಣಾರವಿಂದಗಳಲ್ಲಿ ನನ್ನ ಶಿರವನ್ನಿತ್ತು ಹರಸಬೇಕು, ಈ ಸಾವಿತ್ರಿಯನ್ನು ಉದ್ಧರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಿರ ಸೌಭಾಗ್ಯವತಿ ಭವ. ಧನ್ಯಳಾದೆ ಮಗಳೇ, ಮಹರ್ಷಿಗಳೇ. ನೀನು ವರಾನ್ವೇಷಣೆಗೆ ಹೋಗಿದ್ದೀ ಅಂತ ತಂದೆಯವರು ಹೇಳಿದ್ದಾರೆ. ಆದ್ರೆ ಈಗ ಬಂದದ್ದು ನಾನು ನೀವು ಒಂದಾಗಿ ಬಂದಿದ್ದೀವಿ. ನೀವು ವರಾನ್ವೇಷಣೆಯಿಂದ ಬಂದದ್ದು ಹಾಗೂ ನಾನು ಹರಿಯ ಸಂಕಲ್ಪದಿಂದ ಬಂದದ್ದು. ಓಹೋ, ಎರಡು ಕಾಕತಾಳೀಯವಾಗಿ ಒಂದೇ ರೀತಿಯಾಗಿದೆ. ಆದ್ದರಿಂದ ತಂದೆಯ ಸನ್ಮುಖದಲ್ಲಿ ವರಾನ್ವೇಷಣೆಗೆ ಹೋದಂತ ನೀನು ಯಾವ ವರವನ್ನ ಆಯ್ಕೆ ಮಾಡಿದ್ದೀಯಾ ಅಂತ ಹೇಳು. ಲೋಕವೆಲ್ಲ ಆಡ್ತದಂತೆ. ನಿಮ್ಮ ಕುರಿತಾಗಿ ಆಗಲಿ, ತಂದೆಯವರ ಸಮಕ್ಷದಲ್ಲಾಗಲಿ ಓರ್ವ ಬಾಲೆಯಾಗಿ ನಾನಾಡುವಂತಹ ಅರ್ಹತೆಯನ್ನು ಹೊಂದಿಲ್ಲ. ಆದರೂ ವರಾನ್ವೇಷಣೆಗೆ ಹೋಗಿ ಬಂದಂತಹ ನನ್ನ ಕುರಿತಾಗಿ ಸಕೌತುಕವಾಗಿ ಮಹರ್ಷಿಗಳು ಕೇಳುವಾಗ ಹೇಳಬೇಕಾದದ್ದು ಮಗಳಾಗಿ ನನ್ನ ಕರ್ತವ್ಯ ಅಂತ ಭಾವಿಸಿದ್ದೇನೆ. ನನ್ನಿಂದ ಮೊದಲು ತಂದೆಯೂ ಕೇಳಿದ್ದಾರಲ್ವಾ? ಆ ನೆಲೆಯಲ್ಲಿಯೇ ನಿಮ್ಮ ಮುಂದೆ ಸಮಗ್ರವಾಗಿ ನಡೆದ ವಿದ್ಯಮಾನಗಳನ್ನು ಬಿತ್ತರಿಸುವಂತಹ ಪ್ರಯತ್ನದಲ್ಲಿ ನಾನು ಮುಂದುವರಿಯುತ್ತಿದ್ದೇನೆ. ಮತ್ತೆ ಇನ್ನೊಂದಿದೆ, ಲೋಕ ಆಡುವುದು. ಲೋಕ ಸುವಿಚಾರವನ್ನು ಬಯಸುತ್ತದೆ. ಹೌದು. ಆದ್ರೆ ನಾರದರು ಸಂಚಾರವನ್ನು ಬಯಸ್ತಾರೆ. ನಿಮ್ಮಲ್ಲೊಂದು ಚಾರತನವಿದೆ, ಸಂಚರಣಶೀಲವಾದ ಭಾವ ಇದೆ. ನಿಮ್ಮಲ್ಲಿ ಸಂಚಾರ ಇದೆ, ನಿಮ್ಮಲ್ಲಿ ವಿಚಾರ ಇದೆ, ನಿಮ್ಮಲ್ಲಿ ಆಚಾರ ಇದೆ. ನನಗೆ ಶಾಪವು ವರವಾಗಿ ಬಂದಿದೆ. ಅದನ್ನು ನೀವು ಮಾಡಿಕೊಂಡದ್ದು, ಬಂದದ್ದು ಶಾಪವೇ. ನಿಮ್ಮಲ್ಲಿ ಬಂದಾಗ ನೀವು ಅದನ್ನು ವರವಾಗಿ ಪರಿವರ್ತಿಸಿಕೊಂಡ ವಿಚಾರಶೀಲರು. ಹಾಗಾಗಿಯೇ ಅಂತಹ ನಿಮ್ಮ ಮುಂದೆ ಹೇಳುವುದಕ್ಕೂ ಏನೋ ಒಂದು ಧನ್ಯತೆಯ ಭಾವ ಅಂತ ಭಾವಿಸಿಕೊಳ್ಳುತ್ತೇನೆ. ಹಾಗಾಗಿ ವರಗಾಗಿ ಹೋಗಿದ್ದು ಹೌದು. ನಾನು ವರಗಾಗಿ ಹೋಗಿ ಬಂದೆ ಬ್ರಹ್ಮನೆನಗೆ ಪ್ರಕೃತಿ ಸಹಜವಾಗಿ ಇರಬಹುದಾದಂತಹ ಪ್ರಕೃತಿ ಪುರುಷ ಸಂಯೋಗವೋ, ಪ್ರಕೃತಿ ಪುರುಷ ಆಕರ್ಷಣೆಯೋ, ಅದರಿಂದ ಈ ಸಾವಿತ್ರಿಯೂ ಹೊರತಾಗಿರಲಿಲ್ಲ. ಅಪ್ಪ, ಈ ನೆಲೆಯಲ್ಲಿ ನಿಮ್ಮಿಂದ ಅನುಜ್ಞಪ್ತಳಾಗಿ ಹಿರಿಯರೊಂದಿಗೆ ಹೋದಂತಹ ನಾನು ನನಗಾಗಿ ಕಡೆದಿಟ್ಟಂತಹ ಬೊಂಬೆಯನ್ನ ಬ್ರಹ್ಮನಿಂದ ನನಗೋಸ್ಕರವೇ ಸೃಷ್ಟಿಯಾದಂತಹ ಸ್ಫುರದ್ರೂಪಿ ಒಬ್ಬ ತರುಣನನ್ನ ನಾನು ಹುಡುಕಿದ್ದು ಹೌದು, ಅನ್ವೇಷಣೆ ಮಾಡಿದ್ದು ಹೌದು. ಸಿಕ್ಕಿದ್ದಾನೆ. ಯಾಕೆ ಅಂದ್ರೆ ಲೋಕದ ಪ್ರಕೃತಿಯ ನಿಯಮದಲ್ಲಿಯೇ ಕಾಣಬಹುದಾದಂತೆ ಒಂದು ಕೋಗಿಲೆಗೆ ವಸಂತದ ಆಗಮನದ ಸಹಜವಾದ ನಿರೀಕ್ಷೆ ಅಲ್ವಾ ಅಪ್ಪಯ್ಯ? ಎಲ್ಲ ನದಿಗಳು ಕೂಡ
ತಾವು ಗಮಿಸಬೇಕಾದದ್ದು ಸಮುದ್ರದಲ್ಲಿಯೇ, ಹೌದು. ತಾವು ಲೀನವಾಗಿ ಆಶ್ರಯಿಸಬೇಕಾದದ್ದು ಸಮುದ್ರವನ್ನೇ ಅಂತ ಭಾವಿಸುವುದು ಪ್ರಕೃತಿ ಅಲ್ವೋ? ಆ, ಭೋರ್ಗರೆತದ ನಡುವೆ ಹುಟ್ಟಬಹುದಾದಂತಹ ಮಳೆಯಾದರೂ ತಾನು ಸೇರಬೇಕಾದದ್ದು ಇಳೆಯನ್ನು ಎನ್ನುವಂತಹ ಭಾವ ಪ್ರಕೃತಿ ಸಹಜವಲ್ವೇ? ಅದೇ ನೆಲೆಯಲ್ಲಿ ಆ, ಈ ಸಾವಿತ್ರಿ ಆ, ಪ್ರಾಯ ಬ್ರಹ್ಮನಿಂದ ನನಗೋಸ್ಕರವೇ ಸೃಜಿಸಲ್ಪಟ್ಟ ಸ್ರಷ್ಟ, ಆ. ಸರ್ಜಿತನಾದ, ಸರಿ. ಸಂಸರ್ಜಿತನಾದಂತಹ ಓರ್ವ ಸ್ಫುರದ್ರೂಪಿಯನ್ನು ಕಂಡು ಬಂದಿದ್ದೇನೆ. ಯಾರವನು, ಎಲ್ಲಿಯವನಂತೆ? ಅವನ ಬಗ್ಗೆ ಹೇಳಬೇಕು, ಹಾ. ಕೇಳಬೇಕು. ಸಾಲ್ವ ಭೂಪನ ಸುತನು ಸತ್ಯವಾನನು ನಲ್ಮೆ ಮೂರುತಿಯವನು ಸಾಲ್ವ ಭೂಪನ ಸುತನು ಸತ್ಯವಾನನು ನಲ್ಮೆ ಮೂರುತಿಯವನು ಎಳ್ಳಿನಿತು ಭಯವಿಲ್ಲ ವಿಧಾನಕ್ಕೆ ಎಳ್ಳಿನಿತು ಭಯವಿಲ್ಲ ವಿಧಾನಕ್ಕೆ ನಲ್ಲ ಸದ್ಗುಣ ಕೈವರ್ತಿಸಿ ಕೊಡಿಸಯ್ಯ ಸಾಲ್ವ ಭೂಪನ ಸುತನು ಸತ್ಯವಾನನು ನಲ್ಮೆ ಮೂರುತಿಯವನು ಅಪ್ಪ, ಮಗಳೇ, ಹೀಗೆ ಅನ್ವೇಷಣೆ ಮಾಡುವಂತಹ ಒಂದು ವ್ಯವಸ್ಥೆಯೊಂದಿಗೆ ಕಳುಹಿಕೊಟ್ಟಂತೆ ಹಾ, ದೇಶ ದೇಶಗಳನ್ನು ಸಂಚರಿಸಿದೆ ಅಪ್ಪಯ್ಯ. ಹಾಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಆ, ಸಾಲ್ವ ದೇಶ ಎನ್ನುವಂತಹ ವಿಶಿಷ್ಟವಾದಂತಹ ದೇಶವನ್ನು ಪ್ರವೇಶಿಸುವಂತಹ ಸನ್ನಿವೇಶ ಬಂತು. ಹಾಗೆ ಹೋಗುವಾಗ ಹಾ. ಸಾಲ್ವ ದೇಶವನ್ನ ಆಳ್ವಿಕೆ ಮಾಡುತ್ತಿದ್ದವನು, ಈಗ ಮಾಡ್ತಾ ಇದ್ದಾನೆ ಅಂತಲ್ಲ, ಮಾಡುತ್ತಿದ್ದವನು ಸರಿ. ಯಾವುದೋ ಒಂದಷ್ಟು ಕಾರಣಾಂತರಗಳಿಂದ ಈಗ ದೇಶದಿಂದ ಹೊರಗಡೆ ತಳ್ಳಲ್ಪಟ್ಟವನು, ಹಾ, ಅನಾಥನಾಗಿ ಲೋಕದಲ್ಲಿ ಈಗ ಹೇಳಲ್ಪಟ್ಟವನು. ಯಾರ ಕುರಿತಾಗಿ ಲೋಕ ಎಲ್ಲವನ್ನೂ ಕಳೆದುಕೊಂಡಿದ್ದಾನೆ ಅಂತ ಹೇಳ್ತದೋ ಅಂತಹ ಒಬ್ಬ ಸ್ಫುರದ್ರೂಪಿ, ಸಾಲ್ವ ದೇಶದ ಅಧಿಪತಿಯಾಗಿದ್ದ ಅಧಿಪತಿಯ ಮಗ, ಜುಮತ್ಸೇನ ನಾಮಕನಾದಂತಹ ಅವನ ಅಧಿಪತಿಯ ಮಗನವನು. ನಲ್ಮೆಯ ಮೂರುತಿ ಅಂತ ನಾನು ಅವನನ್ನು ಈಗಾಗಲೇ ಆರಾಧಿಸುವುದಕ್ಕೆ ತೊಡಗಿ ಆಗಿದೆ ಅಪ್ಪಯ್ಯ. ತಮ್ಮ ಮುಂದೆ ಆಡುವುದಕ್ಕೆ ಸಂಕೋಚವಾಗುತ್ತದೆ, ಸಹಜವಾಗಿ ನಾಚಿಕೆ ಎನ್ನುವುದು ಅಡ್ಡ ಆಗಿ ಬರ್ತದೆ. ಆದರೂ ಮಹರ್ಷಿಗಳ ಸಮಕ್ಷದಲ್ಲಿ ತಾವು ಕೇಳುವಾಗ ಇರುವ ವಿಚಾರವನ್ನ ಹೇಳುವಾಗ ಹೇಳದೆ ಇರುವುದಕ್ಕಾಗುವುದಿಲ್ಲವಲ್ಲಪ್ಪ. ಹಾಗಾಗಿ ಹೇಳುವುದು, ನಲ್ಮೆಯ ಮೂರುತಿಯಾದಂತಹ ಅವನ ಬಲ್ಮೆ ನನ್ನ ಮನಸ್ಸನ್ನು ಇನ್ನಿಲ್ಲದೆ ಆಕರ್ಷಿಸಿದೆ. ಕಾರಣ ಒಂದು ಆ ಘಟನೆಯನ್ನು ಹೇಳಿಬಿಡುತ್ತೇನೆ. ನನ್ನ ಪಾಡಿಗೆ ನಾನು ಅರಣ್ಯದಲ್ಲಿ ಸಂಚರಿಸುತ್ತಾ ದೇಶಗಳಿಗೆ ಹೋಗುವ ಸನ್ನಿವೇಶದಲ್ಲಿ ಇನ್ನೇನು ಸಾಲ್ವ ದೇಶವನ್ನು ಸೂರೆಗೊಂಡೆ, ಸಾಲ್ವ ದೇಶವನ್ನು ಹೊರಟೆ ಅಂತ ಆಗುವಾಗ ಅರಣ್ಯ ಮಧ್ಯದಲ್ಲಿಯೇ ಕಂಡಂತಹ ಹುಡುಗ ಇವನು. ಮಾತನಾಡುವಾಗ ಈರ್ವರ ಮಾತುಕತೆಯಲ್ಲಿಯೂ ಕೂಡ ಸಹಜವಾದ ಸಖ್ಯ ಏರ್ಪಟ್ಟಿತು. ಆ ಸಖ್ಯವೇ ನನ್ನ ಬದುಕಿನ ಪರಮ ಉದ್ದೇಶವಾದ ಕಾರಣ. ನೀವು ನಿಮ್ಮಂತಹ ಹಿರಿಯರು ಹೇಳುವ ಹಾಗೆ ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧದಲ್ಲಿ ಸಹಜವಾದ ಸ್ಥಿರತೆ ಬರುವುದು ಸಖ್ಯದಲ್ಲಿ ಎನ್ನುವಂತಹ ವಯಸ್ಸಹಜವಾಗಿ ನಾನೂ ಹೊಂದಿದ ಆ ಮಧುರ ಭಾವವನ್ನು ಒಳಗೊಂಡು ಅವನಲ್ಲಿ ನನ್ನ ನಿವೇದನೆಯನ್ನ ಮಾಡಿದೆ. ನೀನು ನನ್ನನ್ನು ವಿವಾಹ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದೆ. ಒಪ್ಪಿದನೋ? ಸಂಪ್ರಾರ್ಥಿಸಿದ ಸನ್ನಿವೇಶದಲ್ಲಿ ಹೇಳಿದ. ನಾನು ನೋಡುವಾಗ ಅವನಿದ್ದದ್ದು ಓರ್ವ ಜಟಾವಲ್ಕಲಧಾರಿಯಾಗಿದ್ದವನು. ಆ ಕಾರಣಕ್ಕೆ ಅವನನ್ನು ಹಾಗೆಯೇ ಸಂಬೋಧಿಸಿದೆ ನಾನು. ಆಗ ಆ ಸಂಬೋಧನೆಯಿಂದ ಪ್ರಬುದ್ಧನಾದ ಆತ ನನಗೆ ಹೇಳಿದ, ನಾನು ವಿಪ್ರನಲ್ಲ, ನಾನು ಬ್ರಾಹ್ಮಣ ಅಲ್ಲ, ನಾನು ಓರ್ವ ಕ್ಷತ್ರಿಯ ಕುಮಾರ. ಹಾಗಾದ್ರೆ ಎಲ್ಲ ಸರಿಯಾಯಿತೋ ಇಲ್ವೋ? ಯಾವುದೋ ಒಂದು ಕಾರಣದಿಂದ ಕಣ್ಣು ತಪ್ಪಿ ಆದರೂ
ಯಜ್ಞ ವೇದಿಕೆಯಲ್ಲಿ ಕಣ್ತಪ್ಪಿ ಹೋಮದ ಆಹುತಿ ಕೆಳಗೆ ಬಿದ್ದು ಹೋಗುತ್ತದೋ ಅಂತ ಇದ್ದಾಗ ಸರಿಯಾಗಿ ಆಹುತಿ ಹೇಗೆ ಅದರ ಒಳಗೆ ಬೀಳುವಂತಹ ಸನ್ನಿವೇಶ ಪ್ರಾಕೃತಿಕವಾಗಿ ವಾಯುವಿನ ಸಹಾಯದಿಂದಲೋ ಅಥವಾ ಇನ್ನಿತರ ಸಹಾಯದಿಂದಲೋ ಬರುತ್ತದೋ ಹಾಗೆ ಮನಸ್ಸೆನ್ನಬಹುದಾದಂತಹ ಯಾವ ಅಗ್ನಿಕುಂಡ ಇದೆಯೋ ಅಲ್ಲಿ ಸತ್ಯವಾನ ನಾಮಕನಾದಂತಹ ಆ ಹವನ ದ್ರವ್ಯ ತಾನಾಗಿ ಬಂದು ಬೀಳುವ ಭಾವ ಬಂತಪ್ಪಯ್ಯ. ಹಾಗಾಗಿ ಅವನ ತಾಯಿ ತಂದೆಯರು ಕುರುಡ ಕುಂಟರು. ಅವನಿಗೆ ಅವರನ್ನ ಈತ ಚೆನ್ನಾಗಿ ನೋಡಿಕೊಳ್ಳಬಹುದಾದ ಭಾವದಲ್ಲಿ ಅರಣ್ಯದಲ್ಲಿ ನಿಜಾರ್ಥದಲ್ಲಿ ಅರಣ್ಯದಲ್ಲಿದ್ದಾರೆ. ದೇಶದಿಂದ ಭ್ರಷ್ಟರಾಗಿದ್ದಾರೆ. ತಾಯಿ ತಂದೆಯರ ಸೇವೆ ತನ್ನ ಬದುಕಿನ ಧ್ಯೇಯ ಅಂತ ಆಡುತ್ತಾನೆ. ಅಲ್ಲಿಯೇ ಹತ್ತಿರದಲ್ಲಿರುವಂತಹ ಗೌತಮರ ಆಶ್ರಮ ಎನ್ನುವುದು ತನ್ನ ಬದುಕಿನ ಮಹಾ ಆಲಯ ಅಂತ ಆಡುತ್ತಾನೆ. ಆದ್ದರಿಂದ ಅಪ್ಪ, ಬದುಕಿನಲ್ಲಿ ಸಹಜವಾಗಿಯೇ ಅರಮನೆಯ ಸುಖ ಸುಪ್ಪತ್ತಿಗೆಯಲ್ಲಿ ಮಿಂದು ಉಂಡು ಬೆಳೆದ ಈ ಸಾವಿತ್ರಿಗೆ ಯಾಕೋ ಏನೋ ಗೊತ್ತಿಲ್ಲ ಅಪ್ಪ, ಆ ಹುಡುಗ ನನ್ನ ನೋಡಿದಾಗ ತಾನಾಗಿ ಇವನನ್ನೇ ನಾನು ವರನನ್ನಾಗಿ ಪಡೆಯಬೇಕು ಎನ್ನುವ ಭಾವ ಮೂಡಿ ಬಂತು. ಹಾಗಾಗಿ ಆ ಜುಮತ್ಸೇನನ ಮಗನಾದಂತಹ ಸತ್ಯವಾನ ಹೆಸರೇ ಹೇಳುವ ಹಾಗೆ, ಹೆಸರಿನಲ್ಲಿ ಇರಬಹುದಾದ ಭಾವಕ್ಕೆ ಎಳ್ಳಿನಿತು ಕುಂದು ಬರದ ಹಾಗೆ ನಿಜಾರ್ಥದ ಸತ್ಯವಂತನಾಗಿದ್ದಾನೆ, ನಿಜಾರ್ಥದ ವಿನಯವಂತನಾಗಿದ್ದಾನೆ. ಆ ಸತ್ಯವಂತಿಕೆ ಮತ್ತು ವಿನಯವಂತಿಕೆ ಆ ಗುಣಗಳೇ ಆಕರ್ಷಿಸಿದ ಕಾರಣ ಅವನ ಜೊತೆಯಲ್ಲಿಯೇ ನನ್ನ ವಿವಾಹವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾರದರಂತ ಮಹನೀಯರ ಸಮಕ್ಷದಲ್ಲಿ ಇಲ್ಲಿರಬಹುದಾದ ನಮ್ಮ ಸಚಿವರೋ ಮಂತ್ರಿ ಮಾಂಡಲಿಕರೋ ಅವರೆಲ್ಲರ ಈ ಅವರ ಸಮಕ್ಷದಲ್ಲಿ ತಮ್ಮಲ್ಲಿ ಭಿನ್ನಹದೆಯಾಗಿ ಮಾತನಾಡ್ತಾ ಇದ್ದ. ಮಗಳೇ, ಕಳುಹಿಸಿಕೊಡುವಾಗಲೇ ನಿನಗೆ ಒಂದು ಸೂಚನೆಯನ್ನು ಕೊಟ್ಟವರಿದ್ದೆ ನಾನು ಆ ದಿನ. ನಿನಗೆ ಅನುರೂಪನಾದಂತಹ ವರನನ್ನು ಹುಡುಕಿಕೊಂಡು ಬರಬೇಕು. ಆ ಬಳಿಕ ಆತನ ಪೂರ್ವಾಪರವನ್ನು ವಿಮರ್ಶೆ ಮಾಡಿ ಅವನಿಗೆ ನಿನ್ನನ್ನು ಕೊಡುವವನಿದ್ದೇನೆ ಅಂತ ಹೇಳುವಂಥದ್ದನ್ನು ಈಗ ನೀನು ಬಂದು ಹೇಳುವುದನ್ನು ನೋಡುವಾಗ ನೆನಪಾಗ್ತಾ ಇದೆ ನನಗೂ ಕೂಡ. ಏನು? ಹುಟ್ಟಿದಾಗ ಅವನಿಗೆ ಇಟ್ಟಂತಹ ಹೆಸರು ಚಿತ್ರಾಶ್ವ ಅಂತ ಹೇಳುವಂತಹ ಹೆಸರಂತೆ. ಯಾಕಂದ್ರೆ ಸಾರ್ವದೇಶ ಕೂಡ ನಮ್ಮ ಮಿತ್ರ ದೇಶವೇ ಆಗಿದ್ದರಿಂದ ಆತನ ವಿಚಾರಗಳೆಲ್ಲವೂ ನನಗೆ ಗೊತ್ತಿರುವುದರಿಂದ ಆಡ್ತಾ ಇರುವುದು ನಾನು. ಆ ಬಳಿಕ ಅವನ ನಡವಳಿಕೆಯಿಂದ ಅವ ಪಡೆದಂತಹ ಹೆಸರಂತೆ ಸತ್ಯವಾನ ಎಂಬುದಾಗಿ. ಸರಿ. ಹಾಗಾಗಿ ಕೇವಲ ಗಂಡು ಅಥವಾ ನೀನು ಆಡುವಂತಹ ವರ ಅಂತ ಹೇಳುವಂತಹ ಹಿನ್ನೆಲೆ ಮಾತ್ರ ಅಲ್ಲ, ಸಂಸ್ಕಾರದ ಹಿನ್ನೆಲೆಯಲ್ಲೂ ಆತ ಶ್ರೇಷ್ಠನಿದ್ದಾನೆ ಎಂಬುದು ನಿನ್ನ ಮಾತಿನಿಂದ ಅರ್ಥ ಆಯಿತು. ಹೌದು. ಒಂದು ಕ್ಷಣ ದೇವರ್ಷಿಗಳಲ್ಲಿಯೂ ಈ ವಿಚಾರವನ್ನು ನಾನು ಕೇಳಬೇಕಿದೆ. ಅಶೋಕಪತಿ ಮಹಾರಾಜರೇ, ಋಷಿವರ್ಯ, ಆಡಿದ್ದನ್ನು ನೀವು ಎಲ್ಲ ಕೇಳಿದವರಿದ್ದೀರಿ. ಯಾವ ರೀತಿ ಮುಂದುವರಿಯಬೇಕು ಎಂಬುದಕ್ಕೆ ನೀವು ನಮಗೆ ಮಾರ್ಗದರ್ಶನವನ್ನು ಕೊಡಬೇಕು. ಪ್ರೇಮ ಮೂರ್ತಿಯ ಹೃತ್ಪೀಠದೊಳು ಸ್ಥಾಪಿಸುತ್ತಾತ್ಮ ಕಾಮವನರ್ಪಿಸಿದೆ.
ಸಾವಿತ್ರಿ, ನಿನ್ನ ಮಾತುಗಳನ್ನ ನಾನು ಕೇಳ್ತಾ ಇರುವಾಗ ನಿನ್ನ ಮನಸ್ಸಿನಲ್ಲಿ ಪ್ರೇಮ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಿದಂತಹ ಆ ಸತ್ಯಾವನನ ಬಗ್ಗೆ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಬಾಲೆ ಅದ್ಭುತವಾಗಿ ಬಾಲೆ ಅದ್ಭುತ ನುಡಿಯ ನಾಡುವಳು ನೃಪ ನಿನ್ನ ಮಗಳು ಬಾಳ ಬರಹಕ್ಕೆ ಹಾಸರುಗಳು. ಓ ನಾಡುವಳು ನೃಪ ನಿನ್ನ ಮಗಳು ಬಾಳ ಬರಹಕ್ಕೆ ಹಾಸಬೇರುವಳು. ಕಾಳಿ ಭಕ್ತಳು ಕಾಲ ಕುಂಭದ ಲೀಲೆ ಎರಿಯದ ಮೇಲು ಹರಿದಳು. ಕಾಳಿ ಭಕ್ತಳು ಕಾಲ ಕರ್ಮದ ಲೀಲೆ ಎರಿಯದ ಮೇಲು ಹರಿದಳು. ಬೆಳಲೇನದ ಬಾಲ ಭಕ್ತಿಯ ಮೇಳವಿಸಿತೆ ಬಗೆಯ ಅದ್ಭುತ ನುಡಿಯ ನಾಡುವಳು ನೃಪ ನಿನ್ನ ಮಗಳು ಬಾಳ ಹರಿಸಿಗೆ ಹಾಸಬೇರುವಳು. ಸಾವಿತ್ರಿ ದೇವಿಯ ಪ್ರಸಾದದಿಂದ ಹುಟ್ಟಿದಂತಹ ನೀನು ಕಾಳಿ ಭಕ್ತಳು ಹೌದಲ್ವಿ, ಆದ್ರೆ ಸತ್ಯಾವನನು ಹರಿಭಕ್ತನು ಹೌದು. ಆ ಸಾವಿತ್ರಿ ದೇವಿಯ ವರಪ್ರಸಾದದಿಂದ ಬಂದಂತಹ ನೀನು ಅವನನ್ನು ವರಿಸುವುದು ಸೂಕ್ತವೇ ಸರಿ, ಧನ್ಯನಾದ. ಆದರೆ ಒಂದು ಮಾತು, ಏನು? ನಾರದ ಹೋದಲ್ಲೆಲ್ಲ ಕಲಾಪ್ರಿಯ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಕಲ್ಯಾಣಕಾರಕನಾದಂತಹ ನಾನು ಒಂದು ಮಾತನ್ನು ನಿನಗೆ ಹೇಳ್ತೇನೆ. ಏನು? ಯಾಕಂತ ಹೇಳಿದ್ರೆ ರೂಪದಲ್ಲಿ ಅತಿ ಮನ್ಮಥನಾದಂತಹ ಮನ್ಮಥ, ಜಯಂತ ಮುಂತಾದವರು ಇದ್ದಾರೆ. ಅಂತವರಿಗೆ ಸರದ್ರೂಪಿಯಾದಂತಹ ಸತ್ಯಾವನನು ಆಗಿದ್ದಾನೆ. ಮತ್ತೆ ಸತ್ಯದಲ್ಲಿ ನಿಷ್ಠಾವಂತನಾದಂತಹ ಸತ್ಯ ವಿಕ್ರಮಾದಿತ್ಯ ಮುಂತಾದ ಉಜ್ಜಯಿನಿ ಅರಸರು ಇದ್ದಾರೆ. ಅಯೋಧ್ಯ ಅರಸರು, ಸೂರ್ಯವಂಶದ ಸತ್ಯ ಹರಿಶ್ಚಂದ್ರ ಮುಂತಾದವರು. ಅಂತವರಿಗೂ ಅನುರೂಪವಾದಂತಹ ಸತ್ಯ ಧರ್ಮದ ನಿಷ್ಠೆಯಲ್ಲಿ ಹುಟ್ಟಿದಂತಹ ಸತ್ಯಾವನನು ಸಹ ಸತ್ಯವಂತನೇ ಹೌದು. ಮತ್ತೆ ಧರ್ಮದಲ್ಲಿ ಧರ್ಮರಾಯನನ್ನು ಮೀರಿಸುವಂತಹ ಧರ್ಮವನ್ನು, ದಾನದಲ್ಲಿ ಕರ್ಣನನ್ನು ಮೀರಿಸುವಂತಹ ಗುಣವನ್ನು ಹೊಂದಿದಂತಹ ಅವನು ಇನ್ನು ಒಂದು ವಿಚಾರದಲ್ಲಿ ನಾನು ಯೋಚನೆ ಆತಂಕ ಪಡುವಂತಹ ವಿಷಯ ಬಂದಿತ್ತಲ್ಲ. ಆತಂಕ ಪಡುವಂತಹ ವಿಷಯ ಏನು ಅಂತ ಹೇಳ್ಬಹುದಲ್ಲ? ಹೇಳಲಾರೆನೋ ಪೇಳಲಾರೆನೋ ಪೇಳದುಳಿಯಲಾರೆನು ಅಶ್ವತಿ ಮಹಾರಾಜರೇ, ಎಲ್ಲ ವಿಷಯವನ್ನು ಕೂಲಂಕಷವಾಗಿ ಸಮಕ್ಷದಲ್ಲಿ ಆಡಬೇಕು ಅಂತ
ಸೂಚನೆಯನ್ನು ಅನುಲಕ್ಷಿಸಿ ಹಾ ನಡೆದಂತಹ ಎಲ್ಲ ವಿದ್ಯಮಾನಗಳನ್ನು ಸಭೆಯ ನಮ್ಮೀರುವರ ಮುಂದೆ ಹೇಳಿದವಳಿದ್ದಾಳೆ. ಹೌದು. ಹೇಳಿದ ತಕ್ಷಣದಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ಹಾ ತತ್ಕ್ಷಣದಲ್ಲೇ ನೀವು ಹೇಳಿದಂತಹ ಮಾತು ಯಾವುದು ಕೇಳಿದರೆ ಅಹೋಬತ ಮಹತ್ಪಾಪಂ. ಯಾವ ಸತ್ಯವಾನನನ್ನು ಒಪ್ಪಿಯೋ ಮೆಚ್ಚಿಯೋ ಬಂದು ನನಗೆ ಅವನನ್ನು ಮದುವೆ ಮಾಡಿಕೊಡಬೇಕು ಅಂತಹ ಆಡಿದಂತಹ ಅವಳ ಆ ಕಾರ್ಯ ದೋಷಪೂರ್ಣವಾದದ್ದು ಅಂತ ಹೇಳುವಂತಹ ಮಾತೊಂದು ತಮ್ಮಿಂದ ಹೊರ ಬಂತು ಅಂತೇಳಿ ಆದ್ರೆ ನನಗೆ ಉಭಯ ಸಂಕಟವಾಗಿದೆ ಈಗ. ಹಾಗಾಗಿ ಕೇಳ್ತಾ ಇರುವುದು ನಾನು. ನೋಡಿದ್ರೆ ಅವ ಸತ್ಯಸಂಧನಿದ್ದಾನೆ, ಧರ್ಮವಂತನಿದ್ದಾನೆ, ಸೂರ್ಯನಂತಹ ತೇಜಸ್ಸುಳ್ಳವನಿದ್ದಾನೆ, ಇಂದ್ರನಂತಹ ಶೌರ್ಯವಂತನಿದ್ದಾನೆ, ರಂತಿದೇವನಂತಹ ದಾನಿ ಇದ್ದಾನೆ, ಮಾತ್ರವಲ್ಲ ಶಿಬಿ ಚಕ್ರವರ್ತಿಯ ರೀತಿಯಲ್ಲಿ ತನ್ನ ಆ ಒಂದು ಔನ್ನತ್ಯವನ್ನು ಜೀವನದಲ್ಲಿ ಸಾಧಿಸಿದವನಿದ್ದಾನೆ. ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಒಟ್ಟಿನಲ್ಲಿ ಗೊಂದಲ ಆಗ್ತಾ ಇದೆ ಋಷಿಗಳೇ. ಯಾವ ದೋಷ ಆಯಿತು? ಇಂತಹ ಗುಣವಂತನನ್ನು ಮೆಚ್ಚಿದಂತಹ ಸಾವಿತ್ರಿಯಿಂದ ದೋಷ ಆಯಿತು ಅಂತ ಬೇರೆ ಹೇಳ್ತಾ ಇದ್ದೀರಿ. ಏನಿದರ ಮರ್ಮ ಅಂತೇಳಿ ಅರ್ಥ ಆಗಲಿಲ್ಲ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಸವಿವರವಾಗಿ ಹೇಳಬೇಕು ಅಂತ. ಪೇಳಲಾರೆನು ಪೇಳ ದುರಿಯದಾದೇನು. ಯಾಕಂತ ಹೇಳಿದ್ರೆ ಸತ್ಯವಾನನು ಎಲ್ಲವೂ ಸುರದ್ರೂಪಿಯಾಗಿಯೇ ಇದ್ದಾನೆ. ಆದರೆ ಒಂದು ವಿಷಯ, ಅವನ ಈ ಕುಲ ಗೋತ್ರ ಇದೆಲ್ಲವನ್ನ ಸಂಪ್ರೋಕ್ಷಿಸಿದಾಗ ಅವನಲ್ಲಿರುವಂತಹ ಜಾತಕ ಕರ್ಮವನ್ನ ಅನ್ವೇಷಣೆ ಮಾಡಿದಾಗ ಒಂದು ದೋಷವನ್ನು ಉಂಟು ಕಾಣ್ತಾ ಇದ್ದೇನೆ. ದೋಷ ಏನದು? ಅದು ನನಗೆ ಹೇಳಬೇಕು ಬೇಡುವೋ ಅಂತ ಉಭಯ ಸಂಕಟವಾಗಿದೆ. ಅಲ್ಲ, ಆತಂಕವಾಗಿದೆ. ನೀವು ಇಲ್ಲಿಗೆ ಬಂದಿದ್ದೀರಿ ಎಂಬುದರಿಂದಲೇ ನಾವು ಸಂತೋಷಗೊಳ್ಳುವುದು ಯಾವ ಕಾರಣಕ್ಕೆ ಗೊತ್ತೋ? ಇನ್ಯಾರೋ ಒಬ್ಬ ಋಷಿಗಳು ಬಂದು ನಮ್ಮ ಆಸ್ಥಾನದಲ್ಲಿ ಆಸೀನರಾದ್ರು ಅಂತೇಳಿ ಆಗಿದ್ರೆ ಋಷಿಕಲ್ಪ ಒಂದು ಆಸ್ಥಾನಕ್ಕೆ ಬಂತು ಅಂತ ಖುಷಿ ಪಡ್ತೇವೆ. ದೇವತೆಗಳ ಸಾಲಿನಲ್ಲಿ ಯಾರಾದರೂ ಬಂದು ಇಲ್ಲಿ ಆಸೀನರಾದ್ರೆ ದೇವಕಲ್ಪವದು ಸಾನ್ನಿಧ್ಯವಾಯಿತು ಅಂತ ನಾವು ಸಂತೋಷ ಪಡ್ತೇವೆ. ನಾರದರು ಬಂದಾಗ ನಾವು ಖುಷಿ ಪಡುವುದು ಎರಡೂ ಕಾರಣಕ್ಕೆ. ದೇವಕಲ್ಪವು ಋಷಿಕಲ್ಪವು ಒಟ್ಟಾಗಿ ಆಸ್ಥಾನಕ್ಕೆ ಬಂತು ಎಂಬ ಕಾರಣದಿಂದ. ಹಾಗಾಗಿ ತಮ್ಮನ್ನು ನಾವು ಆಡುವುದು ದೇವ ಋಷಿ ನಾರದರು ಎಂಬ ಹಿನ್ನೆಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇದ್ದೇನೆ, ಹೇಳುವಂಥದ್ದನ್ನು ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಅಲ್ಲ, ಹೇಳಿದರೆ ಸತ್ಯವನ ಸಾವಿತ್ರಿಯ ಮದುವೆ ನಿಂತು ಹೋಗ್ತದೋ ಎಂಬ ಆ ವಿಚಾರ. ಯಾಕೆ ಈ ಆತಂಕ? ಆತಂಕ ಅಂತ ಹೇಳಿದ್ರೆ ನಾನು ಮೊದಲೇ ಅವಳಿಗೆ ಸೌಭಾಗ್ಯವತಿ ಅಂತ ಹರಸಿದ್ದೀರಲ್ವಾ? ಹೌದು. ಹಾಗಾಗಿ ನಿಮ್ಮದೇ ಆಶೀರ್ವಾದದ, ನಿಮ್ಮದೇ ನುಡಿ, ಆ ನುಡಿಯ ಕುರಿತು ನಿಮಗೇ ಅದೇ ಆತಂಕವಾಗಿದೆ ನನಗೆ ಅಂತ. ಯಾಕೆ ಈ ಆತಂಕ? ಇಂತು ಸಕಲ ಸಂಪನ್ನತೆಯು ನಿಂತಿ ತಿನ್ನು ವರುಷವೊಂದು. ಇಂತು ಸಕಲ ಸಂಪನ್ನತೆಯ ನಿಂತಿ ತಿನ್ನು ವರುಷವೊಂದು. ದೇವರ್ಷಿ, ನಾನು ಹೇಳುವಂತ ಈ ಮಾತು ನಿನಗೂ ಮತ್ತು ಸಾವಿತ್ರಿಗೂ ಆಘಾತವಾಗುತ್ತದೋ ಎಂಬ ಆತಂಕ ನನ್ನಲ್ಲಿ ಸೃಷ್ಟಿಯಾಗಿದೆ. ವಿಷಯಕ್ಕಿಂತ ನಿಮ್ಮ ಧಾಟಿಯೇ ಹೆಚ್ಚು ಆಘಾತ ಆಗ್ತಾ ಇದೆಯೋ ಅಂತ ನಮಗೀಗ. ಯಾಕಂತ ಹೇಳಿದ್ರೆ ಆ ಸತ್ಯವನ ಜಾತಕವನ್ನ ನೋಡಿದಾಗ
ಯೋಚನೆ ಮಾಡ್ತಾ ಇದ್ದೇನೆ. ಇವನಿಗೆ ಇಂದಿನಿಂದ 1 ವರ್ಷ ಅಂದ್ರೆ ಕಲ್ಯಾಣವಾದ ದಿನದಿಂದ 1 ವರ್ಷಗಳ ಕಾಲ ಜೀವಂತವಾಗಿರ್ತಾನೆ. ಆಮೇಲೆ ಗೋಧೂಳಿ ಲಗ್ನದಲ್ಲಿ ಕಾಂತೆಯ ಗೋಳಾಗ್ತದೆ ಅಂತ ಹೇಳಿದ್ರೆ ವಿಧವೆ ಆಗ್ತಾಳೆ ಸಾವಿತ್ರಿ ಅಂತ. ಮಹರ್ಷಿಗಳೇ, ಮಗಳೇ, ನಿನ್ನಲ್ಲೇ ಆಡ್ತಾ ಇದ್ದೇನೆ. ಅಪ್ಪ, ವಿಷಯದ ಕುರಿತು ಹೆಚ್ಚು ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಅಂತ ನಿನಗೆ ಒಂದು ಸೂಚನೆ ಕೊಡುವುದೀಗ. ಏನು? ನೀನು ಪುನಃ ಸಂಚಾರಕ್ಕೆ ಹೊರಡಬೇಕು. ಅಂದೊಮ್ಮೆ ನೀನು ಹೊರಟಿದ್ದೀಯಲ್ಲ, ಯಾರು ಬಂದವರೆಲ್ಲ ನನಗೆ ಯೋಗ್ಯರಲ್ಲ ಅಂತ ಅವರವರೇ ತೀರ್ಮಾನ ಮಾಡಿಕೊಂಡು, ನಾನು ಒಬ್ಬರನ್ನೋ ಇಬ್ಬರನ್ನೋ ತಿರಸ್ಕರಿಸಿದ್ದಿರಬಹುದು, ಆದರೆ ಹೆಚ್ಚಿನವರು ಈ ತೇಜ ರಾಶಿಗೆ ನಾನು ಸೂಕ್ತ ಅಲ್ಲ ಅಂತ ಹೇಳುವಂಥವರು ಹೊರಟಿದ್ದಾರೆ ಹಿಂದೆ ಹೋಗ್ತಾ ಇದ್ದಾರೆ ಎಂಬಂಥ ಸಂದರ್ಭಕ್ಕಾಗುವಾಗ ನನಗೆ ಬೇಕಾದವನನ್ನು ಆಯ್ಕೆ ಮಾಡಿಕೊಡುತ್ತೇನೆ ಅಂತೇಳಿ ಆಯ್ಕೆ ಮಾಡಿ ಬಂದಂತಹ ಇವನು ಅಲ್ಪಾಯುಷಿ. ದೇವರ್ಷಿಗಳು ಹೇಳ್ತಾ ಇದ್ದಾರೆ, ಪುನಃ ಅದರ ಬಗ್ಗೆ ವಿಚಾರ ವಿಮರ್ಶೆ ಮಾಡುವಂಥ ಅಗತ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆಡುತ್ತಾ ಇರೋದು. ನೀನು ಮತ್ತೆ ಸಂಚಾರಕ್ಕೆ ಹೊರಡಬೇಕು. ಅವನನ್ನು ಬಿಟ್ಟು ಮತ್ತೆ ಇನ್ಯಾರಾದರೂ ಸೂಕ್ತ ವ್ಯಕ್ತಿ ಇದ್ದಾನೋ, ಸೂಕ್ತ ವರವನ್ನು ನೀನು ಅನ್ವೇಷಣೆ ಮಾಡಿ ಬಂದೆ ಅಂತೇಳಿ ಆದರೆ ಆಗಲೂ ಕೂಡ ಹಾಗೆಯೇ ಹಿಂದಿನಂತೆ ಎಲ್ಲ ರೀತಿಯ ವಿಮರ್ಶೆ ಮಾಡಿಕೊಂಡು, ಆತನ ಪೂರ್ವಾಪರ ವಿಮರ್ಶೆ ಮಾಡಿಕೊಂಡು ನಿನ್ನನ್ನು ಆತನಿಗೆ ದಾರೆ ಎರೆದು ಕೊಡ್ತೇನೆ. ಈ ಅಲ್ಪಾಯುಷಿಯಾದಂತಹ ಗಂಡ ಬೇಡ ಮಗಳೇ. ಹೋಗು ಹೊರಡು. ಪುನಃ ವ್ಯವಸ್ಥೆ ಮಾಡ್ತೇನೆ ನಾನು. ವೃದ್ಧ ಮಂತ್ರಿಗಳಿದ್ದಾರೆ, ರಕ್ಷಾ ಭಟರಿದ್ದಾರೆ. ಅಪ್ಪ ಮಗಳೇ, ನಿಮ್ಮ ಆತಂಕ ಅರ್ಥವಾಗುತ್ತದೆ ನನಗೆ. ತಪ್ಪು ಅಂತ ಹೇಳುವ ಧಾರ್ಷ್ಟ್ಯ ನಾನು ತೋರಿಸುವುದಕ್ಕಿಲ್ಲ. ಆದರೆ ನಿಮ್ಮನ್ನು ನಾವು ಗ್ರಹಿಸುವುದು ಮಗಳಾಗಿ ಹೇಗೆ? ನೀವು ನನ್ನ ಬದುಕಿನ ಭಾವಮೂರ್ತಿ. ಆದರೆ ಸತ್ಯವಾನ ಪ್ರೇಮ ಮೂರ್ತಿ ಆಗಿದ್ದಾನಪ್ಪ. ಪ್ರೇಮ ಮೂರ್ತಿಯ ಹೃತ್ಪೀಠದಳು ಸ್ಥಾಪಿಸುತ್ತಾತ್ಮ ಅಪ್ಪ ಕಾಮವನರ್ಪಿಸಿದೆ ಅರ್ಚಿಸಿದ್ದೇನೆ. ಮಾತುಂಟಲ್ಲ, ಶ್ರೀ ಮುನಿವರ ಸತ್ಕೃತ್ಕನ್ಯ ಪ್ರದೀಯತೆ ನೇಮವ ಮೀರುವುದೇ. ಶ್ರೀ ಮುನಿವರ ಸತ್ಕೃತ್ಕನ್ಯ ಪ್ರದೀಯತೆ ನೇಮವ ಮೀರುವುದೇ. ಶ್ರೀ ಮುನಿವರ ಸತ್ಕನ್ಯ ಪ್ರದೀಯತೆ ನೇಮವ ಮಗಳೇ. ಮಹರ್ಷಿಗಳೇ, ನೀವೇ ಆಡಿದ ಮಾತನ್ನ ಕೇಳಿ ತಂದೆಯವರು ಆಡುತ್ತಾ ಇದ್ದಾರೆ. ಚಿಂತಾಕುಲಿತರಾಗುವ ಸನ್ನಿವೇಶ ಬಂದಿದೆ. ಹೌದು. ಆದರೆ ಈರ್ವರ ಸಮಕ್ಷದಲ್ಲಿ ಆಗತೊಡಗಿದ ಹಾಗೆ ಈಗಲೂ ಆಡುವುದಿಷ್ಟೇ. ನನ್ನ ಹೃದಯ ಎನ್ನಬಹುದಾದಂತಹ ಪೀಠದಲ್ಲಿ ಭದ್ರವಾಗಿ ಆರಾಧನೆ ಮಾಡಬಹುದಾದ ದೇವ ಮೂರ್ತಿಯಾಗಿ ಸತ್ಯವಾನನನ್ನು ಸ್ಥಾಪಿಸಿದವಳಿದ್ದೇನೆ. ಈಗಾಗಲೇ ಹೃದಯ ಗರ್ಭದಲ್ಲಿ ಸತ್ಯವಾನನು ಈಗಾಗಲೇ ಸ್ಥಾಪಿತನಾಗಿದ್ದಾನೆ. ಕಾಮದೊಳು ಸ್ಥಾಪಿಸಿರುವೆ. ನಾನು ನಿಮ್ಮ ಮುಂದೆ ಆಡುವುದಕ್ಕೆ ಬಾಲೆ, ಆದರೂ ಸನ್ನಿವೇಶ ಆಡಿಸುವ ಕಾರಣದಿಂದ ಆಡುವುದು. ಧರ್ಮವೋ ಅರ್ಥವೋ ಕಾಮವೋ ಮೋಕ್ಷವೋ ಎನ್ನುವ ಹಾಗೆ ಆಡುವಂತಹ ತಮ್ಮಂತಹ ಮಹನೀಯರು ಅದೇ ಕಾಮವನ್ನು ಅರಿಷಡ್ವರ್ಗದ ಆರಂಭದಲ್ಲಿಯೂ ಆಡಿದರಂತೆ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ, ಅಲ್ಲಿಯೂ ಕಾಮ ಸ್ಥಾನ ಪಡೆದಿದೆ.
ಈ ಪುರುಷಾರ್ಥ ಅಂತ ಹೇಳಬಹುದಾದ ಇಲ್ಲಿಯೂ ಕಾಮಸ್ಥಾನ ಪಡೆದಿದೆ. ಹಾಗಾದ್ರೆ ಪಡೆದಂತಹ ಆ ಕಾಮ ಪಡೆದ ಸ್ಥಾನ ಎರಡೂ ನೆಲೆಯಲ್ಲಿಯೂ ಚಿಂತಿಸಲ್ಪಡುವಾಗ ಹಿರಿಯರಾದ ತಮ್ಮಂತವರು ಆಡುತ್ತಾರಂತೆ, ಬದುಕಿನ ಹುಟ್ಟೆನ್ನುವುದೇ ಕಾಮದಿಂದ ಸಿದ್ಧವಾದುದು. ಆ ಕಾಮವನ್ನು ಮೀರಿ ಯಾರೂ ಇರುವುದಕ್ಕಾಗುವುದಿಲ್ಲ. ಹೆಚ್ಚೇಕೆ ತಾವೇ ಎಲ್ಲೋ ಆಡಿದ ಮಾತಂತೆ, ಈ ಜಗತ್ ಸೃಷ್ಟಿಯೇ ಕಾಮ ಮೂಲದಲ್ಲಿದೆ. ಕಾಮ ಎನ್ನುವುದು ಪ್ರೇಮದ ಮತ್ತೊಂದು ಮುಖ. ಕಾಮ ಪ್ರೇಮಗಳ ನಡುವೆ ಅದ್ವೈತ ಅವಿನಾಭಾವ ಸಂಬಂಧವಿದೆ. ಹೀಗೆಲ್ಲ ಆಡುತ್ತೀರಂತೆ ನೀವು. ಹಾಗಾಡುವಾಗ ಅದೇ ಆ ಪುರುಷಾರ್ಥದ ಕಾಮವೇ ನನ್ನ ಬಯಕೆಯಾಗಿ ಸತ್ಯವಾನನ ಕುರಿತಿದ್ದಾಗ ನಾನು ಹೇಗೆ ಆಡುವುದಕ್ಕಾಗುತ್ತದೆ? ಮತ್ತೆ ಲೋಕದಲ್ಲೊಂದು ಮಾತುಂಟಲ್ಲಪ್ಪ, ದಾನ ಕೊಟ್ಟ ಮೇಲೆ ಸಕೃತ್ ದಾನಂ, ದಾನ ಕೊಡುವುದು ಕೊಟ್ಟ ಮೇಲೆ ಮತ್ತೆ ಹಿಂತಿರುಗಿ ತೆಗೆದುಕೊಳ್ಳುವುದಕ್ಕಿಲ್ವಲ್ಲ. ಸಕೃತ್ ಅನ್ನಂ, ಅನ್ನವನ್ನ ಕೊಟ್ಟ ನಂತರದಲ್ಲಿ ಹಿಂದಿರುಗಿ ಪಡೆದುಕೊಳ್ಳುವಂತಹ ಕ್ರಮ ಲೋಕದಲ್ಲಿ ಸಭ್ಯರಲ್ಲಿ ಇಲ್ವಲ್ಲ. ಹಾಗೆ ನಾನು ಆಡಬಾರದಪ್ಪ. ಕನ್ಯಾ ಪ್ರದಾನದಲ್ಲಿಯೂ ಅದನ್ನೇ ಹಿರಿಯರು ಆಡುತ್ತಾರಂತೆ. ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯಾದಾನವೂ ಕೂಡ ಒಮ್ಮೆ. ಹಾಗಾದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಅಪ್ಪ ನೀವು ನನಗೆ ಕೊಟ್ಟಿದ್ದಲ್ವೋ? ಹಾಗಾದ್ರೆ ಈ ಪ್ರಕರಣದಲ್ಲಿ ನಾನು ಸರ್ವತಂತ್ರ ಸ್ವತಂತ್ರಳು ಎನ್ನುವಲ್ಲಿ ಯಾವ ನಿಬಂಧನೆ ಇಲ್ಲವಲ್ಲ. ನೀವು ಆಡುತ್ತೀರಿ, ಕೂಲಂಕಷವಾಗಿ ಚಿಂತನೆ ಮಾಡುತ್ತೇನೆ ನಾನು. ಯಾವ ನೆಲೆಯಲ್ಲಿ? ನಾನು ಒಪ್ಪಿದ ನಂತರದಲ್ಲಿ ಅವನಲ್ಲಿ ಏನಾದರೂ ದೋಷ ಇದ್ರೆ ಇವತ್ತಿಗೆ ನಾನು ಆಡಬಾರದು. ನಾರದರಂತಹ ಮಹರ್ಷಿಗಳು ಈ ಕ್ಷಣಕ್ಕೆ ಇಲ್ಲಿ ಉಪಸ್ಥಿತರಿಲ್ಲದೆ ಹೋದರೆ ನಾನು ಆಡಿದ ಮಾತಿಗೆ ಅಪ್ಪ ನೀವು ಒಪ್ತಿದ್ರೋ ಇಲ್ವೋ ಹೇಳಿ? ಹೌದು. ಹಾಗಾದ್ರೆ ಆದರೆ ಹಾಗಿರುವಾಗ ನಾನು ಅದನ್ನೇ ನಂಬಿಕೊಂಡು ಪರಮ ಸ್ವತಂತ್ರಳು, ಸ್ವಾತಂತ್ರ್ಯವನ್ನಿಟ್ಟು ಹರಸಿ ಕಳುಹಿಸಿದ್ದೀರಿ. ಮತ್ತೆ ನಾನೊಬ್ಬಳೇ ಅಲ್ಲ, ಹಿರಿಯ ಮಂತ್ರಿಗಳು ನನ್ನ ಜೊತೆಯಲ್ಲಿದ್ದಾರೆ. ಅವರು ಅವನ ಹಿರಿತನವನ್ನು, ಆ ಸತ್ಯವಾನನ ಅವನ ವಿನಯವನ್ನು, ಪ್ರಣಯವನ್ನು, ಅವನ ಸಂಸ್ಕಾರವನ್ನು ನೋಡಿದ್ದಾರೆ. ಕನಸು ಕಟ್ಟಲ್ಪಟ್ಟಿದೆ ಅಪ್ಪ ನನ್ನ ಮನಸ್ಸಿನಲ್ಲಿ. ನಾನಾಗಿ ಕಟ್ಟಿಕೊಂಡದ್ದಲ್ಲ, ತಾನಾಗಿ ಹುಟ್ಟಿದ ಕನಸಿಗೆ ಹೇಗೆ ಕಮರಿ ಹೋಗುವ ಹಾಗೆ ನಾನೇ ಹೇಳುವುದಕ್ಕಾಗುತ್ತದೆ ಹೇಳಿ? ಕಟ್ಟಿದ ಕನಸು ಬದುಕಿನ ಕುರಿತಾಗಿ ಅಪ್ಪ, ನನ್ನ ಬದುಕಿನ ಕುರಿತಾಗಿ. ಆ ಹುಡುಗನನ್ನು ನೋಡಿದ ಆ ಕ್ಷಣದಿಂದ ಈ ಕ್ಷಣದವರೆಗೆ ಹೇಗೆ ತೈಲಧಾರೆ ಅನುಸ್ಯೂತವಾಗಿ ಹರಿದು ಒಂದು ಬೆಳಕನ್ನು ತಾನಾಗಿ ಬೆಳಗುವ ಹಾಗೆ ಮಾಡುತ್ತದೋ, ಅದೇ ನೆಲೆಯಲ್ಲಿ ಪ್ರೇಮವನ್ನು ಧಾರೆಯಾಗಿ ನನ್ನ ಮನಸ್ಸಿನಲ್ಲಿ ಹುಟ್ಟಿಸಿದ ಮಹಾಮಹಿಮ ಆತ. ಹೀಗಿರುವಾಗ ಅವನೋರ್ವ ಏನೋ ಒಂದು ನಾಳೆ ಇನ್ನು 1 ವರ್ಷ ಕಳೆದ ನಂತರದಲ್ಲಿ ಆಗಬಹುದಾದ ಒಂದು ವಿದ್ಯಮಾನ. ಮಹರ್ಷಿಗಳೇ, ನಿಮ್ಮ ಕುರಿತಾಗಿ ನಾನು ಆಡಬಾರದು. ನೀವೇ ಸಾಂದರ್ಭಿಕವಾಗಿ ಆಡಿದ್ರಿ, ಕಲಹಪ್ರಿಯ ನಾರದ. ಹೌದು. ಎಲ್ಲೆಲ್ಲೋ ಏನೇನೋ ಕಲಹವನ್ನು ಹುಟ್ಟಿಸಿದರು. ನಿಮ್ಮ ಕಲಹಕ್ಕೆಲ್ಲ ಕಲ್ಯಾಣವೇ ಅಲ್ವೋ ಅಂತ್ಯ? ಹಾಗಾದ್ರೆ ನೀವು ಗಂಡ ಹೆಂಡತಿ ನಡುವೆ ಕಲಹ ತಂದದ್ದು ಪ್ರಸಿದ್ಧವಾಗಿದೆ. ಅಣ್ಣ ತಮ್ಮಂದಿರಲ್ಲಿ ಕಲಹ ತಂದದ್ದನ್ನು ಕೇಳಿದ್ದೇವೆ. ದೇವನಲ್ಲಿ ಭಕ್ತನಲ್ಲಿಯೂ ಕಲಹ ತಂದವರಂತೆ ನೀವು ಒಂದು ಕಾಲಕ್ಕಾಗುವಾಗ. ಈಗ ಅಪ್ಪ ಮಗಳ ನಡುವೆಯೂ ಅದನ್ನೇ ಮಾಡುವುದಕ್ಕೆ ಹೊರಟಿದ್ದೀರಲ್ಲ. ಹಾಗ ಆಡುವುದಕ್ಕಿಲ್ಲ. ಆದರೆ ನನಗಿರುವ ಧೈರ್ಯ ಅದೇ. ಕಲಹ ಕಲ್ಯಾಣದ ಎತ್ತರಕ್ಕೇರುವಾಗ ಕಲಹ ಬೇಕು. ವಜ್ರವೊಂದು ತನ್ನ ನಿಜವಾದ ನೈಷ್ಠುರ್ಯವನ್ನು ಪ್ರಕಟಿಸುವಾಗ ಮತ್ತೊಂದು ವಜ್ರದ ಜೊತೆಗೆ ಘರ್ಷಿತವಾಗಬೇಕು. ಯಾವುದೋ ಒಂದು ಚಂದನದ ಕೊರಡು ತಾನಾಗಿ ಲೋಕಮುಖದಲ್ಲಿ ಪರಿಮಳವನ್ನು ಸೂಸುವ ಸುಗಂಧವಾಗಬೇಕು ಅಂತಾದ್ರೆ ಅಷ್ಟೇ ಘನಿಷ್ಠವಾದ, ಅಷ್ಟೇ ದೃಢವಾದ ಮತ್ತೊಂದು ವಸ್ತುವಿಗೆ ಅದು ಒರೆಯಲ್ಪಡಬೇಕು, ಅದು ತಾಗಲ್ಪಡಬೇಕು. ಹಾಗಾದ್ರೆ ಈಗಲೂ ಹಾಗೆ ಅಂತ ಭಾವಿಸ್ತೇನೆ. ಬದುಕಿನಲ್ಲಿ ಇಲ್ಲಿಯವರೆಗೆ ಪರಮ ಸ್ವತಂತ್ರಳಾಗಿ ಬೆಳೆಸಿದ್ದಾರೆ ನನ್ನ ಅಪ್ಪಯ್ಯ. ಎಂತಹ ಸ್ವಾತಂತ್ರ್ಯ ಅಂದ್ರೆ ಯಾರಿಗೂ ಸಿಗದ ಸ್ವಾತಂತ್ರ್ಯ ನನಗೆ ನನ್ನ ಅಪ್ಪಯ್ಯ ಕೊಟ್ಟಿದ್ದಾನೆ. ನಿನ್ನ ಬದುಕಿನ ರಥಕ್ಕೆ ಬೇಕಾದ ರಥದ ಮತ್ತೊಂದು ಚಕ್ರವನ್ನು ನೀನೇ ಅನುಸರಿಸಿಕೊಂಡು ಹೋಗಿ ಹುಡುಕಿತ. ಯಾವ ಅಪ್ಪ ಹೇಳುವುದ ಸಾಧ್ಯ ಮಹರ್ಷಿಗಳ? ಸ್ವಯಂವರ ನೀನೇ ಆಯ್ಕೆ ಮಾಡುವ. ಹಾಗಾದ್ರೆ ಇದು ಎಂತಹ ಸ್ವಯಂವರ? ಅವರು ಕರೆಸಿ ಆಮೇಲೆ ನಾನು ಹುಡುಕುವುದಲ್ಲ, ಹುಡುಕುವುದಕ್ಕೆ ನನಗೆ ಅಂದ್ರೆ ಸ್ವಯಂವರಕ್ಕಿಂತ ಮಿಗಿಲಾದುದು ಇದು. ಇಂತಹ ನೆಲೆಯಲ್ಲಿ ಸಿದ್ಧವಾದ ಈ ಬದುಕಿಗೆ ಮಹರ್ಷಿಗಳೇ, ನೀವು ಆಶೀರ್ವಾದ ಮಾಡಿದ್ರೆ ಎಂಥವ್ರು ಏನೇನೋ ಆಗ್ತಾರಂತೆ ನಾವು ಕೇಳಿದ್ದೇವೆ. ಅದು ಈಗ ಹೀಗೆ ಹೇಳಿ ನನ್ನನ್ನು
ವೀಕ್ಷಿಸುವ, ಪರೀಕ್ಷಿಸುವ, ಅಂತರ್ವೀಕ್ಷಣೆಗೆ ಒಳಪಡಿಸುವ ನಿಮ್ಮ ಕಾಯಕ ಇದ್ರೆ ನಿಮ್ಮ ಕಾಲಿಗೆ ತಲೆಯನ್ನು ಮತ್ತೊಮ್ಮೆ ಚಾಚುತ್ತೇನೆ. ಆದ್ರೆ ಒಂದು ಮಾತಿದೆ, ಅಪ್ಪಯ್ಯನಲ್ಲಿ ನೀವು ಮಾತಾಡಿ, ನಾನಾಡುವುದನ್ನ ಕೇಳಿ. ಒಂದು ಮಾತಿದೆ, ನಾರದರ ತಂತ್ರೀಲಯ ಸಮನ್ವಿತವಾದಂತಹ ವೀಣಾನಾದದ ಘೋಷ ಇಲ್ಲಿ ಆದ್ರೆ ಇನ್ನೆಲ್ಲೋ ಭಾವತರಂಗ ತಾನಾಗಿ ಮೀಟುವುದಕ್ಕೆ ಆರಂಭ ಆಗುತ್ತದಂತೆ. ಮಹರ್ಷಿಗಳೇ, ನೀವು ಈಗ ಹೇಗೆ ಮಾಡಿದಿರಿ ಅಂತಂದ್ರೆ ಸುಪ್ತವಾದ ಆ ಭಾವತಂತಿಯ ವೀಣಾನಾದವನ್ನು ಕಂಠಮುಖದಲ್ಲಿ ಉದ್ಘೋಷ ಮಾಡುವ ಹಾಗೆ ಮಾಡಿದ್ರಿ. ಇನ್ನು ಅದು ನಿಲ್ಲುವುದಕ್ಕಿಲ್ವಲ್ಲ, ಅದಕ್ಕೊಂದು ಸೌಮಂಗಲ್ಯದ ಸೌಮನಸ್ಯದ ಪರಿಣಯದ ಆ ಆನುಕೂಲ್ಯವನ್ನು ಕೊಟ್ಟು ಮತ್ತೆ ಮೊದಲೊಂದು ಮಾತು ಹೇಳಿದ್ದೀರಿ, ಅದು ಧೈರ್ಯ ನನಗೆ. ಚಿರ ಸೌಭಾಗ್ಯವತಿ ಭವ. ಏನೇ ಇರಲಿ, ಕಂಟಕಗಳು ಬದುಕಿನಲ್ಲಿ ಹೊಸತಲ್ಲ. ನನಗೆ ಆತಂಕ ಆದದ್ದು ಅಲ್ಲ, ನಿಮ್ಮ ಆತಂಕ ದೊಡ್ಡದಲ್ಲ. ನೀವು ಯಾವಾಗಲೂ ಆತಂಕದಲ್ಲಿಯೇ ಸಂಚಾರದಲ್ಲಿರುವವರು ನೀವು. ನಿಮ್ಮ ಆತಂಕ ನಮಗ್ ಗೊತ್ತಿದೆ. ಆದರೆ ಆತಂಕ ನನಗಿಲ್ಲ ಅಂತ ನಾನು ಆಡುವುದು. ಯಾಕೆ? ಸೌಭಾಗ್ಯವತಿ ಅಂತ ಹೇಳಿದ್ದು ಇದೇ ಬಾಯಲ್ಲಲ್ವೋ? ಯಾವ ಬಾಯ ನಾಲಿಗೆಯ ತುದಿಯಲ್ಲಿ ನಾರಾಯಣ ನಾಮವ್ಯಾಹರಣ ಕ್ಷಣಕ್ಕೆ ಸಾವಿರ ರೀತಿಯಲ್ಲಿ ಆಗುತ್ತದೋ, ಯಾವ ಆ ನಾರಾಯಣನ ವ್ಯಾಹರಣದಲ್ಲಿಯೇ ಮನಸ್ಸನ್ನು, ಚಿತ್ತವನ್ನು, ಅಂತರಂಗವನ್ನು ಸದಾ ಮುಳುಗಿಸಿ ತೇಲಿಸಿ ಅದರಲ್ಲಿಯೇ ತನ್ಮಯತೆಯನ್ನು ತಾವು ತೋರಿಸ್ತೀರೋ, ಅಂತಹ ನಾರದರಾದ ನಿಮ್ಮ ಬಾಯಲ್ಲೊಂದು ಚಿರಸೌಭಾಗ್ಯವತಿ ಭವ ಬಂದಿದೆ ಅಂತ ಆದ್ರೆ ಯಮನೇ ಬರಲಿ, ಬೇಕಿದ್ರೆ ಯಮನೇ ಬರಲಿ, ಚಿರಸೌಭಾಗ್ಯವತಿ ಭವ. ನಿಮ್ಮ ಮಾತು ನನ್ನನ್ನು ಕಾಪಿಡ್ತದೆ. ಒಂದು ಆಶೀರ್ವಾದ ಮಾಡಿ ಮತ್ತೆ ಮದುವೆ. ಮಗಳೇ, ಒಂದು ಕ್ಷಣ ಸೈರಿಸಬೇಕು. ಒಂದೆರಡು ಮಾತುಗಳನ್ನು ದೇವರ್ಷಿಗಳಲ್ಲಿ ನಾನು ಆಡಲಿಕ್ಕಿದ್ದೇನೆ. ದೇವರ್ಷಿಗಳೇ, ರಾಜನ್, ಒಂದು ಕ್ಷಣ ಸೈರಿಸು ಅಂತ ಆಡಿದ್ದೆ. ಯಾಕೆ ಗೊತ್ತೋ? ಭಾವದ ಉದ್ವೇಗಕ್ಕೆ ಒಳಗಾಗಿದ್ದಾಳೆ ನನ್ನ ಮಗಳು. ಪರಿಣಾಮದ ಕುರಿತಾಗಿ ಸರಿಯಾದ ವಿವೇಚನೆಯನ್ನು ಮಾಡುವಷ್ಟು ಸದ್ಯಕ್ಕೆ ಅವಳಲ್ಲಿ ತಾಳ್ಮೆ ಇಲ್ಲ. ಯಾಕೆ? ಆಕರ್ಷಣೆ ಅಷ್ಟು ದೃಢವಾಗಿದೆ. ನೀವೇ ಆಡಿದ್ದೀರಿ ಆಗ, ಬಾಲೆ ಅದ್ಭುತ ನುಡಿಯ ನಾಡುವಳು. ಅದಕ್ಕೆ ನಾನಾಡಿದ್ದು. ಅವತರಿಸು ಮುನಿಪ, ಆಕೆ ಬಹು ವಿದ್ಯಾವಂತೆ ಅಂತ ಹೇಳುವ ರೀತಿಯಲ್ಲಿ ಆಡಿದವನಿದ್ದೇನೆ ನಾನು. ಆದರೆ ನೀವು ಹೇಳಿದಂತಹ ವಿಷಯದ ಕುರಿತಾಗಿ ನಾನು ತಮ್ಮೊಡನೆ ಆಡುತ್ತಾ ಇರುವುದು. ಹೇಳಿದಳಲ್ಲ, ಕಲ್ಲೊಂದು ಬಿಸುಟಾಗ ನೆಲಕ್ಕೆ ಬಿದ್ದು ಅದು ಎರಡು ಹೋಳಾದರೆ ಆ ಹೋಳು ಮತ್ತೆ ಪುನಃ ಕೂಡಿಕೊಳ್ಳಲಾಗದು. ನಾನು ಅಲ್ಲಿ ಸೇರಿಕೊಂಡ ಮೇಲೆ ಮತ್ತೆ ಪುನಃ ಹಿಂದೆ ಬರುವ ಸ್ಥಿತಿಯಲ್ಲಿಲ್ಲ. ಕೊಟ್ಟ ಅನ್ನವನ್ನು ಹಿಂದೆ ಪಡೆಯಲಾಗದು. ಯಜ್ಞಕ್ಕೆ ಹಾಕಿದ ಆಹುತಿಯನ್ನು ಪುನಃ ಪಡೆಯಲಾಗದು. ಆಡಿದಳಲ್ಲ. ಅಷ್ಟಕ್ಕೂ ಇದನ್ನು ಇದೇ ರೀತಿಯಲ್ಲಿ ಬಿಟ್ಟು ನಾವೇನಾದರೂ ಮುಂದುವರಿದೆವು ಅಂತ ಹೇಳಿ ಆದ್ರೆ ಅಲ್ಪಾಯುಷು ಅಂತ ತಿಳಿದೂ ಕೂಡ ನಮಗೆ ಒಪ್ಪಿಗೆ ಆದೀತೆ ಇಲ್ಲ. ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳುವಂತಹ ದಾರಿ ಕಾಣ್ತಾ ಇಲ್ಲ. ಅಲ್ಪಾಯುಷ್ಯಿಗೆ ಮಗಳನ್ನು ಕೊಡುವುದಕ್ಕೆ ಮನ ಒಪ್ಪುತ್ತಾ ಇಲ್ಲ. ಅವಳನ್ನು ಬಿಟ್ಟು ನಾನು ಬೇರೆಯವನನ್ನು ಮದುವೆಯಾಗುವುದಿಲ್ಲ, ಯಾವುದನ್ನು ನಾನು ಆಡಿದಳಲ್ಲ. ಮಾತಿನಿಂದ ಮನಸ್ಸಿನಲ್ಲಿ ಚಿಂತನೆ ಮಾಡಿಯಾಗಿದೆ, ಮಾತಿನಿಂದ ಆಡಿಯಾಗಿದೆ. ಇನ್ನು ಕರ್ಮದಿಂದ ಅದನ್ನು ಪಾಲನೆ ಮಾಡುವುದಷ್ಟೇ ಬಾಕಿ ಇದೆ. ಕಾಯ, ವಾಚ, ಮನಸ ಈ ಮೂರೂ ರೀತಿಯಿಂದ ನಾನು ಅವನಿಗೆ ಸಮರ್ಪಣೆ ಮಾಡಿಯಾಗಿದೆ ಅಂತ ಹೇಳುವಂಥದ್ದು. ಈಗ ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಕ್ಕೊಂದು ಪರಿಹಾರ ತಮ್ಮಿಂದ ಸಿಕ್ಕಿತೆ. ನೃಪತಿ ತವ ಸುತಿ ನುಡಿದ ಮಾತಿಗೆ ಉಪಮೆಯಿಲ್ಲವೂ. ಸತ್ಯವಿದು ಭಲೆ, ಸತ್ಯವಿದು ಭಲೆ ನಿಪುಣೆ ಸಾಧಿಸ ವಿಘ್ನಮತ್ವಿಷ್ಟಾರ್ಥ ಭವ. ಸತ್ಯವಿದು ಬಲೆ ನಿಪುಣೆ ಸಾಧಿಸ ವಿಘ್ನಮತ್ವಿಷ್ಟಾರ್ಥ ಭದ್ರ ಭವ. ತಪಸ್ಸೆ ಇಂತೆಂದಡಲಂಬರ ವಿಪುಳ ವೈಭವದಿಂದ
ಡಿಬ್ಬಣವ ತಂದ ಬಳಗವ ತಪವನಕ್ಕೆ ಪೊರಡಿಸಿ ಬಳಗವ ತಪವನಕ್ಕೆ ಪೊರಡಿಸಿ ನರೇಶನ ಡಿಬ್ಬಣವ ತಂದ ದ್ರೌಪದಿ ದೇವರ್ಷಿ, ಮಗಳಾಡಿದಂತ ದಿಟ್ಟ ನುಡಿಗಳನ್ನ ಕೇಳಿದಾಗ ನನಗೂ ಸಂತೋಷವಾಯಿತು. ಆ ಯಾಕಂತ ಹೇಳಿದ್ರೆ ಹ್ಮ್ ಮಗಳಾದಂತ ಸಾವಿತ್ರಿ ನನ್ನಲ್ಲಿ ಒಂದು ಮಾತನ್ನ ಹೇಳಿದ್ರು, ಸೌಭಾಗ್ಯವತಿ ಭವ ಅಂತ ಹರಿಸಿದ್ದೀರಿ ಅಂತ. ತಾವೇ ಹರಸಿದ್ದು. ಆದರೆ ಆ ನಾನು ಹರಿಸಿದ್ದು ಹರಿಯ ಸಂಕಲ್ಪವೂ ಇರಬೇಕು. ಯಾಕಂತ ಹೇಳಿದ್ರೆ ಹರಿಯ ಭಕ್ತನಾದಂತಹ ನಾನು ಹರಿಯ ಸಂಕಲ್ಪವಿಲ್ಲದೆ ಒಂದು ಮಾತನ್ನು ಆಡುವವನಲ್ಲ ಅಂತ ಲೋಕಕ್ಕೆ ತಿಳಿದಿದೆ. ಆದ್ದರಿಂದ ಹರಿಭಕ್ತನಾದಂತಹ ಸತ್ಯಾವನನನ್ನ ವರಿಸಿದ್ದಳಂತಾದ್ರೆ ಇವಳು ಯಮನನ್ನ ಗೆದ್ದು ಬರ್ತೇನೆ ನಾನು ಅಂತ ಹೇಳಿದ್ದಾಳೆ ಅಲ್ವಾ? ಆ ಯಮನನ್ನ ಸಾಂದರ್ಭಿಕವಾಗಿ ಆಡಿದಂತಹ ಮಾತು, ಅದು ರೋಷಾಗ್ನಿಯಿಂದ ಬಂದಂತಹ ಮಾತು ನೀವು ಅಂತ ಹೇಳಿದ್ದೀರಿ. ಆದರೆ ಇವಳಿಗೆ ಆ ಸರ್ವಮಂಗಲೆಯಾದಂತಹ ಕಾಳಿಯ ಭಕ್ತೆಯಾದಂತಹ ಇವಳಿಗೆ ಆ ಸರ್ವಮಂಗಲೆ ಸಾವಿತ್ರಿ ದೇವಿಯು ಹರಿಸಲಿ ಎಂದು ಆಶೀರ್ವಾದ ಮಾಡ್ತೇನೆ. ಯಾವ ಆತಂಕ ಅಲ್ಲದೆ ಮದುವೆಯನ್ನ ಮಾಡಿಕೊಂಡು ಅದೇ ವರನೊಂದಿಗೆ ಮದುವೆಯನ್ನು ಮಾಡಬೇಕು ಅಂತ ಸೂಚನೆ ಕೊಡ್ತಾ ಇದ್ದೀರಿ. ಹೌದು. ತಾವಾದರೂ ನಿಂತಲ್ಲಿ ನಿಲ್ಲುವವರಲ್ಲ. ನಮ್ಮ ಪುಣ್ಯವಶಾತ್ ಇಷ್ಟು ಹೊತ್ತು ನೀವು ನಿಂತದ್ದೇ ಪುಣ್ಯ ಅಂತೇಳಿ ಭಾವಿಸ್ತೇನೆ. ಮದುವೆಯನ್ನು ಮುಗಿಸಿಕೊಂಡು ಹೋಗಿ ಅಂತ ಹೇಳಿದ್ರೆ ವ್ಯವಧಾನ ಇಲ್ಲ ತಮ್ಮ. ಆದರೂ ಸೂಚನೆ ಅದೇ ವರನೊಂದಿಗೆ ಮಾಡು ಅಂತ ಹೇಳುವಂತಹ ತಮ್ಮ ಸೂಚನೆಯನ್ನೇ ಅನುಲಕ್ಷಿಸಿ, ಹಾಗಿದ್ರೆ ನಿಲ್ಲಿ ಅಂದ್ರೆ ನಿಲ್ಲುವವರಲ್ಲ, ಹಾಗಾಗಿ ತಮ್ಮನ್ನು ಬೀಳ್ಕೊಟ್ಟವನಿದ್ದೇನೆ. ಮಗಳೇ ಸಾವಿತ್ರಿ, ಅಪ್ಪ ಆತಂಕ ಇತ್ತು ನನಗೂ ಕೂಡ. ಋಷಿಗಳಾಡಿದ ಮಾತು, ದೇವ ಋಷಿಗಳಾಡಿದ ಮಾತು, ಸಂವತ್ಸರದ ಬಳಿಕ ಆಯುಷ್ಯ ಕ್ಷೀಣ ಆಗ್ತದೆ ಅಂತ ಹೇಳುವಂಥದ್ದು. ಹಾಗಿದ್ರೆ ಏನು ಅಂತ ಕೇಳಿದ್ರೆ, ಒಂದಲ್ಲ ಎರಡೆರಡು ಸಲ ನೀನಾಡಿದ್ದಿ, ಪ್ರೇಮಮೂರ್ತಿಯ ಹೃದಯದೊಳಗೆ ಸ್ಥಾಪಿಸಿದ್ದೇನೆ ಅಂತ ಹೇಳುವಂಥದ್ದು. ಮತ್ತೊಮ್ಮೆ ಹೋಗು ಅಂತ ಕೇಳಿದ್ರೆ ಆಗುವುದಿಲ್ಲ ಅಂತೇಳಿ ಹೇಳಿ ನಿನ್ನ ನಿರ್ಧಾರ ಎಷ್ಟು ದೃಢವಾಗಿದೆ ಎಂಬುದನ್ನು ಹೇಳ್ತಾ ಇದ್ದಿ. ಆ ಹಿನ್ನೆಲೆಯಲ್ಲೇ ದೇವರ್ಷಿಗಳು ಅದಕ್ಕೆ ಸಹಕಾರದ ನುಡಿಗಳನ್ನೇ ಆಡಿದ್ದರಿಂದ ಅಮಾತ್ಯರಿಗೋ ಎಲ್ಲ ವ್ಯವಸ್ಥೆಯನ್ನು ಮಾಡುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇನೆ. ದಿಬ್ಬನ ಸಹಿತವಾಗಿ ನಾವು ಬಂದು ಸೇರಿದ್ದು ನಿನ್ನ ಮಾರ್ಗದರ್ಶನದಲ್ಲಿ ನೀನು ಸೂಚಿಸಿದಂತಹ ಆ ಸ್ಥಳಕ್ಕೆ ಬಂದಿದ್ದೇವೆ. ಸತ್ಯವಾನನ ತಂದೆಯಲ್ಲಿದ್ದಾನೆ ದ್ಯುಮತ್ಸೇನ, ಅವನನ್ನು ಕುರಿತಾಗಿಯೇ ಆಡಿದವನಿದ್ದೇನೆ ನಾನು. ಸಾವಿತ್ರಿ ನಾಮ ರಾಜರ್ಷೆ, ಇವಳು ಸಾವಿತ್ರಿ, ಮಮ ಕನ್ಯಾ ಶೋಭನ, ಈ ರೀತಿಯಾದ ನುಡಿಗಳಿಂದ ನಿನ್ನನ್ನು ಅವನಿಗೆ ಪರಿಚಯಿಸಿದವನಿದ್ದೇನೆ. ನಿನ್ನ ಪರಿಚಯ ಇಲ್ಲ ಅಂತೇಳಿ ಅಲ್ಲ, ನೀನು ಮೊದಲೇ ಅವಳಿಗೆ ಸ್ವಯಂ ಪರಿಚಯಿಸಿಕೊಂಡಿದ್ದಿ. ಆದರೆ ನನ್ನ ಕರ್ತವ್ಯ ಅಂತ ಭಾವಿಸಿ ಇಷ್ಟನ್ನು ಮಾಡಿದವನಿದ್ದೇನೆ. ಅವಳನ್ನು ನಿನ್ನ ಧರ್ಮಕ್ಕನುಗುಣವಾಗಿ ವಿವಾಹ ಮಾಡಿಕೊಂಡು ನಿನ್ನ ಮನೆಗೆ ಒಳಹೊಕ್ಕಿಸಬೇಕು, ಸೊಸೆಯಾಗಿ ಸ್ವೀಕರಿಸಬೇಕು ಅಂತ ಕೇಳಿದಂತಹ ಸಂದರ್ಭಕ್ಕಾಗುವಾಗ ರಾಜ ಮನೆತನದಲ್ಲಿ ಬೆಳೆದಂತಹ ಅವಳಲ್ಲಿ ಏನೂ ಗತಿ ಇಲ್ಲದ ಅಡವಿಯಲ್ಲಿ ಋಷಿತುಲ್ಯವಾದಂತಹ ಜೀವನವನ್ನು ಸಾಗಿಸುತ್ತಿರುವಂತಹ ನನ್ನ ಮಗನಾದಂತಹ ಸತ್ಯವಾನನಲ್ಲಿ ಇವರ ಈರ್ವರ ನಡುವೆ ಹೊಂದಾಣಿಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ ನನ್ನಲ್ಲಿ. ಇಲ್ಲ,
ನನ್ನ ಮಗಳಿಗೆ ಆ ಭೇದವನ್ನು ತಿಳಿಯದಂತೆ ನಾ ಬೆಳೆಸಿದವನಿದ್ದೇನೆ. ರಾಜಮನೆತನಕ್ಕೆ ಹೇಗೆ ಹೊಂದಿಕೊಳ್ತಾಳೋ ಇದಕ್ಕೂ ಅಷ್ಟೇ ಸುಲಲಿತವಾಗಿ ಹೊಂದಿಕೊಳ್ಳುವವಳು ನನ್ನ ಮಗಳು ಎಂಬುದನ್ನು ಮನದಟ್ಟು ಮಾಡಿಕೊಂಡ ಬಳಿಕ ಸತ್ಯವಾನನಲ್ಲಿಯೂ ಕೇಳಿಕೊಂಡಾಗ ಆತನೂ ಅದನ್ನೇ ಆಡಿದ್ದು. ಕುರುಡರಾದಂತಹ ತಂದೆ, ಅಂಗವೂನೆಯಾದಂತಹ ಕಾಲಿನಲ್ಲಿ ಕೊರತೆ ಇರುವಂತಹ ತಾಯಿ, ಇವರಿರುವರ ಸೇವೆಯನ್ನು ಮಾಡಿಕೊಂಡು ನನ್ನನ್ನೂ ಕೂಡಿಕೊಂಡು ಏನು ಸುಖ ಪಡ್ತಾಳೆ ಅವಳು, ಬೇಡ ಅಂತ ಆಡಿದ. ಇಲ್ಲ, ನೀನು ಸ್ವೀಕರಿಸಬೇಕು, ಇದು ದೇವಕಲ್ಪದ ಋಷಿಕಲ್ಪದ ವಚನ ಅಂತೇಳಿ ಆಡಿದಾಗ ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡ್ರು. ಆ ಹಿನ್ನೆಲೆಯಲ್ಲಿ ನನ್ನ ರಾಜಮನೆತನದ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಅವರ ಧರ್ಮಕ್ಕೂ ಚ್ಯುತಿ ಬಾರದ ರೀತಿಯಲ್ಲಿ ನಿನ್ನ ವಿವಾಹವನ್ನು ಮಾಡಿಕೊಟ್ಟವನಿದ್ದೇನೆ. ಇನ್ನು ಹೊಕ್ಕಿದ ಮನೆಗೆ ಯಾವ ರೀತಿಯಲ್ಲಿ ಆಡಿದರು ಹಿರಿಯರು. ಮಗಳಿಗೆ 16 ವರ್ಷ ಪ್ರಾಯ ಆದರೂ ನಿಮ್ಮ ಮನೆಯನ್ನು ಸೇರಿಕೊಂಡಂತಹ ಸಂದರ್ಭಕ್ಕೆ ಅವಳಿನ್ನೂ ಮಗು ಅಂತ. ಯಾಕೆ ಗೊತ್ತೋ, ಇಲ್ಲಿಯವರೆಗೆ ನಾನು ನನ್ನ ಮನೆಗೆ ಹೇಗೆ ಬೇಕೋ ಹಾಗೆ ನಿನ್ನನ್ನು ಬೆಳೆಸಿದ್ದೇನೆ ಇಷ್ಟು ವರ್ಷಗಳ ಕಾಲ. ಆದರೆ ನೀನು ಹೊಕ್ಕಿದ ಮನೆಗೆ ಅಲ್ಲಿಯ ಧರ್ಮ ಏನು, ಅಲ್ಲಿಯ ಸಂಸ್ಕಾರ ಏನು ಅಂತೇಳುವಂಥದ್ದನ್ನು ಆರಂಭದಿಂದ ನೀನು ತಿಳಿಯಬೇಕು. ಹಾಗಾಗಿ ದ್ಯುಮತ್ಸೇನನಿಗೆ ನಾನು ಕೊಟ್ಟ ಸೂಚನೆ, ನನ್ನ ಮನೆಗೆ ಬೇಕಾದ ಹಾಗೆ ಇಲ್ಲಿಯವರೆಗೆ ನಾನು ಬೆಳೆಸಿದ್ದೇನೆ, ನಿಮ್ಮ ಮನೆಗೆ ಬೇಕಾದ ರೀತಿಯಲ್ಲಿ ಇನ್ನು ಮುಂದೆ ನೀವು ಬೆಳೆಸೋ ಹೊಣೆಗಾರಿಕೆ ನಿನ್ನದ್ದು ಅಂಥೇಳಿ ಆತನಿಗೂ ನಾನು ಸೂಚನೆ ಕೊಟ್ಟವನಿದ್ದೇನೆ. ಎಲ್ಲವೂ ಸುಲಲಿತವಾಗಿ ಆಯಿತು ಎಂಬ ಸಂತೋಷದಲ್ಲಿ ನಿನ್ನನ್ನು ಅವರಿಗೆ ಒಪ್ಪಿಸಿ ಇನ್ನು ನಾನು ನನ್ನ ರಾಜ್ಯಕ್ಕೆ ಹಿಂದಿರುಗ್ತೇನೆ. ನಿನ್ನ ಜೀವನ ಋಷಿಗಳು ಹೇಳಿದ ರೀತಿಯಲ್ಲಿ ನೀನು ನಿನ್ನ ಜೀವನವನ್ನು ಕಂಡುಕೊಳ್ಳಬೇಕು. ಹೆತ್ತ ಮನೆ, ಹೊಕ್ಕ ಮನೆ ಎರಡರ ಗೌರವವು ನಿನ್ನಿಂದ ಬೆಳಗಬೇಕು. ಆ ರೀತಿಯಲ್ಲಿ ನೀನು ವರ್ತಿಸಿ ಎಂಬ ಸಂಪೂರ್ಣ ವಿಶ್ವಾಸದೊಂದಿಗೆ ನಾನಿನ್ನು ಹೊರಡಬಹುದಲ್ಲ? ಅಪ್ಪ, ಮಗಳೇ, ನನ್ನ ಬದುಕಿನ ಭದ್ರತೆಗೋಸ್ಕರ, ನನ್ನ ಬದುಕಿನ ಪ್ರೀತಿಯನ್ನು ಉಳಿಸುವುದಕ್ಕೋಸ್ಕರ ಮುಂದಾಗಬಹುದಾದ ಆತಂಕವನ್ನು ಮೀರಿ ನಾನು ಬಯಸಿದ ಆ ಸತ್ಯವಾನನ ಜೊತೆಯಲ್ಲಿ ನನ್ನ ವಿವಾಹ ಮಾಡಿದ್ರಿ ಎಂಬಲ್ಲಿಗೆ ನನ್ನ ಕುರಿತಾಗಿ ನಿಮಗಿರಬಹುದಾದ ಅತೀವವಾದ ಮಮತೆಯೋ, ವಾತ್ಸಲ್ಯವೋ, ಪ್ರೀತಿಯೋ, ಕರುಣೆಯೋ ಇತ್ಯಾದಿ ಗುಣಗಳನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೇನೆ. ಇವತ್ತಿಗೆ ಈ ದೇಶವನ್ನು ಬಿಟ್ಟು ಆ ದೇಶವನ್ನ, ಅರ್ಥಾತ್ ಅರಣ್ಯಾಭಿಮುಖಿ ಆಗಬೇಕಾಗಿದೆ. ಹೌದು. ಸಪತ್ನೀಕರಾದ ನಿಮಗೆ, ಅಂದ್ರೆ ತಾಯಿ ತಂದೆಯ ಇರುವರಿಗೆ ಕೂಡ ಪೊಡಮಡುತ್ತಿರುವ ಸಾವಿತ್ರಿ ಕೇಳಿಕೊಳ್ಳುವುದಿಷ್ಟೇ, ನನಗೆ ಬೇಕಾದ ಸ್ವಾತಂತ್ರ್ಯವನ್ನಿತ್ತು ನೀವು ನನಗೆ ಬೇಕಾದಂತಹ ವರನನ್ನೇ ಪಡೆದುಕೊಳ್ಳುವಲ್ಲಿ ಮಾಡಿದ ಆಶೀರ್ವಾದ ಏನಿದೆಯೋ ಇದಕ್ಕೆ ನಾನು ಋಣಿ. ಮೊದಲೇ ತಾಯಿ ತಂದೆಯರ ಋಣ ತೀರಿಸುವುದಕ್ಕಾಗುವುದಿಲ್ಲ, ಲೋಕದ ಮಾತು. ಅದರಲ್ಲಿಯೂ ಬಯಸಿದವರನ್ನೇ ಬಯಕೆಯಾಗಿ ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಯಾವುದು ಕನಸಾಗಿ ಕಂಡನೋ ಅದರ ವಿಸ್ತಾರಕ್ಕೆ ಬೇಕಾಗಿ ಇಷ್ಟು ಮಾಡಿದ್ರಲ್ಲಪ್ಪ. ಒಂದೇ ಕೇಳುವುದು, ನಾರದರಾಡಿದರು ಚಿರ ಸೌಭಾಗ್ಯವತಿ ಭವ. ತಾಯಿ ತಂದೆಯರು ನಿಮ್ಮ ಉಸಿರಾಟದಲ್ಲಿಯೂ ಮಗಳ ಸೌಭಾಗ್ಯವಂತಿಕೆಯೇ ಇರುತ್ತದೆ, ನನಗೆ ಅರ್ಥವಾಗುತ್ತದೆ. ಆದರೂ ಸತ್ಯವಾನನ ಜೊತೆಗೂಡಿ ನಿಮ್ಮ ಚರಣಾರವಿಂದಗಳಿಗೆ ಪೊಡಮಟ್ಟು ಕೇಳುವುದು, ಈ ದಂಪತಿಯನ್ನು 100 ಕಾಲ ಬಾಳುವ ಹಾಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ ತಂದೆ. ಕಾಲಿಗೆ ಬಿದ್ದಂತಹ ಸತ್ಯವಾನನಿಗೆ ಕೊಡುವಂತಹ ಆಶೀರ್ವಾದ, ದೀರ್ಘಾಯುವಾಗಿ ಬದುಕು ಮಗನೇ ಅಂತ. ಧನ್ಯರು. ನಿನ್ನನ್ನು ದೀರ್ಘ ಸುಮಂಗಲೀ ಭವ. ಧನ್ಯಳಾದೆ. ಸರಿ, ಹೋಗಿ ಬರ್ತೇವೆ, ಹೋಗಿ ಬರ್ತೇವೆ, ಹೋಗಿ ಬರ್ತೇವೆ. ಪೂಜಿಸುವೆನು ದೇವಿಯೇ,
ಭಾಗವತ ಜನವಾಜಿಯಾಗಿಯೇ ಭೋಗ ಭಾಗ್ಯ ಪ್ರದಾತಳೆನಿಸಿಯೇ ಅಮ್ಮ ಭಾಗವತ ಜನವಾಜಿಯಾಗಿಯೇ ಭೋಗ ಭಾಗ್ಯ ಪ್ರದಾತಳೆನಿಸಿಯೇ ಯೋಗ ಮಂದಿರ ಭಾವ ಸೂತ್ರ ಸರಾಗ ಪ್ರಿಯ ಕೈವಾರಿ ತ್ರಿದಶರ ಪೂಜಿಸುವೆನು ದೇವಿಯೇ ಭಾಗವತ ಜನವಾಗಿಯಾಗಿಯ ಭೋಗ ಭಾಗ್ಯ ಪ್ರದಾತಳೆನಿಸಿಗೆ ಯೋಗ ಮಂದಿರ ಭಾವ ಸೂತ್ರ ಸರಾಗ ಪ್ರಿಯ ವೈಖಾರಿ ತ್ರಿದಶರ ಪೂಜಿಸುವೆ ಯಂತ್ರ ಮಂತ್ರವನರಿಯೇ ತಿಳಿದಿಲ್ಲ ತಾಳೆ, ದೇವಿಯೇ ತಿಳಿದಿಲ್ಲ. ಯಂತ್ರ ಮಂತ್ರವನರಿಯೇ ನಿನ್ನರ್ಚಿಪ ತಂತ್ರವ ಚಿಂತನ ಅರಿಯೇ ಶಾಂತಿ ರೂಪಳ ಕಾಂಬ ತವ ಕದಿಕಂತ ಬೆಳಗುವ ದೀಪವಿದೋ ಆಗಂತು ಗತ ಜನ್ಮಕ್ಕೆ ಕಾರಣವಾದ ಕರ್ಮದ ಫಲವ ನಿವೇದಿಸಿ ಪೂಜಿಸುವೆನು ದೇವಿಯೇ ಶ್ರದ್ಧೆಯೊಳು ಪೂಜಿಸುವೆನು ದೇವಿಯೇ ಭಾಗವತ ಜನವಾಜಿಯಾಗೆ ಭೋಗ ಭಾಗ್ಯ ಪ್ರದಾತಳೆನಿಸಿಗೆ ಯೋಗ ಮಂದಿರ ಭಾವ ಸೂತ್ರ ಸರಾಗ ಪ್ರಿಯ ವೈಖಾರಿ ತ್ರಿದಶರ ಪೂಜಿಸುವೆ ಪೂಜಿಸುವೆ ದೇವಿಯೇ ಪೂಜಿಸುವೆನು ದೇವಿಯೇ ಸಂವತ್ಸರ ಕಳೆಯುವ ಸನ್ನಿವೇಶ ಬಂತು. ಕಳೆದ ದಿವಸಗಳೆಲ್ಲ ಸ್ಮರಣೀಯವಾಗಿ ಬದುಕಿನ ನೆನಪಾಗಿ ಈ ಕ್ಷಣಕ್ಕೆ ನನ್ನ ಜೊತೆಯಲ್ಲಿದೆ. ಇನ್ನೇನು ಆ ಮದುವೆಯಾದ ಕ್ಷಣದಿಂದ ತೊಡಗಿ ಇವತ್ತಿನ ಈ ಕ್ಷಣದವರೆಗೆ ಅತ್ತೆ ಮಾವಂದಿರ ಸೇವೆಯನ್ನು ಕೈಗೊಳ್ಳುತ್ತಾ ಅರಣ್ಯದಲ್ಲಿ ಇರಬಹುದಾದ ಋಷಿಮುನಿಗಳಿಗೆ ಸಮಾನವಾದ ಬದುಕನ್ನೇ ನನ್ನ ಬದುಕನ್ನಾಗಿಸಿಕೊಂಡು ಸತ್ಯವಾನನ ಜೊತೆಯಲ್ಲಿ ಬದುಕನ್ನು ಕಟ್ಟಿಕೊಂಡು ಮುಂದೆ ಸಾಗಿ ಬಂದೆ. ಹೀಗೆ ಕಳೆದಂತಹ ಬದುಕು 1 ವರ್ಷದ ಹತ್ತಿರ ಬಂದೊದಗಿದೆ. ದಿವಸಗಳು ರಮಣೀಯವಾಗಿ ಕಳೆದ ಕಾರಣದಿಂದ ಕ್ಷಣವೋ ಎನ್ನುವ ಭಾವ, ವರ್ಷವೊಂದು ಕ್ಷಣವಾಗಿ ಕ್ಷಣಾರ್ಧವಾಗಿ ಕಳೆದು ಹೋಗುತ್ತದೆ ಎನ್ನಬಹುದಾದಂತಹ ಸನ್ನಿವೇಶದ ಸಂತೋಷದ ಬದುಕನ್ನು ಕಟ್ಟಿಕೊಂಡೆ ಎನ್ನಬಹುದಾದ ಆ ಸಂತೃಪ್ತಿ ಒಂದು ಕಡೆ. ಇನ್ನೊಂದು ಕಡೆ ಯೋಚನೆ ಮಾಡಿದರೆ ಇದನ್ನು ಮೀರಿದಂತಹ ಆತಂಕ ಭವಿಷ್ಯದ ಬೆಳಕಿನಲ್ಲಿ, ಭವಿಷ್ಯದ ಕತ್ತಲಿನಲ್ಲಿ, ಭವಿಷ್ಯದ ಆ ಗಾಢಾಂಧಕಾರದಲ್ಲಿ ಕಾಣುತ್ತಾ ಇದೆ ನನಗೆ. ಮಹರ್ಷಿಗಳು ಹೇಳಿದಂತಹ ಮಾತು ಕ್ಷಣ ಕ್ಷಣಕ್ಕೆ ನನ್ನ ಕರ್ಣ ಕುಹರದ ಒಳಗೆ ನರ್ತನ ಮಾಡುವ ಸನ್ನಿವೇಶ ಒದಗಿ ಬಂದಿದೆ. ಅವರಾಡಿದಂತಹ ಸೌಭಾಗ್ಯವತಿ ಭವ ಎನ್ನಬಹುದಾದ ಮಾತಿನ ಆ ನಂಬಿಕೆಗೋಸ್ಕರ ಬದುಕಬೇಕೋ? ಅದಲ್ಲ, ನನ್ನ ಬದುಕಿನ ಪ್ರೀತಿ ನನ್ನನ್ನು ಉಳಿಸುತ್ತದೆ ಎನ್ನಬಹುದಾದಂತಹ ಆಶಾವಾದದಲ್ಲಿ ಬದುಕಿನ ಈ ಗೋಪುರವನ್ನು ಏರುತ್ತಾ ಸಾಗಬೇಕು. ಹೀಗೆ ಗೊಂದಲದಲ್ಲಿಯೇ ಕಳೆದ ದಿನಗಳು ಹಲವಿದ್ದಾವೆ. ಯಾಕೆ ದಿನಗಳು ಕಳೆದು ಹೋಗುತ್ತದೆ ಎನ್ನಬಹುದಾದ ಭಾವ ಒಂದು ಕಡೆ ಆದರೆ, ಒಂದು ದಿವಸ ಕಳೆದು ಹೋಯಿತಲ್ಲ, ಛೇ, ಮರಣಕ್ಕೆ 1 ದಿವಸ ಹತ್ತಿರ ಅದೆ ಎನ್ನಬಹುದಾದ ಭಾವ. ಮರಣೋನ್ಮುಖವಾದಂತಹ ಬದುಕು ಜಗತ್ತಿನಲ್ಲಿ ಹುಟ್ಟಿದವರಿಗೆಲ್ಲ, ಯಾರಿಗಿಲ್ಲ ಹೇಳಿ. ಆದರೆ ನನಗೀಗ ಅರ್ಥ ಆದದ್ದು, ಯಾವಾಗ ಮರಣ ಬರುತ್ತದೆ ಅಂತ ಗೊತ್ತಾದ ಕ್ಷಣದಲ್ಲಿ ತೊಡಗಿದ ಆ ಮರಣದ ಭಯ ಉಂಟಲ್ಲ, ಪ್ರಾಯ ಮರಣಕ್ಕಿಂತ ಬಹಳ ಕಠಿಣವಾದದ್ದು ಅದನ್ನು ಉತ್ತರಿಸುವುದು.
ಮರಣವನ್ನು ಉತ್ತರಿಸಬಹುದು, ಮರಣದ ಭಯವನ್ನು ಉತ್ತರಿಸುವುದಕ್ಕಾಗುವುದಿಲ್ಲ ಎನ್ನಬಹುದಾದ ಆ ವಿಲವಿಲನೆ ಒದ್ದಾಡುವ ಮನಸ್ಥಿತಿಯನ್ನು ಯಾರಲ್ಲಿ ಹೇಳುವುದು ನಾನು? ಯಾವ ನೆಲೆಯಲ್ಲಿ 18 ವರ್ಷಗಳ ಸುದೀರ್ಘವಾದ ತಪಸ್ಸಿನ ನೆಲೆಯ ಬದುಕಿನಿಂದ ಹುಟ್ಟಿದೆನೋ ನಾನು, ಅದೇ ಸಾವಿತ್ರಿಯನ್ನು ಅನುಸರಿಸು ಎನ್ನಬಹುದಾದ ನಾರದ ಮಹರ್ಷಿಗಳ ಯಾವ ಅನುಗ್ರಹದ ಆಶೀರ್ವಚನದ ಮಾರ್ಗದರ್ಶನ ಇದೆಯೋ ಅದನ್ನು ತೊಡಗಿ 4 ದಿನ ಕಳೆದಿದೆ. ಕಳೆದ 4 ದಿನದಿಂದ ಅಕ್ಷರಶಃ ನಿರಶನಾಗಿದ್ದೇನೆ. ನಿರಶಳನಾಗಿಯೇ ಬದುಕನ್ನು ಕಟ್ಟಿಕೊಂಡು ಬಂದಿದ್ದೇನೆ. ಹೇಳಿದ್ದಾರೆ ಮಹರ್ಷಿಗಳು, ನಿರಶನ ವ್ರತ ವಟ ಸಾವಿತ್ರಿ ಎನ್ನಬಹುದಾದ ವ್ರತ. ಅಶ್ವತ್ಥ ಮರದ ಆ ಸಾನ್ನಿಧ್ಯದಲ್ಲಿಯೇ ಸಾವಿತ್ರಿ ದೇವಿಯನ್ನು ಸ್ಥಾಪನೆ ಮಾಡಿ ಧ್ಯಾನ ಆವಾಹನಾದಿ ಪೂಜಾ ಕೈಂಕರ್ಯಗಳನ್ನು ಭಕ್ತಿಭಾವದಿಂದ ಮಾಡಬೇಕು. ಆಡಿದೆ. ಮಂತ್ರ ತಂತ್ರ ಯಂತ್ರಗಳೆಲ್ಲ ನನಗೆ ತಿಳಿದಿಲ್ಲ ಮಹರ್ಷಿಗಳೇ. ಆದರೂ ನಿಮ್ಮ ಅನುಗ್ರಹ ವಿಶೇಷವೇ ನನಗೆ ಮಂತ್ರವಾಗಿದೆ. ನಿಮ್ಮ ಆ ವಿಶ್ವಾಸದ ಭಾವವೇ ನನ್ನ ಬದುಕಿನ ಯಂತ್ರವಾಗಿದೆ. ನೀವು ತೋರಿದ ಮಾರ್ಗವೇ ನನ್ನ ಬದುಕಿನ ಈ ಬಂಡಿ ಸಾಗಬಹುದಾದಂತಹ, ಈ ಬದುಕೆನ್ನುವ ಯಂತ್ರ ಸಾಗಬಹುದಾದ ದಾರಿಯಾಗಿದೆ ಅಂತ ಆಡಿದೆ. ಮೌನವನ್ನಂತಹ ಅಂತ ಮಹರ್ಷಿಗಳು ಮಹತಿ ವೀಣೆಯ ಆ ಧ್ವನಿಯೊಂದಿಗೆ ತಮ್ಮ ಪಾಡಿಗೆ ತಾವು ಹೊರಟು ಹೋದದ್ದು ಈ ಕ್ಷಣಕ್ಕೂ ನೆನಪಿದೆ. ಯಾಕೆ ವಟ ಸಾವಿತ್ರಿ ವ್ರತವನ್ನು ನಾನು ಮಾಡಿದ್ದು? ಉಳಿಸಿಕೊಳ್ಳಬೇಕಾದ ನನ್ನ ಭಾವವನ್ನು ಉಳಿಸಿಕೊಳ್ಳುವುದಕ್ಕೆ, ಅನುರೂಪನಾಗಿ ಒದಗಿ ಬಂದಂತಹ ಸತ್ಯವಂತನನ್ನ, ಸತ್ಯವಾನನನ್ನ ನನ್ನ ಬದುಕಿನ ಜೊತೆಯಲ್ಲಿಯೇ ಇಟ್ಟುಕೊಳ್ಳುವುದಕ್ಕೆ. ನಾನು ಎನ್ನಬಹುದಾದ ಭಾವದಿಂದ ಅಲ್ಲ, ಆದರೆ ನನ್ನೊಳಗೆ ಆ ಸತ್ಯವಾನನ ಕುರಿತಾಗಿ ಹುಟ್ಟಿದಂತಹ ಪ್ರಾಥಮಿಕವಾದ ಸರ್ವಪ್ರಥಮವಾದ ಆ ಕ್ಷಣದ ಪ್ರೀತಿಯ ಆ ವಿಶೇಷ ಭಾವ ಉಂಟಲ್ಲ, ಅದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಬೇಕಾಗಿ 4 ದಿನದ ನಿರಶನ ವ್ರತವನ್ನು ಕಳೆದು 5ನೇ ದಿವಸವಾದ ಇವತ್ತಿಗೆ ಬಂದು ಒದಗಿದ್ದೇನೆ. ಬದುಕಿನಲ್ಲಿ ಯಾವುದೋ ಮಹತ್ವಪೂರ್ಣವಾದ ಘಟನೆ ಕಳೆದು 1 ವರ್ಷ ಆಯಿತು ಅಂತ ಆದರೆ ಅದಕ್ಕೊಂದು ಸಂಭ್ರಮ ಇದೆ. ಈ ಸಾವಿತ್ರಿಯ ಬದುಕಿನಲ್ಲಿ ಸಂಭ್ರಮ ಎಲ್ಲಿದೆ? 1 ವರ್ಷ ಕಳೆಯಿತು ಅಂತ ಸಂಭ್ರಮಿಸಲು, 1 ವರ್ಷ ಕಳೆದೇ ಹೋಗುತ್ತಾ ಇದೆ ಮುಂದೇನು ಅಂತ ವಿಭ್ರಮಿಸಲು. ಭ್ರಮಣಶೀಲವಾದಂತಹ ಬದುಕು ಸಂಭ್ರಮದ ಆ ಭಾವವನ್ನೇ ಆಹುತಿ ಪಡೆದುಕೊಂಡು ಭ್ರಮಮಾಣಳಾಗಿ ಭ್ರಮಿಸುತ್ತ ಬದುಕಬೇಕಾದಂತಹ ಸ್ಥಿತಿಗೆ ಪಕ್ಕಾಗಿ ಬಂದು ಬದುಕಿನ ಆ ಅನಂತದ ಬದುಕಿನ ಅಂತ್ಯದ ಸ್ಥಿತಿಯತ್ತ ಬಂದ ಭಾವ ಬರುತ್ತಾ ಇದೆ. ಧಾರಾಕಾರವಾಗಿ ವರ್ಷಧಾರೆ ಹರಿಯುವ ಮಳೆಗಾಲದ ನೀರಿನ ನಡುವೆಯಾದರೂ ಒಂದು ಇರುವೆಯಾದರೂ ತಾನು ಬದುಕಬೇಕು ಅಂತ ಆ ಮಹಾ ವೇಗದಿಂದ ಕೂಡಿದ ರಭಸದಿಂದ ಕೂಡಿದಂತಹ ಆ ನೀರಿಗೆ ಎದುರಾಗಿ ಹೋಗುತ್ತದಂತೆ. ಕ್ಷಣಕ್ಕಾದರೂ ನಾನು ಬದುಕಬೇಕು. ತಾನು ಕುಳಿತಂತಹ ರೆಂಬೆ ಕೊಂಬೆಯೇ ಆ ಮಳೆಯ ಧಾರೆಗೆ ಮುರಿದು ಹೋಗುವಾಗಲಾದರೂ ಆ ವರ್ಷಧಾರೆಯ ರಭಸದಲ್ಲಿ ಕೊಚ್ಚು ಹೋಗುತ್ತಿರುವಂತಹ 1-2 ಪಕ್ಷಿಗಳು, 2 ಪಕ್ಷಗಳುಳ್ಳ ಒಂದು ಚಿಕ್ಕ ಪಕ್ಷಿ ತಾನು ಈ ರಭಸವನ್ನು ಮೀರಿ ಬದುಕಬೇಕು ಅಂತ ಪ್ರಯತ್ನಶೀಲವಾಗುತ್ತದಂತೆ. ಹಾಗಾದರೆ ಸಾವಿತ್ರಿಯ ಅನುಗ್ರಹದಲ್ಲಿ ಹುಟ್ಟಿದಂತಹ ಮಗಳು ಸಾವಿತ್ರಿ ನಾನು ಅದೇ ಪ್ರಯತ್ನಶೀಲಳಾಗಿ 4 ದಿವಸದಿಂದ ಉಪವಾಸ ವ್ರತದಲ್ಲಿದ್ದೇನೆ. ಉಪವಾಸ ವ್ರತದಲ್ಲಿ ಉಪವಿಷ್ಟಳಾಗಿದ್ದೇನೆ. ಉಪವಾಸದ ನೆಲೆಯಲ್ಲಿ ನಾಲಿಗೆಯ ತುದಿಯಲ್ಲಿ ಹುಟ್ಟಬಹುದಾದಂತಹ ಎಂಜಲನ್ನಾದರೂ ನುಂಗದ ಹಾಗೆ ನಿರಶನ ವ್ರತ ಪಾಲಿತಳಾಗಿದ್ದೇನೆ. ಅದನ್ನು ನುಂಗಿದರೂ ವ್ರತಭಂಗವಾಗುತ್ತದೋ ಎನ್ನುವ ಭಯ ನನ್ನ ಮನಸ್ಸಿನಲ್ಲಿ ಮೂಡಿದೆ. ಅನಶನ ನಿರಶನ ಇತ್ಯಾದಿಗಳಿಗೆ ಹಿರಿಯರಾಡಿದ್ದು ಅದನ್ನೇ ಅಲ್ಲವೇ? ಈಗ ಆ ವ್ರತವನ್ನೆಲ್ಲ ಕೈಗೊಂಡು ಅದನ್ನ ಪೂರ್ಣ ಮಾಡಬೇಕಾದಂತಹ ಅಶ್ವತ್ಥದ ಈ ತಳದಲ್ಲಿ ಸ್ಥಾಪಿತಳಾದ ಆ ಸಾವಿತ್ರಿ, ಸವಿತೃದೇವತೆಯ ಮಗಳು ಸಾವಿತ್ರಿ,
ಕೇಳಿಕೊಳ್ಳುವುದು ಅಮ್ಮ ನಿನ್ನಲ್ಲಿಷ್ಟೇ ತಾಯೇ. ಲೋಕದಲ್ಲಿ ಸೂರ್ಯನಿಂದಲೇ ಸ್ಥಿರವಾಗಿ ಹುಟ್ಟಿದಂತಹ ನೀನು ಆ ಸೂರ್ಯನ ಮಗಳಾಗಿ ಬದುಕುವ ನಮಗೆ, ಸೂರ್ಯನ ಮಗಳಾಗಿ ಬಂದ ನೀನು ನನಗೊಂದು ಬದುಕನ್ನು ಕೊಡು ತಾಯಿ, ಪೂರ್ಣ ಬದುಕನ್ನು ಕೊಡು ಅಂತ ಕೇಳಿಕೊಳ್ತೇನೆ. ಅದಲ್ಲ, ಲೋಕದಲ್ಲಿ ಸೂರ್ಯ ಬಂದ ಕ್ಷಣದಲ್ಲಿ ಎಲ್ಲವೂ ಕ್ರಿಯಾಶೀಲವಾಗುತ್ತದಂತೆ, ಸೂರ್ಯ ಅಸ್ತಂಗತನಾದರೆ ನಿಷ್ಕ್ರಿಯವಾಗುತ್ತದಂತೆ ಪ್ರಪಂಚ. ಸೂರ್ಯದೇವ, ನಿನ್ನಲ್ಲೂ ಕೇಳಿಕೊಳ್ಳುವುದು ಇದನ್ನೇ. ಈ ಸಾವಿತ್ರಿ ನಿನ್ನ ಅನುಗ್ರಹದಿಂದ ಹುಟ್ಟಿದವಳು ದೇವಾ. ನನ್ನ ಬದುಕೆನ್ನಬಹುದಾದ ಈ ನೆಲೆಯಲ್ಲಿ ಮರೆಯಾಗದಿರು ತಂದೆ, ಮರೆಯಾಗದಿರು, ಮರೆಯಾಗದಿರು. ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿ, ಮರೆಯಾಗದಿರು ನೀನಸ್ತಾಚಲದೊಳು, ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿಯೇ, ಮರೆಯಾಗದಿರು ನೀನಸ್ತಾಚಲದೊಳು, ಬರಬೇಡ ನೀ ವಿಧುವೆ, ಬರಲೆ ನಗೆ ಗತಿವಿಧವೇ, ಬರಬೇಡ ನೀ ವಿಧುವೆ, ಬರಲೆ ನಗೆ ನೀವಿಧವೇ, ತರಳೆನ ತವ ಕೃಪೆಗೆ ಕೂಸಲ್ಲವೇ, ತರಳೆನ ತವ ಕೃಪೆಗೆ ಕೂಸಲ್ಲವೇ, ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿಯೇ, ಮರೆಯಾಗದಿರು. ಸೂರ್ಯದೇವ, ನೀನು ಸಪ್ತಾಶ್ವಗಳಿಂದ ವಿರಾಜಿತನಾಗಿ ಬರುತ್ತಿ, ಹೆಳವನಾದ ಅರುಣ ಸಾರಥಿಯೊಂದಿಗೆ ಪೂರ್ವ ದಿಗಂತವನ್ನು ಅಡರುತ್ತಿ, ಲೋಕವೋ ಕವಿಮಾನಸವೋ ಋಷಿಮಾನಸವೋ ಹಾಡಿ ಹೊಗಳುತ್ತದೆ ನಿನ್ನ ಕುರಿತಾಗಿ. ಲೋಕಮುಖದ ಈ ಕಾಲ ವ್ಯವಸ್ಥೆಯಲ್ಲಿ ನೀನೇ ಕಾಲವನ್ನು ಅಸ್ತಂಗತವಾಗುವ ಹಾಗೆ, ಹೊಸ ಕಾಲವನ್ನು ಉದಯಿಸುವ ಹಾಗೆ ಮಾಡುವ ಮಹಾಮಹಿಮ. ಮಹಾನಾರಾಯಣನ ಅಕ್ಷಯೋಪಾದಿಯಲ್ಲಿ ನಿನ್ನನ್ನು ಲೋಕ ಹಾಡಿ ಹೊಗಳುತ್ತದಂತೆ. ಸೂರ್ಯದೇವ, ಲೋಕವನ್ನು ಜಗತ್ತನ್ನು ಸದಾಕಾಲ ಬೆಳಕಿನಿಂದ ಸಂತೋಷಪಡಿಸುವ ನೀನು ನಿನ್ನ ಕೂಸಾದ ಈ ಸಾವಿತ್ರಿಯನ್ನು ಕತ್ತಲಿಗೆ ದೂಡಬೇಡ ತಂದೆ, ದೂಡಬೇಡ. ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿಯೇ. ನೀ ಮರೆಯಾದೆ ಅಂತಂದ್ರೆ ನಾ ಆಡಲಾರೆ ಮುಂದೆ ಏನಾಗುತ್ತದೆ ಅಂತ. ಸಾವಿತ್ರಿಯ ಅನುಗ್ರಹದಿಂದ ಹುಟ್ಟಿದಂತಹ ಈ ಸಾವಿತ್ರಿಯ ಬದುಕೆ ಯಮನ ಕರಿಛಾಯೆಯಲ್ಲಿ ಮರೆಯಾಗಿ ಹೋಗುತ್ತದೆ ದೇವರೇ. ದೇವ, ನೀ ಮರೆಯಾಗದಿರು. ಸದಾಕಾಲ ಸಂತೋಷವನ್ನು, ತಂಪನ್ನು, ಬೆಳದಿಂಗಳನ್ನು ಕೊಡುವಂತಹ ಓ ವಿಧುವೆ, ಓ ಚಂದ್ರಮನೆ, ಸದಾಕಾಲ ನೀನು ಬರುವ ಕಾರಣದಿಂದ ಲೋಕವೆಲ್ಲ ಸಂತೋಷವನ್ನು, ಆಹ್ಲಾದವನ್ನು ಅನುಭವಿಸುತ್ತದೆ. ಇವತ್ತಿಗೆ ಈ ಪರಮಪಾವನವಾದ ಪೂರ್ಣತೆಯಿಂದ ತೊಡಗಿದಂತಹ ಷೋಡಶ ಕಲಾ ಪರಿಪೂರ್ಣನಾಗಿ ಬರಬೇಕಾದಂತಹ ನಿನ್ನಲ್ಲಿ ಕೇಳಿಕೊಳ್ಳುವುದು, ಇವತ್ತಿಗೆ ಮಾತ್ರ ನೀನು ಬರಬೇಡ ತಂದೆ, ಇವತ್ತಿಗೆ ಬರಬೇಡ. ಇವತ್ತು ನೀನು ಆಗಸದಲ್ಲಿ ನಕ್ಷತ್ರ ಮಂಡಲಗಳ ಮಧ್ಯದಲ್ಲಿ ನೀನಾಗಿ ಕಂಡೆ ಅಂತ ಆದರೆ, ಈ ಸಾವಿತ್ರಿಯ ಬದುಕಿನ ಚರಮ ಕ್ಷಣಗಳ ತುತ್ತ ತುದಿಯ ವೀಣಾನಾದ ಆರಂಭ ಆಗಿದೆ ಅಂತ ಆಗುತ್ತದೆ. ಹಾಗಾಗಿ ನನ್ನನ್ನು ವಿಧವೆಯಾಗಿಸಬಹುದಾದಂತಹ ನೆಲೆಯಲ್ಲಿ ಓ ವಿಧುವೆ, ಓ ಚಂದ್ರನೇ, ನೀನು ಬರಬೇಡ, ಬರಬೇಡ. ಇವತ್ತು ನಾನು ನನ್ನ ಗಂಡನನ್ನು ಉಳಿಸಿಕೊಳ್ಳಬೇಕಾದಂತಹ ಸನ್ನಿವೇಶ. ಇವತ್ತು ನಾನು ನನ್ನ ಗಂಡನಿಗೋಸ್ಕರ ಬದುಕನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಸನ್ನಿವೇಶ. ದೇವಾನುದೇವತೆಗಳೇ, ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದವನು ಸತ್ಯವಂತ, ಸತ್ಯವಾನ. ಆ ಸತ್ಯವಾನನನ್ನು ನನ್ನಿಂದ ಅವಿಚ್ಛಿನ್ನವಾಗಿ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಬೇಕಾಗಿ ಆಶೀರ್ವಾದ ಮಾಡಿದ್ದೀರಿ. ಸಕಲ ದೇವಾನುದೇವತೆಗಳ ಸಾಕ್ಷಿಕವಾಗಿ ಅಗ್ನಿಯ ಸಮಕ್ಷದಲ್ಲಿ ಕೈ ಹಿಡಿದವರಿದ್ದೇವೆ. 7 ಹೆಜ್ಜೆಗಳನ್ನು ಒಟ್ಟಿಗೆ ಇಟ್ಟು ಬದುಕಿನ
ಸಾಧ್ಯಂತವಾದಂತಹ ನೆಲೆಯಲ್ಲಿ ಮುಂದುವರೆದುಕೊಂಡು ಹೋಗುವುದಕ್ಕೆ ಬೇಕಾಗಿ ಬಂದವರಿದ್ದೇವೆ. ಒಂದಷ್ಟು ಹೊಸ ಹೊಸ ಬದುಕಿನ ಪ್ರತೀಕ್ಷೆಗಳನ್ನು ಅನುಭವಿಸುತ್ತಾ ಬದುಕಿನ ಪರೀಕ್ಷೆಗಳನ್ನೆಲ್ಲ ಉತ್ತರಿಸಬೇಕು ಎನ್ನಬಹುದಾದ ದಿವ್ಯವಾದ ಉತ್ಕಟ ವಾಂಛೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡವರಿದ್ದೇವೆ ಸತ್ಯವಾನ ಮತ್ತು ಸಾವಿತ್ರಿ. ನಾನು ಓ ಸೂರ್ಯದೇವ, ಓ ಚಂದ್ರಮನೆ, ಓ ದೇವಾನುದೇವತೆಗಳೇ, ನನ್ನ ಬದುಕನ್ನು ಕತ್ತಲಾಗಿಸದಿರಿ. ಇವತ್ತು ಸತ್ಯವಾನ ಎಲ್ಲಿದ್ದಾನೆ ಅಂತ ನಾನು ಹುಡುಕಬೇಕಾಗಿದೆ. ಇವತ್ತು ನನ್ನ ಜೊತೆಯಲ್ಲಿಯೇ ಇಟ್ಟುಕೊಳ್ಳಬೇಕಾಗಿದೆ. ಎಲ್ಲಿದ್ದಾನೆ ಸತ್ಯವಾನ? ಎಲ್ಲಿದ್ದಾನೆ ನನ್ನ ಪತಿದೇವ? ಎಲ್ಲಿದ್ದಾನೆ? ಮೆರೆಯುವಿ ದಿನವೆನಗೆ ದುರ್ದಿನ ವಿರುವುದೆನ್ನುವುದನರಿವ ಬಗೆಯಳು ಒರಲಿ ಜವ ಗಂಟೆಯನ್ನು ಬಡಿದೆಚ್ಚರಿಸದಿರು ಯಮನ ಒರಲಿ ಜವ ಗಂಟೆಯನ್ನು ಬಡಿದೆಚ್ಚರಿಸದಿರು ಯಮನ ತೆರಳು ಬೇಗನೆ ವಿಸ್ಮೃತಿಯೇ ಆವರಿಸು ವೈವತ್ಸವನ ಬಿಡದೆಯೇ ಭರನೆ ಬಿರುಗಾಳಿಯೇ ಬೀಸಲು ಬಿಡದೆಯೇ ಭರನೆ ಬಿರುಗಾಳಿ ಬೀಸಲು ಬೇಡ ಕೈ ಮುಗಿವೆ ಬಿಡದೆಯೇ ಭರನೆ ಬಿರುಗಾಳಿ ಬೀಸಲು ಬೇಡ ಕೈ ಮುಗಿವೆ ಮೆರೆಯುವಿ ದಿನವೆನಗೆ ದುರ್ದಿನದ ಹಾಗೆ ಭಾಸವಾಗುತ್ತಿರುವ ಈ ದಿವಸ ನನ್ನ ಇನಿಯನಾದ ನನ್ನ ಪ್ರಣಯದ ಮಹಾಸೌಧವಾದ ಸತ್ಯವಾನನನ್ನು ಹುಡುಕುತ್ತಾ ಇದ್ದೇನೆ. ಎಲ್ಲ ದೇವತೆಗಳಲ್ಲಿ ಅಷ್ಟದಿಕ್ಪಾಲಕರಲ್ಲಿ ಕೇಳುತ್ತಾ ಇದ್ದೇನೆ, ನೀವೆಲ್ಲ ಸೇರಿ ತುದಿಯ ದಿಕ್ಕಿನ ಒಡೆಯನಾದಂತಹ ಲಯಕಾರಕನಾದಂತಹ ಈಶ್ವರ ಶಿವ ಈಶಾನ ಅವನ ಅನುಗ್ರಹವನ್ನು ನನಗೆ ಸಾಧಿಸಿಕೊಡಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದಲ್ಲ, ನನ್ನ ಇನಿಯನಾದಂತಹ ಸತ್ಯವಾನನಿಗೆ ಬಂದು ಒದಗಬಹುದಾದ ಯಮನ ಛಾಯೆ ಬರದಂತೆ ಎಲ್ಲ ದೇವತೆಗಳು ಹರಸಿ ಎನ್ನುವ ಹಾಗೆ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಜೊತೆಯಲ್ಲಿ ಬಿರುಗಾಳಿಯೊಂದು ಬೀಸಿ ಬರಬಹುದಾದಂತಹ ಆ ಮರಣದ ಉನ್ಮುಖ ಸ್ಥಿತಿ ಇಲ್ಲಿಂದ ಹಾಗೆ ಹಾದು ಹೋಗಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಮರಣಕ್ಕಿಂತ ಮರಣ ಭೀತಿ ಎನ್ನುವುದು ಎಷ್ಟು ದೊಡ್ಡದು ಎನ್ನುವುದನ್ನು ಕ್ಷಣ ಕ್ಷಣಕ್ಕೆ ಅನುಭವಿಸ್ತಾ ಇದ್ದೇನೆ. ನಾನು ಸತ್ತರೂ ಆಗಬಹುದು, ನನ್ನ ಬದುಕು ಕೊನೆಗೊಂಡರೂ ಆಗಬಹುದಿತ್ತು. ಆದರೆ ನಾನು ಯಾವುದನ್ನು ಬದುಕು ಅಂತ ಭಾವಿಸಿಕೊಂಡಿದ್ದೇನೋ, ದಾಂಪತ್ಯ ಬದುಕಿನ ಅನುರೂಪವಾದ ಭಾವಮೂರ್ತಿ ಅಂತ ಯಾರನ್ನು ಆರಾಧನೆ ಮಾಡಿದ್ದೇನೋ, ನನ್ನ ಬದುಕಿನ ನನ್ನ ಜೀವನದ ಸಮಾರಾಧನೆ ಅಂತ ಯಾರ ಕುರಿತಾಗಿ ಕ್ಷಣ ಕ್ಷಣಕ್ಕೆ ಆ ಹೆಮ್ಮೆಯನ್ನು ಹೊಂದಿದ್ದೇನೋ, ಅಂತಹ ಸತ್ಯವಾನನನ್ನು ಕಳೆದುಕೊಳ್ಳುವ ದಿವಸ ಅಂತ ಯಾವ ಬಾಯಲ್ಲಿ ಹೇಳಿ, ಯಾವ ನೆಲೆಯಲ್ಲಿ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ? ಎಲ್ಲಿದ್ದಾರೆ ನನ್ನವರು ಎನ್ನುವುದನ್ನೇ ನೋಡುತ್ತಾ ನೋಡುತ್ತಾ ಈ ವಟ ಸಾವಿತ್ರಿ ವ್ರತವನ್ನು ಸಮಾಪನ ಮಾಡುವ ಸನ್ನಿವೇಶದಲ್ಲಿ ಅವರಿಗೆ ಈ ತಾಯಿಯ ಅನುಗ್ರಹ ಇದ್ದು, ಆ ಮುಖೇನ ತಾಯಿಯ ಅನುಗ್ರಹದಿಂದ ನಾವೆಲ್ಲ ಬದುಕಿನ ಹೊಸ ಪ್ರಸವ, ಹೊಸ ಸೃಷ್ಟಿಯನ್ನು ಮಾಡಿಕೊಳ್ಳುವಂತಹ ನೆಲೆಯಲ್ಲಿ ಮುಂದೆ ಸಾಗಬೇಕು ಅಂತ ಭಾವಿಸಿಕೊಂಡ್ರೆ ಎಲ್ಲಿದ್ದಾರೆ ನನ್ನವರು? ಅವರಲ್ಲಿ ಹೇಳೋಣವೋ? ಹೇಳುವುದಕ್ಕೆ ಯಾವ ಬಾಯಲ್ಲಿ ಹೇಳಲಿ?
ಹೇಳೋದೇ ಇರೋಣವೇ, ಹೇಳದೇ ಇದ್ರೆ ಎಂದಿನ ಹಾಗೆ ಅವರು ಮುಂದೆ ಸಾಗುತ್ತಾರೆ. ಈಗಾಗಲೇ ಯತಿಧರ್ಮವೋ ಎನ್ನುವ ಹಾಗೆ ಅರಣ್ಯದಲ್ಲಿದ್ದು ಆರಣ್ಯಕಗಳನ್ನು ಓದಬಹುದಾದಂತಹ ಅಧ್ಯಯನಶೀಲ ಋಷಿಮುನಿಗಳ ಮಕ್ಕಳ ಹಾಗೆ ಒಂದರ್ಥದಲ್ಲಿ ಋಷಿತುಲ್ಯವಾದ ಬದುಕನ್ನೇ ಕಟ್ಟಿಕೊಂಡು ಸಾಗುತ್ತಾ ಇದ್ದಾರೆ. ಇವತ್ತಿಗೂ ಪ್ರತಿದಿನದ ಕೈಂಕರ್ಯದಲ್ಲಿ ಮುಂದೆ ಸಾಗಿದರೆ ನಾನೇನು ಮಾಡಲಿ? ಕೊನೆಯ ಆಸೆ ಒಂದೇ, ಏನಕ್ಕೇನ ಏನೇ ಆಗಲಿ ನನ್ನವರನ್ನ ನಾನು ಬಿಟ್ಟು ಕೂಡ ಕೂಡದು. ಈ ಸಾವಿತ್ರಿಯ ಭಾವದಲ್ಲಿ ನಿಷ್ಕಲ್ಮಶವಾದಂತಹ ಸ್ವಭಾವ ಇದ್ದದ್ದು ಹೌದು ಅಂತ ಆದರೆ ನನ್ನವರ ಜೊತೆಯಲ್ಲಿ ನಾನಿರಬೇಕು. ಅದು ಬದುಕಾಗಿ ಆಗಲಿ ಸಾವಾಗಿ ಆಗಲಿ ಯಾವುದೇ ನೆಲೆಯಲ್ಲಾದರೂ ಇವತ್ತಿಗೆ ಅವರನ್ನು ಹೊರಹೋಗಕೂಡದು ಎನ್ನಬಹುದಾಗ ಅವರನ್ನು ನಿರ್ಬಂಧಿಸುವುದಕ್ಕೆ ಬೇಕಾಗಿ ಹುಡುಕಿಕೊಂಡು ಬರ್ತಾ ಇದ್ದೇನೆ. ಸಾವಿತ್ರಿ, ಇಲ್ಲಿದ್ದೀರಾ? ನಿನ್ನ ಕಣ್ಣನ್ನು ನೋಡಿದಾಗಲೇ ನನಗೊಂದು ರೀತಿ ವಿಶೇಷವಾಗಿ ಕಾಣುತ್ತಾ ಇದೆ. ಅಲ್ಲ, ಆ ಕಣ್ಣು ಎಷ್ಟು ಒಳಗೋಗ್ಲಿಕ್ಕೆ ಕಲ್ತು ಅಷ್ಟು ಒಳಗೋಗಿ ಆಗಿದೆ ಈಗ. ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ವನಿತೆ ಕ್ಷಮ್ಯವು ನೋಡು ದಿವಸ ನಾಲ್ಕನೆಯದು ಅನಶನ ವ್ರತ ಪಿಡಿದೆ ಸಾವಿತ್ರಿ, ಸ್ವಾಮಿ, ಕೆಲವು ಸಲ ಅತಿಯಾದ ಚಿಂತನೆ ಎನ್ನುವಂತಹದ್ದು ಚಿಂತೆಗೆ ಕಾರಣ ಆಗಿ ಹೋಗ್ತದೆ. ಓಹೋ, ಯೋಚನೆ ಮಾಡಿ ನೋಡು. ನನ್ನ ಅಪ್ಪ ಚಿಂತನೆಯನ್ನ ಶುರು ಮಾಡಿದ್ರು. ಮಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಇನ್ನೆಷ್ಟು ದಿವಸ ನಾನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು, ಮಗನಿಗೊಂದು ಪಟ್ಟಾಭಿಷೇಕ ಮಹೋತ್ಸವ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಶುರು ಮಾಡಿದ್ರು. ನನಗೆ ಒಂದು ರೀತಿಯಲ್ಲಿ ಚಿಂತೆ ಶುರು ಆಯ್ತು. ಏನು? ಅಪ್ಪ ಕೊಟ್ಟ ಅಧಿಕಾರವನ್ನ ನಾನು ಇಟ್ಟುಕೊಂಡು ಹೋಗಬೇಕೆ, ಕೇವಲ ಅಪ್ಪನ ನೆರಳಿನಲ್ಲಿಯೇ ನಾನು ಬದುಕಬೇಕೆ ಎನ್ನುವುದಾಗಿ ನನ್ನ ಮನಸ್ಸಿನಲ್ಲಿ ಬಂದ ಚಿಂತೆ ಎನ್ನುವಂತಹದ್ದು ಹೊಸ ಚಿಂತನೆಯನ್ನು ಹುಟ್ಟು ಹಾಕಿತು. ನಾನು ಜಗತ್ತನ್ನ ಗೆದ್ದ ಮೇಲೆಯೇ ಸಿಂಹಾಸನ ಏರುವುದೊಳಿ ಹೊರಟೆ. ನನ್ನ ಚಿಂತನೆ ಎನ್ನುವಂಥದ್ದು ಚಿಂತೆ ಎನ್ನುವಂಥದ್ದು ಚಿಂತನೆಯಾಗಿ ಮತ್ತೆ ಚಿಂತೆಯಾಗಿಯೇ ಕಾಡ್ಲಿಕ್ಕೆ ಶುರು ಆಯಿತು. ಅಪ್ಪನ ಚಿಂತನೆ ಎನ್ನುವುದು ಹೊರ ರಾಜ್ಯದವರಿಗೆ ಒಂದು ರೀತಿ ಚಿಂತೆ ಆಗಿತ್ತು. ಅವರು ಒಂದು ಚಿಂತನೆಯನ್ನು ಮಾಡಿದರು, ರಾಜ್ಯದ ಮೇಲೆ ಆಕ್ರಮಣ ಮಾಡಬಹುದು ಅಂತ. ಆಕ್ರಮಣ ಮಾಡಿದವರು ಅಪ್ಪನಿಗೆ ಹಾಗೆ ಬಿಟ್ರ, ಕಣ್ಣನ್ನೇ ಕಿತ್ತರು, ರಾಜ್ಯವನ್ನ ಆಕ್ರಮಿಸಿದರು. ಆ ಸಂದರ್ಭದಲ್ಲಿ ನನಗೆ ವಿಷಯ ಗೊತ್ತಾಯ್ತು. ಏನು? ನಮ್ಮ ರಾಜ್ಯವೂ ಹೋಯ್ತು, ಅಪ್ಪನ ಕಣ್ಣನ್ನೂ ಕಿತ್ತಿದ್ದಾರೆ ಅಂತ ಹೇಳಿ ಆದಾಗ, ಅಪ್ಪ ರಾಜ್ಯದಲ್ಲಿಲ್ಲ ಕಾಡಿನಲ್ಲಿದ್ದಾರೆ ಅಂತ ಹೇಳಿ ಆದಾಗ ಕಾಡಿಗೆ ಬಂದು ಅಪ್ಪನನ್ನ ಸೇರಿಕೊಂಡವನ್ನ ನಾನು. ಒಂದು ಚಿಂತನೆ ಎನ್ನುವಂಥದ್ದು ಚಿಂತೆಗೆ ಕಾರಣ ಆಯ್ತು. ಹಾಗಾಗಿ ನಾನು ಹೇಳುದು,
ಹೆಚ್ಚು ಚಿಂತನೆಯನ್ನ ಮಾಡಬಾರದು. ಓ, ಚಿಂತೆಯಾಗುವಷ್ಟು ಚಿಂತನೆಯನ್ನ ಮಾಡಬಾರದು. ಹಾ ಹಾ. ನಿನ್ನ ಮುಖ ನೋಡಿದ್ರೆ ಹೇಳುದು ನಾನು ಅದನ್ನೇ. ಏನೋ ಕಣ್ಣು ಒಳಗೆ ಹೋಗಿದೆ ಅಂತ ಹೇಳಿ. ಮುಖ ಎನ್ನುವುದು ಹಾ ಮನಸ್ಸಿನ ಕೈಗನ್ನಡಿ. ಹಾ ಅಂತರಂಗದಲ್ಲಿ ಏನುಂಟು ತಿಳಿದವರು ಹೇಳಿದ್ದಾರೆ. ಹಾ ಹಾ ನೀನು ಹೋಗಿ ಹೋಗಿ ರಾಜಕುವರಿ, ಹಾ ನಿನಗೆ ನಾನು ಹೆಚ್ಚು ಹೇಳಬೇಕು ಅಂತಿಲ್ಲ. ಹಾ ಆದರೆ ಹಾ. ಕೆಲವು ಸಲ ನೆನಪಿಸಬೇಕಾಗ್ತದೆ. ಓ, ಯಾಕೆ ನೆನಪಿಸಬೇಕು? ಹಾ ಕೆಲವು ಸಲ ನಾವು ಮರ್ತಿರ್ತೇವೆ. ಹಾ ಚಿಂತಾಯಾಶ್ಚ ಚಿತಾಯಾಶ್ಚ ಹ್ಮ್ ಬಿಂದು ಮಾತ್ರಂ ವಿಶಿಷ್ಯತೆ. ಚಿಂತೆಗೂ ಚಿತೆಗೂ ವ್ಯತ್ಯಾಸ ಹೆಚ್ಚಿಲ್ಲ, ಸರಿ. ಒಂದು ಬಿಂದುವಿನಷ್ಟು. ಈ ಚಿತೆ ಎನ್ನುವಂತಹದ್ದು ಹಾ ಶವವನ್ನು ಒಂದು ಸಲ ಸುಟ್ಟು ಬಿಡುತ್ತದೆ. ಹಾ ಚಿತೆಯ ಕೆಲಸ ಮುಗಿಯಿತಲ್ಲಿ, ಶವದ ಕೆಲಸವು ಮುಗಿಯಿತು. ಹಾ ಆದರೆ ಚಿಂತೆ ಹೇಳುವುದು ನಿರಂತರವಾಗಿ ಜೀವಿಯನ್ನ ಸುಡ್ತಾ ಇರುತ್ತದೆ. ಹಾ 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 ನಿನ್ನ ಮುಖ ನೋಡಿದ ಕಂಡದ್ದೇ ಇದು. ಹಾ ನಿನ್ನ ಮುಖ ಕಪ್ಪಿಟ್ಟು ಹೋಗಿದೆ ಹಾ ಹಾ ಅಲ್ಲ. ಆ ಕಪ್ಪಾದದ್ದನ್ನ ನೋಡಿದ್ರೆ, ಕಪ್ಪಾಗುವುದು ಯಾವಾಗ? ನಿಜವಾಗಿ ಬೆಂಕಿ ತಾಗಿ ಆಮೇಲೆ ಉಳಿಯುವುದು ಯಾವುದು? ಕಪ್ಪು ಮಾತ್ರ ಅಲ್ವೋ? ನಾನೀಗ ಅದನ್ನೇ ಬಯಸುವುದು. ಹಾ. ಕಪ್ಪೆಲ್ಲ ನನ್ನಲ್ಲಿರಲಿ, ಹಾ. ಬೆಳಕು ನಿಮಗಿರಲಿ ಅಂತ ಅಲ್ಲ, ಬಯಸುವುದು. ನೀನು ಹಾಗೆ ಭಾವಿಸಿದ್ರೆ ನಾನು ಹಾಗೆ ಭಾವಿಸುವನಲ್ಲ. ಹಾ ನನ್ನ ಮಡದಿ ಅಂದ್ರೆ ಯಾರು? ಹಾ ನಮ್ಮ ಮನೆಯ ಬೆಳಕು. ಹೌದು. ನನ್ನ ಅಪ್ಪನಿಗೆ ಕಣ್ಣಿಲ್ಲದೆ ಹೋದ್ರು ಹಾ. ನನ್ನ ಅಪ್ಪನ ಕಣ್ಣ್ಯಾರು ಈಗ? ಹಾ ನೀನೇ ಅಲ್ವೋ? ಹಾ. ನನ್ನ ಅಪ್ಪ ಸಂಭ್ರಮದಿಂದ ಇರುವುದು ಯಾವುದಕ್ಕೆ? ರಾಜ್ಯ ಸಿಕ್ಕಲಿಲ್ಲ, ಹಾ ಹಾ ಕಾಡಿನಲ್ಲೇ ಇದ್ದೇವೆ. ಹಾ. ಆದರೆ ನಾನೀಗ ಹಾ ಶ್ರೇಷ್ಠ ಅಂತೇಳಿ ಸಂತೋಷದಿಂದ ಇದ್ದಾರೆ. ಹಾ ನನ್ನ ಅಮ್ಮನಿಗೆ ಸರಿಯಾಗಿ ನಡೆಯಲಿಕ್ಕಾಗದೆ ಹೋದ್ರು ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ಹಾ 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 ಯಾಕೆ ಓಡಾಡ್ತಾ ಇದ್ದಾರೆ? ಹಾ ಅವರ ಸಂಭ್ರಮದ ಓಡಾಟಕ್ಕೆ ಕಾರಣ ನೀನು. ಹಾ ಆಮೇಲೆ ನಾನು ಸಂತೋಷದಿಂದ ಇರ್ಲಿಕ್ಕೆ ಕಾರಣ ಯಾರು? ಯಾರು? ನೀನು. ಹಾ ಈಗ ನಮ್ಮೆಲ್ಲರ ಸಂತೋಷಕ್ಕೆ ಕಾರಣಳಾದ ನೀನು ಹೀಗಿದ್ರೆ ಹಾ ನಮ್ಮ ಸಂಸಾರ ಏನಾದೀತು? ಹಾ. ಅದೇ ನಾನು ಹೇಳುದು. ಏನು? ಆ ದಿವಸ ನೀನು ಬಂದಾಗಲೇ ನಾನು ಹೇಳಿದ್ದೆ, ಏನು? ಕೆಲವೊಂದೆಲ್ಲ ದೂರತೋ ಪರ್ವತೋ ರಮ್ಯ, ದೂರದಿಂದ ಪರ್ವತ ಚಂದ ಕಾಣುತ್ತದೆ. ಹಾ 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 ನೀನು ಹುಡುಕೊಂಡು ಬಂದಿಯಲ್ಲ. ಹಾ ಆ ದಿವಸ ನಾನು ಹೇಳಿದ್ದೆ, ನಮಗೆ ರಾಜ್ಯ ಇಲ್ಲ, ಹೌದು. ಅಪ್ಪ ಕುರುಡ, ಅಮ್ಮನ ಹತ್ರ ಆಗಲಿಕ್ಕಿಲ್ಲ, ಹಾ. ನಾನು ಹೀಗೆ ಇಲ್ಲಿ ಕಾಡಿನಲ್ಲಿರುವವನು. ಆದೀತು ಅಂತ ಕೇಳ್ದ, ನಾನೇ ಬೇಕು ಅಂತೇಳಿ ಮದುವೆ ಆದವಳು ನೀನು. ಆಗ ನಾನು ಹೇಳಿದ್ದೆ ನಿಮಗೆ, ಹಾ ನಾನು ರಾಜ್ಯವನ್ನು ಮದುವೆ ಆಗುವವಳಲ್ಲ, ಹಾ ತಾಯಿ ತಂದೆಯರನ್ನ ತಾಯಿ ತಂದೆಯರ ಹಾಗೆ ನೋಡಿಕೊಡ್ತೇನೆ, ನಾನು ಮದುವೆ ಆಗುದು ನಿಮ್ಮನ್ನು ಅಂತ ಹೇಳಿದ್ದೆ. ಅಲ್ಲ, ನನಗೆ ಸಂತೋಷ ಆದ್ದು ಅದೇ. ಹ್ಮ್ ನಾನು ಬಯಸಿದ್ದು ರಾಜ್ಯವನ್ನು ಮದುವೆ ಆಗುವವಳನ್ನಲ್ಲ. ಅಲ್ವಾ? ನನ್ನನ್ನೇ ಹಾಗಾಗಿ ರಾಜ್ಯದ ಬಗ್ಗೆ ಯೋಚನೆಯೇ ಇಲ್ಲ ಅಂತ. ಒರಿಸಿ ಬರುವ ವಧುವನ್ನೇ ಮದುವೆಯಾಗಬೇಕು ಇಚ್ಛಿಸಿದವನು ನಾನು. ಅಲ್ವಾ? ನಾನು ವರನೇ ಆಗಿದ್ದೇನೆ ಅಲ್ವಾ? ಹಾಗಾಗಿ ಸಂತೋಷ ಇತ್ತು. ಆದ್ರೆ ಇಷ್ಟೆಲ್ಲ ಸಂತೋಷ ಅದನ್ನೆಲ್ಲ ಮರೆತು ಬಂದಂತಹ ನೀನು ಹಾ ಅಲ್ವೇ? ಎಷ್ಟನೇ ದಿವಸ ಇದು? ಓ, ಎಷ್ಟನೇ ದಿವಸ ಅಂತ ಇದು ನಿಜವಾಗಿ ಹಾ. ಕೆಲವು ಜನರು ಸಂಭ್ರಮದಿಂದ ಇರುವಂತಹ ದಿವಸ. ಹಾ, ಯಾವುದು? ಯಾಕೆ ಕೇಳಿದ್ರೆ, ಹಾ. ಎಷ್ಟು ದಿವಸ ಆಯ್ತು ನಾವು ಮದುವೆಯಾಗಿ? ಹಾ 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 364 ದಿವಸ ಆಯ್ತು. ಓ, ನಾಳೆಗೆ ನಮ್ಮದು ನಿಜವಾಗಿ ಹೇಳಿದ್ರೆ ಹಾ. ವಾರ್ಷಿಕೋತ್ಸವ. ಹಾ 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 ಆ ಸಂಭ್ರಮದಲ್ಲಿ ನಾವಿರಬೇಕಾದವರು. ಹ್ಮ್ ನೀನೇನೋ ವ್ರತ ಮಾಡ್ತೇನೆ ಅಂತ ಹೇಳ್ತಾ ಇದ್ದಿ. ಅಲ್ಲ, ನಮ್ದು ಅದೇ ವಾರ್ಷಿಕೋತ್ಸವಕ್ಕೆ ಬೇಕಾಗಿ ಒಂದು ವ್ರತ ಮಾಡುವ ಅಂತ ಮಾಡಿದ್ದು. 4 ದಿವಸ ಮೊದಲೇ ಆರಂಭ ಮಾಡಿದ್ದೇನೆ. ನಾಳೆಗೆ ಇವತ್ತಿಗೆ ಒಂದು ಹಂತದ್ದು ಮುಕ್ತಾಯ. ಈಗ ಪೂರ್ಣತೆ ಎನ್ನುವಂಥದ್ದು ಹಾ ಒಂದು ವರ್ತುಲದಲ್ಲಿರುವುದು. ಹಾ ಈ ವರ್ಷವೂ ಕೂಡ ಪೂರ್ಣವಾಗಿ ಬರುವುದಲ್ವ? ಹೌದು. ನಮ್ಮ ಬದುಕಿಗೆ ಪೂರ್ಣಿಮೆ ಆಗಬೇಕು ನಾಳೆ. ಹಾ. ಆಗತ್ತದೆ. ಆದ್ರೆ ಆ ಪೂರ್ಣಿಮೆಯ ನಿರೀಕ್ಷೆಯಲ್ಲಿದ್ದವರು ಹೇಗಿರ್ಬೇಕು ಹೇಳು? ಸಂತೋಷದಿಂದ ಸಂಭ್ರಮದಿಂದ ಇರಬೇಕಾದದ್ದು. ನೀನು 3 ದಿವಸದಿಂದ ಸ್ವಾಮಿ, ಉಪವಾಸ ಇದೆಯಲ್ಲ. ಅಲ್ಲ ನೀನು ಸ್ವಾಮಿ, ಹಾ ಇವತ್ತೇ ಆ ದಿವಸ. ನಿಮಗೆ ಲೆಕ್ಕ ಹೆಚ್ಚು ಕಡಿಮೆ ಆಗಿದೆ ಅಂತ ಕಾಣ್ತದೆ. ಇವತ್ತೇ ಆ ದಿವಸ. ನಾನು ಇವತ್ತು ಲೆಕ್ಕ ಹೆಚ್ಚು ಕಡಿಮೆ ಆದ್ದಲ್ಲ. ಮತ್ತೆ ಸಂತಸ ಪಡುವುದು ಯಾವಾಗ? ಮುಗಿದ ಮೇಲೆ. ಹಾ 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 ಮೊದಲು ಸಂತಸ ಪಡುವುದಲ್ಲ. ನಿಮ್ಮ ಲೆಕ್ಕ ಎಲ್ಲವೂ ಸರಿ ಆದ ಮೇಲೆ ಹಿಂತಿರುಗಿ ನೋಡಿ ನಿನ್ನೆದೆಲ್ಲ ಹೇಗಾಯ್ತು ಅಂತೇಳಿ ಸಂಭ್ರಮಿಸುವ ದಿವಸ ನಾಳೆ. ಇದೇ ಬುದ್ಧಿವಂತಿಕೆಯಿಂದಲೇ ಈಗ ಇಷ್ಟ ಆಗುವುದು ನಮಗೆ. ನೀವು ಹಾಗಿದ್ರು ಸರಿ ಮಾಡ್ತೀರಿ, ಹೀಗಿದ್ರು ಸರಿ ಮಾಡ್ತೀರಿ. ಹಾಗೀಗೆಲ್ಲ ನಿನ್ನ ಹತ್ರ ನಾನು ಕೇಳುವುದು ಇದನ್ನೇ. ಏನು? ನಮಗೆಲ್ಲ ತೃಪ್ತಿಯನ್ನು ಕೊಟ್ಟವಳು, ಹ್ಮ್ ಹೊಟ್ಟೆ ತುಂಬ ಊಟ ಬಡಿಸಿದವಳು, ಹ್ಮ್ ತೇಗುವಲ್ಲಿಯವರೆಗೆ ಊಟ. ಹ್ಮ್ ಎಷ್ಟು ಬಡಿಸುವುದು ನೀನು? ಹಾ ಇನ್ನೊಂಚೂರು ಅಂತೇಳಿ ಮತ್ತೆ ಪಾತ್ರೆಯಲ್ಲಿ ಉಂಟೋ ಇಲ್ವೋ ಅಂತೇಳಿ ನೀನು ನೋಡುವವಳಲ್ಲ. ಹ್ಮ್ ಆ ವಿಷಯದಲ್ಲಿ ನೀನು ಅನ್ನಪೂರ್ಣೆ. ಆ ನಮ್ಮ ಮನೆಯಲ್ಲಿ ಇಷ್ಟು ಸಂಭ್ರಮ ಸಂತೋಷ ಅಂತ ಇರುವಂತಹದ್ದು ಹಾ ಅನ್ನದಿಂದೇ
ಮನಸ್ಸಿನ ಭಾವನೆ ಬರುವುದಂತೆ. ಹಾ 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 ಹಾಗಂತ ನಮ್ಮಲ್ಲಿ ಸಂತೋಷ ಇರ್ಲಿಲ್ಲ ಅಂತಲ್ಲ, ಸಂಭ್ರಮ ಬಂದದ್ದು ನೀನು ಬಂದ್ಮೇಲೆ. ಓಹೋ. ಈಗ 3 ದಿವಸದಿಂದ ನೀನು ಊಟ ಮಾಡದೇನೆ ವ್ರತ ಅಂತ ಕೂತ್ಕೊಂಡಿದ್ದಿ ಅಲ್ಲ. ಅನಶನವನ್ನುವಂಥ ವ್ರತ ಇಲ್ಲ ಅಂತ ನಾನು ಹೇಳುವುದಲ್ಲ, ಇಷ್ಟೆಲ್ಲ ಬೇಕಾ ಅಂತ. ಒಂದು ವಾಕ್ಯ ಉಂಟು, ಏನು? ಏನೇ ಧರ್ಮ ಸಾಧನೆಯನ್ನು ಮಾಡುವುದಿದ್ರು ನಮ್ಮ ಶರೀರವನ್ನ ಮೊದಲು ಕಾದುಕೊಳ್ಳಬೇಕು. ಈ ಶರೀರ ಇದ್ರೆ ಮಾತ್ರ ನಾವು ಧರ್ಮವನ್ನ ಸಾಧಿಸುವಂತದ್ದು. ಸ್ವಾಮಿ, ಶರೀರ ಇದ್ದಾಗ ಮಾತ್ರ ನಾವು ಸಾಧನೆ ಮಾಡಬಹುದೇ ಹೊರತು ಯಾವುದೇ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾವಾಗ ಶರೀರ ಇಲ್ಲದೆ ಹೋದಾಗ. ಆದ್ರಿಂದ ನಾನು ಅದಕ್ಕೆ ಈ ವ್ರತ ಮಾಡುವುದು. ಶರೀರ ಸ್ವಸ್ಥವಾಗಿರ್ಲಿ ಅನ್ನುವುದೇ ನನ್ನ ಅಭಿಪ್ರಾಯ. ಶರೀರಕ್ಕೋಸ್ಕರವೇ ಮಾಡುತ್ತಿರುವ ವ್ರತ ಇದು ಅಲ್ಲ. ಇಷ್ಟು ದಿವಸ ಹೇಳಿದ್ರೆ ನನಗೀಗ ಪ್ರೀತಿಯ ಕೋಪ ಬರ್ತಾ ಇದೆ. ಅದು ಒಳ್ಳೇದು, ನಾನು ಆಸ್ವಾದನೆ ಮಾಡಿದ್ದೇನೆ. ಅಲ್ಲ, ಹೆಂಡತಿಗೆ ನಿಜಕ್ಕಾದರೂ ಗಂಡನ ಆ ಹುಸಿಕೋಪವೇ ಇಷ್ಟ ಆಗುವುದು. ಹುಸಿಕೋಪ ಅಲ್ಲ, ಪ್ರೀತಿಯ ಕೋಪ. ಇಷ್ಟು ದಿವಸ ಪ್ರೀತಿಯ ಕೋಪ ಆಗಿತ್ತು, ಇದು ಕೋಪವೇ ಬರ್ತಾ ಇದೆ. ಯಾಕೆ? ನೀನು ಊಟ ಮಾಡ್ತಾ ಇಲ್ಲ, ನಿನ್ನ ಶರೀರವನ್ನ ನೋಡಿದ್ರೆ. ಇದೆಲ್ಲ ಬೇಡ. ಅಲ್ಲ, ಕೋಪ ಬರ್ತದೆ ಅಂತ ಹೇಳಿ ಕೋಪವನ್ನ ತಂದುಕೊಂಡವರು ಯಾರು ಇಲ್ಲ ಜಗತ್ತಿನಲ್ಲಿ. ಅಲ್ಲ, ಅದು ಮುಖದಲ್ಲಿ ಕಾಣ್ತದೆ, ಅಷ್ಟು ನಗು ಮುಖ ಕಾಣ್ತದೆ. ಕೋಪ ಬರ್ತದೆ ಅಂತಂದ್ರೆ ಇದು ಮೊನ್ನೆ ಈಗ ಕೆಲವು ತಿಂಗಳ ಹಿಂದೆ ನನ್ನನ್ನು ಹೀಗೆ ಮಾತನಾಡಿಸಿ ನೀವೇನ್ ಮಾಡಿದ್ದೀರಿ ನನಗೆ ಅರ್ಥ ಆಗಿಲ್ಲ. ಅಲ್ಲ, ಈಗ ನಿನ್ನನ್ನು ನೋಡಿದಾಗ ಅಲ್ಲ, ನೀನು ಅವಳೇ ಇವಳ ಅಂತ ಕಾಣ್ತಾ ಉಂಟು. ಆ ದಿವಸ ಇಲ್ಲಿ ಬಂದಾಗ ಎಷ್ಟು ಚಂದದ ಹುಡುಗಿನಿ, ಎಷ್ಟು ಸುಂದರಾಂಗಿ. ಆ ನಿನ್ನ ಕಪೋಲವೋ, ಆ ನಿನ್ನ ಕಣ್ಣು, ನೀವು ಹೇಳಿದ್ದೀರಿ, ಆ ನಿನ್ನ ವಯ್ಯಾರವೋ, ಆ ನಿನ್ನ ವನಪೋ, ಪ್ರತಿಯೊಂದನ್ನೂ ನೋಡಿದ್ರೆ ಸಾವಿತ್ರಿಯನ್ನ ಬಿಟ್ಟು ಬೇರೆ ಇಲ್ಲ. ಈಗಲೂ ಬೇರೆ ಇಲ್ಲ ಮನಸ್ಸಿನಲ್ಲಿ. ನಾನೇನು ಹೇಳಿಲ್ಲ. ಆದ್ರೆ ಅಷ್ಟು ಸುಂದರಿಯಾಗಿದ್ದವಳು ಈಗ ಹೀಗಾದಿ ಅಂತ ಹೇಳಿ ಆದ್ರೆ ನನ್ನ ಮನಸ್ಸಿನಲ್ಲಿ, ನಿನ್ನ ಆ ಮನಸ್ಸಿನಲ್ಲಿ ಏನೋ ಚಿಂತನೆ ಅಲ್ಲ. ನೀನು ಏನೋ ಮುಟ್ಟದಾಗ ಮಾಡ್ತಿ, ಏನೋ ಇಟ್ಟಾಗ ಮಾಡ್ತಿ, ಯಾರನ್ನೋ ಹುಡುಕದಾಗ ಮಾಡ್ತಿ, ಅನ್ಯ ಮನಸ್ಸುಗಳಾಗಿದೆ. ಪ್ರತಿಯೊಂದು ಮಾತಾಡಬೇಕಾದ್ರು ನೋಡು ಸಾವಿತ್ರಿ ಇದೆ. ನಾನೇನು ಮಾಡ್ತೇನೆ ಅಂತಲ್ಲ, ನೀವೇನು ಎಲ್ಲಿ ಹೊರಟದ್ದು ಅಲ್ಲ, ಅನ್ಯ ಮನಸ್ಸುಗಳಾಗಿ ಆಚೆ ಈಚೆ ಇದು ನೋಡ್ತಾ ಇದ್ದೆ. ಹೀಗಿರಬಾರ್ದು, ತನು ಬಡವಾಗಿದೆ, ಊಟ ಮಾಡಬೇಕು. ಊಟ ಮಾಡಿ ಆಮೇಲೆ. ನನಗೂ ಅದೇ ಆಸೆ ಇದೆ, ಊಟ ಮಾಡಬೇಕು, ನಿರಂತರವಾಗಿ ಇಬ್ಬರೂ ಸೇರಿ ಊಟ ಮಾಡುತ್ತಿರಬೇಕು. ಅದನ್ನ ಪಕ್ಕಕ್ಕಿಡಿ. ನಿರಶನ ವ್ರತವೋ ವಟಸಾವಿತ್ರಿ ವ್ರತವೋ ನಾನು ಮಾಡುತ್ತಿರುವುದಲ್ಲ. ಅದರ ಜೊತೆಗೆ ತಮ್ಮದೆಲ್ಲಿಯ ಪ್ರಯಾಣ? ಇದೇನಿದು? ಏನಿದು ನಾಥ ಕೈಯಲ್ಲಿ ಬುಟ್ಟಿ ಪೆಗಲಲಿ, ಏನಿದು? ಏನಿದು ಕೊಡಲಿ ಇದೆ ಸ್ವಾಮಿ,
ನನ್ನ ಕುರಿತಾಗಿ ಇಷ್ಟೆಲ್ಲ ಚಿಂತನೆಗಳ ನಡುವೆ ನಿಮ್ಮ ಯೋಚನಾ ಲಹರಿಯನ್ನು ವಿಸ್ತರಿಸಿದ್ದೀರಿ. ಆದರೆ ನನಗೆ ಕಾಡುವುದು ನಿಮ್ಮ ಕುರಿತಾಗಿ ಚಿಂತೆ ಮತ್ತು ಚಿಂತನೆ. ಚಿಂತೆ ಏನು? ಹೆಂಡತಿ ಇಲ್ಲಿ ಹೀಗೆ ವ್ರತನಿಷ್ಠಳಾಗಿದ್ದಾಳೆ, ಗಂಡ ಮನೆಯಲ್ಲಿಲ್ಲ ಎನ್ನುವ ಸ್ಥಿತಿ ಬಂದ್ರೆ ಚಿಂತೆ ಅಲ್ವಾ? ಚಿಂತನೆ ಏನು? ಇಂತಹ ನೆಲೆಯಲ್ಲಿಯೂ ಹೊರಟಿದ್ದಾರೆ ಅಂತಾದ್ರೆ ಎಲ್ಲಿಗೆ ಚಿಂತನೆ ಅದು. ಹಾಗಾಗಿ ಕೇಳುವುದು, ಕೈಯಲ್ಲಿ ಕೊಡಲಿಯನ್ನ ಹಿಡಿದುಕೊಂಡಿದ್ದೀರಿ, ಜೊತೆಯಲ್ಲೊಂದು ಬುಟ್ಟಿಯನ್ನು ಇಟ್ಟುಕೊಂಡಿದ್ದೀರಿ. ಇದು ಅರ್ಥವಾಗುತ್ತದೆ. ನಿಮ್ಮ ಕಾಯಕ ನನಗೇನು ತಿಳಿದಿಲ್ಲ ಅಂತಲ್ಲ, ಅದಕ್ಕೂ ಮಿಗಿಲಾಗಿ ಆಡುವುದು. ಈಗ ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಹಾಗೆ ಬಂದಾಗಲೇ ನಾನು ನಿಮಗೆ ಕಂಡಿದ್ದು, ನಾವಿಬ್ಬರು ಸಂಧಿಸಿದ್ದು ಅದೇ. ಕಾಡಿನ ನಡುವೆ ಯಜ್ಞಯಾಗಕ್ಕೋಸ್ಕರ ಸಿದ್ಧವಾಗಿ ಬೇಕಾದಂತಹ ಒಂದಷ್ಟು ಸಮಿತ್ತುಗಳನ್ನು ಇತ್ಯಾದಿಗಳನ್ನು ತರುವುದಕ್ಕೋಸ್ಕರ ಸಿದ್ಧರಾಗಿ ಬಂದಂತಹ ತಮ್ಮನ್ನು ನೋಡಿದ್ದೆ. ನೀವು ಆಡುತ್ತೀರಿ ವರ್ಷದ ಹಿಂದಿದ್ದಾಗೆ ಸಾವಿತ್ರಿ ಇಲ್ಲ ಅಂತ. ಅದು ಹಾಗೆ ಗಂಡಸರಿ ಕಾಣುವುದೇ ಹಾಗೆ, ತಾವು ಹೇಗಿದ್ದಾವೆ ನೋಡಿಕೊಳ್ಳುವುದಿಲ್ಲ. ಎಲ್ಲರೂ ವರ್ಷ ಕಳೆದ ಹಾಗೆ ಬದಲಾವಣೆ ಆಗುವುದೇ ಈ ಪ್ರಕೃತಿಯ ನಿಯಮ ಅಲ್ವ ಸ್ವಾಮಿ. ಆದರೆ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ ನೋಡಿದರೆ ಸ್ವಾಮಿ, ಇವತ್ತಿಗೆ ಯಾವಲ್ಲಿಗೆ ಪ್ರಯಾಣ ಹೊರಟದ್ದು, ಎಲ್ಲ ವ್ಯವಸ್ಥೆಯನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಮೊದಲ ಹಾಗೆ ಮುನಿಯಾಶ್ರಮದ ಆ ನೆಲೆಯೂ ನಮಗೆ ವಿಶೇಷವಾಗಿ ಬಾಧಕವಾಗಿಲ್ಲ. ಗೃಹಸ್ಥಾಶ್ರಮಿಗಳಾದ ಮೇಲೆ ಮಹರ್ಷಿಗಳಾದ ಗುರುಗಳು ಗೌತಮರು ನಿಮ್ಮನ್ನು ಆ ನೆಲೆಯಲ್ಲೇನು ಕಂಡದ್ದಿಲ್ಲ. ಹಾಗಾದ್ರೆ ಈಗಲೂ ಕೈಯಲ್ಲಿ ಬುಟ್ಟಿಯನ್ನ ಹಿಡಿದು ಯಾವುದೋ ಮರವನ್ನು ಕತ್ತರಿಸಿ ಅರ್ಥಾತ್ ಸಮಿತ್ತುಗಳನ್ನು ತರುವುದಕ್ಕೆ ಸಿದ್ಧರಾಗಿದ್ದು ಕಾಣ್ತಾ ಇದೆ. ಯಾಕೆಷ್ಟು ಆತುರ ಹೇಳುವುದು ನೋಡಿ. ವಾರ್ಷಿಕೋತ್ಸವದ ಬಗ್ಗೆ ಅಷ್ಟು ಸಂಭ್ರಮ ಬಾಯಲ್ಲಿ ಹೇಳ್ತೀರಿ, ಆದ್ರೆ ನೀವು ಮಾತ್ರ ಹೆಂಡತಿ ಜೊತೆ ಇರುವುದಕ್ಕೆ ಸಿದ್ಧಳಿಲ್ಲ ಅಂತ ಆಯ್ತು. ಇದೇನು ಬಾಯಲ್ಲಿಯೇ ಒಂದು ಚಂದದ ಅಭಿನಂದನಾ ಭಾಷಣ ಮಾಡಿ ಹೋಗುವುದು ಅಂತ ಭಾವಿಸಿದ್ದ? ಅದಲ್ಲ, ನನ್ನ ಜೊತೆಗೆ ಇರುತ್ತೀರೋ ಎನ್ನುವುದು ನನಗೆ ಗೊತ್ತಾಗದ ಸ್ಥಿತಿ. ಏನೇ ಇರಲಿ, ಇವತ್ತಿಗಾಗುವಾಗ ಹೊರಟದ್ದೆಲ್ಲಿಗೆ ಎನ್ನುವ ಕುತೂಹಲಕ್ಕೊಂದು ಸಮಾಧಾನ ಕೊಡಿ ಸ್ವಾಮಿ. ಮಡದಿ, ಆಕಾಶದಲ್ಲಿ ಸೂರ್ಯ ಯಾವಾಗಲೂ ಬೆಳಗುತ್ತಾನೆ. ಚಂದ್ರ ಹುಣ್ಣಿಮೆ ದಿವಸ ಪೂರ್ಣ ಚಂದ್ರನಾಗಿ ಕಾಣುತ್ತಾನೆ. ಸರಿ. ಆದ್ರೆ ಕೆಲವು ದಿವಸ ಮಾತ್ರ ನಾವು ಹೋಗಿ ನೋಡುದು ಅವನ. ಹಾಗಂತ ನಾನು ಬುಟ್ಟಿಯನ್ನ ಕೊಡಲಿಯನ್ನ ಹಿಡಿಯುವುದು ಹೊಸ್ತೇನಲ್ಲ. ನಾನು ಆಡಿದ್ದೆ. ಕೊಡಲಿ ಹಿಡಿದ ದಿವಸ ಬುಟ್ಟಿ ಬೇಕೇ ಬೇಕು ನನ್ನ. ಈ ಜಗತ್ನಲ್ಲೂ ಹಾಗೆ ಅಲ್ವೇ? ಹೇಗೆ? ಕೆಲವು ಕಡೆ ಬುಟ್ಟಿ ತಗೊಂಡು ಹೋಗುವುದಿಲ್ಲ, ಅಲ್ಲಿ ಕಡಿದು ಹಾಕಿ ಬರುವುದು ಮಾತ್ರ. ಬುಟ್ಟಿ ಹಿಡ್ಕೊಂಡು ಹೋಗುದು ಯಾವಾಗ? ಹಿಡ್ಕೊಂಡು ಬರ್ಬೇಕಾದ್ರೆ ಮಾತ್ರ ಬುಟ್ಟಿ ಹಿಡ್ಕೊಂಡು ಹೋಗ್ಬೇಕು. ಈ ಕಡಿದದ್ದನ್ನ ತುಂಬಿಸಬೇಕಾ ಬೇಡವಾ? ಅರ್ಧಾಂಗಿ ಅರ್ಧಾಂಗಿಯೇ ನೀದು ಗರ್ತಿಯೊಳಿವೆ ನೀನು ಭದ್ರನಾವನಗೆ ಹೋಗಿ ಏನು ಅಲ್ಲ, ಇಷ್ಟು ಗತ್ತಿನಿಂದ ಇಷ್ಟು ಸುಂದರವಾಗಿ ಕೇಳಿದ ಇವತ್ತೇ ನೀನು. ಹೊರಟದ್ದು ಎಲ್ಲಿಗೆ? ಕೈಯಲ್ಲಿ ಏನು? ಇಷ್ಟು ದಿವಸ ದೊಡ್ಡ ಧ್ವನಿಯೇ ಇರ್ಲಿಲ್ಲ, ಇವತ್ತು ದೊಡ್ಡ ಧ್ವನಿ ಬಂತು. ಅದಕ್ಕೆ ಕೇಳು ನಾನು, 1 ವರ್ಷ ಆದ ಮೇಲೆ ಎಲ್ಲ ಆಕಾರಗಳು ಹೊರಗೆ ಬರ್ಲಿಕ್ಕೆ ಶುರುವಾಗುತ್ತದೆ ಮನೆಯಲ್ಲಿ. ಇವತ್ತಂತೂ ನೀನು ಯಜಮಾನಿ ಆದೆ ಅಲ್ವಾ? ಅಂದ್ರೆ ಎಲ್ಲಿಗೆ ಹೊರಟಿದ್ದೀರಿ, ಕೈಯಲ್ಲೆಂತ, ಅದು ಯಾಕೆ, ಇದು ಹಿಡ್ಕೊಂಡು ಹೋಗಿ ಹಾಗೆಲ್ಲ ಹೇಳಲಿಕ್ಕೆ ಶುರು ಮಾಡಿ. ಅಲ್ಲ, ತಪ್ಪು ಅಂತಲ್ಲ,
ಆಕ್ಷೇಪ ಅಲ್ಲ. ನೀವು ತಪ್ಪು ಅಂತ ಹೇಳಿದ್ರು ಮತ್ತೆ ಇಲ್ಲೇ ಬರಬೇಕು, ನನ್ನ ಜೊತೆಯಲ್ಲೇ ಇರ್ಬೇಕು, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ವೋ? ಹೌದು. ಅದಕ್ಕೆ ಹೇಳುದು ಏನು? ಅದ್ವೈತಂ ಸುಖ ದುಃಖಯೋರನುಗತಂ. ಓಹೋ. ಗಂಡ ಹೆಂಡತಿಯರ ಜೀವನ ಅಂತ ಹೇಳಿದ್ರೆ ಅದ್ವೈತವಾದದ್ದು. ಹೆಂಡತಿ ಅಂದ್ರೆ ಬೇರೆ ಅಲ್ಲ, ಗಂಡ ಅಂದ್ರೆ ಬೇರೆ ಅಲ್ಲ. ಹಾಲು ನೀರು ಬೆರೆತಾಗಿರಬೇಕು. ಓಹೋ. ನಿನ್ನ ಮನಸ್ಸನ್ನು ನಾನು ಅರಿಬೇಕು, ನನ್ನ ಅಂತರಂಗವನ್ನು ನೀನ್ ತಿಳಿಬೇಕು. ಸರಿ ಮಡದಿ, ಓ ನೀನು ಕೇಳ್ತಿ ಅಂತ ನಿನಗೆ ಅರ್ಥ ಆಗಲಿಲ್ಲ ಅಂತ ಕೇಳುದಲ್ಲ, ಆಹಾ. ಕೇಳ್ಬೇಕು ಅಂತ ಕೇಳುದು. ಅದು ಆಗ ಹೇಳಿದ್ರಲ್ಲ, ಈಗ 1 ವರ್ಷ ಆದಾಗಲಾದರೂ ಕೇಳದೇ ಇದ್ರೆ, ಈಗಲೂ ಆರಂಭ ಮಾಡದೇ ಇದ್ರೆ ಮುಂದೆ ಏನು ಪ್ರಶ್ನೆ ಬರ್ತದೆ. ಇವರು ಮದುವೆ ಆಗಿ 1 ವರ್ಷ ಆದದ್ದು ಹೌದು ಅಂತ ಉಳಿದವರು ಕೇಳಿ ಯಾರು ಅಲ್ವಾ? ದೊಡ್ಡ ಮಾತು. ಹೌದು ಹೌದು. ಹಾಗಾಗಿ ಅದಲ್ಲ, ಇನ್ನೊಂದು ಮಾತಿದೆ. 1 ವರ್ಷ ಆದ್ರೂ ಇನ್ನು ಹೆಂಡತಿ ಕೈಗೆ ಸಿಗಲಿಲ್ಲ ಅಂತ ಕಾಣ್ತದೆ ಗಂಡ ಅಂತ ಉಳಿದವರು ಆಡ್ತಾರೆ. ಮಡದಿ, ಅದು ಏನೇ ಇರ್ಲಿ, ಏನು ಜಗತ್ತಿನಲ್ಲಿ ಮಾತ್ರ ಕೆಲವೊಂದನ್ನು ಕಳಿಬೇಕಾಗ್ತದೆ. ಈ ಕೊಡಲಿ ಎನ್ನುವಂತದ್ದು ಕಳೆಯುವುದರ ಸಂಕೇತ. ಓಹೋ. ಬದುಕಿನಲ್ಲಿ ಕೊಳ್ಳುವವನು ಯಾರು ಅಂತೇಳಿ ಯೋಚನೆ ಮಾಡಬೇಕು. ಯಾರು ಕಳೀತಾನೋ ಅವನು ಮಾತ್ರ ಕೊಳ್ತಾನೆ. ಓಹೋ. ಯಾರತ್ರ ಕೊಳ್ಳಲಿಕ್ಕಾಗುದಿಲ್ಲ ಅಂತ ಕೇಳಿದ್ರೆ ಕಳೀಲಿಕ್ಕಾಗದೆ ಹೋದವನು ಕೊಡ್ಲಿಕ್ಕಾಗುದಿಲ್ಲ. ಏನೋ ಇವತ್ತು ಹೊಸ ರೀತಿ ಮಾತಾಡ್ತಾ ಇದ್ದೀರಿ, ನನಗೆ ಅರ್ಥ. ಈ ಕೊಡಲಿ ಎನ್ನುವಂತದ್ದು ಕಳೆಯುವುದರ ಸಂಕೇತ, ಈ ಬುಟ್ಟಿ ಎನ್ನುವಂಥದ್ದು ಕೊಳ್ಳುವುದರ ಸಂಕೇತ. ಓಹೋ. ಯಾರು ಕಡಿಯುವವರು ಯಾರು ಕೊಳ್ಳುವವರು ಎನ್ನುವಂಥದ್ದು ಮುಖ್ಯ. ನಮ್ಮ ಬದುಕಿನ ಆದರ್ಶವೇ ಅದು. ನಾವು ರಾಜರಾದರೂ ಕೂಡ ಇರುವುದು ಆಶ್ರಮದಲ್ಲಿ, ಋಷಿಗಳಂತೆ ಬದುಕ್ತಾ ಇದ್ದವು. ಋಷ್ಯಾಶ್ರಮದಲ್ಲಿ ಇರುವುದು ಏನು ಹೇಳು? ಏನು? ಯಜ್ಞವೇದಿ. ಇಲ್ಲಿ ಇರುವಂತಹ ಪರಮ ಧ್ಯೇಯ ವಾಕ್ಯ ಯಾವುದು? ಯಾವುದು? ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕವೆಲ್ಲ ಸುಖವಾಗಿರ್ಲಿ, ಆ ಲೋಕದಲ್ಲಿ ನಾನು ಇದ್ದೇನೆ ಅಂತ ಅರ್ಥ. ಹಾಗಾದ್ರೆ ಅಂತಹ ಕಾರ್ಯವನ್ನು ಮಾಡುವಾಗ ಯಜ್ಞದಲ್ಲಿ ಮಾಡುವುದೇನು? ಇದಂ ನಮಮ ಅಂತ ಅರ್ಪಿಸುವಂಥದ್ದು, ಅಲ್ಲಿ ಕಳೆಯುವಂಥದ್ದು. ಹಾಗಾದ್ರೆ ಯಜ್ಞದಲ್ಲಿ ಹಾಕಿದ್ದೆಲ್ಲ ವ್ಯರ್ಥ ಅಲ್ವೋ ಅಂತೇಳಿ ಒಬ್ಬ ಕೇಳಿದ ಅಂತೇಳಿ ಆದ್ರೆ ಅವನಿಗೆ ಅರ್ಥ ಮಾಡಿಸುವಂತ ಅನಿವಾರ್ಯತೆ ನಮಗಿಲ್ಲ. ಸರಿ. ಯಾಕೆಂದ್ರೆ ಅವನ ಮಟ್ಟ ಅಷ್ಟೇ ಇದೆ ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಅದರಿಂದ ನಮಗೆ ಏನು ಬೇಕು? ಪರಮಾರ್ಥ ಲಭಿಸ್ತದೆ. ಹಾಗಾದ್ರೆ ಕೊಡಲಿ ಎನ್ನುವಂಥದ್ದು ಯಜ್ಞಕ್ಕೋಸ್ಕರ ಇರುವಂಥದ್ದು. ಯಾವುದಕ್ಕೋಸ್ಕರ? ಯಜ್ಞಕ್ಕೋಸ್ಕರ ಸಮಿತ್ವ ಕುಶವನ್ನು ತರುವುದಕ್ಕೋಸ್ಕರ ಕೊಡಲಿಯನ್ನು ಹಿಡಿದವನ್ನ. ಕೊಡಲಿಯಲ್ಲಿ ಏನನ್ನೂ ಮಾಡಬಹುದು, ಬೆಂಕಿಯಲ್ಲಿ ಊರನ್ನೂ ಸುಡಬಹುದು, ಮನೆಯನ್ನೂ ಬೆಳಗಬಹುದು. ಸರಿ. ಈ ಕೊಡಲಿಯಲ್ಲಿ ಏನನ್ನೂ ಕಡಿದು ಹಾಕಬಹುದು. ಕೊಡಲಿಯ ಕಾವೇ ಕಾಡಿಗೆ ಮಾರಕ ಅಂತುಂಟು, ಆದ್ರೆ ನಾವು ಹಾಗೆ ಮಾರಕರಾಗಬಾರ್ದು, ಪೂರಕರಾಗಬೇಕು. ಒಣ ಕಟ್ಟಿಗೆಯನ್ನರಸಿ ಯಜ್ಞಯಾಗಗಳಿಗೋಸ್ಕರ ನಾವು ಬಳಸುವವರು ಮಡದಿ. ಹಾಗಾಗಿ ನಾನು ಹೇಳಿದ್ದು ಏನು? ಸಮಿತ್ತನ್ನ, ಕುಶವನ್ನ, ದರ್ಬೆಯನ್ನ ಸಂಗ್ರಹಿಸಿ ನಿನಗೆ ಚೆಲುವಾದ ಹೂವನ್ನ. ಯಾಕೆ? ನೀನು ಮದ್ರಮಣಿ ಅಲ್ವಾ? ನಿನ್ನ ಆ ಕೇಶ ರಾಶಿಯಲ್ಲಿ ಸುಂದರವಾದಂತಹ ಕಾಡಿನಲ್ಲಿರುವಂತಹ ಹೂಗಳನ್ನಿಟ್ಟು ಸಂಭ್ರಮಿಸಬೇಕು ಅನ್ನುವಂತಹ ಸಂತೋಷದಿಂದ ಕಾಡಿಗೆ ಹೊರಟವನ್ನ. ಕಾಡಿಗೆ ಹೊರಟವರು? ಹೌದೇ ಸ್ವಾಮಿ. ಬೆಚ್ಚಿ ಬೀಳುತ್ತ ಕಾಂತೆಗೆಂದಳು ನಡುಗುತ್ತ ಹೆಚ್ಚಿನ ವಚನದೋಳು ಮೆಚ್ಚುಗೆ ಮೋಹನ್ನ ಜತೆಯೊಳ ಬಹೆ ಮನ. ಮೆಚ್ಚುಗೆ ಮೋಹನ್ನ ಜತೆಯೊಳ ಬಹೆ ಮನ ನಿತ್ಯ ಸಾಂಗತ್ಯದೋಳು ಬೆಚ್ಚಿ ಬೀಳುತ್ತ ಕಾಂತೆಗೆಂದಳು ಆತಂಕಿತಳಾಗಿದ್ದೇನೆ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಆದ್ರೆ ಇವತ್ತೊಂದು ಹೊಸ ಆಸೆ ಹುಟ್ಟಿದೆ, ಹಾಗಾಗಿ ಆತಂಕವು ಹುಟ್ಟಿದೆ. ಆಸೆಯೊಂದಿಗೆ ಹುಟ್ಟಿದ ಆತಂಕ ಅಂತ ನೀವು ಭಾವಿಸಿದ್ರು ಆದೀತು. ಕಾಡಿಗೆ ಹೋಗಿ ಬುಟ್ಟಿಯಲ್ಲಿ ಬೇಕಾದಂತಹ ಸಮಿತ್ ಕುಶಗಳನ್ನು ತರುತ್ತೇನೆ, ಹೂವುಗಳನ್ನು ತರುತ್ತೇನೆ, ಮದ್ರಮಣಿ ಎನ್ನುವ ಹಾಗೆ ವೈಶಿಷ್ಟ್ಯಪೂರ್ಣವಾಗಿ ಆಡುತ್ತಾ ಇದ್ದೀನಿ. ಸ್ವಾಮಿ, ಇವತ್ತಿಗೆ ನನಗೂ ಒಂದು ಆಸೆ ಹುಟ್ಟುತ್ತಾ ಇದೆ. ಹೌದು, ಕೇಳಿದಾಗ ಒಮ್ಮೆ ಬೆಚ್ಚಿದ್ದು ಹೌದು. ಈ ವರ್ಷದ
ಕೊನೆಯಲ್ಲಿ 1 ವರ್ಷ ಆಗುವ ಈ ಅವಧಿಯ ಆವರ್ತನೆಯ ಈ ಕ್ಷಣದಲ್ಲಿಯೂ ನೀವು ಆ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದನ್ನು ನಾನು ನೆನಪಿಸಬೇಕಾಯ್ತಲ್ಲ ಎನ್ನುಬಹುದಾದ ಭಾವ ಒಮ್ಮೆ ಬಂತು. ಅಲ್ಲ, ನಿನಗೆ ಆಸೆ ಹುಟ್ಟಿತು ಅಂತ ನನಗೆ ಸಂತೋಷ ಆಯ್ತು. ಆದರೆ ಹೂವಲ್ಲ ಮತ್ತೆಂತ ಬೇಕು ಹೇಳು? ನನಗೆ ಕೇಳಿದ್ರೆ ಬಹಳಷ್ಟು ಬೇಕು, ಬಹಳಷ್ಟು ಬೇಕು. ಹೆಚ್ಚೇಕೆ ಎಲ್ಲವೂ ಬೇಕು. ನಿಮ್ಮದಾದದ್ದು ಅಂತ ಏನಿದೆಯೋ ಅದೆಲ್ಲ ನನಗೂ ಬೇಕು. ಸೂಚ್ಯವಾಗಿ ಆಡಿದ್ರಿ. ಗಂಡ ಹೆಂಡತಿ ಅಂತಂದ್ರೆ 2 ದೇಹ 1 ಭಾವವಾಗಿರುವುದು ಅದ್ವೈತ ಎನ್ನುವ ಹಾಗೆ ಆಡಿದ್ರಿ. ಕಾಣಬೇಕಾದದ್ದು ದ್ವಿತ್ವ ದ್ವೈತದಲ್ಲೇ ಅಲ್ವೋ? ಲೋಕದಲ್ಲಿ ಹಗಲು ರಾತ್ರಿ ಸುಖ ದುಃಖ ಎಲ್ಲ ದ್ವೈತವಾಗೇ ಕಾಣುತ್ತದೆ. ಆದರೆ ಮೀರಿ ಹೋದಾಗ ಮಾತ್ರ ಅಲ್ವೋ? ಅದಕ್ಕೆ ಅಲ್ವೋ ಜಗತ್ತು ಮಾಯೆ ಅಂತ ಅದನ್ನೇ ಆಡುತ್ತಾ ಇರುವುದು. ಈ ಮಾಯೆಯಲ್ಲಿದ್ದುಕೊಂಡು ನೀವು ಹೀಗೆ ಆಡಿದರೆ ನನಗೆ ಮಾಯೆಯ ಕವಿತೆ, ಕವಿಯುವಿಕೆ ಹೆಚ್ಚಾಗುತ್ತದೆ. ಮಾಯೆಯೇ ಕವಿತೆ, ಮಾಯೆಯ ಕವಿತೆ ನನ್ನನ್ನು ಕವಿಯುವುದಕ್ಕೆ ಆರಂಭ ಮಾಡುತ್ತದೆ. ಹಾಗಾಗಿ ಬೆಚ್ಚಿ ಬಿದ್ದು ನೋಡಿದ್ದು. ನೀವು ಬಹಳ ಜೀವನಕ್ಕೆ ಪೂರಕವಾಗಿ ಮಾರ್ಮಿಕವಾಗಿ ಆಡಿದ್ರಿ. ಬುಟ್ಟಿ ಕೊಳ್ಳುವಂತಹ ಸಂಕೇತ, ಕೊಡಲಿ ಬೇಕಾದದ್ದನ್ನ ಕೊಡುವ ಸಂಕೇತ. ಸ್ವಾಮಿ, ದೇವರು ನನಗೆ ಬೇಕಾದದ್ದನ್ನು ಕೊಟ್ಟು ಆಗಿದೆ, ನಾನು ಬುಟ್ಟಿಯನ್ನು ಹೀಗೆ ಹಿಡಿದದ್ದು ಆಗಿದೆ, ಅದಕ್ಕೆ ಪ್ರಸಾದ ಬಿದ್ದು ಆಗಿದೆ. ಈಗ ಆ ಪ್ರಸಾದ ನನ್ನ ಜೊತೆಯಲ್ಲಿ ಸುಪ್ರಸನ್ನವಾಗಿರಬೇಕು ಹೇಳುವ ಭಾವವಷ್ಟೇ ನನ್ನ ಪ್ರಾರ್ಥನೆ. ವಟ ಸಾವಿತ್ರಿ ವ್ರತ ಯಾಕೆ ಅಂತ ಕೇಳ್ತೀರಿ. ನೋಡಿ, ವಟ ಸಾವಿತ್ರಿ ವ್ರತ ಮಾಡುವುದೇ ನಿಮಗೋಸ್ಕರ, ಅಂದ್ರೆ ನಮ್ಮ ಬದುಕಿನ ಭವಿತವ್ಯಕ್ಕೋಸ್ಕರ. ಆದ್ರೆ ವ್ರತ ಅಂಗವಾಗಿ ಕೊನೆಯ ದಿವಸ ಆಗುವಾಗಲಾದ್ರೂ ನೀವು ಜೊತೆ ಇರ್ತೀರೋ ಕೇಳಿದ್ರೆ, ಇವತ್ತು ನಿಮಗೆ ಕೊಡಲಿ ಬುಟ್ಟಿ ಮತ್ತೆ ಬದುಕು ಕೊಡುವುದು ಹಾಗೆ, ಬುಟ್ಟಿ ಹೀಗೆ ಅಂತ ನೀವು ಹೇಳ್ತೀರಿ. ವ್ಯಾಖ್ಯಾನ ಸರಿ, ಆದ್ರೆ ಬದುಕಿನ ಆಖ್ಯಾನ ಏನು ಅಂತ ನೋಡ್ಬೇಕೋ ಬೇಡುವ ಸ್ವಾಮಿ. ಹಾಗಾಗಿ ಇವತ್ತೊಂದು ಕೆಲಸ ಮಾಡುವ. ಇವತ್ತಿನವರೆಗೆ ನಾನು ಕೇಳಿದ್ದಿಲ್ಲ. ನೀವೇನೋ ಹೂವು ಯಾವುದು ಬೇಕು ಅಂತ ಕೇಳ್ತೀರಿ. ನಿಮಗೆ ನನಗೊಂದು ಹೂವನ್ನ ಕೊಡಬೇಕು ಎನ್ನುವ ಭಾವ ವರ್ಷ ಆಗಬೇಕಿದ್ರೆ ಬಂತಲ್ಲ. ಹಾಗಾದ್ರೆ ನಿಮ್ಮ ಮನಸ್ಸು ನನ್ನ ಕುರಿತು ಹೂವಾಗಿದೆ, ನಾನು ಅರ್ಥ ಮಾಡಿಕೊಂಡೆ. ಆ ಹೂವು ಬರೀ ಕೋಮಲ ಅಲ್ಲ, ಪರಿಮಳವೂ ಇರಬೇಕು. ಹೂವು ಒಂದು ನಿನಗಾದ್ರೆ ಇಡೀ ಮನೆಗೆ ಪರಿಮಳ ಬರಬೇಕು. ಹಾಗಾದ್ರೆ ಅದು ಹೂವು ಯಾವುದು ಅಂತ ಯೋಚನೆ ಮಾಡೋಣ. ಈಗ ನಿಮಗೆ ಯಾವುದೋ ಒಂದು ಮನಸ್ಸಿನಲ್ಲಿ ಇದೆ, ಇಂತಹ ಹೂವನ್ನು ಇವತ್ತು ನನ್ನ ಹೆಂಡತಿಯ ಮುಡಿಯಲ್ಲಿ ಮುಡಿಸ್ಬೇಕು. ನಾನು ಭಾವಿಸುವುದು ಯಾವುದು ಗೊತ್ತೋ, ಸಿಂಧೂರ ತಿಲಕ ಎನ್ನಬಹುದಾದ ಹೂವನ್ನು ನನ್ನ ಹಣೆಯಲ್ಲಿ ಶಾಶ್ವತವಾಗಿಡಬೇಕು ಎನ್ನಬಹುದಾದ ಮಾಂಗಲ್ಯದ ಹೂವು ನಾನು ಕೇಳುವುದು. ಹಾಗಾಗಿ ಸ್ವಾಮಿ, ಅದು ಯಾವುದೇ ಹೂವಿರಲಿ, ಬೇರೆ ಬೇರೆ ಹೂವುಗಳುಂಟು. ನೀವು ತಂದು ಪೂಜೆಗೋಸ್ಕರ ಕೊಟ್ಟಿದ್ದು ಬೇರೆ. ಇವತ್ತು ಮನದಂತರಂಗವನ್ನು ಹೇಳ, ನನಗೊಂದು ಆಸೆ ಆಗಿದೆ. ಏನೇ ಅದು? ಮನದಂತರಂಗ ಬರುಗು ಬೆರಗು ಭಯಾನು ಕಾಲ ಕೊರವು ತಲಗು. ಮನದಂತರಂಗ ಬರುಗು ಬೆರಗು ಭಯಾನು ಕಾಲ ಕೊರವು ತಲಗು. ಬಯಕೆಗೆ ದಿನ ಜೊತೆಗಳು ಕರೆದೊಯ್ಯೋ ಇನಯ ಭುಜ ಪಂಜರಗಳು, ಕರೆದೊಯ್ಯೋ ಇನಯ ಭುಜ ಪಂಜರಗಳು. ಮನದಂತರಂಗ ಮರುಗು ಸದಾಕಾಲ ಆಸೆಯನ್ನೇ ಸಾವಿತ್ರಿ ಹೇಳ್ತಾಳೆ ಅಂತ ಭಾವಿಸದಿದ್ರೆ ಇವತ್ತಿಗೆ ಮೂಡಿದ ಆಸೆ. ಸ್ವಾಮಿ, ಸದಾಕಾಲ ನನ್ನನ್ನು ಪ್ರೀತಿಸಿದ್ದೀರಿ. ಮತ್ತೆ ಮತ್ತೆ ನಾನು ಆಡಿ ಪುನರುಚ್ಚಾರಣೆ ಮಾಡಬೇಕಾದ ಅಗತ್ಯ ಇಲ್ಲ. ಆ ಭಾವವನ್ನು ಹಾರ್ದಿಕವಾಗಿ ಅನುಭವಿಸಿದ್ದಾಳೆ ಸಾವಿತ್ರಿ. ಪ್ರೀತಿಯನ್ನು ಕ್ಷಣ ಕ್ಷಣಕ್ಕೆ ಬೇಕಾದಂತಹದ್ದನ್ನು ಕೊಟ್ಟಿದ್ದೀರಿ. ಸೇವೆ ಮಾಡಿದ್ದು ತಾಯಿ ತಂದೆಯರದ್ದು ಸಾವಿತ್ರಿ ಆದ್ರೂ, ಸಾವಿತ್ರಿ ಹಾಗೆ ನಿಮ್ಮ ತಾಯಿ ತಂದೆಯರ ಅರ್ಥಾತ್ ನನ್ನ ಅತ್ತೆ ಮಾವಂದಿರ ಸೇವೆ ಮಾಡುವುದಕ್ಕೆ ಬೇಕಾದಂತಹ ಆ ಉದ್ದೀಪಕ ಶಕ್ತಿ ಯಾವುದು ಅಂತಂದ್ರೆ, ನೀವು ನನ್ನ ಕುರಿತಾಗಿ ಹೊಂದಿದ ರಾಗ, ಅನುರಾಗವದು. ಬದುಕಿನ ನವೀನ ನಿತ್ಯ ನೂತನವಾದ ರಾಗವನ್ನು ನೀವು ನನಗೆ ಉಣಬಡಿಸಿದ್ದೀರಿ. ಆ ರಾಗವನ್ನೇ ಅನುಭವಿಸಿದ ನನಗೆ ಈ ಸಾವಿತ್ರಿ ವ್ರತಕ್ಕೂ ಅದು ಚೋದಕವಾಯಿತು. ಹಾಗೆ ಚೋದಿತನಾಗಿ ಮಾಡಿದ ಸಾವಿತ್ರಿ ವ್ರತದ ಅಂಗವಾದಂತಹ ನೆಲೆಯಲ್ಲಿ ಇನ್ನೇನು ಮುಗಿಸಿ ಮುಂದೆ ಸಾಗಬೇಕಾದ ಸನ್ನಿವೇಶದಲ್ಲಿ, ಸ್ವಾಮಿ,
ನಿಮ್ಮನ್ನು ಹೀಗೆ ಆ ಬುಟ್ಟಿಯನ್ನು ಕೊಡಲಿಯನ್ನು ಹಿಡಿದು ಹೋಗುವಾಗ ಹ. ಇಲ್ಲಿಯವರೆಗೆ ಮೂಡದ ಒಂದು ಆಸೆ ಮೂಡಿದೆ, ಹ. ಅದನ್ನ ಪೂರೈಸಿ ಕೊಡಬೇಕು ಅಂತ ಕಾಲಿಗೆ ಬೀಳುತ್ತೇನೆ. ಮಡದಿ, ಯಾವುದು ಅಂತ ಕೇಳಬಹುದು? ದೊಡ್ಡ ದೊಡ್ಡ ಆಸೆಯನ್ನೇನು ನೀನು ಕೇಳುವವಳಲ್ಲ ಅಂತ ನನಗೆ ಗೊತ್ತು. ಇಲ್ಲಿ ನಮ್ಮಲ್ಲಿ ಏನುಂಟು ಅಂತೇಳಿ ನಿನಗೂ ಗೊತ್ತು. ನಾನು ಏನನ್ನು ಕೊಟ್ಟೇನೆನ್ನುವಂತಹ ಭಾವನೆಯೂ ನಿನ್ನಲ್ಲಿದೆ. ಕೇಳು, ಅದಕ್ಕೇನಂತೆ. ದೊಡ್ಡ ಆಸೆಗಳನ್ನೆಲ್ಲ ಅರಮನೆಯಲ್ಲೇ ಬಿಟ್ಟು ಬಂದಿದ್ದಾಳೆ ಸಾವಿತ್ರಿ. ಬದುಕಿಗೆ ಒಂದೇ ಆಸೆ ಸ್ವಾಮಿ, ಸತ್ಯವಂತನಾದ ಸತ್ಯವಾನನ ಜೊತೆಯಲ್ಲಿ ಸಾವಿತ್ರಿಯ ಹೆಸರು ಚಿರಸ್ಥಾಯಿ ಆಗಬೇಕು. ಅದು ಆಗಬೇಕು ಎನ್ನುವುದೇ ಆಸೆ. ಅದು ಆಗುತ್ತದೆ ಎನ್ನುವುದು ಪೌರುಷದ ಮಾತು, ಅಂದ್ರೆ ಗಂಡಸುತನದ ಮಾತು, ನಿಮ್ಮ ಧೈರ್ಯ ವಿಶ್ವಾಸ. ಆದರೆ ನಿಮ್ಮ ವಿಶ್ವಾಸ ಹೌದು. ಹೆಣ್ಣಾಗಿ ನನಗೆ ಆ ವಿಶ್ವಾಸ ಮೂಡುವುದು ಯಾವಾಗ? ನನ್ನ ಗಂಡನ ಹೆಗಲಿಗೆ ನನ್ನ ತಲೆಯನ್ನಾನಿಸಿ, ಮಡದಿ, ನನ್ನ ಗಂಡನ ಎದೆಯಲ್ಲಿ ನನ್ನ ತಲೆಯನ್ನಾನಿಸಿ, ನಿಮ್ಮ ತೊಡೆಗಳ ಮೇಲೆ ನನ್ನ ತಲೆಯನ್ನಿಟ್ಟು ಹಾಯಾಗಿ ಮಲಗಿ ನಿದ್ರಿಸಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕನ್ನು ಕ್ಷಣ ಕ್ಷಣದ ಬದುಕನ್ನು ಕಳೆಯಬೇಕಾದ ಆಸೆ ಮಡದಿ. ಇವತ್ತಿಗ ಆಗುವಾಗಲೂ ನಾನು ಹೊಂದುತ್ತಿರುವ ಮಡದಿ, ಚಿತ್ರಾಶ್ವನಾಗಿದ್ದವನು ನಾನು. ನನಗೆ ಹೆಸರೇ ಚಿತ್ರಾಶ್ವ. ನನ್ನ ಪರಾಕ್ರಮ, ನನ್ನ ಅಶ್ವಕೌಶಲವನ್ನು ನೋಡಿ ಅಪ್ಪ ಅಮ್ಮ ಇಟ್ಟ ಹೆಸರು ಚಿತ್ರಾಶ್ವ. ಆಮೇಲೆ ಸತ್ಯವಾನಾದದ್ದು ಹೇಗೆ? ನನ್ನ ಸತ್ಯದ ನಡೆ ನುಡಿಯಿಂದಲೇ ನನ್ನನ್ನು ಸತ್ಯವಾನ್ ಅಂತ ಅಪ್ಪ ಅಮ್ಮ ಕರೆದ್ರು, ಲೋಕವೆಲ್ಲ ಒಪ್ಪಿಕೊಂಡಿದೆ. ಹಾಗಾದರೆ ನಮ್ಮ ಬದುಕಿನ ನಡೆ ರುಜಿತ್ವದಲ್ಲಿ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೂ ಸತ್ಯವಾನ್ನಾಗಿಯೇ ಇರ್ತೇನೆ ನಾನು. ಸತ್ಯವಾನನೊಂದಿಗೆ ಬೆರೆತಂತಹ ಸಾವಿತ್ರಿಯ ಹೆಸರು ಚಿರಸ್ಥಾಯಿಯಾಗಿ ಇರುವುದಲ್ವೇನೆ ಅದು. ಸ್ವಾಮಿ, ನೀವು ಅರ್ಥ ಮಾಡುತ್ತಿರುವ ರೀತಿ ನನಗದು ಹಾರ್ದಿಕ, ನನ್ನ ಹೃದಯ ನನಗೆ ಅರ್ಥ ಆಗುತ್ತದೆ. ಆದರೆ ಸಾವಿತ್ರಿಯ ಮನಸ್ಸಿನ ಒಳಗಿರಬಹುದಾದ ಬಯಕೆಯನ್ನು ಅರ್ಥ ಮಾಡಿಕೊಳ್ಬೇಕು ನೀವು. ಮಡದಿ, ಚಿತ್ರಾಶ್ವ ನೀವು ಸತ್ಯವಾನರಾಗಿದ್ದೀರಿ. ಸಾವಿತ್ರಿಯ ಹೆಸರು ಸತ್ಯವಾನನ ಜೊತೆಗೆ ಲೋಕ ಒಪ್ಪಿದೆ, ಅದಲ್ಲ. ಚಿರಸ್ಥಾಯಿ ಆಗಬೇಕು ಎನ್ನುವಲ್ಲಿ ವರ್ಷದಲ್ಲಿ ಕಳೆದ ದಿವಸಗಳಲ್ಲ, ಮುಂದಿನ ದಿವಸಗಳ ಕುರಿತಾಗಿ ನಾನು ಆಡುವುದು. ಇದು ಹೇಗಾಯಿತು ಅಂತಂದ್ರೆ, ನಿಮ್ಮ ಭಾವದಲ್ಲಿ ಸತ್ಯವಾನ ಸಾವಿತ್ರಿಯವರ ದಾಂಪತ್ಯ ಇದು ಸ್ಥಾಯಿ ಆಗಿದೆ. ನನಗೆ ಯಾಕೆ ಅಂತ ತಿಳಿದಿಲ್ಲ ಸ್ವಾಮಿ. ಇವತ್ತಿಗೆ ನನಗಿರುವ ಆಸೆ ಒಂದೇ, ಕಾಡಿನಲ್ಲಿ ನೀವು ಓಡಾಡುವ ಸಂದರ್ಭದಲ್ಲಿ ನಿಮ್ಮ ಬೆನ್ನಿಗೆ ಬಿದ್ದು ನಾನೂ ಓಡಾಡಬೇಕು, ನಾನೂ ನಿಮ್ಮ ಜೊತೆಯಲ್ಲಿರಬೇಕು. ನೀವು ಸಮಿತ್ತು ಕುಶಗಳನ್ನು ಕೊಯ್ಯುವ ಸನ್ನಿವೇಶದಲ್ಲಿ ನಿಮ್ಮ ಕೈಗೆ ನನ್ನ ಕೈಯೂ ಸೇರಬೇಕು. ಅಂದ್ರೆ ನಿಮ್ಮ ಜೊತೆಯಲ್ಲಿ ನಾನೂ ಬರಬೇಕು. ಮುಚ್ಚುಬಾಯ್ ಸಾವಿತ್ರಿಯೇ, ವನವೆಂದೊಡೆಚ್ಚರಕ ನಗರವೇನೆ, ಇಚ್ಛೆಯಂತಾದುದೇಕೆ ಹಿಂದೆಂದು ಉಚ್ಚರಿಸದಿವು ಕೋರಿಕೆ. ಮುಚ್ಚುಬಾಯ್ ಸಾವಿತ್ರಿಯೇ. ನನಗೂ ದೊಡ್ಡ ಶಬ್ದ ಬರ್ತದೆ ಅಂತ ಗೊತ್ತಾದ್ದು ಇವತ್ತು ಮಾತ್ರ ನನಗೆ. ಇಷ್ಟು ದಿವಸದಲ್ಲಿ ಇಷ್ಟು ಗಟ್ಟಿಯಾಗಿ ಮಾತಾಡಿದೆ ನಾನು ಇಲ್ಲ, ಒಳಗಿಂದ ಬಂದದ್ದು ಅದು. ಯಾಕೆ? ಸಿಟ್ಟು ಬರುವುದು ನಾವು ತಂದುಕೊಳ್ಳುವುದಲ್ಲ. ಬರುವುದು ಅಂದ್ರೆ ಯಾವುದು? ಅಂತರಂಗದಲ್ಲಿದ್ದದ್ದು ಹೊರಗೆ ಬರುವಂಥದ್ದು. ಅದು ಪ್ರೀತಿಯ ಸಂಕೇತ. ಮಡದಿ, ಮುಚ್ಚುಬಾಯಿ ಅಂತ ಹೇಳಿದ್ದೇನು, ಸಾಕು ನಿಲ್ಲಿಸು. ನೀನು ಏನು ತಿಳ್ಕೊಂಡಿದ್ದಿ ಅಂತ. ಈಗ ನಿಜವಾಗಿ ನಿಮ್ಮಂತಹ ನಗರದಲ್ಲಿ ಬೆಳೆದ ನಾಗರಿಕರಿಗೆ ಕಾಡು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಕಾಡಿನಲ್ಲಿ ಹೇಗಿರ್ತದೆ, ಅಲ್ಲಿಯ ವ್ಯವಸ್ಥೆ ಹೇಗಿರ್ತದೆ ಎನ್ನುವಂಥದ್ದು ಗೊತ್ತಿಲ್ಲ. ಅದೊಂದು ವಿಹಾರ ಧಾಮ ಎನ್ನುವ ನೆಲೆಯಲ್ಲಿ ಇರ್ತೀರಿ ನೀವು. ಅದಷ್ಟು ಸುಲಭ ಅಲ್ವೇ? ಕಾಡಿನಲ್ಲಿಯೇ ನನ್ನ ಬದುಕನ್ನು ಕಟ್ಟಿಕೊಂಡವನ್ನ, ನನಗೆ ಸಂಪೂರ್ಣವಾದ ಅನುಭವ ಇದೆ. ಕಾಡಿನ ಪೂರ್ಣತೆಯನ್ನು ಪೂರ್ಣವಾಗಿ ಆಸ್ವಾದಿಸಿದವನ್ನ. ಮಡದಿ, ಕಾಡು ಅಂದರೆ ನಗರದ ಬೀದಿಯಲ್ಲಿ ಸುತ್ತಿದಾಗಲ್ಲ. ನಿಮ್ಮಲ್ಲೂ ಇರಬಹುದು ಕಾಡು, ಉಪವನಗಳು ಅಪ್ಪ ಮಾಡಿಟ್ಟದ್ದು, ಅದರಲ್ಲಿ ನೀನು ಓಡಾಡಿದ್ದಿರಬಹುದು. ಅಥವಾ ನಿಮ್ಮವರನ್ನೆಲ್ಲ ಸೇರಿಕೊಂಡು ಮೊದಲೇ ವ್ಯವಸ್ಥೆ ಮಾಡಿಕೊಂಡು ಕಾಡಿಗೆ ಹೋದದ್ದು ಇರಬಹುದು. ಆದರೆ ಈಗ ನಾವು ಹೋಗುವಂತಹ ಕಾಡು ಅಂತಿಂತಹ ಕಾಡಲ್ಲ. ದಟ್ಟವಾದ ಕಾನನ, ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಇಂತಹ ಆಸೆಯನ್ನೆಲ್ಲ ನೀನು ನನ್ನ ಆಸೆ, ನನ್ನ ಅಪೇಕ್ಷೆ ಅಂತೇಳಿ ಹೇಳುವುದು ಬೇಡ. ನೀನಿಲ್ಲೇ ಇರು, ಸಮಯ ಆಗ್ತದೆ, ನಾನು ಹೊರಡ್ತೇನೆ. ಸ್ವಾಮಿ, ಅವಾಗೊಂದು ಮಾತು ಹೇಳಿದ್ರಿ. ಎಂತ? ಹೂವು ಹೂವು ಹೂವ ಕೊಯ್ಯಲಾನು ಬರುವೆ
ಸಿಟ್ಟು ಬಂದಿದೆ ಅಂತ ಗೊತ್ತಾಯ್ತು. ಆಗ ಸಿಟ್ಟು ಬರಲಿಲ್ಲ. ಸಿಟ್ಟು ಬರ್ತದೆ, ಪ್ರೀತಿ, ಕೋಪ, ತಾಪ ಎಲ್ಲ ಹೇಳಿದ್ರಿ. ಈಗ ನಿಮ್ಗೆ ಸಿಟ್ಟು ಬಂದಿದೆ. ಸಿಟ್ಟು ಬರದೇನೆ ಇರ್ತದೆ. ಅಲ್ಲಲ್ಲ, ಆ ಸಿಟ್ಟನ್ನು ತಣಿಸುವುದಕ್ಕೂ ನಮಗ್ ಗೊತ್ತಿದೆ. ಏನು ಇದು ಹೊಸತಲ್ಲ, ಧ್ವನಿ ಏರಿದ್ದು ಇವತ್ತು ಹೊಸತು. ನೀವು ಇಷ್ಟು ಧ್ವನಿಯಲ್ಲಿ ಮಾತನಾಡ್ತೀರಿ ಅಂತ ಗೊತ್ತಾದದ್ದು ಇವತ್ತೇ, ಅದಲ್ಲ ಅಂತ ಅಲ್ಲ. ಆದ್ರೆ ಹಾಗೆಲ್ಲ ಸಿಟ್ಟು ಮಾಡಿದ್ರು ಅದನ್ನು ತಣಿಸುವ ಗುಟ್ಟು ಏನು ಅಂತಲೂ ನಮಗ್ ಗೊತ್ತಿದೆ. ಸ್ವಾಮಿ, ನೀವೇ ಹೇಳಿದ್ದೀರಿ ಹೂವು ಯಾವ ಹೂವು ಬೇಕು ಅಂತ ಕೇಳಿದ್ರಿ. ಆಗ ಕೇಳಿದ್ದೀರಿ. ನನಗೀಗ ಸುಗಂಧಿತವಾದ ಒಂದು ಹೂವು ನೆನಪಾಗಿದೆ. ಆ ಹೂವು ತರುವುದಕ್ಕೆ ನಿಮ್ಮ ಜೊತೆಗೆ ನಾನು ಬರ್ತೇನೆ. ಅಲ್ಲ, ಹೆಸರು ಹೇಳಿದ್ರೆ ನಾನು ತರ್ತೇನೆ. ಹೆಸರು ಹೇಳಿದ್ರೆ ಹೆಸರು ಹೇಳಿದ್ರೆ ನೀವು ತರ್ತೀರಿ, ಹಾಗೆ ನಾನು ಹೆಸರು ಹೇಳುವುದಿಲ್ಲ. ಹೆಸರು ಹೇಳಿದ್ರೆ ಮತ್ತೆ ಅಲ್ಲಿಗೆ ಬರ್ತದೆ, ಪ್ರಸಂಗ ಮುಂದೆ ಹೋಗುವುದಿಲ್ಲ, ಸನ್ನಿವೇಶ ಮುಂದೆ ಹೋಗ್ಬೇಕು, ಹೆಸರು ಹೇಳಲಿಕ್ಕಿಲ್ಲ. ಹಾಗಾಗಿ ಬದುಕಿನಲ್ಲಿ ಈಗ ಹೆಂಡತಿಗೆ ಬೇಕಾದ ಒಂದು ಹೂವನ್ನು ತಂದುಕೊಳ್ಳಿಕ್ಕೆ ಆಗುವುದಿಲ್ವೋ, ಹೀಗೆಲ್ಲ ಬರ್ತದೆ. ಏವಂಗುಣ ಇದೆಲ್ಲ ಪ್ರಾರಂಭ ಆಗ್ತದೆ ನಿಮ್ಮ ಮಾತಿನಲ್ಲಿ. ಆ ಮಾತುಗಳನ್ನೆಲ್ಲ ಕೇಳುವುದಕ್ಕೆ ನಾವು ಸಿದ್ಧರಿಲ್ಲ. ಹಾಗಾಗಿ ಸ್ವಾಮಿ, ಒಂದು ಹೂವು ಬೇಕು, ನಾನೇ ಕೊಯ್ದು ನಿಮ್ಮ ಕೈಯಿಂದ ನನ್ನ ಮುಡಿಯಲ್ಲಿ ಅದನ್ನ ಏರಿಸಿಕೊಳ್ಳಬೇಕು. ಈ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾದ್ರೂ ನೀವು ನನ್ನನ್ನು ಕರೆದುಕೊಂಡು ಹೋಗತಕ್ಕದ್ದು. ಮಡದಿ, ಓ ಹಠ ಹಿಡಿತಾ ಇದ್ದೀನಿ. ಹೋಗಬೇಕಾದ್ರೆ ಹೀಗೆಲ್ಲ ಹಠ ಹಿಡಬಾರ್ದು. ಎಲ್ಲಿಗೆ ಹೋಗ್ತೀರಿ, ನಾವು ಬರಲೆ, ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ಆದರೆ ಇಲ್ಲಿ ನಾವಿಬ್ಬರೇ ಇರುವಂಥದ್ದಲ್ಲ. ನನ್ನ ಅಪ್ಪ ಅಮ್ಮ ಇದ್ದಾರೆ. ಹೌದು, ನನ್ನ ಅತ್ತೆ ಮಾವ ಇದ್ದಾರೆ. ಈ ನಿರ್ಣಯವನ್ನು ತೆಗೆದುಕೊಳ್ಳುವ ಸ್ಥಾನದಲ್ಲಿ ನಾವಿಲ್ಲ. ಈಗ ಕೇವಲ ಚರ್ಚೆ ಮಾತ್ರ ಮಾಡುದು. ಚರ್ಚೆ ಎಷ್ಟು ಬೇಕಾದ್ರೂ ಮಾಡು, ನಿರ್ಣಯ ಕೊಡುವವರು ಅವರು. ಆದೀತು, ನೀನು ಬಾ, ನೀನು ಹೋಗುದು ಬೇಡ, ಇದಿಷ್ಟು ನಾವು ಚರ್ಚೆ ಮಾಡಿದ್ರು ನಿರ್ಣಯ ಎಲ್ಲಿ ಬರ್ತದೆ? ಆ ನಿರ್ಣಯ ಬರಲೇಬೇಕು ಅಂತ ಹಠ. ನಿರ್ಣಯ ಮತ್ತೆ ನಿಮಗೂ ಒಪ್ಪಿಗೆ ಆಯ್ತಲ್ಲ? ನನಗೆ ಒಪ್ಪಿಗೆ ನಿನ್ನ ಮನಸ್ಸಿನಲ್ಲಿ ಇದ್ದದ್ದೇ ನನ್ನ ಮನಸ್ಸಿನಲ್ಲಿ ಇರುವುದು. ಆದ್ರೆ ನಾನು ಹಾಗೆ ಹೇಳಲಿಕ್ಕೆ ಆಗ್ತದ? ಅಲ್ಲ, ಗೊತ್ತಾಯ್ತು ನನಗೆ. ಮಡದಿ, ನಿನಗೂ ಬರಲೇಬೇಕು ಅಂತಿದ್ರೆ ಒಪ್ಪಿಗೆ ಬೇಕಲ್ಲ. ಒಪ್ಪಿಗೆ, ಅತ್ತೆ ಮಾವಂದಿರ ಒಪ್ಪಿಗೆ ಪಡೆದುಕೊಳ್ಳೋಣ, ಅದಕ್ಕೇನಂತ ಆ ಕಡೆಗೆ ಹೋಗಿ ಕೇಳಿದ್ರಾಯ್ತು. ಬರುವೆಯಾದರೆ ಶುಭಗೆ ಹಿರಿಯರಿಗರುಹುತಲಿ ಬಾರೆ ಪೋಗೆಲೆಯನಲ್ಕೆ ತರುಣಿಯು ಪತಿಯಾಜ್ಞೆಯ ತೆರಳುತ್ತ ಸ್ವಗ್ರಹಕ್ಕೆನುತ ಅತ್ತೆ ಮಾವನಿಗೆರಗಲ್ ಸ್ವಾಮಿ, ನೀವಿಲ್ಲೇ ಇರಿ, ಮತ್ತೆ ಹೋಗಬೇಡಿ. ನಾನು ಒಳ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಬರ್ತೇನೆ. ಒಳಗಡೆಯಲ್ಲಿದ್ದಾರೆ, ಅಲ್ಲಿ ಹೋಗಿ ಅವರಲ್ಲಿ ವಿಷಯ ಹೇಳಿ ಅವರ ಆಶೀರ್ವಾದ ಒಪ್ಪಿಗೆ ಇದ್ರೆ ಬರ್ತೇನೆ, ಇಲ್ಲ ಅಂದ್ರೆ ಬರುವುದಿಲ್ಲ. ಕ್ಷಣಕಾಲ ನೀವಿಲ್ಲೇ ನಿಲ್ಲಿ. ಮುಖದಲ್ಲಿ ನಗುವನ್ನೇ ಹೊಂದಿ ಸರಸದ ಮಾತುಗಳನ್ನೇ ಗಂಡನಲ್ಲಿ ಆಡಿ ಒಳಗಡೆಯಲ್ಲಿ ಹೊಂದಿರಬಹುದಾದ ಆತಂಕದ, ಮುಂದೇನಾಗುತ್ತದೋ ಎನ್ನಬಹುದಾದ ಆ ಭಯದಿಂದ ಕೂಡಿದಂತಹ ಭಾವವನ್ನು ಹೇಗೆ ಹೇಳುವುದಕ್ಕೆ ಸಾಧ್ಯ? ಗಂಡನಲ್ಲೇನೋ ನಗುತ್ತಾ ನಗುತ್ತಾ ಮಾತನಾಡಿದೆ, ಬರುವುದಕ್ಕೆ ಒಪ್ಪಿಸಿಕೊಂಡೆ. ಈಗ ಅತ್ತೆ ಮಾವಂದಿರಿಗೂ ಈ ವಿಷಯವನ್ನು ಹೇಳಬೇಕಲ್ಲ. ಹಾಗಾಗಿ ಭಕ್ತಿಯಿಂದ ಆಜ್ಞೆಯ ಪರಕೆಯ ಪಡೆಯುತ್ತ, ಭಕ್ತಿಯಿಂದ ಆಜ್ಞೆ ಪರಕೆಯ ಪಡೆಯುತ್ತ ಒಳಪೊಕ್ಕು ಮನದೇವರಿಗೆ ಹಚ್ಚಿ ದೀಪವ ನಮಿಸಿ, ಮನೆದೇವರಿಗೆ ಹಚ್ಚಿ ದೀಪವ ನಮಿಸಿ ಸುಕ್ಕದಿರು ದೀವಿಗೆಯೇ ದೇವರೇ ರಕ್ಷಿಸು ರಕ್ಷಿಸು ರಕ್ಷಿಸು. ಬರುವನಕ ಆರದಿರಲಿ ದೀಪ, ದೀಪವಾರದಿರಲಿ. ಪ್ರಿಯತಮನಾತ್ಮದೀವಿಗೆ ಚಿರವಿರು ಇಕ್ಕಿ ಹಿಡಿ ಹುಲ್ಲು ಮುಗುಳಿತ ಕೊರದೊಳಗೆ ಎಲೆ ಹಕ್ಕಿಯೊಳಗೆ ಕಪಿಲೆ ಹಸಿಯದಿರು ಬರುವನಕ
ಅಕ್ಕರೆಯ ಹೊಸ್ತಿಲೊಳಗಿನ ಹೂವೆ, ಅಕ್ಕರೆಯ ಹೊಸ್ತಿಲೊಳಗಿನ ಹೂವೆ, ಬಾಡದಿರು ಬಾಡದಿರು, ಅಕ್ಕರದ ಹೊಸ್ತಿಲಿನೊಳಗಿರೋ ಹೂವೆ, ಬಾಡದಿರು, ಸತ್ಯೇಶ ಬರುವನಕ. ಭಕ್ತಿಯಿಂದ ಆಜ್ಞೆ ಪರಕೆಯ ಪಡೆಯುತ್ತಾಗ ಒಳಪೊಕ್ಕು ಮನೆ ದೇವರಿಗೆ ಹಚ್ಚಿ ದೀಪವ ನಮಿಸಿ, ಸುಕ್ಕಿದರು ದೇವಿಗೆಯ ಬರುವನಕ ಪ್ರಿಯತಮದಾಜ್ಞೆ ದೇವಿಗೆ ಚಿರವಿರು, ಇಕ್ಕೆ ಹಿಡಿ ಹುಲ್ಲು ಮುಗುಳಿತದ ಕರದೊಳಗೆನ್ನುತ್ತ ಹಕ್ಕೆಯೊಳಗೆ ಕಪಿಲೆ ಅರೆದಿರು ಬರುವ ತನಕ, ಅಕ್ಕರದ ಹೊಸ್ತಿಲೊಳಗಿನ ಹೂವೇ, ಬಾಡದಿರು ಸತ್ಯೇಶ ಬರುವ ತನಕ, ಬರುವ ತನಕ. ಬಾಡದಿರು ತಾಯಿ ತಂದೆಯರ ಹಾಗೆ ನನ್ನನ್ನು ಮಗಳಾಗಿ ನೋಡಿದಂತಹ ಸತ್ಯವಾನನ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿದೆ. ಕಣ್ಣು ಕಾಣದ ಸ್ಥಿತಿಯಲ್ಲಿರಬಹುದಾದ, ಎರಡು ಹೆಜ್ಜೆಯನ್ನಿಡುವುದಕ್ಕೂ ಇಲ್ಲದಂತಹ ಕಾಲುಗಳಿಂದ ಕೂಡಿ ಎಲ್ಲಿದ್ದಾಳೆ ಸಾವಿತ್ರಿ ಅಂತ ಸಾವಿತ್ರಿಯಾದ ನನ್ನ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟು ಚಿರಸೌಭಾಗ್ಯವತಿ ಭವ ಎನ್ನಬಹುದಾದ ಭಾವದಲ್ಲಿ ಹರಸಿದರಲ್ಲ. ಹರಕೆಯನ್ನು ಕೈಗೊಂಡಂತಹ ನಾನು ಧಾರಾಕಾರವಾಗಿ ಸುರಿಸಿದಂತಹ ಅಶ್ರುಧಾರೆಯಿಂದ ಅವರ ಕಾಲುಗಳನ್ನು, ಅವರ ಆ ಭಾವವನ್ನು ಆರ್ದ್ರಗೊಳಿಸಿ ಮುಂದೆ ಸಾಗಿದೆ. ಇಡೀ ಮನೆಯನ್ನು ನೋಡುತ್ತಾ ಇದ್ದೇನೆ. ಸತ್ಯವಾನ ಎನ್ನಬಹುದಾದಂತಹ ದೀಪದಿಂದ ದೇದೀಪ್ಯಮಾನವಾಗಿ ಬೆಳಗಿದಂತಹ ಮನೆ ಕ್ಷಣ ಕಳೆದರೆ ಸೂರ್ಯಾಸ್ತವಾದರೆ ಏನಾಗುತ್ತದೆ ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಮನಸ್ಸು ವಿಲನೆ ಒದ್ದಾಡುವ ಸ್ಥಿತಿ. ಕುಲದೇವರ ಸಮಕ್ಷಕ್ಕೆ ಬಂದು ಎಂದಿನ ಹಾಗೆ ದೀಪದ ಬತ್ತಿಯಗೆ ಅಗ್ನಿಸ್ಪರ್ಶವನ್ನ ಮಾಡಿದೆ. ದೀಪವನ್ನು ಹೊತ್ತಿಸಿಟ್ಟೆ. ದೇವರೇ, ಕೈ ಮುಗಿದು ಎಂದಿನ ಪ್ರಾರ್ಥನೆ, ಯಾವ ಕ್ಷಣದಿಂದ ಈ ಮನೆಯನ್ನು ಈ ಸಾವಿತ್ರಿ ಪ್ರವೇಶಿಸಿದಳೋ ಅಂದಿನಿಂದ ತೊಡಗಿ ಈ ಕ್ಷಣದವರೆಗೂ ನಿನ್ನಲ್ಲಿ ಮಾಡಿದ ಪ್ರಾರ್ಥನೆ ಒಂದೇ. ನಾರದರಾಡಿದ ಚಿರಸೌಭಾಗ್ಯವತಿ ಎನ್ನಬಹುದಾದ ಮಾತು ನನ್ನ ಬದುಕಿನಲ್ಲಿ ಸತ್ಯವಾಗಲಿ, ಆ ಬದುಕು ಸ್ಥಿರವಾಗಲಿ, ದೀರ್ಘವಾದ ದಾಂಪತ್ಯದ ಸುಖ ಅನುಭವಿಸುವ ಯೋಗ ಭಾಗ್ಯ ಈ ಸತ್ಯವಾನ ಸಾವಿತ್ರಿಯರದ್ದಾಗಲಿ ಎನ್ನುವ ಹಾಗೆ ಆಡಿದೆ. ಆತ್ಮಜ್ಯೋತಿ ನಿರಂತರವಾಗಿ ಉರಿಯುವ ಹಾಗೆ ಆ ಭಾವದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ದೀಪವನ್ನು ಹೊತ್ತಿಸಿದ್ದೇನೆ ದೇವರೇ ಅಂತ ಕುಲದೇವರ ಆ ಅಡಿಗೆ ಮುಡಿಯನ್ನ ಚಾಚಿದೆ. ದೇವರೇ, ಮತ್ತೆ ನಾವು ಹೀಗೆ ಅದ್ವೈತದ ಭಾವದಲ್ಲಿ, ಸೌಖ್ಯದ ಭಾವದಲ್ಲಿ ಈರುವರು ಬಂದು ನಿನ್ನ ಚರಣಗಳಿಗೆ ಪೊಡಮಡುವ ಯೋಗ ಭಾಗ್ಯವನ್ನ ಕೊಡು ತಂದೆ. ನಿನ್ನ ಈ ಭಾವವನ್ನ, ನನ್ನ ಈ ಭಾವವನ್ನ ನೀನು ಅನುಗ್ರಹಿಸಬೇಕು ಅಂತ ಆಡಿದೆ. ಭಾರವಾಗಿ ಆ ದೇವರ ಕೋಣೆಯಿಂದ ಹೊರಬಂದು ಪಕ್ಕದಲ್ಲಿಯೇ ಯಜ್ಞಕ್ಕೆ ಬೇಕಾಗಿ ಸಿದ್ಧವಾಗುವಂತಹ ಗವ್ಯಗಳಿಗೆ ಕಾರಣವಾದ ಧೇನು ಸಮೂಹವನ್ನು ಪ್ರಾರ್ಥನೆ ಮಾಡಿದೆ. ಅವುಗಳಿಗೆ ಬೇಕಾದ ಗೋಗ್ರಾಸವನ್ನಿತ್ತು ಆಡಿದೆ. ಗೋ ತಾಯಂದಿರೇ, ಈ ಸಾವಿತ್ರಿಯ ಬದುಕನ್ನು ಸದಾಕಾಲ ಚಿರಸ್ಥಾಯಿಯಾಗಿ ಉಳಿಸಿಕೊಡಿ. ನಾ ಬರುವ ನಕ ನೀವು ಯಾರೂ ಹಸಿಯ ಕೂಡದು ಎನ್ನುವ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ.
ಜೊತೆಯಲ್ಲಿ ಇರಬಹುದಾದ ಹಕ್ಕಿ ಪಿಕ್ಕಿಗಳಿಗೂ ಆಹಾರವನ್ನಿತ್ತು ನೀವೆಲ್ಲ ನಾ ಬರವ ತನಕ ಹೀಗೆಯೇ ಇರಬೇಕು ಅಂತ ಆಡಿದೆ. ಎಲ್ಲರ ಹರಕೆಗೊಂಡು ಹೊರಗೆ ಬರುವಾಗ ದೂರದಲ್ಲಿ ನಿಂತ ಸತ್ಯವಾನ ಒಂದು ಕಡೆಯಲ್ಲಿ ಕಾಣ್ತಾ ಇದ್ದಾನೆ, ನನ್ನ ಬರವನ್ನು ನೋಡುತ್ತಾ ನಿಂತಿದ್ದಾನೆ. ಇಲ್ಲಿ ನೋಡಿದರೆ ಅನಾಥರಾಗುವಂತಹ ಸನ್ನಿವೇಶದಲ್ಲಿ ಸಿದ್ಧವಾದಂತಹ ತಾಯಿ ತಂದೆಯರು ಮುಗ್ಧ ಭಾವದಲ್ಲಿ ಯಾವಾಗ ಬರ್ತಾರೆ ಅಂತ ಕಾಯುತ್ತಿರುವವರು. ಈ ಎರಡು ಧ್ರುವಗಳ ನಡುವೆ ನಿಂತಹ ಸಾವಿತ್ರಿ ನಾನು ಎಲ್ಲ ವಿಷಯವನ್ನು ತಿಳಿದು ಏನೂ ಮಾಡದ ಆ ಚಿಂತೆಯ ಆಕ್ರಾಂತದ ಸ್ಥಿತಿಯಲ್ಲಿ ಮಮ್ಮಲ ಮರಗುವ ಸ್ಥಿತಿಗೆ ಒದಗಿದ್ದೇನೆ. ದೇವರೇ, ಯಾಕೆ ಈ ಸಾವಿತ್ರಿಗೆ ಇಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ? ಕ್ಷಣಾರ್ಧ ಕಳೆದರೆ ಸೂರ್ಯ ಅಸ್ತಂಗತನಾದರೆ ನನ್ನ ಬದುಕಿನ ಸೂರ್ಯ ಅಸ್ತಂಗತನಾಗಿ ಹೋಗುತ್ತಾನೆ ಎನ್ನುವ ಸ್ಥಿತಿಗೆ ಯಾಕೆ ತಲುಪಿಸುತ್ತಿದ್ದಿ? ಯಾವುದನ್ನು ತಿಳಿಯದೇ ಇರಬಹುದಾದ ಸತ್ಯವಂತನಿಗೆ ಹೇಗೆ ಮುಖ ತೋರಿಸಲಿ? ಇದು ಯಾವುದನ್ನು ಅರಿಯದ ಈ ತಾಯಿ ತಂದೆಯರಿಗೆ ಏನನ್ನಾಡಲಿ ನಾನು? ಹೀಗೆ ಕಳೆದುಕೊಂಡು ಹೋದ ಸತ್ಯವಂತನನ್ನು ಬಿಟ್ಟು ಬಂದು ಪುನಃ ಇಲ್ಲಿಗೆ ಸಿಲುಕಿದಾಗ ಆ ತಾಯಿ ತಂದೆಯರ ಪ್ರಶ್ನೆಗಳಿಗೆ ನಾನೇನು ಉತ್ತರ ಕೊಡಲಿ? ಇಲ್ಲ, ಏನಾಗಬೇಕು ಮುಂದೆ ಎನ್ನುವುದನ್ನ, ಏನಾಗುತ್ತದೆ ಎನ್ನುವುದನ್ನ ತಿಳಿಯದೇ ಇರುವ ಹಾಗೆ ಮಾಡಿದ್ರೆ ನನ್ನ ಬದುಕು ಇಲ್ಲಿಯವರೆಗೆ ಸಂತೋಷದಲ್ಲಿರ್ತಿತ್ತು. ಹಾಗೂ ಆಗದೆ ಹೀಗೂ ಆಗದ ಸ್ಥಿತಿಗೆ ಬಂದು ಒದಗಿದ್ದೇನೆ. ಕುಲದೇವರ, ತಾಯಿ ತಂದೆಯರ, ಅತ್ತ ಮಾವಂದಿರ, ಮಹರ್ಷಿಗಳಾದ ನಾರದರನ್ನ ಮತ್ತೊಮ್ಮೆ ಸ್ಮರಿಸಿಕೊಂಡು ಭಾರವಾದ ಹೆಜ್ಜೆಯಿಂದ ಹೊಸ್ತಿಲನ್ನು ದಾಟಿ ಹೊರಗಡೆ ಬಂದೆ. ದೂರದಲ್ಲಿ ಸತ್ಯವಾನ, ನನ್ನ ಯಜಮಾನರು, ನನ್ನ ಸ್ವಾಮಿ, ನನ್ನ ಪ್ರೀತಿ, ನನ್ನ ಪ್ರೇಮ, ನನ್ನ ಪ್ರಣಯ, ನನ್ನ ಬದುಕು, ನನ್ನ ಆರಾಧ್ಯ ದೈವ ಕ್ಷಣಾರ್ಧದಲ್ಲಿ ಕಳೆದುಕೊಳ್ಳುತ್ತೇನೆ ಎನ್ನುವ ಭಾವದಲ್ಲಿ ಭಾರವಾದ ಹೆಜ್ಜೆಯನ್ನಿತ್ತು ಅವರಲ್ಲಿ ಆಡಿದ್ದೇನಲ್ಲ. ಏನೇ ಆಗಲಿ ಕೊನೆಯ ಕ್ಷಣಕ್ಕಾದರೂ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಅದೇ ಮಾತನ್ನು ನೆನಪಿಸಿಕೊಳ್ಳುತ್ತಾ, ಸೂರ್ಯ ಮರೆಯಾಗಬೇಡ ತಂದೆ, ಚಂದ್ರ ನೀನಿಂದು ಬರದಿರು ತಂದೆ ಎನ್ನಬಹುದಾದ ಭಾವ ವಿಹ್ವಲತೆಯೊಂದಿಗೆ ಹೋಗುತ್ತೇನೆ. ಎಲ್ಲ ಭಾವವನ್ನು ನನ್ನೊಳಗೆ ಅಗ್ನಿಯ ಹಾಗೆ ಮುಚ್ಚಿಡಬೇಕಾದ ಅನಿವಾರ್ಯತೆ ಇದೆ. ನನ್ನ ಗಂಡನಿಗೆ ಗೊತ್ತಾಗಬಾರದಲ್ಲ, ಅವರಿಗೆ ತಿಳಿಯಕೂಡದು. ಒತ್ತರಿಸಿ ಬರುತ್ತಿರುವ ಕಣ್ಣೀರನ್ನು ಕೈಯಲ್ಲಿಯೇ ಸರಿಸಿಕೊಂಡು ಮುಖವನ್ನು ಸಂತೋಷದ ಆ ಕವಾಟದಲ್ಲಿ ಇಟ್ಟುಕೊಂಡು ಬರ್ತಾ ಇದ್ದೇನೆ. ಸಾವಿತ್ರಿ, ಬಂದೆ ನಾನು ನಿನ್ನನ್ನು ನೋಡಿ ನಾನು ಚಂಚಲಾಕ್ಷಿ ಅಂತ ಹೇಳುದು. ಕಣ್ಣು ಎಷ್ಟೊತ್ತಿಗೂ ನಿಂತಲ್ಲಿ ನಿಲ್ಲುವುದಿಲ್ಲ. ಜಿಂಕೆ ಹಾಗೆ ಓಡಾಡ್ತಾ ಇರ್ತದೆ. ಜಿಂಕೆ ಚುರುಕಾಗಿ ಆಚೆ ಈಚೆ ಹುಡುಕ್ತಾ ಇದ್ದೆ. ನನಗೆ ಅರ್ಥ ಆಯ್ತು, ನನಗೆ ಗೊತ್ತಾಯ್ತು ನೀನು ಹೋಗಬೇಕಾದ್ರೆ ನನಗೆ ಗೊತ್ತುಂಟು. ಯಾಕೆ? ನನ್ನ ಅಪ್ಪ ಅಮ್ಮ ನಿನ್ನನ್ನು ಕಾಡಿಗೆ ಹೋಗ್ಲಿಕ್ಕೆ ಅಪ್ಪಣೆ ಕೊಡ್ತಾರಾ? ಕೊಡುವುದಿಲ್ಲ. ನೀನು ನೇರವಾಗಿ ಗೋಶಾಲೆಗೆ ಹೋದದ್ದು ಯಾಕೆ, ಯಜ್ಞಶಾಲೆಗೆ ಹೋದದ್ದು ಯಾಕೆ, ಅದೂ ನನಗೆ ಗೊತ್ತುಂಟು. ಹೆಂಗಸರಿಗೆ ಸಿಟ್ಟು ಬಂದ್ರೆ ಎಲ್ಲ ಕೆಲಸ ಒಂದೇ ಸಲ ಮುಗಿಸೋದು. ಅಂದ್ರೆ ನಮಗೆ ಹೋಗ್ಲಿಕ್ಕಾಗೋದಿಲ್ಲ, ಹೋಗ್ಲಿಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಒಂದು ಗೋಶಾಲೆಗೆ ಹೋಗಿ ಕೆಲಸ ಮಾಡಿದ್ವಿ. ಯಜ್ಞಶಾಲೆಗೆ ಬಂದು ಏನೋ ಕೆಲಸ ಎಲ್ಲ ಮಾಡಿ ಬಂದು ಕಣ್ಣೀರು ಬರ್ತಾ ಉಂಟು ನಿನಗೆ. ಯಾಕೆ? ಹೋಗ್ಲಿಕ್ಕಾಗೋದಿಲ್ಲ ಅಂತ. ನನಗೂ ಅದೇ ಇರುವುದು ಅಲ್ವಾ? ಹೋಗಬಾರದು ಅಂತ ಕಣ್ಣೀರು ಬಂದದ್ದು. ಹೋಗ್ಬಿಟ್ರೆ ಅಂತಲೂ ಕಣ್ಣೀರು ಬರ್ತದೆ. ಹಾಗಾಗಿ ಇಲ್ಲೇ ಇರು. ಹಾಗಾದ್ರೆ ಬೇಡ ಹೇಳಿದ್ರ? ಬೇಡ ಹೇಳಿದ್ರ? ಯಾರು? ಅಪ್ಪ ಅಮ್ಮ. ಅದು ಹಳೆ ಅಪ್ಪ ಅಮ್ಮ, ನಿಮ್ಮದಲ್ಲ. ಈಗ ನಾನು ಹೇಳಿದಾಗ ಕೇಳ್ತಾರೆ ಅವರು. ಈಗ ನೀವು ಹೇಳಿದ್ದೇನಿಲ್ಲ, ನಿಮ್ಮ ಲೆಕ್ಕಾಚಾರ ಎಲ್ಲ ತಪ್ಪಿದೆ. ಅವರು ಬೇಗ ಹೋಗು ಅಂತ ಹೇಳಿದ್ದಾರೆ. ಅಲ್ಲ, ನೀವು ಹೋದದ್ದು ಎಷ್ಟು ಹೊತ್ತಾಯ್ತು? ಈಗ ಬೇಗ ಹೋಗುವ. ಸೂರ್ಯ ಹೋಗೋಣ. ಹೋಗೋಣ. ಸಾವಿತ್ರಿ, ಈ ವನಕ್ಕೆ ಬಂದು ಎಷ್ಟು ಹೊತ್ತಾಯ್ತು. ಎಲ್ಲೆಲ್ಲ ಸುತ್ತಾಡಿದೆವು. ನಿಜವಾಗಿ ಸೂರ್ಯನನ್ನ ನೋಡಿದ್ರೆ ನಮ್ಮ ಬದುಕಿನ ಚಿತ್ರಣವನ್ನು ಕೊಡುತ್ತಾನೆ. ಸೂರ್ಯ ಒಂದು ದಿವಸ ಉದಯಿಸ್ತಾನೆ, ಅದೇ ದಿವಸ ಪ್ರವರ್ಧಮಾನಕ್ಕೆ ಬರ್ತಾನೆ, ಅದೇ ದಿವಸ ಅಸ್ತಮಾನಕ್ಕೂ ಬರ್ತಾನೆ. ನಮ್ಮ ಜೀವನವೂ ಹಾಗೆ ಅಲ್ವೇನೆ? ಒಂದು ದಿವಸ ಹುಟ್ಟುತ್ತೇವೆ, ಒಂದು ದಿವಸ ಬೆಳಿತೇವೆ, ಒಂದು ದಿವಸ ಸಾಯ್ತೇವೆ. ಹಾಗಾಗಿ ನಾವು ಹುಟ್ಟಿ ಆಗಿದೆ, ಸಾಮಾನ್ಯ ಅರ್ಧ ಜೀವನ ಕಳೆದಾಗಿದೆ. ಅಂದ್ರೆ ಮಧ್ಯಾಹ್ನ ಆಗಿದೆ. ಈಗ ನೋಡಿದ್ರೆ ತುಂಬಾ ಸಂತೋಷವಾದಂತಹ ಜಾಗ, ಎಷ್ಟು ತಂಗಾಳಿ ಅಲ್ಲ? ಆದ್ರೂ ಬೆವರ್ತಾ ಇದ್ದಿ ನೀನು. ಇಂತಹ ಒಂದು ತಂಪಾದ ಪ್ರದೇಶ ಅಲ್ಲ, ಬೆವರುದು ಸ್ವಾಭಾವಿಕ. ವೇಗವಾಗಿ ಬಂದೇವಲ್ಲ. ಯಾಕೆಂದ್ರೆ ನಾನು ಕಾಡಿಗೆ ಬಂದಿದ್ದಿಲ್ವಲ್ಲ, ನೀವು ಕಾಡಿನಲ್ಲೇ ಇರೋದು. ನಾವು ಕಾಡಿನಲ್ಲೇ. ನನಗೆ ಇವತ್ತು ಬೆವರುವ ಸನ್ನಿವೇಶ, ಹಾಗಾಗಿ ಬಂದ ಸನ್ನಿವೇಶ.
ಹೀಗೆ ಸುತ್ತಾಡ್ತಾ 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 ಸೂರ್ಯ ಪಶ್ಚಿಮಾಂಬುದಿಯತ್ತ ಹೋಗ್ಲಿಕ್ಕೆ ಇನ್ನು ಹೆಚ್ಚು ಹೊತ್ತಿಲ್ಲ. ಹಾಗಾದ್ರೆ ಅಲ್ಲ, ನಾವು ಮೂಲ ಕೆಲಸವನ್ನೇ ಬಿಟ್ಟು ಬಂದಾಗಿದೆ. ಕೊಡಲಿ ನಾನು ಹಿಡ್ಕೊಂಡಿದ್ದೇನೆ, ಬುಟ್ಟಿ ನೀನು ಹಿಡ್ಕೊಂಡಿದ್ದೆ. ಕೊಡಲಿಯನ್ನ ನಾನು ಹಿಡ್ಕೊಂಡಿದ್ದೇನೆ, ಬುಟ್ಟಿಯನ್ನ ನೀನು ಹಿಡ್ಕೊಂಡು ಮುಂದೆ ಬರ್ತಾ ಇದ್ದಿ. ಕಟ್ಟಿಗೆ ಸಂಗ್ರಹಿಸಿ ಆಗ್ಲಿಲ್ಲ. ಎಲ್ಲೂ ನೋಡಿದ್ರು ಕಟ್ಟಿಗೆ ಕಾಣುವುದಿಲ್ಲ, ಎಲ್ಲ ಚಿಗುರು ಇದ ಮರ. ಯಾಕೆ? ನಮ್ಮ ಮನಸ್ಸಿನ ಭಾವನೆಯಂತೆ ಜಗತ್ತು ಕಾಣುತ್ತದೆ ನಮಗೆ. ನಿನ್ನನ್ನು ಕರ್ಕೊಂಡ್ ಬಂದದ್ರಿಂದ ನನ್ನ ಮನಸ್ಸು ಚಿಗುರಿದೆ, ಹಾಗಾಗಿ ಚಿಗುರಿದ ಮರ ಅಷ್ಟೇ ಕಾಣ್ತಾ ಇದೆ. ಈಗ ಯಜ್ಞದ ನೆನಪಾಯ್ತಾ ಇಲ್ವಾ? ನಮಗೆ ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಒಂದು ಮರ, ಒಂದು ಗೆಲ್ಲು ಕಾಣ್ತಾ ಉಂಟು. ನೋಡಿದೆ, ಒಳ್ಳೆಯ ಮರ. ಹತ್ತಿ ನಾನು ಕಡಿತೇನೆ. ಬೇಡ ಬೇಡ, ಅಲ್ಲ ಬೇಕಲ್ಲ. ಅಲ್ಲ ಅದು ಬೇಕು, ನೀವು ಬೇಕು. ನೀವು ಬೇಡ, ಬೇಕು. ನಾನು ಬೇಡ ಅಲ್ಲ. ಅಲ್ಲ ನೀವು ಬೇಡ ಅಂತ, ಹೋಗುವುದು ಬೇಡ, ಅದನ್ನು ಹತ್ತುವುದು ಬೇಡ. ಹೋಗದೆ ಹೋದ್ರೆ ಕಟ್ಟಿಗೆ ಇಲ್ಲಿಗೆ ಬರ್ತದ, ಮಂತ್ರದಿಂದ ತರಿಸ್ಲಿಕ್ಕೆ ಆಗ್ತದ. ಕಟ್ಟಿಗೆಗೆ ಬೇಕಾದ ವ್ಯವಸ್ಥೆ ಮಾಡೋಣ. ನೀವು ಮರ ಹತ್ಲಿಕ್ಕಿಲ್ಲ. ಇದಕ್ಕೆ ನಾನು ಹೇಳುದು, ನಾನು ಯಾಕೆ ಬಂದದ್ದು ಅಂತ ಈಗ ಹೇಳ್ತೇನೆ. ನೀವು ಹತ್ತಿಯ ಅಲ್ಲ, ನಾನು ಬೇಕಿದ್ರೆ ಹತ್ತಿಯೇನೆ, ನಾನು ಮೇಲೂ ಹೋದೇನು ಅದಲ್ಲ. ಆದ್ರೆ ನೀವಿವತ್ತು ಮೇಲೆ ಹೋಗ್ಲಿಕ್ಕಿಲ್ಲ. ಮರದ ಹೆಚ್ಚು ಮೇಲೆ ಹೋಗುದಿಲ್ಲ. ಅಲ್ಲ, ಈಗಾಗಲೇ ನೀವು ಸುಮಾರು ಮೇಲೆ ಹೋಗಿದ್ದೀರಿ ಮಡದಿ. ಮತ್ತೆ ಇನ್ನೂ ಮೇಲೆ ಹೋದ್ರೆ ಭಯ ಬಿಡು. ನಾನು ಮರವನ್ನೇ ಇರ್ತೇನೆ, ಬೇಕಾದ ನಿಧಾನ ಸಂಪಾದಿಸ್ತೇನೆ. ನೀ ಕೆಳಗೆ ನಿಂತ್ಕೊಂಡು. ಸ್ವಾಮಿ ನಿಧಾನ. ಇಲ್ಲ, ಇವತ್ತಿಗೆ ಬೇರೆಯವರನ್ನ ಕಳಿಸುವ. ಈ ಮರ ನೋಡಿದ್ದೇವಲ್ಲ, ಆಶ್ರಮದಿಂದ ಬೇರೆಯವರಿಗೆ ಬಂದು ಈ ಕಾಷ್ಟ ಇದನ್ನ ತರುವುದಕ್ಕೆ ವ್ಯವಸ್ಥೆ ಮಾಡೋಣ. ಇವತ್ತು ನೀವು ಮರ ಹತ್ತುವುದು ಬೇಡ ಅಂತ. ಇಲ್ಲ, ಮರ ಹತ್ತಿ ತೆಗಿತೇನೆ ನೋಡು. ಹಾಗಾದ್ರೆ ಜಾಗ್ರತೆ ಮಾಡ್ಬೇಕು, ಜಾಗ್ರತೆ ಮಾಡ್ಬೇಕು. ಜಾಗ್ರತೆ ಮಾಡು, ಜಾಗ್ರತೆ ಮಾಡಿ, ಜಾಗ್ರತೆ ಮಾಡಿ. ತರುವೇರಿ ಕಾಷ್ಟವಮ್ಮೆರಡು ಕೈಗೈಯುತ್ತಿರೆ, ಭರದಿಂದ ತಲೆ ತಿರುಗಿದಂತಾದುದು. ತರುವೇರಿ ಕಾಷ್ಟವಮ್ಮೆರಡು ಕಡಿಗೈಯುತ್ತಿರೆ, ಭರದಿಂದ ತಲೆ ತಿರುಗಿದಂತಾದುದು. ಇರದೆ ಕೈ ಕಾಲ್ನಡುಗಿ ತೆರೆದ ಕ್ಷಿಮಂಕಾಗೆ, ಇರದೆ ಕೈ ಕಾಲ್ನಡುಗಿ ತೆರೆದ ಕ್ಷಿಮಂಕಾಗೆ, ಮರದಿಂದ ಕೆಳಗಿಳಿದು ಸತಿಯೊಳೆಂದು ಇವತ್ತೇ ಮರ ಏರಿದ್ದಲ್ಲ. ನಾನು ದಿನವೂ ಮರ ಏರಿಯೇ ಕಟ್ಟಿಗೆಯನ್ನು ಕಡಿಯುವ. ಆದ್ರೆ ಇವತ್ತು ಆಯಾಸ ಆಗ್ತಾ ಇದೆಯಲ್ಲ, ಹಾಗೇ ಇರ್ಬೋದು. ದಿನವೂ ಬಂದು ಕಟ್ಟಿಗೆಯನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ದೆ. ಇವತ್ತು ಹಾಗಲ್ಲ, ಮಡದಿಯೊಂದಿಗೆ ಬಂದು ಸ್ವಲ್ಪ ವಿಹಾರ ಮಾಡಿದ್ರಿಂದ ಸ್ವಲ್ಪ ಆಯಾಸ ಆಗಿರ್ಬೋದು. ಮೈಯೆಲ್ಲ ಬೆವರ್ತಾ ಇದೆ. ಬೆವರುವುದು ಮಾತ್ರ ಅಲ್ಲ, ಇಡೀ ದೇಹ ಕಂಪಿಸ್ತಾ ಇದೆ. ಅಬ್ಬಾ, ನನಗೆ ತಲೆ ಇದೆ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಒಂಥರ ತಲೆ ಸುತ್ತು ಬರ್ತಾ ಇದೆ. ಮರದ ಮೇಲೆ ಇದ್ರೆ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಏನಾಯಿತು? ನಾನು ತಿರುಗುತ್ತಾ ಇದ್ದೇನೆಯೋ ಅಥವಾ ಜಗತ್ತೇ ತಿರುಗುತ್ತಾ ಇದೆಯೋ? ಎಲ್ಲೂ ನೋಡಿದ್ರು ಯಾವುದು ಸ್ಥಿರವಾಗಿ ಇಲ್ಲ. ಒಂದು ರೀತಿಯ ಭಯ ಕಾಡ್ತಾ ಇದೆ. ಹಾಗಾದ್ರೆ ನೇರವಾಗಿ ಬೇಗ ಇಳಿದು ಮಡದಿಯಾದ ಸಾವಿತ್ರಿಯಲ್ಲಿ ಹೇಳ್ತೇನೆ, ಮಡದಿ ನನ್ನ ಮೈ ಬೆವರ್ತಾ ಇದೆ. ನಿಧಾನ ನಿಧಾನ, ನಿಧಾನವೇ ಇಳಿದಿದ್ದೇನೆ. ಆಗುದಿಲ್ವೇ? ಏನಾಗುತ್ತಾ ಇದೆ? ಒಂದು ರೀತಿಯಲ್ಲಿ ನೋಯ್ತಾ ಇದೆ. ಏನಾಗುತ್ತಾ ಇದೆ? ಪಕ್ಕನೆ ತಗೆ ಶಿರದಿ ಶೂಲಿಯೋ ನುಕ್ಕಿತಿ ಸಾವಿತ್ರಿ, ಪಕ್ಕನೆ ತಗೆ ಶಿರದಿ ಶೂಲಿಯೋ ನುಕ್ಕಿತಿ ಸಾವಿತ್ರಿ. ಪೃಥ್ವಿಯು ಚಕ್ರ ಹೊಡೆಯುವುದೊಡನೆ ಕಲ್ಮರ ಕಣ್ಗೆ ಕತ್ತಲೆಯೂ, ಅಕ್ಕರದಿ ಬಿಡಿದೆನ್ನ ಮೂರ್ಧವ ತಿಕ್ಕು ಮಲಗುವೆ ನಿನ್ನ ತೊಡೆಯೊಳು, ಅಕ್ಕರದಿ ಪಿಡಿಯೆನ್ನ ಮೂರ್ಧವ ತಿಕ್ಕು ಮಲಗುವೆ ನಿನ್ನ ತೊಡೆಯೊಳು. ಚೊಕ್ಕಟದ ತಲೆ ದಿಂಬಾಗಿಯೇ ನಾಚದಿರು ಸತಿ
ಅಕ್ಕನೇ ಶಿರದಿ ಶೂಲಿಯು ಆ ಆ ಸಾವಿತ್ರಿ, ಸ್ವಾಮಿ ಸ್ವಾಮಿ ನನ್ನ ಜೀವನದಲ್ಲಿ ಅನುಭವಿಸದಂತಹ ಒಂದು ಶಿರೋವೇದನೆ ಆಗ್ತಾ ಇದೆ. ಏನಾಗುತ್ತಾ ಇದೆ? ತಲೆಯೊಳಗೆ ಏನೋ ಒಂದು ಚುಚ್ಚಿದ ಹಾಗೆ ಅನುಭವ ಆಗ್ತಾ ಇದೆ. ಇಷ್ಟು ನನ್ನ ಬದುಕಿನಲ್ಲಿ ಅನುಭವಿಸಿದಂತಹ ಯಾವ ನೋವು ಇಷ್ಟು ನೋವನ್ನ ಕೊಡ್ಲಿಲ್ಲ ನನಗೆ. ಸಾವಿತ್ರಿ, ನಿನ್ನನ್ನು ನೋಡ್ತಾ ಇದ್ರೆ ಕಣ್ಣು ಮಂಜಾಗ್ತಾ ಇದೆ. ಹಾಗೆ ಹೇಳಬಾರದು, ಹಾಗಾಡಬಾರದು, ಹಾಗಾಡಬಾರದು. ಕಣ್ಣು ಕಾಣ್ತಾ ಇಲ್ಲ. ಇಲ್ಲಿರುವಂತಹ ಕಲ್ಲು ಮರಂಗಳು ಯಾವುದೂ ನನ್ನ ದೃಷ್ಟಿಗೆ ಗೋಚರ ಆಗ್ತಾ ಇಲ್ಲ ಸಾವಿತ್ರಿ. ದೃಷ್ಟಿಗೋಚರವಾಗುತ್ತಾ ಇಲ್ಲವೇ? ಸಾವಿತ್ರಿ, ಇಲ್ಲಿದ್ದ ನಾನು ಸ್ಥಿರವಾಗಿ ನಿಲ್ಲಲಾರೆ. ಇಡೀ ಸ್ವಾಮಿ, ಪೃಥ್ವಿಯೇ ನಡುಗುತ್ತಾ ಇದೆ, ಸಾವರಿಸಿಕೊಳ್ಳಿ, ತಿರುಗುತ್ತಾ ಇದೆ. ನಾನು ನಿಮ್ಮನ್ನು ನನ್ನಲ್ಲಿ ಆಧರಿಸಿಕೊಳ್ಳ ಆಗುದಿಲ್ಲ. ನಾನು ನಿಮ್ಮನ್ನು ಆಧರಿಸಿಕೊಳ್ಳ ನನ್ನಲ್ಲಿ ಆಧರಿಸಿಕೊಳ್ಳಿಕ್ಕೆ ಶಕ್ತಿ ಇಲ್ಲ ಸಾವಿತ್ರಿ. ಏನಾಗ್ತಾ ಇದೆ? ಏನು ತಪ್ಪು ಭಾವಿಸಬೇಡ, ಏನು ಏನು ಭಾವಿಸಬೇಡ. ಇಲ್ಲ ಸ್ವಾಮಿ, ಏನು ಹೇಳಿ. ನನಗೆ ಸ್ವಲ್ಪ ಆಸರೆ ಬೇಕು ಅಂತ ಅನ್ನಿಸ್ತಾ ಇದೆ. ನಾನಿದ್ದೇನಲ್ಲ ಸಾವಿತ್ರಿ, ನನ್ನ ತಲೆಯನ್ನ ನಿನ್ನ ತೊಡೆಯ ಮೇಲಿಟ್ಟು ದಿಂಬನ್ನಾಗಿಸಿಕೊಳ್ಳಲ ಸಾವಿತ್ರಿ. ಕೇಳುವುದು ಸ್ವಾಮಿ, ಸ್ವಲ್ಪ ಆಸರೆಯಾಗಿ ಬನ್ನಿ, ಹೀಗೆ ಆಸರೆಯಾಗಿ ಕೊಡ್ತೀಯ. ಹೀಗೆ ಬನ್ನಿ, ಹೀಗೆ ಬನ್ನಿ. ತಲೆಯುಜ್ಜುವೆನು, ತಲೆಯುಜ್ಜುವೆನು. ಶಿವ ಶಿವ ನಾಚಿಗೆಯದೆ ತರ ಧವನ ಮರಣದ ಮುಂದು ಲಜ್ಜೆಯೂ ಶಿವ ಶಿವ ನಾಚಿಗೆಯದೆ ತರ ಧವನ ಮರಣದ ಮುಂದು ಲಜ್ಜೆಯೇ ಪವನ ಕೇಂದ್ರೀಕೃತಿಸಿತೆ ಮಾಧವ ಮಹದೇವ ಜವನ ಪೆಸರೆ ಕೆತ್ತಿಯು ಸುರುದೆ ಅವನ ಬೆದರಿಕೆ ಬೇಡ, ಅವನ ಬೆದರಿಕೆ ಬೇಡ. ಸಾವಿಗೆ ಕಳವಳವಾದುದನಲ್ಲವಾ, ಸಾವಿಗೆ ಕಳವಳವಾದುದನೆಲ್ಲವಾ, ನಿದ್ದೆಯ ಭರವು ಮಲಗುದುದೇನು, ನಿದ್ದೆಯ ಭರವು ಮಲಗುವೆನು. ಶಿವ ಶಿವ ನಾಚಿಕೆಯದೆ ತರ ಆ ಆ ಆ ಶಿವ 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 ಶಿವ, ನಾಚಿಕೆ ಏನು ಸ್ವಾಮಿ? ನನ್ನ ಬದುಕನ್ನು ಹಸನಾಗಿಸಿದ ಮಹನೀಯರು ನೀವು, ನೀವು ಹಾಗೆ ಆಡುವುದು? ಬನ್ನಿ, ನನ್ನ ತೊಡೆಯ ಮೇಲೆ ನಿಮ್ಮ ಶಿರವನ್ನಿತ್ತಿದ್ದೇನೆ. ಸಾಂತ್ವನಗೊಳಿಸುವುದಕ್ಕೆ ಬೇಕಾಗಿ ನಿಮ್ಮ ಹಣೆಯನ್ನು ನೇವರಿಸುತ್ತಾ ನಿಮ್ಮ ಎದೆಯ ಬಡಿತವದ ತುಡಿತವನ್ನು ಅದನ್ನು ನ್ಯೂನಗೊಳಿಸುವುದಕ್ಕೆ ಬೇಕಾದ ಪ್ರಯತ್ನದಲ್ಲಿ ನಾನಿದ್ದೇನೆ. ಕಣ್ಣು ಮುಚ್ಚಿದ್ರೆ ಎಲ್ಲ ಕಾಣ್ತದೆ, ಕಣ್ಣು ತೆರೆದ್ರೆ ಏನೂ ಕಾಣುವುದಿಲ್ಲ. ಆ ಪರಿಸ್ಥಿತಿಗೆ ಹೋಗಿದ್ದೇನೆ. ಆದರೂ ನೀವು ಕಣ್ಣು ತೆರೆಯಬೇಕು. ತೆರೆದು ಕಾಣಬಹುದಾದ ಲೋಕವನ್ನು ನೋಡಬೇಕಾದಂತಹ ಯೋಗ್ಯತೆ ನಿಮ್ಮಲ್ಲಿದೆ. ಹಾಗಾಡಬಾರದು. ಆ ಭಾವದ ಮಾತುಗಳು ಬೇಡ. ನೀವು ಹಾಡುತ್ತಾ ಇದ್ದೀರಿ, ನನಗೆ ಅರ್ಥವಾಗುತ್ತದೆ, ಸಂಕಟವಾಗುತ್ತದೆ, ವೇದನೆ ಆಗುತ್ತದೆ. ಆದರೆ ಸ್ವಾಮಿ, ಹೆದರಬೇಡಿ, ಹೆದರಬೇಡಿ. ಆ ಸಾವನ್ನಾದರೂ ಹೆದರಿಸಿ ನಿಮ್ಮನ್ನು ಉಳಿಸಿಕೊಳ್ಳುತ್ತೇನೆ. ಇದು ನಿಮ್ಮ ಕುರಿತಾಗಿ ಹೊಂದಿದ ಪ್ರೀತಿಯ ಕಾರಣದಿಂದ ಆಡುವುದು. ಸ್ವಾಮಿ, ಭಯಗೊಳ್ಳಬೇಡಿ, ಭೀತಿಗೊಳ್ಳಬೇಡಿ, ಆ ಅವಿಶ್ವಾಸದ ಮಾತುಗಳನ್ನು ಆಡಬೇಡಿ. ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬಹುದಾದಂತಹ ಸಾವಿತ್ರಿ ನಾನಿದ್ದೇನೆ ನಿಮ್ಮ ಜೊತೆಯಲ್ಲಿ. ನಾನಿರುವವರೆಗೆ, ನನ್ನ ಹೃದಯದಲ್ಲಿ ಪ್ರಾಣ ಇರುವವರೆಗೆ ನಿಮಗೇನೂ ಆಗುವುದಕ್ಕಿಲ್ಲ. ಸಾಂತ್ವನಗೊಳ್ಳಿ, ಕಣ್ಣನ್ನ ಬಿಡುವ ಪ್ರಯತ್ನ ಮಾಡಿ. ನಾನು ನಿಮ್ಮ ಶಿರ ಉಜ್ಜುವೆನು. ಶಿರ ಉಜ್ಜುತ್ತಾ ಇದ್ದೇನೆ, ಶಿರ ಉಜ್ಜುತ್ತಾ ಇದ್ದೇನೆ. ತಲೆಯನ್ನುಜ್ಜುವೆ ಮಲಗು ಮಲಗೆನ್ನ ಜೀ
ಮಲಗು ಮಮ ಪಂಚ ಪ್ರಾಣ ಸಖ ಅಲುಗಾಡದೆಯ ಮಲಗು ಮಲಗೆನ್ನ ಮಮ ಪಂಚ ಪ್ರಾಣ ಸಖ ತಲೆಗೂಡದೆ ಕಾಲನಾಳಿನ ಧೂಳಿಗೆನ್ನಾತ್ಮರತ್ನ ಸಂಜೀವಿ ಮಲಗೈ ಎಲೆ ವನಸ್ಥಳಿಗಳಿರ ಎಲೆ ಗಗನ ಸುರಗಳಿರ ಎಲೆ ತಾಯಿ ಭೂದೇವಿ ಎಲೆ ವನಸ್ಥಳಿಗಳಿರ ಎಲೆ ಗಗನ ಸುರಗಳಿರ ಎಲೆ ತಾಯಿ ಭೂದೇವಿ ಕರುಣೆ ಪ್ರಕೃತಿ ದೇವಿ ಸಲೆ ಬಿಡದು ಬನ್ನಿ ನೆರವಿಗೆನ್ನ ಜೀವಾಬ್ದಿ ಬತ್ತುತ್ತಿದೆ ಜೀವಾಬ್ದಿ ಬತ್ತುತ್ತಿದೆ ಜೀವಾಬ್ದಿ ಬತ್ತುತ್ತಿದೆ ಈ ಕಾಲದಿ ಜೀವಾಬ್ದಿ ಬತ್ತುತ್ತಿದೆ ಈ ಕಾಲದಿ ತಲೆಯನುಜ್ಜುವೆ ಮಲಗು ಮಲಗೆನ್ನ ಜೀವನವೇ ಮಲಗು 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 ಎನ್ನ ಪಂಚಪ್ರಾಣವೇ, ಸಾವಧಾನದಿಂದ ಮಲಗು. ಎನ್ನ ಪರಮ ಪ್ರೀತಿ ಸ್ವರೂಪವೇ, ಸಾವಕಾಶವಾಗಿ ಮಲಗು. ಎನ್ನ ಪ್ರಾಣ ಸ್ವರೂಪದಲ್ಲಿರಬಹುದಾದಂತಹ ಓ ನನ್ನ ದೈವವೇ, ಸಾಂತ್ವನದ ಈ ಭಾವದಲ್ಲಿ ಸಮಾಧಾನ ಚಿತ್ತವಾಗಿ ಮಲಗು. ಕಾಲನ ದುರುಳನಾದ ಕಾಲನ ಆ ಭಟರ ಆ ದಾಳಿಗೆ ಮರುಗದಿರು, ಹೆದರದಿರು. ನೀನು ನನ್ನ ಜೊತೆಯಲ್ಲಿರಬೇಕಾದವನು, ನೀನು ನನ್ನ ಬದುಕಾಗಿ ಇರಬೇಕಾದವನು. ಬದುಕಿನ ನೆಲೆಯಲ್ಲಿ ಇರಬೇಕಾದಂತಹ ನಿನ್ನನ್ನು ಬಿಟ್ಟು ನಾನೆಲ್ಲೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲೆ ಮರ ಕಾಯಿ ಹಣ್ಣು ಮೊದಲಾದವುಗಳಿಂದ ಕೂಡಿರುವಂತಹ ಪ್ರಕೃತಿ ನೋಡು. ಈ ಸಾವಿತ್ರಿಯ ದುರವಸ್ಥೆಯನ್ನೊಮ್ಮೆ ನೋಡು. ಸಾವಿರ ಸಾವಿರ ಹಿಂಸ್ರ ಪಕ್ಷಿಗಳ ಹಿಂಸ್ರ ಪ್ರಾಣಿಗಳ ಆಘಾತದಿಂದ ಎಲ್ಲವನ್ನು ಸಮಸ್ಥಿತಿಯಲ್ಲಿ ನೋಡುವ ಎತ್ತರಕ್ಕೆ ಬೆಳೆದವೋ ಪ್ರಕೃತಿ ಮಾತೆಯೇ, ಕರುಣಾರ್ದ್ರ ಚಿತ್ತದಿಂದ ಬೇಡುತ್ತಿರುವ ಈ ಸಾವಿತ್ರಿಯ ಈ ಹೀನವಾದ ಸ್ಥಿತಿಯನ್ನೊಮ್ಮೆ ನೋಡು ತಾಯೇ, ನೋಡು. ಎಲ್ಲ ಈ ವನಸ್ಥಳಿಗಳಿರ ನೋಡಿ ದಯನೀಯವಾದ ಸ್ಥಿತಿಯನ್ನು ಹೊಂದಿದ್ದಾಳೆ ಸಾವಿತ್ರಿ. ಸಂದರ್ಭಕ್ಕೆ ಒದಗಿದಂತಹ ಸನ್ನಿವೇಶಗಳಲ್ಲೆಲ್ಲ ಸದಾಕಾಲ ಬರಬಹುದಾದಂತಹ ಬಿಸಿಲಿನ ಝಳಗಳ ಆ ಎಡೆಗೆ ಬೆಂಡಾಗಿ ಬಸವಳಿದು ಹೋಗುತ್ತಿರುವ ಸನ್ನಿವೇಶದಲ್ಲಿ ನಿಮ್ಮನ್ನು ಬದುಕಿಸುವುದಕ್ಕೆ ಬೇಕಾಗಿ ಇದೇ ಕೈಗಳಿಂದ ನಿಮಗೆ ನೀರನ್ನೆರೆದಿದ್ದೇನೆ. ಆದರೆ ಈ ಸಾವಿತ್ರಿಯ ಬದುಕು ಈಗ ನಿಂತ ನೀರಾಗುವ ಸ್ಥಿತಿ ಬಂದಿದೆ. ಒಮ್ಮೆ ನೋಡಿ, ಬೆಳೆದ ನೀವು ಸಾಯುತ್ತಿರುವ, ಕಾಲನ ವಶವಾಗುತ್ತಿರುವ ನನ್ನ ಈ ಸತ್ಯವಾನನ ಸ್ಥಿತಿಯನ್ನೊಮ್ಮೆ ನೋಡಿ. ಹರಿದು 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 ನದಿಗಳೆಲ್ಲ ಹೋಗಿ ಸೇರಬಹುದಾದ ಸಾಗರಗಳು. ಓ ನದಿಗಳಿರ, ನಮ್ಮ ಬದುಕಿನ ಜೀವ ನದಿಗಳು, ನೀವು ಜೀವಾತುಭೂತರಾದವರು. ಆದರೆ ನಿಮ್ಮ ಕಣ್ಣು ಮುಂದೆ ನನ್ನ ಬದುಕನ್ನು ಕಳೆದುಕೊಳ್ಳುವ ಸ್ಥಿತಿ ಬಂದಿದೆ. ಒಮ್ಮೆ ನೋಡಿ, ಈ ಸಾವಿತ್ರಿಗಾಗಿ ಆ ಪರಮಾತ್ಮ ಸತ್ಯೇಂದ್ರ ಸತ್ಯಾಶ್ರಯನಲ್ಲಿ, ಸತ್ಯ ಪರಂತಪನಲ್ಲಿ ಬೇಡಿ, ನನ್ನ ಗಂಡನನ್ನ ಉಳಿಸಿಕೊಡಿ,
ನನ್ನನ್ನು ನಿರ್ಗತಿಕರನ್ನಾಗಿಸದಿರಿ. ನಾರದ ಮಹರ್ಷಿಗಳೇ, ನಿಮ್ಮಲ್ಲಿಯೇ ಕೇಳುತ್ತೇನೆ, ಚಿರಸೌಭಾಗ್ಯವತಿ ಭವ ಎನ್ನುವ ಮಾತಿಗೆ ಒಂದು ಪೂರ್ಣ ವಿರಾಮ ಇತ್ತು. ನನ್ನನ್ನು ಹರಸಿ ಹರಸಿ ಹರಸಿ. ಇದ್ದಲಂತಕ ನಪ್ಪನೋಲಗ ಪ್ರಮುಖರ ಸಹಿತ ಲಡಬಲ ಚಿತ್ರಗುಪ್ತರ ಬೆರೆಸಿ ಧರ್ಮದ ಮತ್ತೆ ನುಡಿದ ಸಚ್ಚಿದಾನಂದನನ್ನು ಹೊರತುಪಡಿಸಿ ನಾಮರೂಪಗಳಿಂದ ವ್ಯಕ್ತವಾಗುವಂತಹ ಈ ಪ್ರಪಂಚಕ್ಕೆ ಮರಣವೇ ತೋರಣ. ಏನು ವಿಚಿತ್ರ ಇದು! ಮರಣವೇ ತೋರಣವಾಗಿರುವಂತಹ ಈ ಪ್ರಪಂಚದ ಒಳಗೆ ಹೂರಣವಾಗಿರುವುದು ಏನು ಅಂತ ಕೇಳಿದರೆ ಸಚ್ಚಿದಾನಂದನೇ ಅಲ್ವೇ? ಇವನನ್ನು ಅರಿಯದಂತಹ ಯಾವ ಜೀವಿಯಾದರೂ ಕೂಡ ಪ್ರಪಂಚದಲ್ಲಿ ಭಯಸಹಿತನಾಗಿಯೇ ವ್ಯವಹರಿಸತಕ್ಕದ್ದು. ಅದು ಜೀವನದ ಶೈಲಿ. ಹಾಗೆಂದು ಅವನನ್ನು ಅರಿತವರು ಯಾರು? ಯಾವನು ಸಚ್ಚಿದಾನಂದನನ್ನು ತನ್ನ ಹೃದಯದಲ್ಲಿ ಆರಾಧಿಸುತ್ತಾ ಇರುತ್ತಾನೆಯೋ ಅವನೇ ಆತನನ್ನು ಅರಿಯುವ ಸಾಧ್ಯತೆ ಉಂಟು. ಅವನನ್ನು ಅರಿತವನಿಗೆ ಮರಣ ಭಯವಿಲ್ಲ. ಯಾರು ಆತ್ಮಜ್ಞಾನದ ಹರಿವುಳ್ಳವರು ಪ್ರಪಂಚದಲ್ಲಿರ್ತಾರೆ, ಋಷಿಮುನಿಗಳು, ನಮ್ಮಂಥವರು ಕೂಡ, ಅಂಥವರಿಗೆ ಯಾವ ಭಯವೂ ಇಲ್ಲ. ಹಾಗೆಂದು ನಾವು ಭಯಪಡುತ್ತೇವೆಯ್ಯ. ಸರ್ವ ಜಗನ್ನಿಯಾಮಕನೆನಿಸಿದಂತಹ ಲೋಕಾಧ್ಯಕ್ಷನೂ ಕರ್ಮಾಧ್ಯಕ್ಷನೂ ಆದಂತಹ ಯಾವ ವಾಸುದೇವನಿದ್ದಾನೆಯೋ ಅವನಿಂದಲೇ ಅಲ್ವೇ ಪ್ರಪಂಚದ ಸರ್ವವೂ ಕೂಡ ಪ್ರವರ್ತಿಸುವಂಥದ್ದು. ಜನ್ಮಾದ್ಯಸ್ಯ ಯತಃ, ಯಾರಿಂದ ಈ ಪ್ರಪಂಚದ ಸೃಷ್ಟಿಯಾದ್ದನ್ನು ಯಾರು ಪಾಲನೆ ಮಾಡ್ತಾನೋ, ಬೇಡವಾದಾಗ ಯಾರದನ್ನು ಲಯಗೊಳಿಸ್ತಾನೋ, ಅಂತಹ ಸೃಷ್ಟಿ ಸ್ಥಿತಿ ಲಯ ಮಾತ್ರ ಅಲ್ಲ, ತಿರೋಧಾನು ಅನುಗ್ರಹ ರೂಪವೂ ಆದಂತಹ ಪಂಚಕೃತ್ಯ ಪರಾಯಣನೆನಿಸಿದಂತಹ ಯಾವ ವಾಸುದೇವ ಇದ್ದಾನೆ ಅವನಿಂದಲೇ ಈ ಪ್ರಪಂಚದಲ್ಲಿ ನಮ್ಮಂಥವರು ಭಯಪಟ್ಟು ನಮ್ಮದ್ದಾದಂತಹ ಕರ್ತವ್ಯತ್ವೇನ ಪ್ರಾಪ್ತವಾದಂತಹ ಯಾವ ಕಾರ್ಯ ಉಂಟು ಅದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. ಹಾಗಾಗಿಯೇ ಭೀಷಾಸ್ಮಾದ್ವಾತಃಪವತೆ, ಗಾಳಿಯೊಂದು ಭಗವಂತನ ಭಯದಿಂದ ಬೀಸುತ್ತದೆ. ಅಗ್ನಿ ಸುಡುವಂತಹ ಸ್ವಭಾವ ಯಾಕೆ ಅಂತಂದ್ರೆ ಭಗವಂತನದ್ದಾದಂತಹ ಭಯ. ಹಾಗೆಯೇ ನಾನೂ ಅದರಿಂದ ಹೊರತಲ್ಲ. ಮೃತ್ಯುರ್ಧಾವತಿ ಪಂಚಮಃ, ಮೃತ್ಯುವೆನಿಸಿದಂತಹ ಅಂತಕನೆನಿಸಿದಂತಹ ಈ ಶಕ್ತಿ, ದಿವ್ಯವಾದಂತಹ ಶಕ್ತಿಯೂ ಕೂಡ ದಿವ್ಯೋತ್ತರವಾದಂತಹ ಶಕ್ತಿ, ಲೋಕೋತ್ತರವಾದಂತಹ ಶಕ್ತಿ ಏನುಂಟು ಆ ಶಕ್ತಿಗೆ ಹೆದರಿಯೇ ನಾನು ನನ್ನದ್ದಾದ ಕರ್ತವ್ಯವನ್ನು ಈ ಕ್ಷಣದವರೆಗೂ ನಿರ್ವಹಿಸುತ್ತಾ ಇದ್ದೇನೆ. ಮರಣ ಭಯ ಅನ್ನುವಂಥದ್ದು, ಯಾವನು ಮರಣಕ್ಕೆ ಕಾರಣನಾಗಿರ್ತಾನೋ ಅವನ ದರ್ಶನದಿಂದ ಮಾತ್ರ ಅಲ್ವೇ ಮರಣ ಭಯ ನಾಶವಾಗುವವನಿಗೆ. ಹಾಗೆಂದು ನಾಶಕ್ಕೆ ಯಾರು ಕಾರಣನಾಗ್ತಾನೋ, ಮರಣಕ್ಕೆ ಯಾರು ಕಾರಣನಾಗ್ತಾನೋ ಅವನಿಗೆ ಮರಣವಿಲ್ಲ. ಅನಾದಿಯೂ ಅನಂತದೂ ಆದಂತಹ ಯಾವ ಶಕ್ತಿ ಉಂಟು ಆ ಶಕ್ತಿಯಿಂದಲೇ ಇವತ್ತು ದಿಗಧಿಪತಿತ್ವ ಈ ಯಮನಿಗೆ ಪ್ರಾಪ್ತವಾಗಿದೆ. ಸಂಜ್ಞಾಸೂರ್ಯರ ಮಗನಾಗಿ ಹುಟ್ಟಿದಂತಹ ಈ ಯಮ ಇವತ್ತು ಈ ದಿಗಧಿಪತಿತ್ವ ಯಾಕೆ ಪ್ರಾಪ್ತವಾಯಿತು?
ಇಂದ್ರದತ್ತವಾದಂತಹ ಪದವಿ ಇದು. ನನ್ನದ್ದಾದಂತಹ ಯಾವ ಯಮವೋ ನಿಯಮವೋ ಅದನ್ನು ಕಂಡು ನನ್ನದ್ದಾದಂತಹ ಆಂತರ್ಯದ ಸಾಧನೆಯನ್ನು ಪರಿಶೀಲಿಸಿದಂತಹ ಇಂದ್ರ ಸಾಕ್ಷಾತ್ ಭಗವಂತನದ್ದಾದಂತಹ ರಜೋರೂಪವಾದಂತಹ ಇಂದ್ರ, ಅವನಿಂದ ಪ್ರದತ್ತವಾದಂತಹ ಪದವಿ ಇದು ಪ್ರೇತಾಧಿಪತಿತ್ವ. ಹಾಗಾಗಿ ನನ್ನನ್ನು ಆರಾಧನೆ ಮಾಡುವಂತಹ ಲೋಕದವರು, ಭೂಲೋಕದವರು ಯಮಾಯ ಪ್ರೇತಾಧಿಪತಯೇ ನಮಃ, ಯಮಾಯ ಪ್ರೇತಾಧಿಪತಯೇ ಸ್ವಾಹ ಹೇಳುವಂತಹ ಮಂತ್ರದಿಂದ ನನ್ನನ್ನು ಪರಮ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನನ್ನದ್ದಾದಂತಹ ಯಾವ ನಿಯತ್ತು, ನಿಷ್ಠೆ, ನಿಯಮ ಉಂಟು, ಆ ನಿಯಮದಿಂದ ಈವರೆಗೂ ತಪ್ಪದೆ ನನ್ನದ್ದಾದಂತಹ ಯಾವ ಕರ್ತವ್ಯ ಉಂಟು, ಜೀವಿಗಳ ಶುಭಾಶುಭ ಕರ್ಮಕ್ಕೆ ಸರಿಯಾಗಿ ಅವರದ್ದಾದಂತಹ ಆಯುಷ್ಯವನ್ನು ಎಳೆಯುವಂತಹ ಕರ್ತವ್ಯ ನನ್ನದು, ಈ ಯಮನದ್ದು. ಹಾಗಾಗಿ ಅಂತಕಃ ಅಂತಂಕರೋತಿ, ಪ್ರತಿಯೊಬ್ಬ ಜೀವಿಯ ಅಂತ್ಯವನ್ನು ಹಾಡುವಂತಹ ಕರ್ತವ್ಯ ನನಗೆ. ಯಮಗೀತೆ ಅದು, ಯಮಗೀತೆ. ಯಮಗೀತೆಯ ಮೂಲಕ ಪ್ರಪಂಚದಲ್ಲಿ ವಿಶೇಷವಾದಂತಹ ಗೀತೆಯನ್ನು ಕೊಡುವಂತಹ ಯೋಗ್ಯತೆ ಇರುವಂಥದ್ದು ಭಗವದ್ದತ್ತವಾದಂತಹ ಈ ದಿಗಧಿಪತಿತ್ವ ಏನುಂಟು, ಯಾಮ್ಯ ಪದವಿ. ಈ ಪದವಿಯಲ್ಲಿದ್ದುಕೊಂಡದನ್ನು ಸಶ್ರದ್ಧನಾಗಿ ಭಗವಂತನಿಗೆ ಆನತಮಸ್ತಕನಾಗಿ ನಡೆಸಿಕೊಂಡು ಬರ್ತಾ ಇದ್ದೇನೆ. ನನ್ನದ್ದಾದಂತಹ ಸ್ಥಳ, ನನ್ನದ್ದಾದಂತಹ ಯಾವ ಸಾನ್ನಿಧ್ಯ ಉಂಟು, ಯಾಮ್ಯ ನೈಋತಯೋರ್ಮಧ್ಯೆ ವೈವಸ್ವತಸ್ಯ ಪುರಂ, ವಿವಸ್ವಾನ್ ಸೂರ್ಯದೇವನ ಮಗನಾದಂತಹ ನನ್ನದ್ದಾದ ಸ್ಥಾನ ಯಾವುದು? ದಕ್ಷಿಣ ಮತ್ತು ನೈಋತ್ಯ. ಆ ಭಾಗದಲ್ಲಿ ನನ್ನದ್ದಾದ ಸ್ಥಾನ ಇವತ್ತು ಉಂಟು. ಈ ಸ್ಥಾನದಲ್ಲಿದ್ದುಕೊಂಡು ವಿಶಾಲವಾದಂತಹ ಸಂಯಮನೀಪುರ, ಎಲ್ಲವನ್ನೂ ಸಂಯಮಗೊಳಿಸುವಂತಹ, ನಿಯಂತ್ರಿಸುವಂತಹ ಯಾವ ಜಗನ್ನಿಯಾಮಕನಿದ್ದಾನೆ ಅವನದ್ದೇ ಆದಂತಹ ರೂಪ ಇದು ಯಮ. ದಂಡೋ ದಮಯಿತಾ ದಮಃ. ಆ ದಮನ ಶಕ್ತಿ, ದಂಡಧರ ಶಕ್ತಿ, ಇದು ಎಲ್ಲವೂ ಕೂಡ ಈ ಯಮನಲ್ಲಿ ಭಗವದ್ದತ್ತವಾಗಿ ಭಗವದ್ ಅನುಗ್ರಹದಿಂದಲೇ ಪ್ರಾಪ್ತವಾಗಿದೆ. ಆದ ಕಾರಣ ಈ ಸಂಯಮನಿ ಪಟ್ಟಣ ಹೇಳುವಂತಹ 1000 ಯೋಜನೆಗಳಷ್ಟು ವಿಸ್ತಾರವಾದಂತಹ, 25 ಯೋಜನೆಗಳಷ್ಟು ಎತ್ತರವಾದಂತಹ ಈ ವಿಶಾಲವಾದಂತಹ ಸಂಯಮನಿ ಪಟ್ಟಣದಲ್ಲಿ ಪ್ರತಿಯೊಬ್ಬ ಜೀವರ ಜೀವ ಅದು ಈ ಯಮನ ಕೈಯಲ್ಲಿದೆ. ಪಾಶಹಸ್ತನಾಗಿ ಪಾಶವನ್ನೇ ಹಾಕುವುದರ ಮೂಲಕವಾಗಿ ಪ್ರತಿಯೊಂದು ದೇಹದಲ್ಲಿರುವಂತಹ ಅಂಗುಷ್ಠ ಮಾತ್ರನಾದಂತಹ ಜೀವಾತ್ಮನನ್ನು ಸೆಳೆದು ಅವನದ್ದಾದಂತಹ ಶುಭಾಶುಭ ಕರ್ಮಕ್ಕೆ ಸರಿಯಾಗಿ ಫಲವನ್ನು ಕೊಡುವುದರ ಮೂಲಕವಾಗಿ ಭೂಲೋಕಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಕೂಡ ಧರ್ಮತತ್ಪರರಾಗಿ, ಪ್ರತಿಯೊಬ್ಬರೂ ಕೂಡ ನಿಯಮನಿಷ್ಠೆಯಿಂದ ವರ್ತಿಸಿ ಎಂಬುದಾಗಿ. ಅದಕ್ಕೋಸ್ಕರ ನನ್ನನ್ನೇ ಸೇವಿಸುವವರು ಎಡಬಲದಲ್ಲಿ ಋಷಿಮುನಿಗಳು, ಬ್ರಾಹ್ಮಣರು, ದೇವಾಧಿದೇವತೆಗಳು, ರಾಜಋಷಿಗಳು ಎಲ್ಲರೂ ಕೂಡ ಇದ್ದಾರೆ. ಮಾತ್ರವಲ್ಲ, ನನ್ನ ಜೊತೆಗೇ ಇರುವವರು, ನನಗೆ ಬೇಕಾದ ಕಾಲದಲ್ಲಿ ಸಕಾಲದಲ್ಲಿ ಭೂಲೋಕದ ಸರ್ವ ವರ್ತಮಾನವನ್ನು ಅರುಹುವಂತಹ ಚಿತ್ರಗುಪ್ತ ನಾಮಕರಾದವರು ಕೂಡ ನಮ್ಮದ್ದಾದ ಆಸ್ಥಾನದಲ್ಲಿ ನನ್ನ ಪಾದ ಸೇವೆಯಲ್ಲಿ ಸದಾ ತತ್ಪರರಾಗಿದ್ದಾರೆ. ಅಂತಹ ಕಾಲದಲ್ಲಿ ಕರಣಿಕರು, ನಮಗೆ ಲೆಕ್ಕಪತ್ರವನ್ನು ಕೊಡುವವರು, ಅವರನ್ನು ಕರೆಸಿ ಲೋಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಧರ್ಮಾಧರ್ಮಗಳ ವ್ಯವಹಾರ ನಡೀತಾ ಇದೆ ಅನ್ನುವುದನ್ನು ಸೂಚಿಸಬೇಕು ಹೇಳುವಂತಹ ಆಜ್ಞೆಯನ್ನು ಮಾಡಿದ ಕಾಲಕ್ಕೆ ಹೇಳಿದರು. ಬಂದು ಷಟ್ಕರ್ಮ ನಿರತರು ಬಂದಿದ್ದಾರೆ. ಧರ್ಮ ಮಾರ್ಗದಲ್ಲಿ ಪಾಲನೆಯನ್ನು ಮಾಡುತ್ತಾ ಕರ್ತವ್ಯದಲ್ಲಿ ನಿಷ್ಠರಾಗಿರುವವರು ಕೂಡ ಬಂದಿದ್ದಾರೆ. ಕಾಲ ಕಾಲಕ್ಕೆ ಯಾಗ ಹವನಾದಿಗಳನ್ನು ಮಾಡುತ್ತಾ ಯಾಗಾಧ್ಯಕ್ಷನಾದಂತಹ ಯಜ್ಞಮಯನಾದಂತಹ ವಿಷ್ಣುವನ್ನು ಆರಾಧಿಸುವವರು ಇದ್ದಾರೆ. ಮಾತ್ರ ಅಲ್ಲ, ಸ್ವಾಮಿ ಅಂತಂದ್ರು. ಇನ್ನೂ ಕೆಲವರು ಅಧರ್ಮ ನಿರತರು ಭೂಲೋಕದಲ್ಲಿದ್ದಾರೆ, ಅವರನ್ನು ನೀವು ತರಿಸಬೇಕು ಅಂತ. ಆದ ಕಾರಣ ಆಜ್ಞೆ ಮಾಡಿದ್ದೇನೆ, ಕರೆಯಿರಿ ದೂತರನ್ನು. ಕರೆಯಿರೀಗ ದೂತರನ್ನು, ಕರೆಯಿರಿ
ದುರಿತರ ಉರಿವ ನರಕ ಕತ್ತಿ ಪರಿಯೋ ನರಿದು ದುರಿತರ. ದೂತರನ್ನು ಕರೆಸಿದಾಗ ಬಂದ್ರಲ್ಲ, ಅವರನ್ನೇ ಹೇಳಿ ಕಳಿಸಿದ್ದೇನೆ. ಇನ್ನು ಯಾರ್ಯಾರು ಅಧರ್ಮದಲ್ಲಿ ಭೂಲೋಕದಲ್ಲಿ ಉತ್ಪಾತಗಳನ್ನುಂಟು ಮಾಡ್ತಾರೆ ಅಂಥವರನ್ನೆಲ್ಲ ಕುತ್ತಿಗೆ ಹಿಡಿದು ಎಳ್ಕೊಂಡು ಬರಬೇಕು. ಮಾತ್ರ ಅಲ್ಲ, ಅವರದ್ದಾದಂತಹ ದೌಷ್ಟ್ಯಕ್ಕೆ, ಅವರದ್ದಾದಂತಹ ದುಷ್ಟ ಕಾರ್ಯಕ್ಕೆ ಇಲ್ಲಿ ಅವರವರಿಗೆ ಹೇಳಿದಂತಹ ಸ್ಥಾನ ಉಂಟು. ಅಂತಹ ಬೇರೆ ಬೇರೆ ಸ್ಥಾನದಲ್ಲಿ ಅವರಿಗೆ ನರಕ ದರ್ಶನವನ್ನು ಮಾಡಬೇಕು ಎಂಬುದಾಗಿ ಆಜ್ಞೆ ಮಾಡಿದ್ದೇನೆ. ಮಾತ್ರ ಅಲ್ಲ, ಅಲ್ಲಿ ಇದ್ದವರನ್ನೆಲ್ಲ ಪಾಶ ಹಾಕಿ ಎಳೆದು ತರುವುದಲ್ಲ, ಜಾಗೃತರಾಗಿ ಅಂತ ಹೇಳಿದ್ದೇನೆ. ಯಾಕೆ ಜಾಗೃತರಾಗಬೇಕು? ಮಾರ್ಕಂಡೇಯ ಚರಿತ್ರೆ ನೆನಪಾಗ್ತದೆ, ಇನ್ನೂ ಮೂರ್ತಿ ಮರೆತು ಹೋಗಲಿಲ್ಲ. ಯಾರು ಯಾರು ಯಾವ ಯಾವ ಹಂತದಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ಆಯುಷ್ಯ ವೃದ್ಧಿಯನ್ನು, ಆಯುಷ್ಯ ಸ್ಥಗನೆಯನ್ನು ಯಾರು ಮಾಡಿರ್ತಾರೆ ಅಂತ ಯಾರಿಗೆ ಗೊತ್ತು. ಹಾಗಾಗಿ ಹೇಳಿದ್ದೇನೆ, ಯಾರ ಬಾಯಲ್ಲಿ ಹರಿಯ ನಾಮ ಸಂಕೀರ್ತನೆ ಆಗ್ತದೆಯೋ, ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ, ಯಾರ ಮನಸ್ಸು ಒಂದು ಸಲವಾದರೂ ಕೂಡ ಭಗವಂತನ ನಾಮವನ್ನು ಉಚ್ಚರಿಸ್ತದೋ ಅಂಥವರನ್ನು ತರಬಾರದು. ಚೇತಶ್ಚನ ಸ್ಮರತಿತ ಚರಣಾರವಿಂದಂ, ಹಾಗೆ ಮಾಡದವರನ್ನು ದರ 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 ಅಂತ ಹೇಳ್ಕೊಂಡು ತರಬೇಕು ಅಂತ ಹೇಳಿದ್ದೇನೆ. ತಾನಾನಯಧ್ವಂ ಅಕೃತಃ, ದುಷ್ಕೃತ್ಯವನ್ನು ಮಾಡುವುದರ ಮೂಲಕ ಅಕೃತ ವಿಷ್ಣು ಕೃತ್ಯರು ಯಾರು ವಿಷ್ಣು ಸಂಬಂಧವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ, ಕೃಷ್ಣಾರ್ಪಣ ಬುದ್ಧಿಯಿಂದ ಯಾರು ಕರ್ತವ್ಯದಲ್ಲಿ ನಿರತರಾಗುವುದಿಲ್ಲೋ ಅಂಥವರನ್ನೆಲ್ಲ ಹೇಳ್ಕೊಂಡು ತರಬೇಕು ಅಂತ ಹೇಳಿದ್ದೇನೆ. ಮಾತ್ರ ಅಲ್ಲ, ಯಾರು ಪುಣ್ಯವಂತರಿರ್ತಾರೆ, ಪುಣ್ಯ ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ಪುಣ್ಯವನ್ನು ತನ್ನ ಜೀವನದಲ್ಲೇ ಪ್ರಥಮ ಲಕ್ಷ್ಯವನ್ನಾಗಿರಿಸಿಕೊಂಡು ಯಾರು ಸಾಧನೆಯನ್ನು ಮಾಡ್ತಾರೆ ಅಂಥವರನ್ನು ಕರೆದುಕೊಂಡು ಅವರಿಗೆ ವಿಶೇಷವಾದಂತಹ ಮನ್ನಣೆಯನ್ನು, ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಇಂಥವರಿಗೆಲ್ಲ ಒಂದೊಂದು ದ್ವಾರ ಉಂಟು ನಮ್ಮಲ್ಲಿ, 4 ದ್ವಾರ. ಪೂರ್ವದ್ವಾರದಲ್ಲಿ ಬ್ರಹ್ಮ ಋಷಿಗಳು, ರಾಜಋಷಿಗಳು, ಮೇಲಿನ ಲೋಕದ ದೇವತೆಗಳು, ಸತ್ಕರ್ಮ ನಿರತರು, ಅವರೆಲ್ಲ ಪ್ರವೇಶ ಮಾಡ್ತಾರೆ. ಉತ್ತರ ದ್ವಾರ ಇದು ವೈದಿಕರಿಗಾಗಿರುವಂತಹ ದ್ವಾರ. ಇದು ಯಾರು ಸದ್ಧರ್ಮದಿಂದ, ನಿಷ್ಠೆಯಿಂದ, ಸಶ್ರದ್ಧೆಯಿಂದ ಅವರವರು ಮಾಡುವಂತಹ ಕರ್ಮದ ಅರಿವಿನಿಂದ ವೈದಿಕ ಕಾರ್ಯವನ್ನು ಮಾಡ್ತಾರೋ, ಮಾತ್ರ ಅಲ್ಲ ಅನೂಚಾನರಾಗಿದ್ದುಕೊಂಡು ಸಾಂಗ ವೇದಾಧ್ಯಯನವನ್ನು ಮಾಡಿ, ಷಡಂಗವನ್ನು ಅಧ್ಯಯನ ಮಾಡಿ, ತಾವು ಹೇಳುವಂತಹ ಮಂತ್ರದ ಅರ್ಥವನ್ನು ಸರಿಯಾಗಿ ಮನಸ್ಸಿನಲ್ಲಿ ತಂದುಕೊಂಡು ಯಾರು ಅದರಂತೆ ಪ್ರವೃತ್ತರಾಗ್ತಾರೋ, ವೇದೋದಿತವಾದಂತಹ ಕರ್ಮಾನುಷ್ಠಾನ ತತ್ಪರರಾದಂತಹ ಯಾವ ವೈದಿಕರು, ಅವರಿಗೆ ನಮ್ಮಲ್ಲಿ ವಿಶೇಷ ಮನ್ನಣೆ ಉಂಟು. ಉತ್ತರ ದ್ವಾರದಿಂದ ಪ್ರವೇಶ ಮಾಡ್ತಾರೆ. ಪಶ್ಚಿಮ ದ್ವಾರ ಯಾರು ಭೂಲೋಕದಲ್ಲಿ ತಮ್ಮದ್ದಾದಂತಹ ಜೀವನವನ್ನು ಭಗವಂತನಿಗೋಸ್ಕರ ಸವೆಸ್ತಾರೆ, ರಾಜಋಷಿಗಳು ಯಾರಿರ್ತಾರೆ, ವಿಷ್ಣು ಪೂಜಕರು, ಶಿವಪೂಜಕರು ಯಾರಿರ್ತಾರೆ, ಅಂಥವರಿಗೆಲ್ಲ ಪಶ್ಚಿಮ ದ್ವಾರ. ಆದರೆ ಯಾವ ದಕ್ಷಿಣ ದ್ವಾರ ಇದೆ, ಇದು ಪಾಪಿಗಳಿಗಾಗಿರುವಂತಹ ದ್ವಾರ. ಆದ ಕಾರಣ ಇಲ್ಲಿಗೆ ಬರುವಂತಹ ಪುಣ್ಯಾತ್ಮರಿಗೆ ಸಾಕ್ಷಾತ್ ಶಂಖಚಕ್ರ ಗದಾಧಾರಿಯಾಗಿಯೇ ನನ್ನನ್ನು ನಾನು ಸೌಮ್ಯ ವಪುವಾಗಿ ತೋರಿಸಿಕೊಳ್ತೇನೆ. ಅದೇ ಬರುವಂತಹ ಯಾವ ಪಾಪಿಗಳಿದ್ದಾರೆ ಅವರಿಗೆ ಕ್ರೂರ ದರ್ಶನನಾಗಿ 20 ಯೋಜನೆಗಳಷ್ಟು ವಿಸ್ತಾರವಾದಂತಹ ತನುವನ್ನು ಬೆಳೆಸಿಕೊಂಡು ನನ್ನದ್ದಾದಂತಹ ದರ್ಶನವನ್ನು ನಾನು ಮಾಡಿಸ್ತೇನೆ. ಹೀಗೆ ಆಜ್ಞೆ ಮಾಡಿದ್ದೇನೆ. ಹೋದವರು ಬರ್ಬೋದು, ಅಲ್ಲಿಯದ್ದಾದಂತಹ ವಾರ್ತೆಯನ್ನು ಅರುಹುವುದಕ್ಕಾಗಿ ಸಿದ್ಧರಾಗಿಯೇ ಬರ್ತಾರೆ. ಅವರ ನಿರೀಕ್ಷೆಯಲ್ಲಿರ್ತೇನೆ. ನೋಡೋಣ. ನಿಷ್ಠಪಾಲ ನಿಷ್ಠಪಾಲ ಕೇಳು ಧರ್ಮ ದೇವದೇವ ಬೇಡ್ವೆ
ಪ್ರಭುಗಳೇ, ಚಿತ್ರಗುಪ್ತ, ಮೊದಲಾಗಿ ನಮಸ್ಕಾರಗಳು. ಶ್ರೇಯೋಸ್ತು. ಭೂಲೋಕದ ಮರ್ತ್ಯದ ಸಕಲ ಚರಾಚರ ಜೀವಿಗಳ ಚಿತ್ರ ವಿಚಿತ್ರವಾದ ವರ್ತನೆಗಳನ್ನು ಗಮನಿಸುತ್ತಾ ನೆನಪಿನಲ್ಲಿ ಇಟ್ಟುಕೊಂಡು ಅವುಗಳ ಪ್ರಾಣ ತೀರಿದ ಬಳಿಕ, ಆಯಸ್ಸು ಮುಗಿದ ಬಳಿಕ ಇಲ್ಲಿಗೆ ಬಂದು ವರದಿಯನ್ನು ಒಪ್ಪಿಸುವಂತಹ ಕಾರ್ಯ ನನ್ನದು. ಅದಕ್ಕಾಗಿಯೇ ನಿಮ್ಮನ್ನು ಹೇಳುವುದು, ದೂರ ಶ್ರವಣ ವಿಜ್ಞಾನಿಗಳು ನೀವು. ಭೂಲೋಕದಲ್ಲೂ ಈ ವಿಜ್ಞಾನಿಗಳಿಲ್ಲ. ಹೌದು ಪ್ರಭು. ದೂರ ದರ್ಶನ ಚಕ್ಷುಗಳು, ದೂರದಿಂದಲೇ ನಿಂತಾಗಲೇ ಕಾಣುತ್ತದೆ ಮುಂದಿನದ್ದೇನು ಅಂತ. ಆ ಕಾರ್ಯದಲ್ಲಿ ನೀವು ನಿಷ್ಠರಯ್ಯ. ನಿಜ. ಒಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ಹುಟ್ಟಿ ಸೂರ್ಯವಂಶಸ್ಥನಾಗಿದ್ದು ಅಯೋಧ್ಯೆಯ ಪ್ರಭುವಾಗಿ ಮೆರೆದವ, ಸದಾಕಾಲ ನಿಮ್ಮ ತಂದೆಯ ಧ್ಯಾನ ಸ್ಮರಿಸುತ್ತಾ ಆರಾಧನೆಯನ್ನು ಮಾಡುತ್ತಿದ್ದವ. ಅವರ ಕೃಪೆಯೋ ಎಂಬಂತೆ ಸರ್ವಜ್ಞಾನವು ನನಗೆ ಒದಗಿತ್ತು. ಅಂದಿನಿಂದ ಸರ್ವಜ್ಞ ಎನ್ನುವಂತಹ ಹೆಸರನ್ನು ಕೂಡ ಗಳಿಸಿಕೊಂಡೆ. ಹಾಗೆ ಮೆರೆದಾಡಿದವ. ಎಲ್ಲಿಯೂ ಕೂಡ ಅಧರ್ಮವಾಗಲಿ ಕೆಟ್ಟದ್ದನ್ನಾಗಲಿ ಮಾಡಿದವ ಅಲ್ಲ. ಧರ್ಮವನ್ನು, ಸತ್ಯವನ್ನು, ಧರ್ಮ ಮಾರ್ಗದಲ್ಲಿ ನಡೆದವ ನಾನು. ಇಂತಹ ಒಬ್ಬ ವ್ಯಕ್ತಿ ನನ್ನ ಭಟನಾಗಿದ್ದರೆ ನನ್ನ ಕಾರ್ಯಭಾರ ಕೂಡ ಕಡಿಮೆಯಾಗುತ್ತದೆ ಎನ್ನುವಂತ ಆಲೋಚನೆ ನಿಮ್ಮದಾಗಿತ್ತು. ಅಯೋಧ್ಯೆಯಲ್ಲಿ ಹುಟ್ಟಿದವರೆಲ್ಲ ಇಲ್ಲಿ ಸಮರ್ಥರಾಗಿರುವುದಕ್ಕೆ ಯೋಗ್ಯರು. ನಿಜ. ಹಾಗೆ ಒಂದು ಕಾಲ, ಒಂದು ದಿನ ನದಿ ಸ್ನಾನಕ್ಕೆ ಹೊರಟ ನನ್ನನ್ನು ಸಶರೀರನಾಗಿಯೇ ನಿಮ್ಮ ಬಳಿಗೆ ಕರೆಸಿಕೊಂಡಿರಿ. ಅಂದಿನಿಂದ ನನಗೆ ಈ ಕೆಲಸವನ್ನು ನೀವು ಕೊಟ್ಟದ್ದು. ನಿನಗೆ ಮಾತ್ರ ಸಶರೀರನಾಗಿ ಈ ಲೋಕಕ್ಕೆ ಬರುವುದಕ್ಕೆ ಯೋಗ್ಯತೆ ಇರುವುದು. ಅದೇ ನನಗೆ ಖುಷಿ ವಿಚಾರ. ಅಂದಿನಿಂದ ಇಂದಿನವರೆಗೆ, ಈ ಕ್ಷಣದವರೆಗೆ ಎಲ್ಲಿಯೂ ಕೂಡ ನಮ್ಮ ಕಾರ್ಯದಲ್ಲಿ ಲೋಪ ಅಂತ ಆಗ್ಲಿಲ್ಲ. ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದವರು ನೀವು. ಲೋಪ ಸರಿ ಮಾಡುವವರು ನೀವು. ನಿಜ. ನಮ್ಮವರು ನನಗೆ ಪರಿಚಯದವ, ಹಾಗಂತ ಅವನ ಆಯುಷ್ಯವನ್ನು ವೃದ್ಧಿಪಡಿಸುವುದು. ಒಂದು ದಿನ ಆಯ್ತು, ನೀನು ಇವತ್ತು ಸಾಯುವುದು ಬೇಡ, ನಾಳೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವುದಾಗಲಿ, ಅಥವಾ ಇವ ನನಗೆ ಆಗುವುದಿಲ್ಲ, ನಿನ್ನನ್ನು ಇವತ್ತೇ ಕರ್ಕೊಂಡು ಬರ್ತೇನೆ ಅಂತ ಆಗುವುದಲ್ಲಿ, ಆ ವಿಚಾರ ನಮ್ಮಲ್ಲಿಲ್ಲ. ಕಾಲ ಕಾಲಕ್ಕೆ ಏನಾಗಬೇಕೋ ಅದು ನಮ್ಮಲ್ಲಿ ಆಗ್ತಾ ಉಂಟು. ಅಂದಿನಿಂದ ಇಂದಿನವರೆಗೂ ಏನೂ ಕೂಡ ನಮ್ಮ ಕಾರ್ಯದಲ್ಲಿ ವ್ಯತ್ಯಾಸ ಆಗಲಿಲ್ಲ. ಎಂದಿನಂತೆ ಇಂದು ಕೂಡ ಮರಣವನ್ನು ಹೊಂದಿದವರನ್ನು ಕರೆ ತಂದಿದ್ದೇನೆ. ನಿಮ್ಮ ಮಾತಿನಂತೆ ಪುಣ್ಯಾತ್ಮರಿಗೆ ಸ್ವರ್ಗದ ದಾರಿಯನ್ನು, ವೈಕುಂಠಕ್ಕೆ ಬಿಟ್ಟು ಬರುವುದು ಆಗಿದೆ. ಪಾಪ ಮಾಡಿದವರಿಗೆ ನೀವು ಹೇಳಿದ ಶಿಕ್ಷೆಯನ್ನು ಕೊಟ್ಟಾಗಿದೆ. ಆದರೆ ಮತ್ತೆ ಒಂದು ತಡೆಯಾಗಿದೆ ಪ್ರಭುಗಳೇ. ತಡೆಯ? ನಮ್ಮ ಕಾಲಕ್ಕೆ, ನಮ್ಮ ಕಾರ್ಯಕ್ಕೆ, ಕಾಲನ ಪಾಶಕ್ಕೆ ತಡೆ ಉಂಟಾಗಿದೆ. ಏನದು? ಕೇಳಬೇಕು. ಪಾತಿವ್ರತ್ಯ ಜ್ವಾಲೆ ಧರ್ಮ ದೇವ ದೇವ. ಓಹೋ. ಪಾತಿವ್ರತ್ಯ ಜ್ವಾಲೆ ಧರ್ಮ ದೇವ ದೇವ. ಎನ್ನ ಕ್ಷೇತ್ರ ದಯಿಸಿದೆಯೋ ಧರ್ಮ ದೇವ ದೇವ. ಸಾಕು ಸಾಕಿ ದೌತ್ಯ ಧರ್ಮ ದೇವ ದೇವ. ಸಾಕು ಸಾಕಿ ದೌತ್ಯ ಧರ್ಮ ದೇವ ದೇವ. ಮಾಡಿ ಬಾಲಿ ಲೆಕ್ಕ ಚುಕ್ತಿ ಧರ್ಮ ದೇವ ದೇವ. ಸಾಕು ಸಾಕಿ ದೌತ್ಯ ಧರ್ಮ ದೇವ ದೇವ. ಮಾಡಿ ಬಾಕಿ ಲೆಕ್ಕ ಚುಕ್ತ ಧರ್ಮ ದೇವ ದೇವ. ನಿಷ್ಠಕಾಲ ಕೇಳು ಧರ್ಮ ದೇವ ದೇವ. ಪ್ರಭುಗಳೇ, ಚಿತ್ರಗುಪ್ತ, ಮರ್ತ್ಯದಲ್ಲಿ ಹೊಸ ಪ್ರಸಂಗ ಒಂದು ಸೃಷ್ಟಿಯಾಗಿದೆ. ಹೊಸ ಪ್ರಸಂಗ? ಹೌದು. ಯಾರಿಗಾದರೂ ಸಾವನ್ನು ತಡೆ ಹಿಡಿಯಲು ಸಾಧ್ಯವೋ? ಇಲ್ಲ. ಸಾಮಾನ್ಯರಿಗೆ ಸಾವನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಮರ್ತ್ಯಲೋಕ, ಮರಣಶೀಲವಾದಂತಹ ಲೋಕವೆನ್ನುವುದೇ ಅಲ್ಲಿ ಪ್ರಶಸ್ತಿ. ಹುಟ್ಟಿದವರು ಸಾಯಲೇಬೇಕು. ಆದರೆ ಇಂದು ಎಂದಿನಂತಲ್ಲೇ ಪ್ರಭು. ಮತ್ತೇನಾಗಿದೆ? ಸತ್ಯವಾನ ಎನ್ನುವಂತಹ ಒಬ್ಬ
ವ್ಯಕ್ತಿ, ಓಹೋ. ಆಯಸ್ಸು ತೀರಿದೆ. ಅವನನ್ನು ಕರೆತರಲು ಹೊರಟಂತಹ ಸಂದರ್ಭದಲ್ಲಿ ಪಾಶ ಹಾಕುವುದು, ಪಾಶ ಹಾಕಲು ಪ್ರಯತ್ನಿಸಿದ್ದೇವೆ. ಓಹೋ. ಅದೇ ಹೇಳಿದ್ದು ಹೊಸ ಕಷ್ಟ ಅಂತ. ಪಾಶ ಹಾಕುವುದಕ್ಕೆ ಕಷ್ಟವೋ, ಹಾಕಿ ಎಳ್ಕೊಂಡು ಬರುವುದಕ್ಕೆ ಕಷ್ಟ ಅದ್ದ? ಪಾಶ ಅಲ್ಲಿಗೆ ತಲುಪ್ತಿಲ್ಲ. ಓಹೋ ಹೋ ಹೋ. ಹೊಸ ವರ್ಚಸ್ಸು ಸೃಷ್ಟಿಯಾಗಿದೆ. ಪಾಶಕ್ಕಿರುವಂತಹ ವರ್ಚಸ್ಸನ್ನು ಮೀರಿಸುವಂತಹ ಒಂದು ವರ್ಚಸ್ಸಲ್ಲಿ ಪ್ರತಿಬಂಧಕವಾಗಿ ಉಂಟು. ನಿಜ ಪ್ರಭುಗಳೇ. ಯಾವುದದು? ವರ್ಚಸ್ಸು ಆತನದ್ದಲ್ಲ, ಮತ್ತೆ ಯಾರದು? ಆತನ ಪ್ರಾಣ, ಆತನ ಆಯಸ್ಸು ಮುಗಿದು ಹೋಗಿದೆ. ಆದರೆ ವಿಚಿತ್ರ ಎಂಬಂತೆ ಆತನು ತನ್ನ ಸತಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದಾನೆ. ಓಹೋ. ಅಲ್ಲಿ ಅವನ ಆಯಸ್ಸು ತೀರಿ ಹೋಗಿದ್ದು. ಹಾ. ಆತನ ಸತಿಯ ಪಾತಿವ್ರತ್ಯ ಧರ್ಮ ನಮ್ಮನ್ನು, ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ತಡೆ ಹಿಡಿದು ನಿಂತಿದೆ. ಹೊಸ ಸಂಕಷ್ಟ ಸೃಷ್ಟಿಯಾಗಿದೆ. ಓಹೋ. ಈ ಸಮಸ್ಯೆಯನ್ನು ನೀವೇ ಬಗೆಹರಿಸಬೇಕು. ಚಿತ್ರಗುಪ್ತ ಪ್ರಭುಗಳೇ, ಇದು ಬಹುದೊಡ್ಡದಾದಂತಹ ಸಮಸ್ಯೆ ಯಮಲೋಕಕ್ಕೆ. ನಿಜ. ಅದು ಯಮಲೋಕದ ಪಟ್ಟಣದ ಮೇಲೆ ಹದ್ದುಗಳು ಹಾರಾಡ್ತಾ ಇವೆ ಅಂತಾದ್ರೆ ಯಮಲೋಕಕ್ಕೆ ಏನೋ ಒಂದು ಸಂಕಷ್ಟ ಬಂದಿದೆ ಅಂತ ಅರ್ಥ. ಹೌದು ಪ್ರಭುಗಳೇ, ಅದಕ್ಕಾಗಿಯೇ ಅಲ್ಲಿಂದ ಇಲ್ಲಿ ತನಕ ಬಂದವರು. ಹಾಗಾದರೆ ಇನ್ನು ನೀವಲ್ಲ ಹೋಗುವುದು, ನಾನೇ ಹೋಗಬೇಕು. ಆಗಲಿ. ಹಾಗಾದರೆ ಇಷ್ಟು ಕರ್ತವ್ಯವನ್ನು ತಾವು ನಿಷ್ಠೆಯಿಂದ ಮಾಡಿದ್ದೀರಿ ಅಂತಾದರೆ ಹೌದು, ಅತ್ಯಂತ ಸಂತುಷ್ಟನಾಗಿದ್ದೇನೆ. ನೀವಿನ್ನು ನಿಮ್ಮ ಮುಂದಿನ ಕರ್ತವ್ಯದಲ್ಲಿ ತೆರಳಬಹುದು, ನಾನು ನೋಡ್ತೇನೆ. ಹಾಗಾದರೆ ಧನ್ಯವಾದ. ಕಾಲದ ಪಾಶವನ್ನೇ ಧಿಕ್ಕರಿಸುವಂತಹ ಒಂದು ತೇಜಸ್ಸು ಆಕೆಯಲ್ಲಿ ಉಂಟು, ಯಾವುದೋ ಒಂದು ಹೆಣ್ಣಿನಲ್ಲಿ ಉಂಟು ಅಂತಾದರೆ ಏನು ಮಾಡಬೇಕದಕ್ಕೆ? ಕಾಲಪಾಶದ ಪರಿಗಣನೆಯದೆ ಕಾಲಪಾಶದ ಬಾಲನೂರರ ನಿರ್ದಯ ಬಿಡದೆನು ನೀಗಲೇ ತೋರಿಸುವೆ. ಅಂದಿನಿಂದ ಇಂದಿನವರೆಗೆ ಈ ಯಮನದ್ದಾದಂತಹ ಕರ್ತವ್ಯದಲ್ಲಿ ಯಾವತ್ತೂ ಕೂಡ ವಿಮುಖನಾಗಲಿಲ್ಲ. ಭೂಲೋಕದಲ್ಲಿ ಇಂಥದ್ದೊಂದು ಈ ಪ್ರಸಂಗ ನಡೆದಿದೆ ಅಂತಾದರೆ ನಾವು ಜಾಗೃತರಾಗಬೇಕಲ್ಲ. ಮಾತ್ರ ಅಲ್ಲ, ಯಮನ ಪಟ್ಟಣದಲ್ಲಿ ಕೆಲವೊಂದಷ್ಟು ಅಪಶಕುನಗಳು ಗೋಚರಕ್ಕೆ ಬಂದ ಹಾಗೆ ಕಾಣ್ತಾ ಇವೆ ಅಂತಾದರೆ ನನ್ನ ಪಾಶವನ್ನೇ ಮೀರಿಸುವಂತಹ ಒಂದು ವಿಶೇಷವಾದಂತಹ ಶಕ್ತಿಯಲ್ಲಿ ಕೆಲಸ ಮಾಡಿದೆ ಅಂತಾಯಿತು. ಯಾವತ್ತೂ ಕೂಡ ಕ್ಷಮೆಯನ್ನೂ ತೋರದ, ಯಾವತ್ತೂ ಕೂಡ ಯಾವುದೇ ದಯೆಯನ್ನೂ ತೋರದಂತಹ ಕರ್ತವ್ಯ ಇದು. ಈ ಕರ್ತವ್ಯದಲ್ಲಿ ಅವರನ್ನು ಎಳೆದು ತರುವುದೇ ಒಂದು ಲಕ್ಷ್ಯ. ಯಾವ ಸಂಬಂಧವನ್ನು, ಯಾವ ಬಂಧವನ್ನೂ ನೋಡದೆ ಕೇವಲವಾಗಿ ಆಯುಷ್ಯ ತೀರಿದವರು ಅವರ ಕರ್ಮ ಬಂಧಕ್ಕೆ ಸರಿಯಾಗಿ ನನ್ನ ಪಾಶಕ್ಕೆ ಅವರು ಆಹುತರಾಗ್ತಾರೆ ಅಂತಾದರೆ ಇದು ಅದರಿಂದ ವ್ಯತಿರಿಕ್ತ ಅಂತ ಆಯ್ತಲ್ಲ. ಯಾವುದೋ ಒಂದು ಹೆಣ್ಣಂತೆ ಗೊತ್ತಾಯಿತು, ಹೆಣ್ಣಿನ ಸುದ್ದಿಗೆ ಹೋದರೆ ಕಷ್ಟ ಅಂತ ಹೇಳಿದರು. ಇಡೀ ಜೀವನವೇ ಬೇಡ ಅಂತ ಅನಿಸಿದಂತೆ 4 ದಿವಸ ಊಟ ಹಾಕಿದ್ರೆ ಸಾಕು, ನಾವು ಅದನ್ನು ತಿಂದುಕೊಂಡಿರ್ತೇವೆ ಅಂತ ಅಂದರು. ಇಷ್ಟರ ಮಟ್ಟಕ್ಕೆ ನಮ್ಮದ್ದಾದ ಚಿತ್ರಗುಪ್ತರ ಮನಸ್ಥಿತಿ ಹೋಗ್ತದೆ ಅಂತ ಆದರೆ ಯಮಲೋಕಕ್ಕೆ ಒಂದು ವಿಶೇಷವಾದಂತಹ ಸವಾಲನ್ನು ಎಸಗುವಂತಹ ಒಂದು ಹೆಣ್ಣು ಅಂತಾಯಿತು. ಏನು ಕಾಲಪಾಶವನ್ನು ಬೆದರಿಸುವಂತಹ ಸ್ವಭಾವದವಳ ಆದಳೆ. ಕಾಲನೂರಿನ ನಿರ್ದಯ ಏನು ಅಂತ ತೋರಿಸಬೇಕು. ಮಾತ್ರ ಅಲ್ಲ, ಈ ಕಾಲನ ಊರು ಇದು ಸರ್ವವನ್ನೂ ಕೂಡ ಆಹುತ ತಗೊಳ್ಕೊಳ್ತದೆ ಹೇಳುವಂತಹ ಲಕ್ಷಣವನ್ನು ಪ್ರಪಂಚದ ಪ್ರತಿಯೊಂದು ಭೂಲೋಕದಲ್ಲಿರುವಂತಹ ಜೀವಿಗಳು ಅರಿತಿದ್ದಾವೆ ಅಂತಾದರೆ ಇಲ್ಲಿಯದ್ದಾದಂತಹ ನಿರ್ದಯತ್ವ ಏನುಂಟು, ನಿಷ್ಠುರತ್ವ ಏನುಂಟು ಅದನ್ನು ನಾನು ತೋರಿಸಬೇಕಲ್ವೇ. ಆದ ಕಾರಣ ಇವರನ್ನೆಲ್ಲ ಕಳುಹಿಸುವುದು, ಇನ್ನು ನಾನೇ ನೇರವಾಗಿ ಭೂಲೋಕದತ್ತ ಇಳಿದಿದ್ದೇನೆ.
ಮೇಲ್ಮುಖವಾಯ್ತು ಕಾಂತಾರ ಗತಿ ಕಾಂತ ಕೇಸರನು ಕಂತಿಹ ನಿನ್ನ ಕಾಂತ ಕೇಸು ಬೆಳಗದೊಳು ಮೈ ಬಿಸಿಯಾರಿತಲೆ ಕಾಂತ ಕೇಸು ಬೇಗದೊಳು ಬಿಸಿಯಾರಿತಲೆ ಕಾಂತ ಓಸರಿಸಿದೆಯ ಎನ್ನ ಪ್ರಾಣ ಕಾಂತ ಸತ್ಯವಾನನ ಶ್ವಾಸ ಕ್ಷಣ ಕ್ಷಣಕ್ಕೆ ಮೇಲ್ಮುಖವಾದುದು ಅವರ ಭಾವವನ್ನು ನೋಡುವಾಗ ಅರ್ಥವಾಗುತ್ತಾ ಇದೆ. ಆ ಶ್ವಾಸವನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದಕ್ಕಾಗದೆ ವಿಲವಿಲನೆ ಕಾಲನ್ನೇ ಒದ್ದಾಡಿಕೊಳ್ಳುತ್ತಿರುವುದನ್ನ ನೋಡುತ್ತಾ ಇದ್ದೇನೆ. ದೇವರೇ, ಎಂತಹ ದಯನೀಯ ಸ್ಥಿತಿ! ಕಣ್ಣೆದುರಿಗೆ ಕಾಂತನೋರ್ವ ಕಣ್ಕಾಣದ ಸನ್ನಿವೇಶವನ್ನು ಅಡರುವಂತಹ ಸಂದರ್ಭ ಬಂದರೂ ಕಾಂತೆಗೆ ಅವನನ್ನು ಉಳಿಸಿಕೊಳ್ಳಲಿಕ್ಕಾಗದ ದಯನೀಯವಾದ ಸ್ಥಿತಿಗೆ ನನ್ನನ್ನು ಒಡ್ಡಿದ್ದೀಯ. ಮೇಲ್ಮುಖವಾಗಿ ನೋಡಿದರೆ ನೇಸರ ಪಶ್ಚಿಮಾಂಬುಧಿಗೆ ಸರಿಯುವುದಕ್ಕೆ ಸಿದ್ಧನಾಗಿ ಆ ಕಡೆಗೆ ಹೋಗುತ್ತಾ ಇದ್ದಾನೆ. ಸೂರ್ಯದೇವ, ನಿನ್ನ ಅನುಗ್ರಹದಿಂದ ಹುಟ್ಟಿದ ಮಗಳ ಕುರಿತಾಗಿ ಕನಿಕರ ಇಲ್ಲವೇ ನಿನಗೆ? ಒಂದು ಕ್ಷಣ ಹಾಗೆಯೇ ನಿಲ್ಲಲಾರೆಯ ಪ್ರಭುವೇ? ನನ್ನ ಗಂಡನನ್ನು ಉಳಿಸಿಕೊಳ್ಳುವುದಕ್ಕೆ ಆ ಕ್ಷಣದಿಂದ, ಮದುವೆಯಾದ ಕ್ಷಣದಿಂದ ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. 16 ವರ್ಷಗಳ ತಪಸ್ಸಿನ ಮುಖವಾಗಿ ಹುಟ್ಟಿದವಳು ಈ ಸಾವಿತ್ರಿ. ದೇವರೇ, ನಿನ್ನ ಅನುಗ್ರಹವಿಲ್ಲದೆ ಹೋದರೆ, ನೀನು ಅನುಗ್ರಹಿಸಿ ಹೀಗೆ ಆಗುತ್ತದೆ ಅಂತ ಆದರೆ ಯಾಕೆ ಈ ಸಾವಿತ್ರಿಯನ್ನ ಹುಟ್ಟಿಸುವ ಆ ಪ್ರಯತ್ನಕ್ಕೆ ಮುಂದಾದೆ ನೀನು? ಯಾಕೆ ನೀನು ಅನುಗ್ರಹ ಮಾಡುವುದಕ್ಕೆ ಸಿದ್ಧನಾದೆ? ನಾನು ಹುಟ್ಟದೆ ಹೋಗಿದ್ರೆ ಈ ಸನ್ನಿವೇಶವೇ ಬರುತ್ತಿರಲಿಲ್ಲ. ದೇವಾ, ನೇಸರ, ಸೂರ್ಯದೇವ, ಹಾಗೆ ಹೋಗಬೇಡ, ನಿಷ್ಕರುಣಿಯಾಗಬೇಡ. ನೀನು ಹೋದೆ ಅಂತಂದ್ರೆ ಕಾಲ ಬಂತು ಅಂತ ಅರ್ಥ, ನನಗೆ ಅರ್ಥವಾಗುತ್ತದೆ. ಕಾಲವನ್ನು ಸೃಜಿಸಬಹುದಾದಂತಹ ಶಕ್ತಿ ನಿನಗಿಲ್ಲದೆ ಹೋದರೂ ಕಾಲವನ್ನು ಸೂಚಿಸುವ ಯೋಗ್ಯತೆ ನಿನ್ನಲ್ಲುಂಟಲ್ಲ. ದೇವ, ಹಾಗೆ ಸರಿದು ಹೋದೆ ಅಂತಾದ್ರೆ ಏದುಸಿರಿನಿಂದ ಶ್ವಾಸೋಚ್ಛ್ವಾಸ ಕ್ಷಣಕ್ಕೆ ಹೊರ ಹೋಗುವುದಕ್ಕೆ ಧಾವಂತ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಹೊರಬಿಟ್ಟ ಉಸಿರು ಒಳಬರದೆ ಹೋಗಬಹುದಾದ ನನ್ನ ಗಂಡನನ್ನು ನನ್ನ ಕಾಲ ಬುಡದಲ್ಲಿಯೇ ಕಳೆದುಕೊಳ್ಳುವ ದುಸ್ಥಿತಿಗೆ ನಾನು ಹೊಂದುತ್ತೇನೆ. ಹೋಗಬೇಡ ದೇವರೇ, ಹೋಗಬೇಡ, ಹೋಗಬೇಡ, ಮರೆಯಾಗದಿರು. ಇಲ್ಲ, ನನ್ನ ಗಂಡನನ್ನು ನಾನು ರಕ್ಷಣೆ ಮಾಡಿಕೊಳ್ಳಲೇಬೇಕು. ವಟ ಸಾವಿತ್ರಿ ವ್ರತವನ್ನು ಮಾಡಿದ್ದು ಸತ್ಯ ಅಂತ ಆದ್ರೆ ನನ್ನ ಗಂಡ ನನ್ನ ಕಾಲಿನಲ್ಲಿ ಹೀಗೆ ಇರಬೇಕು. ಓ, ಅಲ್ಲಿ ಕಾಣುತ್ತಾ ಇರೋದು ಆ ಹೆಣ್ಣಲ್ವೇ? ಅವಳ ಹತ್ತಿರ ಹೋಗ್ತೇನೆ. ಅಬ್ಬಬ್ಬಬ್ಬ, ಸತಿಯ ತೇಜೋ ರಾಶಿ ನೇತ್ರ ಯಮನಿಗೆ ಈವರೆಗೆ ಇಂತಹ ಒಂದು ಕೌತುಕವೋ ಆದದ್ದಿಲ್ಲ. ಭೂಲೋಕಕ್ಕೆ ಬರುವುದೇ ಕಡಿಮೆ,
ಎಲ್ಲಿಯೋ ಬೆರಳೆಣಿಕೆಯಲ್ಲಿ ಕೆಲವೊಂದೆರಡು ಮಹಾತ್ಮರಿರ್ತಾರಷ್ಟೇ. ಅವರನ್ನು ಮುಟ್ಟುವುದಕ್ಕೆ ನಾನೇ ಹೋಗಬೇಕಾಗ್ತದೆ. ಅವರಿಗೆ ಅರ್ಹತೆ ಇಲ್ಲ ಚಿತ್ರಗುಪ್ತರಿಗೆ. ಅದಕ್ಕೆ ಮಹಾತ್ಮನಾದಂತಹ ನಾನೇ ಹೋಗಬೇಕಾಗ್ತದೆ. ಈವರೆಗೆ ಇಂತಹ ಇದು ನೋಡುವಾಗ ಮಹಾತ್ಮರ ಹಾಗೆ ಕಾಣ್ತದೆ. ಈ ಮಹಾತ್ಮರ ಹಾಗಿರುವಂತಹ ಮಹಾತ್ಮರು ಈ ಯಮನಿಗೆ ಈವರೆಗೆ ಸಿಕ್ಕಿದವರಿಲ್ಲ. ಭುವನದೊಳೊಬ್ಬಳೆ ಸತಿ. ಮದುವೆಯಾದಂತಹ ಹೆಂಗಸರು ಅನೇಕರು ಪ್ರಪಂಚದಲ್ಲಿದ್ದಾರೆ. ತನ್ನವರಾದಂತಹ ಪತಿದೇವರನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಶುಶ್ರೂಷಾಪರಳಾದವಳು. ಹೆಂಡತಿಯನ್ನು ಈವರೆಗೆ ಕಾಣಲಿಲ್ಲ, ಈವರೆಗೆ ನಮ್ಮಲ್ಲಿಗೆ ಬರಲೂ ಇಲ್ಲ ಅವರು. ಇದು ಯಾವುದು ವಿಚಿತ್ರ. ಅದೂ ಕೂಡ ನನ್ನದ್ದಾದಂತಹ ಪಾಶಕ್ಕೆ ಪಾಶವನ್ನು ಹಾಕುವಂತಹ ಜಾಯಮಾನದ ಹಾಗೆ ಕಾಣುತ್ತದೆ ಇದು. ಯಬ್ಬಬ್ಬಬ್ಬ, ನಾವು ಕಣ್ಣು ಬಿಟ್ಟುಕೊಂಡೇ ಇರುವುದು ಯಾವಾಗಲೂ. ಈ ಬಿಟ್ಟ ಕಣ್ಣಿಗೆ ಒಂದು ಚುಚ್ಚಿದ ಹಾಗೆ ಕಾಣ್ತದಲ್ಲ ಕಣ್ಣು ಕೋರೈಸುವಾಗ ತೇಜಸ್ಸು ಅಮಿತವಾದ್ದು. ಇಂತಹ ತೇಜಸ್ಸು ಇದು ಉಂಟು ಅಂತಾದರೆ ಇದು ನೋಡುವಾಗ ಸಾಮಾನ್ಯದ ಸತಿಯಲ್ಲ. ಇದು ಯಾವುದೋ ವಿಶೇಷವಾದಂತಹ ಹಿನ್ನೆಲೆಯಲ್ಲಿ ಹುಟ್ಟಿ ಆ ಪುಣ್ಯಾತ್ಮನನ್ನು ಮದುವೆಯಾಗಿ ಸರ್ವ ಸಮರ್ಪಣೆ ಭಾವದಿಂದ ಪತಿ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸಾಧ್ವಿ ಶಿರೋಮಣಿ ಎನಿಸಿದಂತಹ ಒಬ್ಬಾಕೆ ಇರಬೇಕು ಅವಳು. ನೋಡುವಾಗ ಹಾಗೆ ಕಾಣುತ್ತದೆ. ಅಂತಹ ಪತಿವ್ರತೆಯರೆನಿಸಿದಂತಹ ಸಾಧ್ವಿ ಶಿರೋಮಣಿಗಳ ಎದುರು ನಮ್ಮ ಕಣ್ಣು ಯಾವಾಗಲೂ ಮುಚ್ಚಬಹುದು. ಹಾಗಾದರೆ ಇದು ಕೇವಲ ಪಾತಿವ್ರತ್ಯದ ಧರ್ಮ ಮಾತ್ರ ಅಲ್ಲ. ಈ ಪಾತಿವ್ರತ್ಯದ ಜ್ವಾಲೆಯ ಒಳಗೆ ಹೇಳಿದರು ನಮ್ಮವರು, ಪಾತಿವ್ರತ್ಯದ ಜ್ವಾಲೆ ನಮಗೆ ಅಡ್ಡ ಹಾಕ್ತಾ ಉಂಟು ಅಂತ. ಇದು ಕೇವಲ ಆ ಜ್ವಾಲೆ ಮಾತ್ರ ಅಲ್ಲ, ಯಮನೂ ಕೂಡ ಇಲ್ಲಿ ಒಂದು ಕ್ಷಣಕ್ಕೆ ಸ್ತಂಭೀಭೂತನಾಗಬೇಕು ಅಂತಾದರೆ ಇದರ ಹಿಂದೆ ಏನೋ ಒಂದು ಅವ್ಯಕ್ತವಾದಂತಹ ಲೋಕೋತ್ತರವಾದಂತಹ ವ್ರತದ ಫಲಿತ ಇರಬೇಕಿದು. ಅದಾವುದೋ ವ್ರತವನ್ನು ತದೇಕ ಚಿತ್ತದಿಂದ ರಕ್ಷಿಷ್ಯತೀತಿ ವಿಶ್ವಾಸ ಹೇಳುವ ಭಾವದಿಂದ ಮಾಡಿದ ಹಾಗೆ ಕಾಣ್ತದೆ. ಇಲ್ಲಿ ನಮ್ಮ ಆಟ ನಡೆಯುವುದಿಲ್ಲ ಅಂತ ಆದರೆ ಆಟ ಬಿಡ್ಲಿಕ್ಕೂ ಗೊತ್ತಿಲ್ಲ. ನಮಗೆ ಅಭ್ಯಾಸ ಆಗಿ ಹೋಗಿದೆ ಈ ಆಟಕ್ಕೆ ಹೋಗಿ ಹೋಗಿ. ಹಾಗಾದರೆ ಇನ್ನೂ ನಾವು ಈ ಆಟದಲ್ಲಿ ಪ್ರವರ್ತಿಸಬೇಕು ಅಂತಾದರೆ ಇದನ್ನು ಕೇವಲ ಮಕ್ಕಳಾಟ ಅಂತ ಭಾವಿಸಿದರೆ ಆಗುವುದಿಲ್ಲ. ಇಂಥವರನ್ನು ಸಮಾಧಾನ ಮಾಡಲಿಕ್ಕೆ ನಮಗೆ ಹೇಳಿಕೊಡ್ಬೇಕು. ಹಾಗಾಗಿ ಕೆಲವೊಂದಷ್ಟು ಜಾಲದಿಂದ, ಕೆಲವೊಂದಷ್ಟು ಉಪಾಯಾಂತರಗಳಿಂದ ಇವಳ ಮನವೊಲಿಸಬೇಕು. ಯಾಕೆ ನಮಗೆ ಅವಳ ಮನವೊಲಿಸಿ ಅವಳನ್ನು ಅಪಹರಿಸಬೇಕು ಅಂತ ಏನು ಭಾವ ಇಲ್ಲ. ನಮಗೆ ಅಲ್ಲಿ ಮಲ್ಕೊಂಡುಂಟಲ್ಲ ಅದು ಬೇಕು. ಅವನೊಳಗಿರುವಂತಹ ಅಂಗುಷ್ಠ ಮಾತ್ರ ಪುರುಷ ಬೇಕು. ಯಾಕೆ ನನ್ನ ಕರ್ತವ್ಯ ಅದು, ನನ್ನದ್ದಾದ ದೃಷ್ಟಿ ಅಲ್ಲಿಯೇ ಇರುವುದು. ಆ ದೃಷ್ಟಿಗೂ ಕೂಡ ಇದು ಅಡ್ಡ ನಿಂತಿದೆ ಎಂದಾದರೆ ಅಡ್ಡ ನಿಂತಹ ಈ ಸ್ತ್ರೀ ದೃಷ್ಟಿಯನ್ನು ಸರಿಸಬೇಕು. ಆವಾಗ ಆ ಪಾತಿವ್ರತ್ಯದಿಂದ ಸಶಕ್ತಳಾದಂತಹ ಸರ್ವ ವ್ರತಗಳನ್ನು ಅಮಿತವಾಗಿ ಆಚರಿಸಿದಂತಹ ಆ ಸಾಧ್ವಿ ಶಿರೋಮಣಿಯನ್ನು ಸಮಾಧಾನ ಚಿತ್ತನಾಗಿ ತಾಳ್ಮೆಯಿಂದ ನನ್ನದ್ದಾದಂತಹ ಅಂತರಂಗದ ಶಾಂತ ವಪುವನ್ನು ತೋರಿಸುವುದರ ಮೂಲಕವಾಗಿ ಮಾತಾಡಿಸ್ತೇನೆ. ನೋಡೋಣ ಎಂತ ಹೇಳ್ತದೆ ಅಂತ ನೋಡೋಣ. ಶ್ರೀಯುತನೆ ನೀನಾರು ಕುಳ್ಳಿರು, ಶ್ರೀಯುತನೆ ನೀನಾರು ಕುಳ್ಳಿರು,
ನಾಯಕನು ನರನಾಗ ಸುರನು ಶ್ರೇಯಸೇನನ ಸೊಸೆಯು ಹಯಪತಿ ಕಾಯದೊಳು ವಂದಿಸುವೆನು ಜಿಯ ಶ್ರೇಯಸೇನನ ಸೊಸೆಯು ಹಯಪತಿ ಕಾಯದೊಳು ವಂದಿಸುವೆನು ಜಿಯ ನಿನಗೆ ಶ್ರೇಯಸೇನನ ಸೊಸೆಯು ಹಯಪತಿ ಕಾಯದೊಳು ವಂದಿಸುವೆ ಜಿಯ ಶ್ರೀಯುತನೆ ನೀನಾರು ತುಳ್ಳಿರು ಮಾಯಕನು ನರನಾಗ ಸೂರನು ಶ್ರೀಯುತನೇ, ಓಹೋ, ಯಾರು ನೀನು? ಹ್ಮ್, ಹೇಗೆ ಇಲ್ಲಿ ಬಂದೆ ಎನ್ನುವುದನ್ನು ನಾನು ಗ್ರಹಿಸದೆ ಹೋದೆ. ನನ್ನ ತಪ್ಪದು. ಹ್ಮ್, ಬಂದಂತಹ ನಿನಗೆ ಹ್ಮ್, ಶ್ರೀಯುತನೇ, ಹ್ಮ್, ಶ್ರೀಯುತನಾಗಿ ಕಾಣಿಸುವ ಕಾರಣ ಹಾ, ವೈಶಿಷ್ಟ್ಯಪೂರ್ಣವಾಗಿ ಮಂಗಲಮಯವಾಗಿಯೂ ನಿನ್ನ ನೆಲೆಯನ್ನು ನನ್ನ ಅಂತರಂಗ ಗುರುತಿಸಿದ ಕಾರಣ ಹ್ಮ್, ಅದನ್ನೇ ಬಹಿರ್ಮುಖವಾಗಿ ಆಡುವಾಗ ಶ್ರೀಯುತನೇ. ಆ, ಯಾರು ಅಂತ ತಿಳಿದಿಲ್ಲ, ಆದರೂ ಬಂದಿದ್ದಿ. ಹ್ಮ್, ಬಂದಂತಹ ನೀನು ಹ್ಮ್, ನರನೋ ಹ್ಮ್, ಕಿಂಪುರುಷನೋ ಸಿದ್ಧನೋ ಸಾಧ್ಯನೋ ನನಗೆ ಅರ್ಥವಾಗುತ್ತಾ ಇಲ್ಲ. ಹ್ಮ್, ಆ ಯಾರೇ ಆಗಿರು, ಹ್ಮ್, ಬಂದು ಹೀಗೆ ನಿಂತಹ ಕಾರಣದಲ್ಲಿ ಆಡುವುದು. ಹ್ಮ್, ಕುಳ್ಳಿರು, ಆ, ಕುಳಿತು ಆ, ನಾನ್ ಯಾರು ಎನ್ನುವುದು ಸಹಜವಾಗಿ ನಿನಗೆ ಪ್ರಶ್ನೆ ಬರಬಹುದು. ಹೌದು, ಶ್ರೇಯಸೇನನ ಸೊಸೆ ನಾನು, ಹೋ, ಅಷ್ಟನ್ನು ಮಾತ್ರ ಹೇಳಬಹುದಾಗಿದೆ. ನನ್ನಿಂದ ಏನಾಗಬೇಕೋ, ನಾನು ನಿಮಗೆ ಏನನ್ನ ಕೊಡಬೇಕೋ, ನನ್ನಿಂದ ಯಾವ ಸೇವೆಯನ್ನು ನೀನು ನಿರೀಕ್ಷಿಸಿ ಬಂದಿದ್ದೀಯೋ ನನಗೆ ಅರ್ಥವಾಗದು. ಹೇಳಿದರೆ ಪ್ರಯತ್ನಶೀಲಳಾಗ್ತೇನೆ. ದೇವಿ ದೇವಿ ಕೇಳಾಳ್ ಕಂಗವಾಗಿ ಜೀವನವ ಶಿಕ್ಷೆಗೈವ ಕೋವಿದಳೆಯ ಮಧರ್ಮದಿ ಗದಿಪ ಜೀವನೊಯ್ಯಲು ಬಂದೆಯೇನೇ ಕೋವಿದೆಯಳಯ ಮಧರ್ಮದಿ ಗದಿಪ ಜೀವನೊಯ್ಯಲು ಬಂದೆಯೇನೋ ಭಾವಪತಿಯ ಜೀವನೊಯ್ಯಲು ಬಂದೆ ಏನು ಭಾವಪತಿಯ ದೇವಿ ಕೇಳ ಕಂಗವಾಗಿ ಜೀವ ಜಯ ಕಾಂ ಶಿಕ್ಷೆ ಗೈವ ಕೋವಿದಳೆಯ ಮಧರ್ಮದಿ ಗದಿಪ ಜೀವನೊಯ್ಯಲು ಬಂದೆ ಭಾವಪತಿಯ ಒಯ್ಯಲು ಬಂದೆ ಭಾರಪತಿಯ ದೇವಿಗೆ
ನಿನ್ನದ್ದಾದಂತಹ ಯಾವ ದಿವ್ಯವಾದಂತಹ ಶಕ್ತಿಗೆ ಓ ಮನಸೋತೆನು ದೇವಿ. ಓಹೋ. ಅತ್ಯಂತ ಆನಂದಭರಿತನಾಗಿದ್ದೇನೆ. ನಿನ್ನನ್ನು ನೋಡುವಾಗ ನನಗೆ ಅನಿಸ್ತದೆ, ಏನು? ಭೂಲೋಕಕ್ಕಿಳಿದಂತಹ ಯಾವುದೋ ಒಂದು ಸುರರಮಣಿ ಇರಬೇಕು. ಓಹೋ. ಆದ ಕಾರಣ ದೇವಿ ಅಂತ ಸಂಬೋಧಿಸ್ತಾ ಇದ್ದೇನೆ. ನಾನು ಯಾರು ಅಂತ ಪ್ರಶ್ನಿಸಿದೆ ನೀನು. ತಾಯಿ, 4 ಸ್ವರೂಪದಿಂದ ಇರುವಂತಹ ಯಾವ ಅಂಡಜ, ಸ್ವೇದಜ, ಉದ್ಭಿಜ್ಜ, ಜರಾಯುಜಗಳೆಂಬಂತಹ ಯಾವ ಜೀವ ನಿಕಾಯಗಳಿವೆ ಪ್ರಪಂಚದಲ್ಲಿ, ಆ ಜೀವ ನಿಕಾಯಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸುವ ಹಾಗೆ ಮಾಡುವಂಥದ್ದು ನನ್ನ ಕರ್ತವ್ಯ. ಓ, ನೀನು ಮುಗಿಸುವವನ? ನಾನು ಮುಗಿಸುವವ. ಹಾ. ಬೇಕಾದಾಗ ಬೇಕಾದವರಿಗೆ ಕೈ ಮುಗಿಸುವ ಯೋಗ್ಯತೆಯು ನನಗುಂಟು. ಹಾ. ಜೀವ ನಿಶ್ಚಯಕಾಂ. ಓಹೋ. ಶಿಕ್ಷೆಗೈಯುವವ ನಾನು. ಆಹಾ. ನಿನಗೆ ಅರ್ಥ ಆಗ್ಬೋದು ನನ್ನ ನೋಡುವಾಗ. ಹಾಗಾಗಿ ಮತ್ತೊಮ್ಮೆ ಸಂಬೋಧಿಸ್ತಾ ಇದ್ದೇನೆ, ಕೋವಿದಳೆ ಅಂತ. ಓಹೋ. ಹೌದು, ನಾನು ಶಿಕ್ಷೆ ಕೊಡುವಂತಹ ಒಬ್ಬ ಶಿಕ್ಷಕ. ಯಮಧರ್ಮ. ಯಾರು? ಯಮಧರ್ಮ. ದಕ್ಷಿಣ ದಿಗಧಿಪತಿ ಎನಿಸಿದಂತಹ ಯಮಧರ್ಮನಿದ್ದೇನೆ. ಕೇವಲ ಭೂಲೋಕ ಮಾತ್ರ ಅಲ್ಲ, ಸಮಗ್ರ ಜೀವಚಯಗಳು ಎಲ್ಲೆಲ್ಲಿವೆ ಅವರನ್ನೆಲ್ಲ ಶಿಕ್ಷಿಸುವಂತಹ ಒಬ್ಬ ಮುಖ್ಯ ಶಿಕ್ಷಕ. ಹಾಗಾಗಿ ನೀನೇಕೆ ಇಲ್ಲಿಗೆ ಬಂದೆ ಹೇಳುವಂತಹ ಪ್ರಶ್ನೆಯು ನಿನ್ನಲ್ಲಿ ಬಂತು. ಕಾಣ್ತಾ ಉಂಟು ನಿನ್ನ ಅಂಕದಲ್ಲಿ. ನೋಡುವಾಗ ನನ್ನ ಅಂಕೆಯನ್ನೇ ತಪ್ಪಿಸ್ತದ ಅಂತ ಕಾಣ್ತದೆ. ಓ, ಮುಂದೆ ಬರುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡು ಮಾತಾಡ್ತಾ ಇದ್ದೇನೆ. ನಾ ಬಂದದ್ದು ನಿನ್ನ ಅಂಕದಲ್ಲಿರುವಂತಹ ಆ ಏಣಾಂಕನನ್ನು, ನಿನ್ನವನೆನಿಸಿದಂತಹ ಅವನ ಜೀವವನ್ನು ಒಯ್ಯುವುದಕ್ಕೆ ಬಂದಿದ್ದೇನೆ ನಾನೀಗ. ಇದು ವಿಷಯ ಹೌದು. ಮುಖ್ಯ ಶಿಕ್ಷಕರು ತರಗತಿಗೆ ಬರುವ ಕ್ರಮ ಇಲ್ಲ, ಅವರಲ್ಲೇ ಇರುವುದು, ಕಾರ್ಯಾಲಯದಲ್ಲೇ ಇರುವುದು, ಉಳಿದವರನ್ನು ಕಳಿಸ್ತಾರೆ. ಆದ್ರೆ ಕೆಲವೊಮ್ಮೆ ಅದು ಗೊತ್ತಿಲ್ಲ, ಈ ತರಗತಿಯಲ್ಲೇನಾದ್ರೂ ವ್ಯತ್ಯಾಸ ಆದಾಗ ಅವರೇ ಬಂದು ಕೇಳುವುದು. ಶಿಕ್ಷಕ ಇರ್ತಾನೆ, ಆದ್ರೂ ಒಂದು ಶಿಕ್ಷೆ ಕೊಡುವುದಕ್ಕೊಬ್ಬ ಮುಖ್ಯ ಶಿಕ್ಷಕ ಅಂತ ಬರ್ತಾನೆ. ತರಗತಿಯಲ್ಲಿ ವ್ಯತ್ಯಾಸ ಆಗುವುದು ಒಂದು ಮಕ್ಕಳಿಂದ ಅಲ್ಲವಾ, ಮತ್ತೊಂದು ಶಿಕ್ಷಕರಿಂದ. ಅದೇ ಶಿಕ್ಷೆ ಕೊಡುವವರು ವಿದ್ಯಾರ್ಥಿಗಳು ತಮ್ಮದ್ದಾದಂತಹ ನಡೆಯಲ್ಲಿ ವ್ಯತ್ಯಾಸಗೊಂಡ್ರು ಅಂತ ಆಗುವಾಗ ಅದನ್ನು ಸರಿಪಡಿಸುವುದಕ್ಕೆ ಮುಖ್ಯ ಶಿಕ್ಷಕನೇ ಅಲ್ಲಿ ಬರಬೇಕು, ಸ್ಥಿತನಾಗಬೇಕು. ಶರಣೆಂಬೆ. ಶರಣೆಂಬೆ ಧರ್ಮದೊಲವಿಗೆ, ಶರಣೆಂಬೆ ಧರ್ಮದೊಲವಿಗೆ ದ್ಯುಮಣಿ ಸಂಜಾತ. ಸರಿವೆ ಪಿಂದಕ್ಕೆ ಅದಿಯುವುದೊಂದು ಬಿಂದಪ್ಪವು, ಸರಿವೆ ಪಿಂದಕ್ಕೆ ಆದಡಿಯುವುದೊಂದು ಭಿನ್ನಪವಂ. ಅರಸನಮ್ಮುಗುಳಿಯಬೇಕೆನೂತ, ಅರಸನಂ ಮುಗುಳಿಯಬೇಕು, ಮುಗುಳಿಯಬೇಕೆಂದು ಸರಿಯೇ ನೆರೆಯಸುಗೊಂಡನಾಗ ಯಮನು. ಶರಣೆಂಬೆ ಶರಣೆಂಬೆ ಅನ್ಯಥಾ ಭಾವಿಸದಿದ್ದರೆ ಕ್ಷಣಕ್ಕೆ ಪರಿಭಾವಿಸಿದ ಒಂದು ಮಾತನ್ನ ಶ್ರೀಯುತನಲ್ಲಿ ಆಡಬೇಕು ಅಂತ ಆಗಿದೆ. ಏನಪ್ಪ ಅದು? ಶರಣೆಂಬೆ ಧರ್ಮದೊಲವಿಗೆ. ಲೋಕದಲ್ಲಿ ಧರ್ಮಿಷ್ಠರು ಅಂತ ಹಣೆಪಟ್ಟಿ ಕೊಟ್ಟಿಕೊಂಡಂತಹ ದೇವಾನುದೇವತೆಗಳು ಹಲವರಿದ್ದಾರೆ. ಹೌದು. ಇಂದ್ರಾದಿ ದಿಗಧಿಪತಿಗಳು ಧರ್ಮದಿಂದ ಕೆಲವೊಮ್ಮೆ ಅನಿವಾರ್ಯ ಸ್ಥಿತಿಯಲ್ಲಿ ದೂರ ಆದದ್ದಿದೆ ಅಲ್ವೋ. ಆದರೆ ಯಮ
ನಿಯಮ ತಪ್ಪಿದ್ದಿಲ್ಲ ಅಂತ ಲೋಕ ಒಪ್ಪಿಕೊಂಡ ಸತ್ಯ. ತಪ್ಪಿದ್ರೆ ನಾವಲ್ಲಿ ಇರ್ಲಿಕ್ಕಾಗುವುದಿಲ್ಲ. ನೀನ್ ಜಾರಿಸ್ತಾರೆ. ಯಮನೇ ಅಲ್ಲ ನೀನು. ಹೌದು. ಸಂಯಮ, ನಿಯಮ ಇತ್ಯಾದಿಗಳಿಂದ ಪರಿವೇಷ್ಟಿತನಾದವನೇ ಆ ಸ್ಥಾನದಲ್ಲಿರುವವನಂತೆ. ಕೃತಂ ಅಂತಿ, ಕೃತಂ ಜಾನಾತಿ ಇತ್ಯಾದಿ ಇತ್ಯಾದಿಯಾಗೆಲ್ಲ ನಿನ್ನ ಕುರಿತಾಗ ಆಡಿದರು. ಯಾವುದನ್ನು ಹೇಗೆ ನೋಡಬೇಕು ಎನ್ನುವುದಕ್ಕೆ ಸಮೇತರಾಟ್ ಅಲ್ವೋ, ಸಮವರ್ತಿ. ದೇವರೇ, ದೇವರೇ, ನೀನು ಸೂರ್ಯನ ಮಗ ಅಲ್ವಾ? ಹೌದು. ನಾನು ಹಾಗೆ ಒಂದರ್ಥದಲ್ಲಿ ಸೂರ್ಯಾನುಗ್ರಹ ವಿಶಿಷ್ಟಳಾಗಿಯೇ ತಂದೆಯವರ ಪುಣ್ಯ ನಾನು ಹುಟ್ಟಿದೆ. ಓಹೋ, ಅಂದ್ರೆ ತಂದೆಯವರ ಪುಣ್ಯದ ಕಾರಣದಿಂದ ನಾನು ಹುಟ್ಟಿದೆ, ಅವರ ಪುಣ್ಯಕ್ಕೆ ನಾನು ಹುಟ್ಟಿದ್ದು ಅಂತಲ್ಲ. ಅವರು ಗಳಿಸಿದಂತಹ ಪುಣ್ಯದ ಫಲವಾಗಿ ನಾನೂ ಜನಿಸುವ ಹಾಗಾಯ್ತು. ಲೋಕದಲ್ಲಿ ಸೌಭಾಗ್ಯ ಪುತ್ರರು ಅಂತ ಯಾರಿರ್ತಾರೆ, ಅವರ ಅಪ್ಪಮ್ಮಂದ್ರು ಅಮಿತವಾದ ಪುಣ್ಯವನ್ನು ಮಾಡಿದ ಕಾರಣ ಇವರು ಸೌಭಾಗ್ಯವಂತರಾಗಿರ್ತಾರೆ. ಹಾಗಾಗಿ ನನಗೀಗ ನೀನು ಅಣ್ಣನ ಹಾಗೆ ಕಾಣುವುದಕ್ಕೆ ಆರಂಭ ಆದದ್ದು. ಓಹೋ, ಹೌದು. ಅಣ್ಣ ಇದ್ರೆ ತಂಗಿಯನ್ನು ಕಾಪಾಡ್ಲಿಕ್ಕಲ್ವ ಅಲ್ವಾ? ಅಣ್ಣನ ಭಾವದಲ್ಲಿ ಯಾಕೆ ನಾನು ಭಾವಿಸುವುದು? ಯಾಕೆ? ಜುಮಣಿ ಕುಲದಲ್ಲಿ ನಾನು ಸಂಜಾತೆ, ನೀನು ಜುಮಣಿ ಸಂಜಾತ. ಸರಿ. ಆ ನೆಲೆಯಲ್ಲಿ ಏನೇ ಇರಲಿ, ನೀನು ಕೇಳಿದ ಎಲ್ಲ ದೇವಿ ಎನ್ನುವ ಬಹಳ ದೊಡ್ಡ ಪದವನ್ನ ಪ್ರಯೋಗ ಮಾಡಿದೆ. ಹೌದು. ನನಗೂ ದೇವರೇ ಅದೇ ಆಸೆ ಇರುವುದು. ನಿನ್ನ ಬದುಕಿರುವಷ್ಟು ಕಾಲ ನಾನು ದೇವಿಯಾಗಿರಬೇಕು ಅಂತಾದರೆ ದೇವ ಬೇಕೋ ಬೇಡವೋ? ಅಲ್ಲ, ನಿನ್ನ ಬಾಯಲ್ಲಿ ಬಂದಿದ್ದು, ನಾನು ಆಡ್ಲಿಕ್ಕಿಲ್ಲ. ಮತ್ತೆ ಸ್ತ್ರೀಯರ ಹಣೆಯಲ್ಲಿ ತಿಲಕವನ್ನು ಕಂಡಾಗ, ಆಭರಣಗಳನ್ನು ಧರಿಸುವುದ ಜಾಗದಲ್ಲೆಲ್ಲ ಆಭರಣವನ್ನು ಕಂಡು ಅವರೆಲ್ಲ ಆಭೃತರೆನಿಸಿ ಕಂಡಾಗ ನಮ್ಮ ಬಾಯಲ್ಲಿ ಬರುವುದು ಅಂಥವರ ಕುರಿತಾಗಿ ದೇವಿ ಅಂತಾನೆ. ಸತ್ಯವೆನ್ನಬಹುದಾದ ಆಭರಣ ದೇವರೇ ಕಾಲ ಬುಡದಲ್ಲಿ ಹಸು ನೀಗಿ ಬೀಳುವ ಸ್ಥಿತಿಗೆ ಬಂದಿದೆ. ನನ್ನ ಬದುಕಿನ ಆಭರಣ, ನನ್ನನ್ನು ಭರಿಸಿದವರು, ನನ್ನ ಬದುಕನ್ನು ಬಿಭರ್ತಿ ಭರ್ತ ಹುಡುಕಿಕೊಂಡು ಹೋದ್ರೂ ಸಿಗುವುದಿಲ್ಲ. ಯಾವುದು ಯಾವುದು? ಕೆಲವೊಮ್ಮೆ ಮನೆಯಲ್ಲಿ ರೋಗಕ್ಕೆ ಬೀಳುತ್ತಾನೆ, ಮನೆ ಹೊರಗಡೆ ಗೊಂಡಾರಣ್ಯ ಇದ್ದದ್ದು ಹೌದು, ಆದರೆ ಅರಣ್ಯದಲ್ಲಿರುವ ಯಾವ ವನಸ್ಪತಿ ಇವನ ರೋಗಕ್ಕಾಗುತ್ತದೆ ಅಂತ ಇವ ಹುಡುಕಿಕೊಂಡು ಹೋಗಿ ಬರುವ ಒಳಗೆ ಈ ಇಲ್ಲಿದ್ದ ಜೀವ ಕಳೆದುಕೊಂಡ್ರೆ, ಆದರೆ ಪುಣ್ಯವತಿಯಾಗಿನೋ ಏನೋ ಎನ್ನುವ ಹಾಗೆ ಹುಡುಕಿಕೊಂಡು ಹೋಗಬೇಕಾದ ಬಳ್ಳಿಯೇ ಕಾಲಿಗೆ ತೊಡಗಿದ ಹಾಗೆ ನೀನೇ ಬಂದಿಲ್ಲ. ಹೌದು. ಲೋಕ ಹೇಳ್ತದೆ ನಿನ್ನ ಕುರಿತಾಗಿ ಪ್ರಾಣಘಾತಕ, ನಾನು ಆಡ್ತೇನೆ ಪ್ರಾಣ ವಿಘಾತಕ. ಅಂದ್ರೆ ಪ್ರಾಣವನ್ನು ಘಾತ ಮಾಡುವುದಕ್ಕೆ ಹೊರತಾಗಿಯೂ ನಿಲ್ಲಬಲ್ಲ, ಇರುವ ಕಾರ್ಯವನ್ನು ಅನ್ಯಥಾ ಹೊಸ ರೀತಿಯಲ್ಲಿ ಸ್ಥಾಪನೆ ಮಾಡುವ ನಿನ್ನಂಥವರು 4 ಜನ ಬೇಕು ಭೂಲೋಕದಲ್ಲಿ. ಯಾಕೆ? ನಾನು ದಕ್ಷಿಣ ದಿಕ್ಕಿನ ಅಧಿಪತಿ. ದಕ್ಷಿಣ ದಿಕ್ಕನ್ನು ಕಂಡ ಕೂಡಲೇ ಹೆದರಿ ಬಿಡ್ತಾರೆ. ಅತ್ಲಾಗಿ ತಲೆ ಹಾಕಿ ಮಲಗುವುದಕ್ಕೆ ಹೆದರ್ತಾರೆ, ದಕ್ಷಿಣ ದಿಕ್ಕು ಅಂತ. ಹೌದು. ನಿಜವಾಗಿ ಶಾಸ್ತ್ರದಲ್ಲಿರುವುದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತುಕೊಳ್ಳುವುದಕ್ಕೆ ಹೆದರ್ತಾರೆ. ನೀರು ಮುಟ್ಟಿ ಆಯ್ತು. ಯಾಕೆ ಅಂದ್ರೆ ದಕ್ಷಿಣದ ಅಧಿಪತಿ ಅಲ್ಲ, ನಾನಾಡುವುದಲ್ಲ, ಲೋಕ ಆಡುತ್ತದೆ, ತಾವಲ್ವಾ? ಯಮನನ್ನು ಜಗತ್ತಿನಲ್ಲಿ ಇರುವ, ಈಗ ನಾನು ಅನುಭವಿಸಿದ್ದು ಇರುವ ಭಯ ಒಂದೇ, ಪ್ರಾಣ ಭೀತಿ, ಕೊನೆಯ ಭೀತಿ ಅದು. ಯಾಕೆ ಅಂದ್ರೆ ಉಳಿದ ಭೀತಿಗಳಿಗೆಲ್ಲ ಪರಿಮಾರ್ಜನೆ ಇದ್ದಿತ್ತು. ಒಬ್ಬ ಮಾನಹಾನಿ ಮಾಡಿಕೊಂಡ ಅಂತ ಅಂದುಕೊಳ್ಳುವ, ಪಶ್ಚಾತ್ತಾಪೇನ ಶುದ್ಧತಿ, ಪಶ್ಚಾತ್ತಾಪ ಮಾಡಿ 4 ಜನರ ಮುಂದೆ ಸಾರ್ವಜನಿಕವಾಗಿ ನಿಂತು ನನ್ನ ತಪ್ಪಾಯಿತು ಅಂತ ಹೇಳಿದ್ರೆ ಅದೇ ಸಮಾಜವನ್ನು ಒಪ್ಪಿ ಮುಂದೆ ಹೋಗ್ತದೆ. ಪ್ರಾಣಭೀತಿ ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಯಾರಿಂದಲೂ ಆ ಭೀತಿಯನ್ನ ಪರಿಹರಿಸಿಕೊಳ್ಳಿಕ್ಕಾಗುವುದಿಲ್ಲ. ಈಗ ಆ ಪ್ರಾಣಭೀತಿ ಹರನೇ ಇಲ್ಲಿ ಬಂದ ಕಾರಣ ಕೇಳುವುದು, ದೇವಿ ಅಂತ ಆಡಿದ್ದಿ, ನನ್ನ ದೇವನನ್ನ ನನಗೆ ಕೊಟ್ಟು ಹೋಗಲಾರೆಯಾ ಪ್ರಭು? ಸೂರ್ಯಾನುಗ್ರಹದಿಂದ ಜನಿಸಿದವಳು ನೀನು ಅಂತಂದೆ, ನಾನು ಸಾಕ್ಷಾತ್ ಸೂರ್ಯನ ಮಗ ಅಂತಂದೆ. ಇಲ್ಲಿ ಯಾವ ಬಂಧವೂ ಇಲ್ಲ, ಸಂಬಂಧವೂ ಇಲ್ಲ, ಪಾಶವನ್ನು ಹಾಕಿದ್ದೇನೆ. ಅದು ಅಂಗುಷ್ಟ ಮಾತ್ರದ ಜೀವನನ್ನು ಎಳ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಮಾಡ್ಲಿಕ್ಕಾಗದು, ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಬರ್ತಾ ಇದ್ದಿ? ಬರುವುದಲ್ಲಿಗೆ ಎನ್ನ ಹಿಂದಕ್ಕೆ ಇರುವುದಾಯುಷ್ಯ ನಿನಗೆ ಜತೆಯಲ್ಲಿ ಬರುವುದನು ಚಿತ ಮೃತ್ಯು ಲೋಕಕ್ಕೆ
ಎಲ್ಲಿಗೆ ನನ್ನ ಜೊತೆಗೆ ಬರ್ತಾ ಇದ್ದೀನಿ, ನನ್ನನ್ನು ಅನುಸರಿಸ್ತಾ ಇದ್ದಿ? ಇದು ನೀನು ಬರುವ ಜಾಗ ಅಲ್ಲ, ಇದು ನೀನು ಅನುಸರಿಸುವಂತಹ ಅನಿವಾರ್ಯತೆಯೇ ಇಲ್ಲ. ಯಾಕೆ? ನನ್ನದ್ದಾದಂತಹ ಯಮಲೋಕಕ್ಕೆ ಕೊಂಡು ಹೋಗ್ತಾ ಇದ್ದೇನೆ. ಯಮಲೋಕಕ್ಕೆ ಸಶರೀರನಾಗಿ ಬರುವಂತಹ ಪ್ರಪಂಚದ ನಿಯಮವೇ ವಿರುದ್ಧ ಅದು. ಅಂತಹ ಸೃಷ್ಟಿಗೆ ನಾವು ವಿರೋಧವನ್ನು ಮಾಡಿದಾಗ ಆಗ್ತದೆ. ಆದ ಕಾರಣ ನಿನಗೆ ಆಯುಷ್ಯ ಉಂಟು. ನಮ್ಮಲ್ಲಿಗೆ ಬರುವವರು ಆಯುಷ್ಯ ಮುಗಿದವರು ಮಾತ್ರ. ಆಯುಷ್ಯ ಮುಗಿದವರನ್ನು ಕರ್ಕೊಂಡು ಹೋಗಲಿಕ್ಕೆ ನಾವೇ ಬರುವುದು. ಆದ ಕಾರಣ ಬಂದಿದ್ದೇವೆ. ಅವನ ಆಯುಷ್ಯ ಮುಗಿದಿದೆ, ನಿನ್ನ ಆಯುಷ್ಯ ಮುಗಿಯುವುದಿಲ್ಲ. ಆದ ಕಾರಣ ನೀನು ಇಲ್ಲಿಯೇ ಕುಳಿತುಕ. ನಿನ್ನದ್ದಾದಂತಹ ಪತಿವ್ರತ ಸೇವೆಯನ್ನುಂಟು. ಆ ಸೇವೆಯ ಬಹುತರವಾದಂತಹ ಪುಣ್ಯವನ್ನು ನೀನು ಪಡೆದಿರುವೆ. ಆದ ಕಾರಣ ಇವನನ್ನು ಕೊಂಡೊಯ್ತಾ ಇದ್ದೆ. ದೇವರೇ, ಓ, ಅವನನ್ನ ನೀನು ಕರೆದುಕೊಂಡು ಹೋಗುವ ಬಗ್ಗೆ ನಾನು ಆಡ್ಲಿಕ್ಕಿಲ್ಲ. ಆದ್ರೆ ನಾನು ಬರಬಾರದು ಅಂತ ನೀನ್ ಹೇಳಲಿಕ್ಕಿಲ್ಲ. ಯಾಕೆ ಅಂದ್ರೆ ನನ್ನ ಪ್ರಾಣ ಅಲ್ವಾ ಅವನು. ಓಹೋ, ತರುಣಿ ಪ್ರಾಣವೇ ರಮಣನೆಂದಿರೆ ತರುಣಿ ತಿಹಳೆನ್ನರಸನಿರುವಡೆ ತೆರಳುತ್ತಿಹೆ ನಿನ್ನರಸನಿರುವಡೆ ಚರಿಸುತ್ತವ ಕರ್ತವ್ಯ ಮತ್ಕ್ರಿಯೆ ಚರಿಪೆ ನಾನು ಚರಿಪೆ ನಾನು. ಈ ಸಾವಿತ್ರಿಯ ಪ್ರಾಣವೇ ಈ ಸತ್ಯವಾನ. ಓಹೋ, ಅವನನ್ನ ನೀನು ಎಳೆದುಕೊಂಡು ಹೋಗುತ್ತಾ ಇದ್ದೆ ಅಂತ ಆದ್ರೆ ನಿನ್ನ ಕೆಲಸ ನೀನು ಮಾಡಬಹುದು. ಹೌದು, ಅದನ್ನ ನಾನು ತಡಿಲಿಕ್ಕಿಲ್ಲ. ನಾನು ಆಡಿದೆ, ನನ್ನ ಗಂಡನನ್ನ ನನಗೆ ಕೊಡು, ನಾನು ಕೇಳಿಕೊಳ್ಳುವುದು. ಅದಲ್ಲ, ನೀನು ಆಡಿದೆ ಅಲ್ಲ, ಯಮನ ಕರ್ತವ್ಯ ಇದು ಅಂತ. ನಿನ್ನ ಕ್ರಿಯೆಯನ್ನು ನೀನು ಮಾಡಬಹುದು. ನಾನು ಆಚರಿಪೆ ಮತ್ಕ್ರಿಯೆಯ. ಓಹೋ, ನಾನು ನನ್ನ ಕೆಲಸ ಮಾಡ್ತೇನೆ. ಯಾವ ಕೆಲಸ? ಯಾವ ಕೆಲಸ? ಯಾವುದು? ಹೆಂಡತಿಗೆ ಯಾವ ಕೆಲಸ? ಮದುವೆ ಮನೆಯಲ್ಲಿ 7 ಹೆಜ್ಜೆ ಇಟ್ಟರೆ ಮುಗೀತಾ? ಇಲ್ವಲ್ಲ. 7 ಹೆಜ್ಜೆ ಇಡುವುದು ಯಾಕೆ? 7 ಜನ್ಮಗಳಿಗೂ ಇದು ನಿರಂತರವಾಗಿರಲಿ. ಈ ಜನ್ಮದಲ್ಲಿಯೇ ನಮಗೆ 1 ವರ್ಷಕ್ಕೆ ದಾಂಪತ್ಯ ವಿಚ್ಛಿನ್ನ ಆಗುವ ಸ್ಥಿತಿ ಬಂದಾಗ ಇವನ ಹಿಂದಿಲ್ಲದೆ ಮತ್ತೆ ಯಾರ ಹಿಂದೆ ಹೋಗುವುದು? ಹಾಗಾಗಿ ನಿನ್ನ ಕೆಲಸ ನೀನು ಮಾಡು. ಈಗ ನೀನೇ ಬಂದಿದ್ದಿ, ಬಂದಂತಹ ನಿನ್ನಲ್ಲಿ ಆಶೀರ್ವಾದ ಕೇಳಿದ್ದೇನೆ. ಇಲ್ಲ, ಇದು ಹೀಗೆ ಅಂತಾದ್ರೆ ನಿನ್ನನ್ನು ಧಿಕ್ಕರಿಸಿ ಮುಂದೆ ಹೋಗುವ ಧಾರ್ಷ್ಟ್ಯ ನನಗೂ ಇಲ್ಲ. ಆದ್ರೆ ಒಂದು ಧೈರ್ಯ ಏನು? ಶಿವನ ಕುರಿತಾಗಿದೆ. ನಿನ್ನದ್ದೇ ಮತ್ತೊಂದು ಮುಖ ಎನ್ನಬಹುದಾದ ಲಯಾಧಿಕಾರಿ. ಅವನು ರುದ್ರ ಭಯಂಕರನೂ ಹೌದು, ಶಿವ ಶಂಕರನೂ ಹೌದು. 2 ಮುಖ. ನಿನ್ನಲ್ಲಿ ಆ ಮುಖ ಕಂಡಿದೆ. ದೇವಿ ಅಂತ ಸಂಬೋಧನೆ ಮಾಡಿದೆ. ಶ್ರೀಯುತನೆ ಅಂತ ಆದಾಗ ಅದೇ ಕರುಣೆಯ ರೂಪದಲ್ಲಿ ನೋಡಿದೆ. ಈಗ ಪ್ರಶ್ನೆ ಆಡುವುದಕ್ಕಾದ್ರೂ ಯಾಕೆ ಅಂತ ಕೇಳುವ ವ್ಯವಧಾನವಾದರೂ ಯಮನಿಗುಂಟಲ್ಲ. ಯಮ ಇಷ್ಟು ದಯಾವಂತ ಅಂತ ಲೋಕ ನಾನು ಗುರುತಿಸುವ ಹಾಗಾಯ್ತಲ್ಲ. ಹಾಗಾಗಿ ಅದೇ ಧೈರ್ಯದಲ್ಲಿ ಆಡುವುದು. ದೇವರೇ, ನಿನ್ನ ಕೆಲಸ ತಪ್ಪು, ನಿನ್ನ ಕೆಲಸ ಸರಿ ಅಂತ ಹೇಳುವುದಕ್ಕೆ ನಾನು ಪಾತ್ರಳಲ್ಲ. ಆದ್ರೆ ಕೇಳುವುದಿಷ್ಟನ್ನು. ನೀನು ಬಂದಿದ್ದಿ, ಆ ವ್ರತಕ್ಕೆ ಅನುಗುಣವಾಗಿ ನೀನು ಬಂದೆಯೋ ಇಲ್ಲ ನನ್ನ ತಂದೆ ಮಾಡಿದ 18 ವರ್ಷಗಳ ಸುದೀರ್ಘವಾದ ನನ್ನ ಪ್ರಾಪ್ತಿಗಾಗಿ ಮಾಡಿದ ತಪಸ್ಸಿನ ಫಲವಾಗಿ ಇಲ್ಲಿ ಒದಗಿ ಬಂದೆಯೋ? ಅದಲ್ಲ. ನಾರದ ಮಹರ್ಷಿಗಳಾಗಿದ ಯಾವ ಸೌಮಂಗಲ್ಯ ವತಿಯಾಗು ಬಾಳು ಎನ್ನುವಂತಹ ಭಾವಕ್ಕನುಗುಣವಾಗಿ ಒಡಮೂಡಿದೆಯೋ ನನಗೆ ಅರ್ಥ ಇಲ್ಲ. ಆದರೆ ಅದೆಲ್ಲ ಮೀರಿ ನನಗಿರುವ ಭಾವ ಒಂದೇ. ನನ್ನ ಗಂಡನನ್ನ ನನಗೆ ಕೊಟ್ಟು ತೆರಳು ಪ್ರಭುವೆ, ತೆರಳು, ರಕ್ಷಿಸು. ಈ ದಾಂಪತ್ಯವನ್ನು ಅವಿಚ್ಛಿನ್ನವಾಗಿ ಮುಂದುವರಿಸುವ ಅವಕಾಶವನ್ನ ಮಾಡಿಕೊಡು. ಇದೊಂದೇ ಪ್ರಾರ್ಥನೆ. ಆಹಾ ಆಹಾ, ಮೆಚ್ಚಿದೆ 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 ಭದ್ರೇ ತವ ನಿಶ್ಚಯ ಜಾಣ್ಮೆಯ ಮುದ್ರೆ. ಮೆಚ್ಚಿದೆ ಮೆಚ್ಚಿದೆ ಭದ್ರೇ ತವ ನಿಶ್ಚಯ ಜಾಣ್ಮೆಯ ಮುದ್ರೆ. ಸಚ್ಚರಿತಳ ತವ ಪತಿಯ ಬಿಟ್ಟು ಮನ ನಿಶ್ಚಯನುಚ್ಚರಿಸಲು ನಾ ಕರುಣಿಪೆ. ಮೆಚ್ಚಿದೆ ಮೆಚ್ಚಿದೆ ಭದ್ರೇ ತವ ನಿಶ್ಚಯ ಜಾಣ್ಮೆಯ ಮುದ್ರೆ. ಮೆಚ್ಚಿದೆ. ಆಹಾ, ಸಾವಿತ್ರಿ, ಯಮದೇವ ಜಾಣೆ ನೀನು. ನಿನ್ನದ್ದಾದಂತಹ ಮಾತಿನ ಸರಣಿಯನ್ನು ಕಂಡಾಗ ಅತ್ಯಂತ ಸಂತುಷ್ಟನಾಗಿದ್ದೇನೆ. ಮೆಚ್ಚಿದೆ. ನಿನ್ನದ್ದಾದಂತಹ
ಆ ಮಾತಿನ ಕೌಶಲ ಬೇರೆ. ಆ, ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ಪತಿಯ ಹಂತದಲ್ಲಿದ್ದುಕೊಂಡು ಆ, ನೀನಿಷ್ಟು ಬಹಳ ಸುಂದರವಾಗಿ ಆ, ಮನಕ್ಕೆ ಅಂಟುವ ರೀತಿಯಲ್ಲಿ ನೀನು ಮಾತಾಡಿದೆ ಅಂತ ಆದರೆ ಆ, ನಿನ್ನದ್ದಾದಂತಹ ವಿಚಾರದಲ್ಲಿರುವ ಸ್ಪಷ್ಟತೆ, ಆ, ನಿರ್ಣಯದಲ್ಲಿರುವಂತಹ ತೀವ್ರತೆ, ಆ, ಇದನ್ನೆಲ್ಲವನ್ನು ಕಂಡು ಮನ ತುಂಬಿ ಆನಂದಿಸಿದ್ದೇನೆ. ಆ. ನೀನು ಸಚ್ಚರಿತಳೆ ಹೌದು. ಓಹೋ, ಆದ ಕಾರಣ ನನ್ನ ಈ ಸಂತೋಷಕ್ಕೆ ಪ್ರತಿಯಾಗಿ ಬೇಕಾದ ವರವನ್ನು ಕೇಳು. ಆದರೆ ಆದರೆ ಆ ಅಂಕದಲ್ಲಿರುವಂತಹ ಆ ಜೀವನನ್ನು, ನಿನ್ನ ಪತಿಯನ್ನು ಬಿಟ್ಟು ಆ, ಬೇರೆ ನಿನ್ನ ಮನದಲ್ಲಿರುವಂತಹ ಯಾವ ಇಚ್ಛೆ ಇದೆಯೋ ಅದನ್ನು ಕೇಳು, ಕೊಡ್ತೇನೆ. ಅವ ನನ್ನ ಮನದಲ್ಲೇ ಇದ್ದಾನೆ. ಆ. ಆದರೆ ಆ. ಅವನನ್ನ ಬಿಟ್ಟು ಅಂತ ಆದ್ರೆ ಆ. ಅವನನ್ನ ಇಲ್ಲಿ ತಂದವರಿದ್ದಾರಲ್ಲ ಆ. ಅವರ ಕುರಿತಾಗೊಂದು ಪ್ರಾರ್ಥನೆ. ಆ ದೇವನಿ ಭಾವವು ಇದು ನೀಡುವ ವರವಾ ಮಗಳೇ ಪಾವನಕರ ದಿವ್ಯ ತೇಜ ಸಹಿತಲಿ ಆ ದೇವಾನಿ ಭಾವದು ನೀಡುವ ವರವಾ ಸಾವಿತ್ರಿ, ನಿನ್ನಲ್ಲಿ ಇರಬಹುದಾದಂತಹ ದಯಾಪೂರ್ಣತೆಯನ್ನು ನೀನು ಪ್ರಕಟಿಸಿದ್ದಿ ಅಂತ ಭಾವಿಸ್ತೇನೆ. ಲೋಕಮುಖದಲ್ಲಿ ಯಮನ ಕುರಿತ ಇರಬಹುದಾದ ಮಾತೇನು? ಅತ್ಯಂತ ನಿಷ್ಠುರವಾದಿ, ಅತ್ಯಂತ ಕಠಿಣವಾದ ಸನ್ನಿವೇಶದಲ್ಲಿ ಎಲ್ಲರನ್ನೂ ತನ್ನೆಡೆಗೆ ಸೆಳೆದುಕೊಳ್ಳುವವ. ಯಾವುದು ಬದುಕಿನಲ್ಲಿ ಆತ್ಮಕ್ಕೆ, ಜೀವಕ್ಕೆ ಅತ್ಯಂತ ಪರಮಾಪ್ತವಾಗುತ್ತದೋ ಅಂತಹ ಪ್ರಾಣವನ್ನೇ ಸೂರೆಗೊಳ್ಳುವವನು ಯಮ. ಇಂತಹ ಯಮನಿಗೆ ದಯೆಯ ಮುಖವೊಂದುಂಟು ಅಂತ ತೋರಿಗೊಟ್ಟಿಯಲ್ಲ ಮಹನೀಯ. ನಿನ್ನ ಚರಣಗಳಿಗೆ ನನ್ನ ಮುಡಿಯನ್ನು ಚಾಚಿ ನಿನ್ನದಾದ ಸುದೀರ್ಘವಾದ ದಿವ್ಯ ಭವ್ಯ ಆಕೃತಿಯ ಮುಂದೆ ಚಿಕ್ಕ ಕೂಸಾಗಿ ಕೇಳಿಕೊಳ್ಳುವುದು ಒಂದೇ. ಏನು? ಒಂದೇ ಮಾತು. ಈ ಪ್ರಪಂಚದಲ್ಲಿ ನಾನು ಗಂಡನ ಮನೆಯನ್ನು ಸೇರಿದ ಕ್ಷಣದಿಂದ ಈ ಕ್ಷಣದವರೆಗೆ ನನ್ನನ್ನು ತಾಯಿ ತಂದೆಯರ ಹಾಗೆ ನನ್ನನ್ನು ಸಾಕುತ್ತಿರುವವರು, ನನ್ನ ಕುರಿತಾಗಿ ಅದೇ ಆರ್ದ್ರ ಪ್ರೇಮಾರ್ದ್ರ ಸ್ಥಿತಿಯಲ್ಲಿ, ಕರುಣಾರ್ದ್ರ ಸ್ಥಿತಿಯಲ್ಲಿ ನನ್ನನ್ನು ಕಾಪಿಡುತ್ತಿರುವವರು ನನ್ನ ಅತ್ತೆ ಮಾವಂದಿರು, ಸತ್ಯವಾನನ ತಾಯಿ ತಂದೆಯರು. ಅವರು ಇರುವರು ಅಂಗಹೀನರು, ಅಂಗವಿಕಲರು, ಭಾವಪೂರ್ಣರು, ಅಂಗವಿಕಲರು. ಭಾವಪೂರ್ಣತೆಯಲ್ಲಿ ಬದುಕನ್ನ ಪ್ರಭಾವೋಚಿತವಾಗಿ, ಸ್ವಭಾವೋಚಿತವಾಗಿ ಎತ್ತರಿಸಿದ ಅವರಿಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಒದಗಿದ ದುರ್ಧರ ಸ್ಥಿತಿಯಿಂದ ಇವತ್ತು ಅಂಗಹೀನರಾಗಿದ್ದಾರೆ. ಅತ್ತೆಗೆ ಕಂಗಳಿಲ್ಲ, ಮಾವನಿಗೆ ಕಾಲುಗಳಿಲ್ಲ. ಕಂಗಳುದಿಸಿ ಬರಲಿ, ಕಾಲುಗಳು ತಾನಾಗಿ ತನ್ನ ಶಕ್ತಿಯನ್ನು ಪುನಃ ಪಡೆದುಕೊಳ್ಳಲಿ. ಆ ಮುಖೇನ ಅವರ ವೃದ್ಧಾಪ್ಯದ ಕಾಲದಲ್ಲಿ ಅವರಿಗೆ ಕಾಲಾಗಿ, ಅವರ ಕಣ್ಣಾಗಿ, ಅವರ ಕೈಯಾಗಿ ಇರಬೇಕಾದಂತಹ ಈ ಸತ್ಯವಾನ, ಈ ಸಾವಿತ್ರಿ ಏನಾಗುತ್ತಾರೆ ನಮಗಂತೂ ತಿಳಿದಿಲ್ಲ. ಆದರೆ ನಿನ್ನ ಅನುಗ್ರಹದಿಂದ ಅವರು ಅಂಗಪೂರ್ಣರಾಗಲಿ, ಭಾವಪೂರ್ಣರಾಗಲಿ ಎನ್ನುವುದಷ್ಟೇ ಪ್ರಾರ್ಥನೆ ದೇವರೇ. ಸಾವಿತ್ರಿ, ನಿನ್ನ ಮಾವನವರದ್ದಾದಂತಹ ಹೋದ ಕಣ್ಣುಗಳು ಬರ್ತವೆ, ಬರ್ತದೆ. ಅತ್ತೆಯದ್ದಾದಂತಹ ಯಾವ ಹೋದ ಕಾಲುಗಳು, ಅಂಗವೈಕಲ್ಯವು, ಅದು ನಿವಾರಣೆಯಾಗಿ ಅಂಗ ಪರಿಪೂರ್ಣತೆ ಬರ್ತದೆ. ತಥಾಸ್ತು. ಧನ್ಯಳಾದೆ, ಧನ್ಯಳಾದೆ. ನನ್ನನ್ನು ನೀನು ಮಾತಾಡುತ್ತಾ 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 ಇನ್ನು ಸ್ವಲ್ಪದರಲ್ಲಿಯೇ ಭೂಮಿಯ ಅಂತ್ಯಭಾಗ ಮುಗಿದು ಹೋಗ್ತದೆ, ಮತ್ತೆ ಬೇರೆ ಲೋಕವೇ ಸಿಗುವಂಥದ್ದು. ಇನ್ನು ನೀನು ಅನುಸರಿಸಿ ಬರುವುದು ಉಳಿತಲ್ಲ. ಹೋಗು ಪಟ್ಟಣಕ್ಕೆ. ಸ್ವಾಮಿ,
ನಿಮಗೂ ಗೊತ್ತಿದೆ, ನಾನು ನಿಮ್ಮನ್ನು ಅನುಸರಿಸಿ ಬರುವುದೇ ಅಲ್ಲ, ನಾನು ಗಂಡನನ್ನು ಅನುಸರಿಸಿ ಬರುವುದು. ಗಂಡನನ್ನು ಅನುಸರಿಸುವುದಾದರೂ ಸರಿ, ಈ ಗಂಡ ನನ್ನ ಜೊತೆಗಿದ್ದಾನಲ್ವ? ಹಾಗಾದ್ರೆ ನಾನು ಬರ್ತೇನೆ. ಅವನನ್ನು ಬಿಟ್ಟು ನಾನಿಲ್ಲ. ನೀನು ಬರುವುದೆಲ್ಲಿಗೆ? ಬರುವುದೆಲ್ಲಿಗೆ ಹಂಸಯಾನೆ, ಹಂಸಯಾನೆ ಈಗಲೂ ರೂಪದ ಶ್ರಮಗೋಡೆ ಭಾಮೆ. ಅದಕ್ಕೋಸ್ಕರವೇ ನೀನು ಹಂಸಯಾನೆ. ಪರಿಶುದ್ಧವಾದ ಗತಿ ನಿನ್ನದು. ಒಂದರ್ಥದಲ್ಲಿ ಆಂತರ್ಯದಲ್ಲಿ ಪರಮ ಶುದ್ಧ ಪತಿವ್ರತೆ ನೀನು. ಆದ ಕಾರಣ ಹಂಸಯಾನೆ ದೇವರಿಗೆ ಬರುವುದು. ಎಂತಹ ದೊಡ್ಡ ಪತಿವ್ರತೆಯಾದರೂ, ಎಂತಹ ದೊಡ್ಡ ಸಾಧನೆಯನ್ನು ಮಾಡಿದರೂ ಬರುವಂತಹ ಮಾರ್ಗ ಇದಲ್ಲ. ಅದು ಇನ್ನು ಸ್ವಲ್ಪ ಅಂಚಿನಲ್ಲಿ ಮರ್ತ್ಯಲೋಕ ಮುಗಿದು ಆಮೇಲೆ ನರಕಲೋಕ ಪ್ರವೇಶ ಮಾಡ್ತೇನೆ. ಹಾಗಿರುವಾಗ ಇಷ್ಟರವರೆಗೆ, ಅಲ್ಲಿಂದ ಇಲ್ಲಿಯವರೆಗೆ ಬಂದು ಬಹಳ ಶ್ರಮಗೊಂಡಿದ್ದಿ ನೀನು. ನಿನ್ನನ್ನು ಗಮನಿಸುವಾಗ ಹಾಗೆ ಕಾಣ್ತದೆ. ಉರು ಪಥ ಶ್ರಮಗೊಂಡೆ ನೀನು. ಓಹೋ, ನಮ್ಮದ್ದಾದ ದಾರಿ ಹಾಗೆ. ವೃಕ್ಷಛಾಯಾನ ತತ್ರಾಸ್ತಿ. ಇಲ್ಲಿ ಎಲ್ಲಿಯೂ ಕೂಡ ನಿನಗೆ ಬೇಕಾದಂತಹ ಸೌಲಭ್ಯ ಇಲ್ಲ. ಆ ಸೌಲಭ್ಯ ಇಲ್ಲದಂತಹ ಮಾರ್ಗ ನಮ್ಮದು. ಭೂಲೋಕದಿಂದ 86,000 ಯೋಜನೆಗಳಷ್ಟು ದೂರ ಕ್ರಮಿಸುವುದು. ಎಷ್ಟೋ ಸಾವಿರಗಟ್ಟಲೆ ಯೋಜನೆ ಬಂದಾಯಿತು, ಇನ್ನು ಭೂಲೋಕವೇ ಮುಗಿದು ಹೋಗ್ತದೆ. ಆದ ಕಾರಣ ಇಲ್ಲಿವರೆಗೆ ಬಂದದ್ದು ಒಳ್ಳಿತಾಯಿತು. ಇನ್ನು ನೀನು ಬರಬಾರದು, ಪಟ್ಟಣಕ್ಕೆ ತೆರಳು. ಯಮದೇವ, ಓ, ಭೂಲೋಕ ಮುಗಿದು ಹೋಗುತ್ತದೆ, ನಿನ್ನ ಲೋಕ ಅಲ್ವಾ ಮುಂದೆ ಆರಂಭ ಆಗುವುದು? ಹೌದೌದು. ನಿನ್ನ ಲೋಕ ಆರಂಭ ಆಗುತ್ತದೆ ಅಂತ ಆದ್ರೆ ಈಗ ಇಷ್ಟು ಮಾತನಾಡುವ ನೀನು ನನ್ನ ಕೈ ಬಿಡ್ತೀಯ? ನೀನು ಕೈ ಬಿಡ್ಲಿಕ್ಕಿಲ್ಲ, ಧೈರ್ಯ ಬಂದಿದೆ ನನಗೆ. ಹಾಗಾಗಿ ಆ ಧೈರ್ಯದಲ್ಲ ಆಡುವುದು. ನೀನು ಆಡುತ್ತಿ ವೃಕ್ಷಛಾಯಾ ನಸಂತಿ ತತ್ರ. ಹೌದು. ಯಮನ ಆಶ್ರಯಕ್ಕೆ, ಯಮನ ನೆರಳಿನ ಒಳಗಡೆಯಲ್ಲಿ ಸರಿದಂತಹ ಜೀವಕ್ಕೆ ಇನ್ನೇತರ ವೃಕ್ಷಛಾಯೆಯ ಆಸೆ. ನಿನ್ನ ನೆರಳಿಗೆ ನಾನು ಬಂದಿದ್ದೇನೆ. ನೀನು ಮನಸ್ಸಿನಲ್ಲಿ ಸಿದ್ಧವಾದಂತಹ ಸಂಕಲ್ಪಕ್ಕೆ ಕೊಡುವಂತಹ ರೂಪ ಯಾವುದು? ಯಾವುದು? ವೃದ್ಧಾಪ್ಯದಲ್ಲಿ ಮಾಡುತ್ತೆಯಂತೆ. ಸಾಮಾನ್ಯವಾಗಿ ಆಸ್ತಿಕ ಜನರೆಲ್ಲ ಬದುಕಿನ ತನ್ನ ಅರ್ಧ ಭಾಗವನ್ನು ಕಳೆದು ಮುಂದಿನ ಅರ್ಧ ವಾರ್ಧಕ್ಯಕ್ಕೆ ಸರಿದಾಗ ಒಂದು ಕಿವಿಯ ಮೇಲೆ ಮೊದಲು ನೀನು ಪ್ರಭಾವ ಬೀರ್ತೀಯಂತೆ. ಕಿವಿ ಸ್ವಲ್ಪ ಕೇಳುವುದು ಕಡಿಮೆ ಆಗುತ್ತದೆ. ಹೌದು. ಆಮೇಲೆ ಕಣ್ಣಿನ ಮೇಲೆ ನಿನ್ನ ಪ್ರಭಾವ ಬೀರ್ತದೆ, ಕಣ್ಣು ಮಂಜಾಗಲಿಕ್ಕೆ ಆರಂಭ ಆಗುತ್ತದೆ. ಚೆನ್ನಾಗಿ ನೆರೆದಂತಹ ಕೂದಲುಗಳು ಒಂದು ಬಿದ್ದು ಹೋಗ್ತದೆ, ಇಲ್ಲ ಅಂತ ಆದ್ರೆ ಕೂದಲು ಬಣ್ಣ ಕಳೆದುಕೊಳ್ಳುತ್ತದೆ. ಇದೆಲ್ಲ ನಿನ್ನ ಯಮನ ಛಾಯೆ ಅಂತ ಲೋಕ ಹೇಳ್ತದೆ. ಅಂದ್ರೆ
ನಾವು ಮರಣಕ್ಕೆ ಸಮೀಪ ಆಗ್ತಾ ಇದ್ದೇವೆ ಅಂತ ಚಿಂತನೆ ಮಾಡುವುದಕ್ಕೆ ಇದೆಲ್ಲ ರೂಪವನ್ನ ವಿರೂಪಗೊಳಿಸ್ತೀನಿ ನೀನು ಅಂತ ಕೇಳಿದ್ದೆ. ಮತ್ತೆ ಮೂರನೇ ಹಂತವೇ ಸ್ವರ ಹೋಗುದು, ಅಸ್ವರ ಹೋಗುವುದು. ಕಂಠೆ ಗುರುಗುರಾಯತೆ. ಹಾ ನೋಡು, ಈಗ ಕಂಠ ಸರಿ ಉಂಟು ಇಲ್ಲಿಗೆ. ಈಗ ನೀನ್ ಏನೇ ಹಾಳು ಮಾಡಿಕೊಳ್ಳುವುದು ಬೇಡ, ತೆರಳು ಪಟ್ಟಣಕ್ಕೆ. ಅಲ್ಲ, ಹಾಳು ಮಾಡಿಕೊಳ್ಳುವುದು ಬೇರೆ, ಹಾಳಾಗುವುದು ಹಾ ಬೇಡ. ಅಲ್ವಾ? ಹೌದು. ಈಗ ನಿನ್ನ ಛಾಯೆಯ ಒಳಗೆ ನಾನು ಸರಿದಿದ್ದು ಹೇಗೆ, ಉಳಿದವರು ನಿನ್ನ ಛಾಯೆಯ ಒಳಗೆ ಸರಿಯುವುದು ತಮ್ಮ ಪ್ರಾಣಹರಣದಿಂದ. ನಾನು ಸರಿಯುವುದು ಹೇಗೆ? ನಿನ್ನಲ್ಲಿ ಬೇಡುವ ಮೂಲಕ. ನಾನಾಡಬಾರದು, ಈಗ ಸಾವರಿಸಿಕೊಂಡು ನಾನಾಡುವುದು. ಯಮ ಯಾವತ್ತಾದ್ರೂ ಬಂದು ಕುಣಿಕೆ ಹಾಕ್ತೇನೆ ಬಾ ಅಂತ ಕೇಳಿದ್ದುಂಟ ಲೋಕದಲ್ಲಿ? ಇಲ್ವಲ್ಲ. ಅವ ಕುಣಿಕೆ ಹಾಕಿ ತೆಗೆದುಕೊಂಡು ಹೋದ ಮೇಲೆ ಇವರು ಶ್ವಾಸ ಉಂಟು ಅಂತ ಮೂಗಿನ ಹತ್ರ ಬೆರಳಿಡುವುದು ಇಲ್ಲ. ಹಾಗಿದ್ರೆ ಹೋಯ್ತು, ಇವ ಇನ್ನು ದಿವಂಗತನಾದ ಅಂತ ಹೇಳುವುದು. ಹಾಗಾದ್ರೆ ಇಷ್ಟನ್ನು ನೀನು ಆಡುತ್ತೆ ಅಂತ ಆದ್ರೆ ನಿನಗೆ ಇದು ಇಷ್ಟವಿಲ್ಲ. ಈ ಸಾವಿತ್ರಿಯ ಹೃದಯ ಬೇಯುವ ಕಷ್ಟವನ್ನು ನೋಡುವ ಇಷ್ಟ ನಿನಗಿಲ್ಲ. ಈ ಪ್ರಾಣ ನಷ್ಟ ಆಗುವ ಇಷ್ಟವೂ ನಿನ್ನದ್ದಲ್ಲ ಎನ್ನುವುದು ಸ್ಪಷ್ಟವಾದ ಕಾರಣ ಒಂದು ಮಾತಾಡುತ್ತೇನೆ. ತರುಣಿ, ನೀ ಹಿಂದೆ ಹೋಗು ಅಂತ ಆಡುತ್ತಿ. ನಿನಗೆ ಗೊತ್ತಿದೆ, ಆಸ್ತಿಕ ಜನರಲ್ಲ ಸತ್ತು ಹೋದ ದೇಹದ ಮೇಲೆ ಎದೆ ಹೊಡೆದುಕೊಂಡು ಬಿದ್ದು ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ನನ್ನ ತಾಯಿ, ನನ್ನ ತಂದೆ ಅಂತ ಎದೆ ಬಡಿದು ಆ ಶವದ ಮೇಲೆ ರೌರವ ನರಕದ ಅನುಭವವನ್ನು ಪಡುತ್ತಾ ದುಃಖ ಪಡುತ್ತಾರೆ. ಕಣ್ಣೆದರಿಗೆ ಮೃತ್ಯುದಾಯಕನಾದವನೇ ಮೃತ್ಯುವನ್ನ ಮೀಡಿ ಅಮೃತಪ್ರದಾಯಕನಾಗುವ ನೆಲೆಯಲ್ಲಿ ಕಾಣಿಸಿಕೊಂಡ ಭಾವ ನನ್ನೊಳಗೆ ಮೂಡಿದಾಗ ಹೇಗೆ ಹೋಗುವುದು? ಬಿಡುವ, ಇದೆಲ್ಲ ಬೌದ್ಧಿಕ ಅಂತ ಅಂದುಕೊಳ್ಳೋಣ. ಆದರೆ ಮಾನಸಿಕವಾಗಿ ಭಾವುಕವಾಗಿ ಆಡ್ತೇನೆ. ಏನು ತರುಣಿ ನಾನು ಈ ಪತಿಯನ್ನ ಬಿಟ್ಟು ಹೋಗುವುದಕ್ಕುಂಟೋ? ಹೋಗುವುದೆಲ್ಲಿಗೆ ಪತಿ ಬಿಟ್ಟೊಗರ, ಹೋಗುವುದೆಲ್ಲಿಗೆ ಪತಿ ಬಿಟ್ಟೋಗರವೆಲ್ಲಿರುವುದು, ಹೋಗರ ಎಲ್ಲಿಹುದು ಸ್ವಾಮಿ ನನಗೆ? ದಿನಸುತ ನಿನ್ನಗಲೀಗ ಬಾಗುವೆ ಜೊತೆಯೊಳಗೆ, ನಿನ್ನಗಲೀಗ ಬಾಗುವೆ ಜೊತೆಯೊಳಗೈಯುತ ಯೋಗೇಶ್ವರ ಬಿನದೊಳು ಪುರತವ ದುಹೀನತೆಯಂ ಹೋಗುವುದೆಲ್ಲಿಗೆ ಹೋಗುವುದೆಲ್ಲಿಗೆ? ನಿನ್ನನ್ನು ಬಿಟ್ಟು ಹೋಗ್ಲಿಕ್ಕಾಗುವುದಿಲ್ಲ ಹೇಳುವುದು ಒಂದು. ಪತಿ ಬಿಟ್ಟೋಗರ ಎಲ್ಲಿಹುದು ಸತಿಗೆ? ಮನೆಯಲ್ಲಿದೆ, ಆಶ್ರಯ ಎಲ್ಲಿದೆ? ಲೋಕದಲ್ಲಿ ಪ್ರಸಿದ್ಧವಾದ ಮಾತು, ವನಿತೆಯಾಗಲಿ ಲತೆಯಾಗಲಿ ಇವೆಲ್ಲ ಆಶ್ರಯದಿಂದಲೇ ಲೋಕದಲ್ಲಿ ಗೌರವದ ಸ್ಥಾನವನ್ನು ಹೊಂದುತ್ತದೆ. ಈಗ ನನಗೆ ನನ್ನ ಪತಿಯನ್ನು ನೀನು ಕರೆದುಕೊಂಡು ಹೋಗುತ್ತಿ, ನೀನು ಹೋಗುವಂತ ಆಡಿದರೆ ಹೋಗ್ಲಿಕ್ಕಾಗುತ್ತದು? ಹಾಗಾಗಿ ದಿನೇಶ್ವರ ಸುತನಾದ ನೀನು, ದಿನೇಶ್ವರ ಸುತನಾದ ನೀನು ನನ್ನನ್ನು ರಕ್ಷಿಸಬೇಕು. ತವ ದುಹಿತೆಯಂ ರಕ್ಷಿಸು. ನಿನ್ನ ಮಗಳು ಅಂತ ಭಾವಿಸು ದೇವರೇ. ನಿನ್ನಲ್ಲಿ ಭಾವಾವೇಶವನ್ನು ತಂದು ನಾನು ಮಾಡುತ್ತೇನೆ, ಏನೋ ಮಾತನ್ನಾಡುತ್ತೇನೆ ಅಂತ ಭಾವಿಸಬೇಡ. ನನ್ನ ಗಂಡನನ್ನು ನಾನಲ್ಲದೆ ಇನ್ಯಾರು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ? ದೀರ್ಘ ಸುಮಂಗಲಿಯಾಗು ಎನ್ನುವ ಹಾಗೆ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ವಿಪ್ರೋತ್ತಮರು ಹರಸಿ ಇನ್ನು 1 ವರ್ಷ ಪೂರ್ತಿ ಆಗುತ್ತಿದೆ ಅಷ್ಟೇ. ಆಗಲೇ ನೀನು ಕುಣಿಕೆಯನ್ನು ಬಿಗಿ ಮಾಡುವುದಕ್ಕೆ ಬಂದೆ ಅಂತಂದ್ರೆ ಹೇಗಾಗುತ್ತದೆ ಹೇಳು ಸ್ವಾಮಿ? ಹಾಗಾಗಿ ತವ ದುಹಿತೆಯ ಮಾಂಗಲ್ಯವನ್ನು ರಕ್ಷಿಸಿ ಅನುಗ್ರಹಿಸಿ ಒಂದು ಕರುಣೆಯ ದೃಷ್ಟಿಯನ್ನ ತೋರಿ ಉದ್ಧರಿಸು ದೇವ, ಉದ್ಧರಿಸು. ಭಾಪುರೆ 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 ಸತಿಯ ನಿನ್ನ ದಿಟ್ಟತನ ದೀಪಕದ ನುಡಿಗಳೆನ್ನ ದೀಪಿಸಿತು ಚಿತ್ತವನ್ನ ಬೇಡುವರ ಗೋಪುರ ತಾಗಿಯಿಂದ. ಭಾಪುರೆ ಸತಿಯ ನಿನ್ನ ಭಾಪುರೆ ಭಾಪುರೆ ನಿನ್ನದ್ದಾದಂತಹ
ನಂದಿದ ದೀಪವನ್ನು ಆನಂದದ ಹಾಗೆ ಉರಿಸುವಂತಹ ಮಾತುಗಳು ನನ್ನ ಮನಸ್ಸಿನ ದೀಪವನ್ನು ಉರಿಸಿದೆ. ಹಾಗಾಗಿ ಅತ್ಯಂತ ಸಂತೋಷಗೊಂಡಿದ್ದೇನೆ. ಇನ್ನೂ ಅತಿರೇಕವಾದಂತಹ ಅತ್ಯಾನಂದದ ಹಂತದಲ್ಲಿ ನಾನಿದ್ದೇನೆ. ಈ ಹಂತದಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ, ಬೇಕಾದ ವರವನ್ನು ಕೇಳು, ಆದರೆ ಅವನನ್ನು ಬಿಟ್ಟು. ಸ್ವಾಂತ ಸದ್ಗುಣ ಸ್ವಾಂತ ಸದ್ಗುಣೆ ಕೊಡಲನಂತ ಹಸ್ತದೋಳು ಶಾಂತ ಚಿತ್ತದೊಳರಡು ಕೈಯ ನಡುವೆನು ಶಾಂತ ಚಿತ್ತದೊಳರಡು ಕೈಯ ನಡುವೆನು ಅಂತರಿಸಿದ ಸೇರಿ ಬರಲೆ ಮಾವನಿಗೆ ಅಂತರಿಸಿದ ಸೇರಿ ಬರಲಿ ಮಾವನಿಗೆ ಮಂಚಿನಿಂದದಿಕ ಧರ್ಮದ ಬುದ್ಧಿಯವಗೆ ಸ್ವಾತ ಸದ್ಗುಣ ಕೊಡಲನಂತ ಹಸ್ತದೊಳು ಶಾಂತ ಚಿತ್ತದೊಳರು ಕೈಯ ನೋಟುವೆನು ಸ್ವಾಂತ ಸದ್ಗುಣಿ ಅಂತಹ ನೆಲೆಯಲ್ಲಿ ನೀನು ಕೊಡುತ್ತೆ ಅಂತ ಆದ್ರೆ ಕೈಕಾಲುಗಳನ್ನು ಕೊಟ್ಟ ದೇವ ನೀನು. ಕೈಕಾಲುಗಳು ಇದ್ದರೆ ಸಾಕು ಅಂತ ಇಲ್ಲವಲ್ಲ, ಅದೇ ನನ್ನ ಅತ್ತೆ ಮಾವಂದಿರಿಗೆ, ಮುಖ್ಯವಾಗಿ ನನ್ನ ಮಾವನಿಗೆ ಎಲ್ಲ ಸಿರಿ ಸಂಪತ್ತನ್ನೆಲ್ಲ ಕಳೆದುಕೊಂಡು ಕಾಡಾಡಿಯಾಗಿದ್ದ. ಅವನ ಅನಂತ ಸಿರಿ ಅವನ ಕೈವಶವಾಗಬೇಕು. ಮುಂತೆ ಧರ್ಮ ಬುದ್ಧಿ ಅವಾಗೆ ಬರಬೇಕು. ಧರ್ಮ ಬುದ್ಧಿ ವಿಶಿಷ್ಟನಾಗಿ ತನ್ನದೆಲ್ಲವನ್ನು ಸೂರೆಗೊಂಡು ಪುನಃ ಸಿರಿಯರಸನ ಹಾಗೆ ಮೆರೆಯುವ ನನ್ನ ಮಾವನನ್ನ ಕಾಣುವಂತಹ ಸ್ಥಿತಿ ಎಲ್ಲ ರಾಜ್ಯ ಪ್ರಜೆಗಳಿಗೆ ಬರುವ ಹಾಗೆ ಆಶೀರ್ವದಿಸು ತಂದೆ, ಉದ್ಧರಿಸವರ. ತಥಾಸ್ತು ಆಯ್ತಲ್ವಾ? ತಥಾಸ್ತು ಆಯಿತು. ಇನ್ನು ನೀನು ಹೊರಡಬಹುದು, ನಾನು ಅವನನ್ನು ಕರ್ಕೊಂಡು ಹೋಗ್ತೇನೆ. ಹಿಂದೆ ತಿರುಗು. ತಥಾಸ್ತು ಅಂತ ಹೇಳಿ ಹಿಂದೆ ತಿರುಗು ಅಂತಂದ್ರೆ ಆಗುವುದಿಲ್ಲ. ಇದು ಹೇಗಾಯ್ತು? ಹೋದರಾಯ್ತು. ಹೋದರಾಯ್ತು ಅಲ್ಲ, ಹೋಗುವ ದಾರಿ ಗೊತ್ತಿದೆ ನಮಗೆ. ಇಲ್ಲಿಯವರೆಗೆ ಬಂದವರಿಗೆ ಹಿಂದೋಗ್ಲಿಕ್ಕೆ ಗೊತ್ತಿದೆ. ಹಾಗಂತ ಒಬ್ಬಳೇ ಹೋಗ್ಲಿಕ್ಕೆ ಗೊತ್ತಿಲ್ಲ. ಅದು ಸೇರಿಕೊಂಡು ಹೋಗ್ಬೇಕು, ಸೇರಿಕೊಂಡೇ ಹೋಗ್ಬೇಕಾದದ್ದು. ಹಾಗೆ ಬರುವ ಕ್ರಮ ಇಲ್ಲ ಸಾವಿತ್ರಿ. ಹಿಂದೆ ತಿರುಗು. ಆಗ್ಲಿಕ್ಕಿಲ್ಲ. ಯಾಕೆ ಆಗುವುದಿಲ್ಲ? ಯಾಕೆ? ಅವನನ್ನಲ್ಲದೆ ನಾನು ಹಿಂದೆ ಹೋದೆ ಅಂತ ಆದ್ರೆ ಉದಿಸಿದ ಕಣ್ಗಳಿಗಾಗಲಿ ಬಂದ ಕಾಲಿನ ಬಲಕ್ಕಾಗಲಿ ಪಡೆದಂತಹ ನಿನ್ನಿಂದ ಪಡೆದಂತಹ ಸಿರಿ ಸಂಪತ್ತುಗಳಿಗಾಗಲಿ ಎಲ್ಲದಕ್ಕೂ ಶೂನ್ಯತೆಯೇ ಪ್ರಾಪ್ತಿಸ್ತದೆ. ಅವನ ಪ್ರಾಣ ಇದ್ರೆ ನೀನು ಸಿರಿ ಸಂಪತ್ತು ಕೊಡುವುದು ಬೇಡ, ನಮಗೆ ಕಾಲುಗಳು ಕೊಡುವುದು ಬೇಡ, ಕಣ್ಣನ್ನು ಕೊಡುವುದು ಬೇಡ. ಅವನೇ ನನ್ನ ಅತ್ತೆ ಮಾವಂದಿರ ಕಾಲಾಗಿ ಕಣ್ಣಾಗಿ ಎಲ್ಲವಾಗಿ ಇರ್ತಾನೆ ಅಂತ ಭಾವಿಸಿದವರು. ಆದ್ದರಿಂದ ಅವನನ್ನು ಕೊಟ್ಟು ಹರಸಿ ಮುಂದೆ ಸಾಗುದೇವ್ರೆ. ಪಿಂತಿರುಗು ಸಾವಿತ್ರಿ ಸಂತು ಬಹುದೂರ ಪಥ ಬಂತ ನರಕದ ದೃಶ್ಯವಾದು ಕೊಳೆ ಕಠಿಣ ಕಾಂತನಲ್ಲದೆ ನಿನ್ನ ಅಂತ್ಯ ದಿನ ಬರಲಿಲ್ಲ ಕಾಂತನಲ್ಲದೆ ನಿನ್ನ ಅಂತ್ಯ ದಿನ ಬರಲಿಲ್ಲ ಇಂತೆನಲು ಜವಪುರದ ಕಾಡಿ ಸಗುದಳು ಪಿಂತಿರುಗು ನರಕ ಪ್ರವೇಶ ಆಯಿತು. ಇನ್ನೀಗ ನರಕ ದರ್ಶನ ಆಗುವುದಕ್ಕಿಂತ ಮೊದಲು ನೀನು ಇಲ್ಲಿಂದ ಹೊರಡಬೇಕು. ಇಲ್ಲಿಗೆ ಪ್ರವೇಶ ಮಾಡುವವರು ಭೂಲೋಕದವರು ಹೇಗೆ ಅಂತ ಕೇಳಿದ್ರೆ ಆಯುಷ್ಯ ಮುಗಿಬೇಕು, ಅವರ ಅಂತ್ಯ ದಿನ ಬರಬೇಕು. ಅದಾದ ಮೇಲೆ ಅವರು ಇಲ್ಲಿಗೆ ಪ್ರವೇಶ ಮಾಡುವುದು. ನಿನಗೆ ಈಗ ಅಂತ್ಯ ದಿನ ಬರಲಿಲ್ಲ, ನಿನ್ನ ಆಯುಷ್ಯ ಗಟ್ಟಿ ಉಂಟು. ಹಾಗಾಗಿ ನೀನು ಹೋಗು. ಯಾಕೆ? ಈ ನರಕದಲ್ಲಿ ಕಠಿಣವಾದಂತಹ ಆಚರಣೀಯ ಧರ್ಮಗಳು, ಅವರವರ ಪಾಪಕ್ಕೆ ಸರಿಯಾಗಿ ಘೋರವಾದಂತಹ ಶಿಕ್ಷೆಯನ್ನು ಅನುಭವಿಸುವಂತಹ ಸ್ಥಳ ಇದು. ಹಾಗಾಗಿ ನೀನು ಯಾಕೆ ಇಲ್ಲಿ ಘೋರವಾದಂತಹ ಕಾಲಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ, ನೋಡುವುದಕ್ಕೆ ಸಾಧ್ಯ ಇಲ್ಲ, ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ, ಯಾವುದನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಆಘ್ರಾಣಿಸುವುದಕ್ಕೆಂತು, ಆಸ್ವಾದಿಸುವುದಕ್ಕೆ ಎಂತು. ಹಾಗಾಗಿ ಪಿಂತೆ ತಿರುಗು. ಹಿಂತಿರುಗಿ ಹೋಗುತ್ತೇನೆ.
ನೀನು ಅದನ್ನು ಆಡಬೇಕಾದದ್ದೇ. ನನ್ನನ್ನು ಕಳುಹಿಸುವುದಕ್ಕೆ, ಓರ್ವಳನ್ನೇ ಕಳುಹಿಸುವುದಕ್ಕೆ ನೀನು ಸಿದ್ಧನಾದೆ. ನಾನು ದಂಪತಿಯಾಗಿ ಹೋಗಬೇಕು ಎನ್ನುವ ಭಾವದಲ್ಲಿ ನಾನಿದ್ದೇನೆ. ಹಿಂತಿರುಗಿ ಹೋಗು ಅಂತ ಹೇಳ್ತೀನಿ ನೀನು. ಹಾಗಂತ ಹೋಗುವ ಹಾಗೆ ಆಜ್ಞೆ ಮಾಡುವುದಿಲ್ಲ. ನಿನ್ನಲ್ಲಿಯೂ ಒಂದು ನರ್ಮ ಭಾವ, ಒಂದು ಆ ಧರ್ಮ ಭಾವಕ್ಕೊಂದು ಕಾರುಣ್ಯದ ಆವರಣ ಕಾಣುತ್ತದೆ. ಈಗ ನಾನಿರುವುದು ನರಕದ ಬಾಗಿಲಿನಲ್ಲಿ, ಒಳಗಡೆ ಇದ್ದವರೆಲ್ಲ ನರಕವಾಸಿಗಳು, ಎಲ್ಲ ನರಕಭಾಗಿಗಳು. ನೋಡ್ತಾ ಇದ್ದೇನೆ, ಎಲ್ಲ ನರಕವಾಸಿಗಳು. ಏನಿದು ಅಂತ ತಮ್ಮ ಅತಿ ಸೂಕ್ಷ್ಮವಾದ ಭಾವದಿಂದ, ಯಾವುದನ್ನು ಅನುಭವಿಸುವುದಕ್ಕೋಸ್ಕರ ನೀನು ಇಟ್ಟಿದ್ದೀಯೋ ಆ ಭಾವದಿಂದ ನೋಡ್ತಾ ಇದ್ದಾರೆ. ಒಂದು ಕ್ಷಣ ನೀನ್ ಸುಮ್ಮನೆ ಇರು, ಅವ್ರ ಜೊತೆಗೆ ನನಗೆ ಮಾತಾಡ್ಬೇಕು. ನರಕವಾಸಿಗಳೇ, ನಾರಾಯಣ ನಿನ್ನ ನರಕವಾಸಿಗಳೆಲ್ಲ ಏಳಿರಯ್ಯ. ನಾರಾಯಣ ನಿನ್ನ ನರಕವಾಸಿಗಳೆಲ್ಲ ಏಳಿರಯ್ಯ. ನಿಮ್ಮ ತಾರಕ ಮಂತ್ರವು ರಾಮನಾಮವದೆನ್ನಿಯೇಳಿರಯ್ಯ. ತಾರಕ ಮಂತ್ರವು ರಾಮನದನ್ನೆನ್ನಿ ಹೇಳಿರಯ್ಯ. ಕುಂದಿ ಪಗದೋಳು ಕಂಗೆಟ್ಟು ಪಾಪಿಗಳೇಳಿರಯ್ಯ. ಹರಿಯಂಬುದ ಕ್ಷಣೆ ದಿನ ರಕ್ಷಣೆ ಬನ್ನಿ ಹೇಳಿರಯ್ಯ. ಹರಿಯಂಬುದ ಕ್ಷಣೆ ದಿನ ರಕ್ಷಣೆ ಬನ್ನಿ ಹೇಳಿರಯ್ಯ. ಹೇಳಿರಯ್ಯ. ನಾರಾಯಣ ನಿನ್ನ ನರಕವಾಸಿಗಳೆಲ್ಲ ಹೇಳಿರಯ್ಯ. ನಿಮ್ಮ ತಾರಕ ಮಂತ್ರವು ರಾಮನವನ್ನ ಹೇಳಿರಯ್ಯ. ನಾರಾಯಣ 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 3 ಸಲ ನಾರಾಯಣ ಸ್ಮೃತಿ ಮಾಡಿ ಕುಂಭಿಪಾಕದಂತಹ ಮಹಾಘೋರ ನರಕದಿಂದಲೂ, ನೂರಾರು ವೈವಿಧ್ಯಪೂರ್ಣವಾದ ವಿಚಿತ್ರವಾದ ವೇದನೆಗಳಿಂದಲೂ ಮುಕ್ತರಾಗುತ್ತೀರಿ. ನಾರಾಯಣ ನಾಮ ವ್ಯಾಹರಣ ಮಾಡಿ ಸರ್ವತ್ರ ನರಕದಲ್ಲಿ ನಾರಾಯಣ 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 ನಾಮ ವ್ಯಾಹರಣವಾಗುವುದನ್ನು ಕೇಳ್ತಾ ಇದ್ದೇನೆ. ಭಲರೇ ಭಲರೇ ಭಲ ಬಲ ಬಲರೇ ಫಲ ಶ್ರದ್ಧಾಳುವೆ ಒಲಿದೆ ವರವ ಕೇಳೆ. ಬಲ ಬಲರೇ ಫಲ ಶ್ರದ್ಧಾಳುವೆ ಒಲಿದೆ ವರವ ಕೇಳೆ. ಪೂರ್ತಿಗೊಳಿಸುವೆ ನಿನ್ನಿಷ್ಟವ ಅತ್ತಳೆ ಬಯಸುವೆ ನಿನ್ನ ಪ್ರಶ್ನತೆಗೊಳಿಸುವೆ. ಬಲ ಬಲ ಬಲರೇ ಫಲ ಭದ್ರಳುವೆ ಒಲಿದೆ ವರವ ಕೇಳೆ. ಬಲರೇ ಬಲ ಬಲರೇ ಬಲ ಬಲ ಬಲರೇ. ಅಯ್ಯ ಸಾವಿತ್ರಿ, ಜೀವರ ಜೀವೋನ್ನತಿಗಾಗಿ ನರಕದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಇರುವಂತಹ ಈ ಜೀವಿಗಳಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಿ, ನಾರಾಯಣ ಸ್ಮರಣೆಯನ್ನು ಮಾಡಿ ಅಂತ. ಆಹಾ, ಭಲರೇ, ಆನಂದವಾಗ್ತಾ ಉಂಟು. ನಿನ್ನದ್ದಾದಂತಹ ಶ್ರದ್ಧೆ ನಿನಗೆ ಶ್ರೀರಕ್ಷೆಯಾಗ್ತದೆ. ಆದ ಕಾರಣ ಒಲಿದಿದ್ದೇನೆ. ಬೇಕಾದ ವರವನ್ನು ಕೇಳು, ಅದನ್ನು ಪೂರ್ತಿಗೊಳಿಸ್ತೇನೆ ಅವನನ್ನು ಬಿಟ್ಟು. ಮತ್ತು ಅದೇ ರಾಗ ಅಲ್ವ ನಿನ್ನದ್ದು? ಹೌದು. ಹಾಗಾದರೆ ಒಂದು ಕೋರಿಕೆ. ಏನು? ಮತಿವಂತನೆ ಜೀವ ತತಿತಯ ಪೂರ್ಣ ಮತಿವಂತ.
ಕೌರಸ ಸುತರತುನ ಸತಿ ಸಾವಿತ್ರಿಯೊಳು ಶತ ಕೌರಸ ಸುತರತ್ನ ಉದಿಪದರ ಕರುಣಿಪುದು ಮತಿವಂತ ಜೀವ ಅತಿದಯ ಪೂರ್ಣ ಕೃತಜ್ಞತೆ ಸತಿ ಸೆರಗಿನಲಿ ಸತಿ ಸಾವಿತ್ರಿಯೊಳು ಶತ ಕೌರಸ ಸುಧರತ್ನ ಉದಿಪತರ ಕರುಣಿಪುದು ಮತಿವಂತ ಮತಿವಂತನೇ, ಕೃತಜ್ಞತೆಯ ಸ್ಮೃತಿ ಸೆರಗಿನಲ್ಲಿ ಕೇಳಿಕೊಳ್ಳುವ ಒಂದೇ ಒಂದು ಮಾತು, ಸತಿ ಸಾವಿತ್ರಿಯಾಗಿ ನನಗೆ ಶತೌರಸ ಪುತ್ರರನ್ನು ಕರುಣಿಸು ತಂದೆ, ನನ್ನ ಬದುಕು ಹಸನಾಗುತ್ತದೆ. ಇತ್ತೇನಿತ್ತೇನು ಇತ್ತೇನೀಗ ಸಾವಿತ್ರಿಯೇ ನನ್ನ ಚಿತ್ತದ ಪೀಷ್ಟವನು ಮನೆಯೊಳಗೆ ಸುತ್ತದ ಬೇಸರ ಪತ್ತನ ಸಾರ ಮತ್ತೆ ಮಗ ಮನೆಯೊಳಗೆ ಈಗ ಸಾವಿತ್ರಿಯ ನಿನ್ನ ಚಿತ್ತದ ಬಿಷ್ಟವ ಸುತ್ತದ ಬೇಸರ ಪತ್ತನ ಸಾರೇ ಸತಿ ಸಾವಿತ್ರಿ, ನೀ ಕೇಳಿದಂತಹ ಯಾವ ವರ ಉಂಟು ಅದನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದೇನೆ. ನಿನ್ನದ್ದಾದಂತಹ ಯಾವ ಅಭೀಷ್ಟ ಉಂಟು ಅದು ನಿನಗೆ ಸಿದ್ಧಿಯಾಗ್ತದೆ. 100 ಮಕ್ಕಳನ್ನು ನೀನು ಪಡಿತಿ. ಹಾಗಾಗಿ ಬೇಸರ ಪಡಬೇಡ, ಪತ್ತನವನ್ನು ಸೇರು. ಪರಕಾಮಿ ಅಲ್ಲ ನಾನು. ಓಹೋ, ಪರಕಾಮಿಯಲ್ಲ, ಭದ್ರವ ಬಿಟ್ಟು ಐಹಿಕದ ವರಕಾಮಿಯಲ್ಲ, ಪತಿಗೆಟ್ಟುಳಿದ ಸುಖ ಪದದ ಸಿರಿಕಾಮಿಯಲ್ಲ, ವರ್ತನ ಬಿಟ್ಟು ಪತಿ ಹೃದಯಂದರಿತು ಸತ್ಯಗೊಳಿಸಿ ಪರಕಾಮಿಯಲ್ಲ. ಪತಿಯನ್ನು ಬಿಟ್ಟು ಈ ನೆಲೆಯಲ್ಲಿ ಮುಂದೆ ಸಾಗುವುದಕ್ಕಿಲ್ಲ. ಪತಿಯ ಹೊರತಾಗಿ ಐಹಿಕ ಸುಖದಲ್ಲಿ ನನಗೆ ಮನಸ್ಸಿಲ್ಲ. ಹಾಗಾಗಿ ಔರಸ ಶತೌರಸ ಪುತ್ರರನ್ನು ನೀನು ಪಡೆದುಕೋ ಎನ್ನುವ ಹಾಗೆ ವರ ಕೊಟ್ಟಿದ್ದೆ ಅಂತ ಆದ್ರೆ ಅದು ನನ್ನ ಗಂಡ ಸತ್ಯವಾನನ ಜೊತೆಯಲ್ಲಿಯೇ ನಾನು ಪಡೆದುಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ. ಈ ಭಾವದಲ್ಲಿ ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಅಂತಃಕರಣ ಪೂರ್ವಕವಾಗಿ ನಾನು ಆಡುವುದು ನನ್ನ ನನ್ನ ಸತ್ಯವಾನನನ್ನ ಇತ್ತು ಆ ಮಕ್ಕಳನ್ನು ಪಡೆಯುವ ಯೋಗ್ಯತೆಯನ್ನು ಕೊಟ್ಟು ಹರಸು ದೇವ್ರೆ. ಹಿಡಿ ಅನುಗ್ರಹವನ್ನು. ದೇವಿ ಬಿಡಿಯಲು ಸಕಲ ಸಂಪದ ಸಕಲ ಸಂಪತ್ತನ್ನು ಅನುಗ್ರಹ ಭಾವನೆಗೆ ನಿಲುಕಿದುದನೆಲ್ಲವಾ ದೇವಿ ಪಿಡಿಯವು ಸಕಲ ಸಂಪದ ಭಾವನೆಗೆ ನಿಲುಕಿದುದನೆಲ್ಲವಾ ಭಾವನೆಗೆ ನಿಲುಕಿದುದನೆಲ್ಲವಾ
ಹೇವದಿರುವುದಲ್ಲ ಬನಯದಾಯುಷ್ಯವ ಚತುಷ್ಮತವ ದೇವಿ ಮೊಗೆ ಮೊಗೆದಿತ್ತೆ ಸಕಲವ ವಲ್ಲಭನಾಯುಷ್ಯವನ್ನು 400 ಮೊಗ ಮೊಗೆದಿತ್ತಿದ್ದೇನೆ. ಜೀವಕ್ಕಿಕ್ಕಿದ ಪಾಶ ಮೋಚಿಸಿ ಇದೋ ಪಾಶವನ್ನು ಮುಕ್ತನನ್ನಾಗಿ ಮಾಡಿದ್ದೇನೆ. ಈವೆ ನೀ ಕೈಗೊಳ್ಳೆನುತ ಪತಿಯಾತ್ಮ ನೀಡಿದನು ಪತಿಯಾತ್ಮ ನೀಡಿದನು ನೀಡಿದನು ಸತಿ ಸಾವಿತ್ರಿ, ದೇವರೇ. ಅತ್ಯಾನಂದವಾಯಿತು. ಇದೋ ನೀ ಕೇಳಿದಂತಹ ಸಕಲ ಅಭೀಷ್ಟಗಳು, ಅರ್ಥಾತ್ ನಿನ್ನ ಭಾವನೆಗೆ ಯಾವುದೆಲ್ಲ ಬಂದಿದೆ ಅದಕ್ಕಿಂತಲೂ ಮಿಕ್ಕಿದ್ದಾದಂತಹ ಸರ್ವ ಸಂಪದವನ್ನು ಕೂಡ ಅನುಗ್ರಹ ಮಾಡಿದ್ದೇನೆ. ಮಾತ್ರವಲ್ಲ, ಔರಸ ಪುತ್ರರನ್ನು ನಾನು ಪಡಿಬೇಕು. ಇವರಲ್ಲಿ ನಿನ್ನದ್ದಾದಂತಹ ವರದ ಮಕ್ಕಳು ನನಗೆ ಬೇಡ ಅಂತ ಕೇಳಿದೆಯಲ್ಲ, ನಿನ್ನ ನಡೆ ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಆದ್ದರಿಂದ ನಿನ್ನ ಆ ಪತಿದೇವ ಯಾರಿದ್ದಾನೆ ಅವನಿಗೆ ನನ್ನ ಅನುಗ್ರಹದಿಂದ 400 ವರ್ಷಗಳ ಕಾಲ ಆಯುಷ್ಯವನ್ನು ವೃದ್ಧಿ ಮಾಡಿದ್ದೇನೆ. ಇದು ಆ 400 ವರ್ಷಗಳು ಈವರೆಗೆ ಯಾರಿಗೂ ಇರದೇ ಇರುವಂತಹ ಒಂದು ಅನುಗ್ರಹ. ಅದನ್ನು ಮತ್ತೆ 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 ಮೊಗೆದು ಕೊಡ್ತಾ ಇದ್ದೇನೆ ಸತಿ. ಆದ ಕಾರಣ ಇದು ಪಾಶದಿಂದ ಅವನನ್ನು ಮುಕ್ತನನ್ನಾಗಿ ಮಾಡಿದ್ದೇನೆ. ಅಂಗುಷ್ಠ ಮಾತ್ರನಾದಂತಹ ಈ ಪುರುಷನನ್ನು ನಿನ್ನ ಪತಿಯಾಗಿಯೇ ಇದನ್ನು ನೀನು ಪತಿಕರಿಸಬೇಕು, ಸ್ವೀಕರಿಸಬೇಕು. ನಿನ್ನದ್ದಾದಂತಹ ಯಾವ ಪಾತಿವ್ರತ್ಯ ಧರ್ಮ ಇದೆ ಇದನ್ನು ಭೂಲೋಕದಲ್ಲಿ ಇರುವಂತಹ ಜೀವಿಸುವಂತಹ ಸಕಲರೂ ಕೂಡ ಅತ್ಯಂತ ತುಷ್ಟರಾಗಿ ಅದನ್ನು ಸ್ವೀಕರಿಸಿ ಅವರವರ ಪತಿದೇವರ ಪರಮ ಶುಶ್ರೂಷೆಯನ್ನು, ಅದುವೇ ಪರಮಧರ್ಮವೆಂಬಂತಹ ಭಾವನೆಯಿಂದ, ಪತಿಯೇ ಪರಮ ದೈವ ಹೇಳುವಂತಹ ಭಾವನೆಯಿಂದ ಯಾರು ಆರಾಧನೆಯನ್ನು ಮಾಡ್ತಾರೆ ಪತಿಯನ್ನು, ಅಂಥವರಿಗೆ ನಿನ್ನದ್ದಾದಂತಹ ಯಾವ ಪಾತಿವ್ರತ್ಯದ ಪುಣ್ಯ ಉಂಟು ಅದು ಅವರಿಗೂ ಸಲ್ತದೆ ಹೇಳುವಂತಹ ಆ ಒಂದು ಅನುಗ್ರಹವನ್ನು ನಿನಗೆ ಮಾಡುವುದರ ಜೊತೆಗೆ ಸಮಗ್ರ ಲೋಕಕ್ಕೆ ನಾನು ಮಾಡ್ತಾ ಇದ್ದೇನೆ. ಇದು ಜೀವಾತ್ಮನನ್ನು ಸ್ವೀಕರಿಸಿ. ಧನ್ಯಳಾದೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಕಲಾವಿದರುಗಳಿಂದ ಇವತ್ತು ಜೈನ ಕಾಶಿ ಟ್ರಸ್ಟ್, ಇದರ ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ಇದರ ವತಿಯಿಂದ ಅದರ ಆಶ್ರಯದಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯರ ದಿವ್ಯ ಅನುಗ್ರಹ ಉಪಸ್ಥಿತಿ ಮತ್ತು ಆಶೀರ್ವಾದದೊಂದಿಗೆ ಆತ್ಮಾರಾಮ ವಿರಚಿತವಾದ ಸತ್ಯವಾನ್ ಸಾವಿತ್ರಿ ಎನ್ನುವಂತಹ ಕಥಾನಕವನ್ನು ಯಥಾಮತಿಯಾಗಿ ಇಲ್ಲಿಯವರೆಗೆ ಹಿಮ್ಮೇಳ ಮತ್ತು ಮುಮ್ಮೇಳದ ಕಲಾವಿದರ ಕೂಡುವಿಕೆಯಲ್ಲಿ ಮಾಡಿ ತೋರಿಸುವ ಪ್ರಯತ್ನ ಮಾಡಿದ್ದೇವೆ. ಈ ನೆಲೆಯಲ್ಲಿ ಇಲ್ಲಿಯವರೆಗೆ ಶ್ರೀಗಳು ಉಪಸ್ಥಿತರಿದ್ದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವರ ಚರಣಾರವಿಂದಗಳಿಗೆ ನತಮಸ್ತಕನಾಗ್ತಾ ಇದ್ದೇನೆ. ಹಾಗೆ ಈ ವ್ಯವಸ್ಥೆಯನ್ನು ಮಾಡುವ ಸಂಜಯನ್ ಶೆಟ್ಟರು ನಮ್ಮ ಜೊತೆಯಲ್ಲಿದ್ದಾರೆ, ಅವರಿಗೆ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ಹಿರಿಯರ ಅನೇಕರು ಇವತ್ತು ಶ್ರೀಪತಿ ಭಟ್ರು, ಸುಧಾಕರ ತಂತ್ರಿಗಳು, ಹಾಗೆ ಧನಂಜಯ ಅವರು ಇವರೆಲ್ಲ ಬಂದು ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹಾಗೂ ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿರುವ ಜ್ಯೋತಿಷ್ಯರು, ಭಂಡಾರ್ಕರ್ ಅವರು ಅಥವಾ ಇನ್ನುಳಿದ ಮಾತೆಯರು ಇವರಿಗೆಲ್ಲರಿಗೆ ಕೂಡ ಪ್ರೇಕ್ಷಕ ವರ್ಗ ನಮ್ಮ ಒಂದು ಕರೆಗೆ ಹೋಗುಟ್ಟು ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧವಾದ ಬಲವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ನಾವು ಕರಜೋಡಿಸಿ ನತಮಸ್ತಕರಾಗಿದ್ದೇವೆ. ಮುಂದೆ ಕೂಡ ತಮ್ಮೆಲ್ಲರ ಒಂದು ಬೆಂಬಲ ಉಪಸ್ಥಿತಿಯನ್ನು ನಾವು ಬಯಸ್ತೇವೆ. ಹಾಗೆ ತುಳುವಾರ್ತೆಯವರು ಇಲ್ಲಿಯವರೆಗೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಇಡೀ ನಾಡಿಗೆ ಬಿತ್ತರಿಸಿದ್ದಾರೆ. ತುಳುವಾರ್ತೆಗೆ ಸಂಬಂಧಪಟ್ಟು ಯಾರೆಲ್ಲ ಇದ್ದಾರೆ, ನಮ್ಮ ಪುನೀತ್ ಹಾಗೂ ಅವರ ತಂಡಕ್ಕೆ ನಾವು ಕರಜೋಡಿಸಿ ಕೈ ಮುಗಿದು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಮುಖ್ಯವಾಗಿ ಹೇಳಲೇಬೇಕಾಗಿದ್ದು, ಸತ್ಯವಾನ್ ಸಾವಿತ್ರಿ ಹಿಮ್ಮೇಳ ಮುಮ್ಮೇಳ ಎರಡಕ್ಕೂ ಕೂಡ ಆಡುವುದಕ್ಕೆ ಕಷ್ಟಕರವಾದ ಪ್ರಸಂಗ. ಆದರೆ ಈಗ ತಾನೇ ರವಿಚಂದ್ರ ಕನ್ನಡಿಕಟ್ಟೆಯವರ ಶಿಷ್ಯೆಯಾಗಿ ಸಂಪೂರ್ಣ ಪ್ರಸಂಗವನ್ನು ಅನುಪಮವಾಗಿ ಆಡಿ ತೋರಿಸಿದ್ದಾರೆ ಕುಮಾರಿ ಶುಭಾಂಜನಾ ಡಿ ಭಟ್. ಅವರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ಕ್ಷಣ ಎದ್ದು ಹೋಗದೆ ಕುಳಿತು ಇಲ್ಲಿ ಕುಳಿತಿದ್ದ ಮತ್ತೆ ಅದೇ ಒಂದು ಸಮಾಧಾನ ಸಂತೋಷದಲ್ಲಿ ಕುಳಿತು ಇವತ್ತು ಇಡೀ ಪ್ರಸಂಗವನ್ನು ನಿಜಾರ್ಥದ ಸೂತ್ರಧಾರಿಗಳಾಗಿ ನೀವು ಮುಂದುವರಿಸಿದ್ದೀರಿ. ನಿಮಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ನಮ್ಮ ಹಿರಿಯಣ್ಣನ ಸ್ಥಾನದಲ್ಲಿರುವ ದೇವಾನಂದ ಭಟ್ರು ಅವಳಿಗೆ ಅಲ್ಲಿ ಮಾರ್ಗದರ್ಶನ ಮಾಡುವ ಹಾಗೆ ನಮಗೂ ಕೂಡ ಅವರು ಮಾರ್ಗದರ್ಶಕರು. ಯಕ್ಷದೇವ ಮಿತ್ರ ಕಲಾಮಂಡಳಿಯನ್ನು ಇನ್ನಿಲ್ಲದಂತೆ ಮುನ್ನಡೆಸಿಕೊಂಡು ಬಂದ ಮಹನೀಯರು. ಸದಾ ನಮ್ಮ ಜೊತೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಹೀಗೆ ಬಂದು ಸಹಕರಿಸುವವರು. ಅವರು ಇವತ್ತು ನಮಗೆ ಚಂಡೆಮದ್ದಳೆಯೊಂದಿಗೆ ಬಂದಿದ್ದಾರೆ. ತಮ್ಮ ಮಗಳನ್ನು ಇವತ್ತು ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಇವತ್ತು ಈ ಪ್ರಸಂಗವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ದೈವಾನಂದ ಭಟ್ರೆ, ನಿಮ್ಮ ಈ ಉಪಸ್ಥಿತಿಗೆ ಮತ್ತು ಬೆಂಬಲಕ್ಕೆ ನಾನು ಕೃತಜ್ಞ ಅಂತ ಹೇಳ್ತೇನೆ. ಮಠದ ವತಿಯಿಂದ ಕೂಡ ಕೃತಜ್ಞತೆ. ಹಾಗೆ ನಮ್ಮ ಆತ್ಮೀಯರಾದ ಪುರುಷೋತ್ತಮ ತುಳುಪುಳೆಯವರು ಇವತ್ತು ನಮ್ಮ ಜೊತೆಯಲ್ಲಿ ಸಾಧ್ಯಂತವಾಗಿ ಹಿಮ್ಮೇಳದ ಒದಗಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಹಿಮ್ಮೇಳದವರಿಗೂ ಅಷ್ಟೇ ಎದ್ದು ಹೋಗಲಿಕ್ಕೆ ಸಮಯ ಆಗಲಿಲ್ಲ. ಅಲ್ಲೇ ಒಂದು ಸಲ ಆ ಕಡೆ ಈ ಕಡೆ ಬದಲಾಯಿಸಿಕೊಂಡು ಬಿಟ್ಟರೆ ಬೇರೆ ಏನೂ ಮಾಡಲಿಕ್ಕಾಗಲಿಲ್ಲ. ಈಗ 11 ಗಂಟೆ 6:45 ಇವತ್ತು ನಾವು ಆರಂಭ ಮಾಡಿದ್ದೇವೆ. 5 ತಾಸು ಆಲ್ಮೋಸ್ಟ್ ಹೋಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಈ ಸೇವೆ ಮತ್ತು ಈ ಒಂದು ಬದ್ಧತೆಗೆ ನಾನು ವಿಶೇಷವಾಗಿ ಅಭಿವಂದನೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ವೈಶಾಖ್ ನಮ್ಮ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಮೊನ್ನೆ ತಾನೇ ಸದಾಶಿವರಾವ್ ನೆಲ್ಲಿಮಾರ್ ಅವರು ಅನುಪಸ್ಥಿತಿ ಅಂತ ಗೊತ್ತಾದಾಗ ಆ ಹುಡುಗನಿಗೆ ಹೇಳಿದೆ, ಬಂದು ಒಂದು ಪಾತ್ರ ಹೇಳು ಅಂತ. ಚಕ್ರತಾಳದಲ್ಲಿ ನಮ್ಮ ಜೊತೆ ಇರ್ತಾ ಇದ್ದ, ಪಾತ್ರವನ್ನು ಹೇಳಬೇಕು ಅಂತ. ಶ್ರೀಯುತರಾದ ನಮ್ಮ ವೈದಿಕರು ಮಿತ್ರರಾದ ಕೇಶವ ಭಟ್ರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಇವತ್ತು ಪಾತ್ರ ನಿರ್ವಹಣೆ ಮಾಡಿದ್ದಾನೆ. ಅವನಿಗೆ ಮುಂದೆ ಕೂಡ ನಮ್ಮ ಜೊತೆಯಲ್ಲಿ ಹೀಗೆ ಅರ್ಥಧಾರಿಯಾಗಿ ಕೂಡ ಬೆಳಿಬೇಕು ಅಂತ ಆಶಿಸ್ತಾ ವಿಶೇಷ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ತಂಡದ ಹಿರಿಯ ಸದಸ್ಯರುಗಳು ವೆಂಕಟರಮಣ ಕೆರೆಗದ್ದೆ ಅವರು, ಕೃಷ್ಣಮೂರ್ತಿ ಮಾಯಣ್ಣ ಅವರು ಕೂಡ ಜೊತೆಯಲ್ಲಿದ್ದು ಈ ಪ್ರಸಂಗವನ್ನು ಒಟ್ಟಂತದಲ್ಲಿ ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದ್ದಾರೆ. ಮತ್ತೊಬ್ಬರು ನಮ್ಮ ಆತ್ಮೀಯರಾದ ಚಾರ ಪ್ರದೀಪ್ ಹೆಬ್ಬಾರ್ ಅವರು ಕಾರ್ಕಳದಿಂದ ಇಲ್ಲಿಯವರೆಗೆ ಬಂದು ತಮ್ಮ ಅರ್ಥವನ್ನು ಹೇಳಿ ತಮ್ಮ ಕೆಲಸದ ನಡುವೆ ಮತ್ತೆ ಸಾಗಿದ್ದಾರೆ. ಅವರಿಗೆ ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೆ ಕೃತಜ್ಞತೆ. ಹಾಗೆ ಇಲ್ಲಿಯವರೆಗೆ ನನ್ನ ಜೊತೆಯಲ್ಲಿ ಅರ್ಥ ಹೇಳಿದ ನಮ್ಮ ಆತ್ಮೀಯ ಮಿತ್ರ ಕೇಶವಣ್ಣ ಅವರಿಗೆ, ದೂರದ ಪುತ್ತೂರಿನಿಂದ ಯಕ್ಷಗಾನದ ಪ್ರೀತಿ ಮತ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಅಂತ ಹೇಳಿದ್ದೇನೆ. ಸ್ವಾಮೀಜಿ ನಿಮ್ಮ ಮಾತನ್ನೇ ಹೇಳಿದ್ದೇನೆ, ಅವರಿದ್ದೇ ಆಶಯ ಬರಬೇಕು ನೀವು ಅಂತ. ಒಂದು ಕ್ಷಣ ಮರು ಮಾತಾಡದೆ 2-3 ಕಾರ್ಯಕ್ರಮ ಸರಿದೂಗಿಸಿಕೊಂಡು ಇವತ್ತು ಇಲ್ಲಿಯವರೆಗೆ ಬಂದು ಅದ್ಭುತವಾದ ಅರ್ಥವನ್ನು ಒದಗಿಸಿಕೊಟ್ಟಿದ್ದೀರಿ. ಕೇಶವಣ್ಣ, ನೀವು ಆಮ್ನಾಯದ ಬಳಗದಲ್ಲಿ ಸದಾಕಾಲ ನಮ್ಮ ಶಾಶ್ವತ ಕಲಾವಿದರು ಸದಾ ನಮ್ಮ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಸಹಕರಿಸಿದ ಎಲ್ಲರಿಗೆ ಉತ್ತಮವಾದ ತಿಂಡಿ ತೀರದ ಎಲ್ಲ ವ್ಯವಸ್ಥೆಯನ್ನು ಮಠ ಮಾಡಿದೆ. ಗುರುಗಳು ಕೂಡ ಅರ್ಥ ಹೇಳಬೇಕು. ಶೀಘ್ರದಲ್ಲಿ ಈ ಚಾತುರ್ಮಾಸ್ಯ ಈ ವರ್ಷ ಈ ಮಳೆಗಾಲದಲ್ಲಿಯೇ ನಾವು ಮಾಡೋಣ ಅಂತ ನಮ್ಮ ಆಶಯ ಇದೆ. ಅದಕ್ಕೆ ನೀವು ಹೇಳಿದ ಪ್ರಸಂಗವನ್ನೇ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಮುಂದೆ ಕೂಡ. ಹಾಗಾಗಿ ಪ್ರತ್ಯಕ್ಷ ಪರೋಕ್ಷ ಸಹಕರಿಸುತ್ತಿರುವ ಎಲ್ಲರಿಗೆ ನಾವು ಧನ್ಯವಾದ. ನಾಳೆಯ ದಿವಸ ಆಂಜನೇಯ ಮಹಿಳಾ ತಂಡ ಪುತ್ತೂರು ಇವರಿಂದ ಭರತಾಗಮನ ಎನ್ನುವ ಪ್ರಸಂಗ ನಮ್ಮ ಹಿರಿಯರಾದ ಆತ್ಮೀಯರಾದ ಭಾಸ್ಕರ್ ಬಾರ್ಯ ಅವರ ದಕ್ಷ ನಿರ್ದೇಶನದಲ್ಲಿ ನಡೆಯಲಿಕ್ಕಿದೆ. ಆ ತಂಡ ಆ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಬೇಕು ಅಂತ ತಂಡದ ಪರವಾಗಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಎಲ್ಲ ಸಹಕರಿಸಿದವರು, ಧ್ವನಿವರ್ಧಕ, ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಸಹಕರಿಸಿದ ಎಲ್ಲರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳಿ, ಮುಂದೆ ಕೂಡ ಇಂತಹ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತ ಶ್ರೀಮಠದಲ್ಲಿ ಪ್ರಾರ್ಥಿಸ್ತಾ ಮಾತುಗಳಿಗೆ ಮಂಗಲವನ್ನು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಕುಮಾರಿ ಶುಭಾಂಜನಾ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳ್ತೇನೆ. ಹೀಗೆ ಬೆಳೆದು ಒಳ್ಳೆಯ ಒಂದು ಭಾಗವತರಾಗಿ ನೀವು ತಂದೆಯವರ ಹೆಸರಿನ ಜೊತೆಯಲ್ಲಿ ನಿಮ್ಮ ಹೆಸರು ಕೂಡ ಮೇಲೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅಜ್ಜನ ಹೆಸರಿನಲ್ಲಿ ಬರಬೇಕು ಅಂತ ಹೇಳ್ತಾ ದೇವರಲ್ಲಿ ತಾಯಿ ದುರ್ಗೆಯಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಂಗಲ ಪದಕ್ಕಾಗಿ ಭಾಗವತರಿಗೆ ಹರ್ಷದಿ ಭಕ್ತರ ಪೊರೆವಗೆ ಭೂಷಣನ ಕುಮಾರ ಗಜವದನದ ಕಮಲಕಾರತಿ ಎತ್ತಿರೆ ಹರ್ಷದಿ ಭಕ್ತರ ಪೊರೆವಗೆ ವರ್ಗಭೂಷಣ ಕುಮಾರ ಕಮಲಕ್ಕೆ ಆರತಿ ಬೆಳಗಿರೆ ಗಜಮುಖ
ತಾಸು ಒಬ್ಬಳು ಹೇಳಿದ್ದಾರೆ ಇದು ಗುರುಗಳ ಫಲ ನಿನಗೆ ಇವತ್ತು ಹೋಗ್ಬೇಕು.